ಪಡ್ಪು ಪ್ರೀಮಿಯರ್ ಲೀಗ್ ಆವೃತ್ತಿ 3 ಇದರ ಉದ್ಘಾಟನಾ ಕಾರ್ಯಕ್ರಮ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಡೆಯಲಿಕ್ಕಿದೆ. ಈ ಭಾಗದ ಎಲ್ಲ ಯುವಕರನ್ನು ಒಗ್ಗೂಡಿಸಿಕೊಂಡು ಬಂದಿರುವಂತಹ ಬ್ರದರ್ಸ್ ಪಡ್ಪು ಅರ್ಪಿಸುವಂತಹ ಪಡ್ಪು ಪ್ರೀಮಿಯರ್ ಲೀಗ್ ಸೀಸನ್ 3 ಇದರ ಉದ್ಘಾಟನಾ ಕಾರ್ಯಕ್ರಮ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಡೆಯಲಿಕ್ಕಿದೆ. ದೂರದಲ್ಲಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳು ವೇದಿಕೆಯ ಮುಂಭಾಗಕ್ಕೆ ಬಂದು ಸಹಕಾರ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ಕಳೆದ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಸಾಮಾಜಿಕ ಧಾರ್ಮಿಕ ಎಲ್ಲ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಬಂದಿರುವಂತಹ ಬ್ರದರ್ಸ್ ಪಡ್ಪು ಇವರ ನೇತೃತ್ವದಲ್ಲಿ ಕಳೆದ 3 ವರ್ಷಗಳಿಂದ ಪಡ್ಪು ಪ್ರೀಮಿಯರ್ ಲೀಗ್ ಈ ಕ್ರೀಡಾಂಗಣದಲ್ಲಿ ನಡೆದುಕೊಂಡು ಬರ್ತಾ ಇದೆ. ಕಾರ್ಯಕ್ರಮದ ಮೊದಲಿಗೆ ನಮ್ಮ ಗ್ರಾಮದ ದೇವರಾದಂತಹ ತುಂಬೆ ಶ್ರೀ ಮಹಾಲಿಂಗೇಶ್ವರ ದೇವರನ್ನು, ಅದೇ ರೀತಿ ಪಿಲಿಚಾಮುಂಡಿ ತಾಯೇಶ್ವರಿ, ಅದೇ ರೀತಿ ಕನಪಾಡಿ ತಾಯೇಶ್ವರಿ, ಲಕ್ಷ್ಮೀ ವಿಷ್ಣುಮೂರ್ತಿ ದೇವರು, ಅದೇ ರೀತಿ ನಮ್ಮ ಆರಾಧ್ಯ ದೇವರಾದಂತಹ ಶ್ರೀ ಶಾರದಾ ಮಾತೆಗೆ ನಮಿಸುತ್ತಾ ಪಡ್ಪು ಪ್ರೀಮಿಯರ್ ಲೀಗ್ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ. ವೇದಿಕೆಯಲ್ಲಿರುವಂತಹ ಶ್ರೀಯುತ ಚಂದ್ರಪ್ರಕಾಶ್ ಶೆಟ್ಟಿ ಅಧ್ಯಕ್ಷರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಇವರನ್ನು ಈ ಬ್ರದರ್ಸ್ ಪಡ್ಪು ಅರ್ಪಿಸುವಂತಹ ಪಡ್ಪು ಪ್ರೀಮಿಯರ್ ಲೀಗ್ 2026ಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇವರಿಗೆ ಪ್ರಮೋದ್ ಪಡ್ಪು ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕ್ರೀಡಾಕೂಟದಲ್ಲಿ ನಮ್ಮೊಂದಿಗಿದ್ದಾರೆ ಹಿರಿಯರಾದಂತಹ ನೋಣಯ್ಯ ಸಫಲ್ಯ, ಇವರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಸಂದೀಪ್ ಕುಲಾಲ್ ಅಧ್ಯಕ್ಷರು ಶಾಲಾಭಿವೃದ್ಧಿ ಸಮಿತಿ ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ತುಂಬೆ ಇದರ ಅಧ್ಯಕ್ಷರಾದಂತಹ ಸಂದೀಪ್ ಕುಲಾಲ್ ಇವರು ಕೂಡ ವೇದಿಕೆ ಬರಬೇಕು. ಅದೇ ರೀತಿ ಬ್ರದರ್ಸ್ ಮೋಹಿನಿ ಪಡ್ಪು ಸಿಸ್ಟರ್ ತಂಡದ ಮೋಹಿನಿ ಪಡ್ಪು ಇವರು ಕೂಡ ವೇದಿಕೆ ಬರಬೇಕು. ಅದೇ ರೀತಿ ಜಲಜಾಕ್ಷಿ ಕೋಟ್ಯಾನ್ ಆಶೀರ್ವಾದ ಮಹಿಳಾ ಸೇವಾ ಸಂಘದ ಅಧ್ಯಕ್ಷರಾದಂತಹ ಜಲಜಾಕ್ಷಿ ಕೋಟ್ಯಾನ್ ಇವರು ಕೂಡ ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಬಂಧುಗಳೇ, ಪಡ್ಪು ಪ್ರೀಮಿಯರ್ ಲೀಗ್ 2026ರ ಮತ್ತೋರ್ವ ಅತಿಥಿಯಾಗಿ ಇಂದು ನಮ್ಮೊಂದಿಗಿದ್ದಾರೆ ಗಣೇಶ್ ಸಾಲ್ಯಾನ್ ಉಪಾಧ್ಯಕ್ಷರು ತುಂಬೆ ಗ್ರಾಮ ಪಂಚಾಯತ್. ಇವರನ್ನು ಕೂಡ ಪಡ್ಪು ಪ್ರೀಮಿಯರ್ ಲೀಗ್ 2026ರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಸಜಿತ್ ಮೊದಲನೇ ಪಡ್ಪು ಇವರು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗಿದ್ದಾರೆ ಚಂದ್ರಹಾಸ್ ತುಂಬೆ, ಇವರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಚಂದ್ರಹಾಸ್ ತುಂಬೆ ಖ್ಯಾತ ಕುಸ್ತಿ ಆಟಗಾರರು ಕೂಡ ಹೌದು. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸದಾಶಿವ ಡಿ ತುಂಬೆ,
ರಂಗಭೂಮಿ ಕಲಾವಿದರು, ಅದಲ್ಲದೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಕೂಡ ಹೌದು. ಇವರನ್ನು ಕೂಡ ಪಡ್ಪು ಪ್ರೀಮಿಯರ್ ಲೀಗ್ 2025 ಪರವಾಗಿ ಪ್ರೀತಿ ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ಪರಮೇಶ್ವರ್ ಪಡ್ಪು ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ಕಬೀರ್, ಅಡ್ಮಿನಿಸ್ಟ್ರೇಟರ್ BA ಎಜುಕೇಶನ್ ಸಮೂಹ ತುಂಬೆ. ಇವರನ್ನು ಕೂಡ ಈ ಪಡ್ಪು ಪ್ರೀಮಿಯರ್ ಲೀಗ್ 2026 ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಪ್ರತಾಪ್ ಪಡ್ಪು ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮತ್ತೋರ್ವ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ ವಸಂತ ಮುದಲ್ಮೆ ತುಂಬೆ. ಹಿರಿಯರು, ಈ ಭಾಗದ ಮಾಜಿ ಕ್ರಿಕೆಟ್ ಆಟಗಾರರು ಕೂಡ ಹೌದು. ಇವರನ್ನು ಕೂಡ ಪಡ್ಪು ಪ್ರೀಮಿಯರ್ ಲೀಗ್ 2026 ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಅನಂತ ವಿಜಯ ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗಿದ್ದಾರೆ ಮತ್ತೋರ್ವ ಅತಿಥಿ ಚಂದ್ರಹಾಸ ಗಾಣದಲ ಚಿಲ್ ತುಂಬೆ. ಕುಸ್ತಿ ಆಟಗಾರರು ಕೂಡ ಹೌದು. ಸ್ವಸ್ತಿ ಸಿರಿ ಪ್ರಶಸ್ತಿಯನ್ನು ಪಡೆದಂತಹ ಚಂದ್ರಹಾಸ್ ಗಾಣದಲ ಚಿಲ್ ಇವರನ್ನು ಕೂಡ ಪಡ್ಪು ಪ್ರೀಮಿಯರ್ ಲೀಗ್ 2026 ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಶರಣ್ ಪಡ್ಪು ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗಿದ್ದಾರೆ ಶ್ರೀಯುತ ದೇವಿ ಪ್ರಸಾದ್, ಪತ್ರಕರ್ತರು ಕೂಡ ಹೌದು. ಅದೇ ರೀತಿ ಗಾಯಕರು ಕೂಡ ಹೌದು. ಅವರನ್ನು ಕೂಡ ಪಡ್ಪು ಪ್ರೀಮಿಯರ್ ಲೀಗ್ 2026 ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇವರಿಗೆ ಲೋಕೇಶ್ ಮುದಲ್ಮೆ ಪಡ್ಪು ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಸಂದೀಪ್ ಕುಲಾಲ್, ಅಧ್ಯಕ್ಷರು ಶಾಲಾಭಿವೃದ್ಧಿ ಸಮಿತಿ ತುಂಬೆ ಶಾಲೆ. ಇವರು ಕೂಡ ಈ ಪಡ್ಪು ಪ್ರೀಮಿಯರ್ ಲೀಗ್ 2026 ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ಪಡ್ಪು ಪ್ರೀಮಿಯರ್ ಲೀಗ್ 2026 ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ರಾಘವ ಮುದಲ್ಮೆ ಪಡ್ಪು ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಿರಿಯರಾದಂತಹ ನೋಣಯ್ಯ ಸಫಲ್ಯ ಇವರು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಇವರಿಗೆ ಶ್ರೀನಿವಾಸ್ ಮುದಲ್ಮೆ ಪಡ್ಪು ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ಊರಿನ ಹಿರಿಯರಾದಂತಹ ಪ್ರದೀಪ್ ಕುಮಾರ್ ಮುದಲ್ಮೆ. ಇವರನ್ನು ಕೂಡ ಪಡ್ಪು ಪ್ರೀಮಿಯರ್ ಲೀಗ್ 2026 ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಸಂತೋಷ್ ಮುದಲ್ಮೆ ಪಡ್ಪು ಇವರು ಬಂದು ಶಾಲು ಹಾಕಿ ಸ್ವಾಗತ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಕ್ರೀಡಾಕೂಟದಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಆಶೀರ್ವಾದ್ ಮಹಿಳಾ ಸೇವಾ ಸಂಘದ ಅಧ್ಯಕ್ಷರಾದಂತಹ ಜಲಜಾಕ್ಷಿ ಕೋಟ್ಯಾನ್. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇವೆ. ಇವರನ್ನು ವಿನಯ ಮುದಲ್ಮೆ ಪಡ್ಪು ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ ಮೋಹಿನಿ ಪರಮೇಶ್ವರ್ ಪಡ್ಪು. ಇವರನ್ನು ಕೂಡ ಪಡ್ಪು ಪ್ರೀಮಿಯರ್ ಲೀಗ್ 2026 ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇವರಿಗೆ ಸೌಮ್ಯ ಶರಣ್ ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಕ್ರೀಡಾಪಟುಗಳಿಗೆ ಕಾರ್ಯಕ್ರಮದ ಅಚ್ಚುಕಟ್ಟು ನಿರ್ವಹಣೆ ಮಾಡ್ತಿರುವಂತಹ ಪಡ್ಪು ಸಿಸ್ಟರ್ಸ್ ಇವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಪಡ್ಪು ಪ್ರೀಮಿಯರ್ ಲೀಗ್ 2026ರ ಪರವಾಗಿ ಸ್ವಾಗತವನ್ನು ಕೋರ್ತಾ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯರಿಗೂ ಕೂಡ ಪಡ್ಪು ಪ್ರೀಮಿಯರ್ ಲೀಗ್ 2026ಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ಇದೀಗ ದೀಪ ಪ್ರಜ್ವಲನ ಮೂಲಕ ಈ ಕ್ರೀಡಾಕೂಟದ ಉದ್ಘಾಟನೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ದೀಪ ಪ್ರಜ್ವಲನ ಮೂಲಕ ಪಡ್ಪು ಪ್ರೀಮಿಯರ್ ಲೀಗ್ 2026 ಸೀಸನ್ 3 ಉದ್ಘಾಟನೆಗೊಳ್ಳಲಿಕ್ಕಿದೆ. ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯರು, ನಮ್ಮ ಊರಿನ ಹಿರಿಯರು ವೇದಿಕೆ ಬರಬೇಕು. ಈ ದೀಪ ಪ್ರಜ್ವಲನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪಡ್ಪು ಪ್ರೀಮಿಯರ್ ಲೀಗ್ 2026ರ 3ನೇ ಆವೃತ್ತಿಯ ದೀಪ ಪ್ರಜ್ವಲನೆ ಮೂಲಕ ಇದೀಗ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ. ವೇದಿಕೆಯಲ್ಲಿರುವಂತಹ ಅತಿಥಿಗಳ ಸಮ್ಮುಖದಲ್ಲಿ ಪಡ್ಪು ಪ್ರೀಮಿಯರ್ ಲೀಗ್ 2026ರ ಉದ್ಘಾಟನಾ ಕಾರ್ಯಕ್ರಮ ನಡೀಲಿಕ್ಕಿದೆ. ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ಈ ಪ್ರೀಮಿಯರ್ ಲೀಗ್ನ ಉದ್ಘಾಟನಾ ಕಾರ್ಯಕ್ರಮಕ್ಕೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಅತಿಥಿಗಳು ಟ್ರೋಫಿ ಅನಾವರಣವನ್ನು ಕೂಡ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಶ್ರೀಯುತ ಚಂದ್ರಪ್ರಕಾಶ್ ಶೆಟ್ಟಿ, ಅದೇ ರೀತಿ ಗಣೇಶ್ ಸಾಲ್ಯಾನ್ ತುಂಬೆ, ಅದೇ ರೀತಿ ಸದಾಶಿವಡಿ ತುಂಬೆ, ಕಬೀರ್, ಎಲ್ಲ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ಸೇರಿ ಈ ಟ್ರೋಫಿ ಅನಾವರಣ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ಇಂದಿನ ಈ ಪಡ್ಪು ಪ್ರೀಮಿಯರ್ ಲೀಗ್ 2026ರ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದಂತ ಶ್ರೀಯುತ ಚಂದ್ರಪ್ರಕಾಶ್ ಶೆಟ್ಟಿ ಇವರು ನಮ್ಮನ್ನು ಉದ್ದೇಶಿಸಿ 2 ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬ್ರದರ್ಸ್ ಪಡ್ಪು ಇವರು ಆಯೋಜನೆ ಮಾಡಿದಂಥ ಈ ಒಂದು ಕ್ರೀಡಾಕೂಟ, ಈ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಆಸೀನರಾದಂಥ ನಮ್ಮ ತುಂಬೆ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಉಪಾಧ್ಯಕ್ಷರಾದ ಮಿತ್ರರಾದ ಗಣೇಶ್ ಸಾಲ್ಯಾನ್ರವರೇ, ಅದೇ ರೀತಿ BA ಸಮೂಹ ಸಂಸ್ಥೆಯ ಶಿಕ್ಷಣ ಸಂಸ್ಥೆಯ ಮ್ಯಾನೇಜಿಂಗ್ ಆಫೀಸರ್ ಅವರಾದಂಥ ಕಬೀರ್ ಸರ್ ಅವರು, ಅದೇ ರೀತಿ ಊರಿನ ಎಲ್ಲ ಕಾರ್ಯಕ್ರಮಗಳಿಗೂ ಸಹಕಾರ ಕೊಟ್ಟು ತಮ್ಮದೇ ಒಂದು ಅಸ್ತಿತ್ವವನ್ನು ಉಳಿಸಿಕೊಂಡು ಉತ್ತಮ ಜನ ಸೇವೆಯನ್ನು ಮಾಡುವಂಥ ಸದಾಶಿವ ಡಿ ತುಂಬೆಯವರೇ, ಅದೇ ರೀತಿ ಮಿತ್ರರಾದ ದೇವಿ ಪ್ರಸಾದರವರೇ, ಅದೇ ರೀತಿ ಈ ಭಾಗದ ಕೃಷಿಕರು ಮತ್ತು ನಮ್ಮ ಮಿತ್ರರಾದ ವಸಂತ ಮೊದಲ್ಮೆ ಅವರೇ, ಸಂದೀಪ್ ಕುಮಾರ್ ಅವರೇ, ಪ್ರದೀಪ್ ರವರೇ ಮತ್ತು
ಇನ್ನೊಬ್ಬರು ಮಿತ್ರರಾದ ಚಂದ್ರಾಸ್ ಕಡೆಗೋಳಿ ಅವರೇ, ಹಿರಿಯರಾದ ನೋಣಯ್ಯರವರೇ ಮತ್ತು ಜಲಜಾಕ್ಷಿ ಕೋಟೆನವರೇ, ಶ್ರೀಮತಿ ಮೊಯಿನ್ ಅವರೇ, ಅದೇ ರೀತಿ ಬಂದಿರತಕ್ಕಂಥ ಎಲ್ಲ ಊರಿನ ಎಲ್ಲ ಈ ಭಾಗದ ಹಿರಿಯ ಕಿರಿಯ ಎಲ್ಲ ಗಣ್ಯರೇ, ಮುಖಂಡರೇ ಮತ್ತು ಕ್ರೀಡಾ ಪ್ರೇಮಿಗಳೇ ಮತ್ತು ಈಗ ತಾನೇ ರೆಡಿಯಾಗಿ ನಿಂತಂಥ ಎಲ್ಲ ಕ್ರೀಡಾಪಟುಗಳೇ, ಎಲ್ಲ ಮಹಿಳಾ ತಂಡದ ಎಲ್ಲ ಸದಸ್ಯರುಗಳೇ, ಪ್ರೀತಿಯ ಮಕ್ಕಳೇ, ಇವತ್ತು ಭಾನುವಾರ ದಿವಸ ನೀವೆಲ್ಲರ ಒಂದು ಖುಷಿಯಲ್ಲಿ ಇವತ್ತು ಈ ಒಂದು ಪಂದ್ಯಾಟವನ್ನು ಆಯೋಜಿಸಿದ್ದೀರಿ. ಯಾಕೆಂದರೆ ಎಲ್ಲ ಸ್ಥಳೀಯರೇ ಸೇರಿಕೊಂಡು ಈ ಒಂದು ಸುತ್ತಮುತ್ತಲಿನ ಮೊದಲನೇ ಪಾಡ್ಪು ಈ ಒಂದು ಸ್ಥಳೀಯ ಯುವಕರು ಯುವತಿಯರು ಎಲ್ಲ ಸೇರಿ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಬೇಕೆಂಬ ದೃಷ್ಟಿಯಿಂದ ಪ್ರತಿ ವರ್ಷ ಮಾಡಿಕೊಂಡು ಬರ್ತೀರಿ. ಯಾಕೆಂದರೆ ಇದೊಂದು ಸಂತೋಷದ ಕೂಟ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ನೀವು ಇದನ್ನೊಂದು ದೊಡ್ಡ ಮಟ್ಟದ ಒಂದು ಇದರಲ್ಲಿ ಕ್ರೀಡೆಯಲ್ಲಿ ಪ್ರೈಸನ್ನು ತಗೊಳ್ಳಿಕ್ಕೆ ಅಂತ ಮಾಡುವಂಥ ಒಂದು ಕ್ರೀಡೆ ಅಲ್ಲ, ಪೈಪೋಟಿ ಮಾಡಿಕೊಂಡು ಇದೊಂದು ಸ್ನೇಹ ಕೂಟ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಯಾಕೆಂದರೆ ಇವತ್ತು ಕ್ರೀಡೆಯ ವಿಷಯವನ್ನು ಮಾತಾಡ್ಕೊಂಡು ಹೋದರೆ ತುಂಬ ಮಾತಾಡ್ಬೋದು. ಯಾಕೆಂದರೆ ಕ್ರೀಡೆ ಒಂದು ನಮ್ಮ ಸಮಾಜದಲ್ಲಿ ಪ್ರೀತಿ, ವಿಶ್ವಾಸ, ಐಕ್ಯತೆಯನ್ನು ಮತ್ತು ಸೌಹಾರ್ದತೆಯನ್ನು ಉಂಟು ಮಾಡುವ ಕಾರ್ಯಕ್ರಮ ಇವತ್ತು ನಮ್ಮ ಸಮಾಜದಲ್ಲಿ ಇದ್ದರೆ ಅದು ಇವತ್ತು ಕ್ರೀಡೆ ಮಾತ್ರ. ಕ್ರೀಡೆಯಲ್ಲಿ ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಇದರ ಅಂತರ ಇಲ್ಲ. ಯಾಕೆಂದರೆ ಕ್ರೀಡೆಯನ್ನು ಯಾರು ಹೆಚ್ಚು ಪ್ರೀತಿಸ್ತಾರೆ ಅವರಿಗೆ ಯಾವುದು ಇದು ಮುಖ್ಯವಲ್ಲ. ಕ್ರೀಡಾಕೂಟದಲ್ಲಿ ಕ್ರೀಡಾ ಸ್ಫೂರ್ತಿಯಿಂದ ಯಾರು ಆಡ್ತಾರೆ ಅವರನ್ನೇ ಹೆಚ್ಚಿಗಾಗಿ ಜನ ಗಮನಿಸ್ತಾರೆ. ಅದರಲ್ಲಿ ಯಾವುದು ಜಾತಿ ಧರ್ಮವನ್ನು ಗಮನಿಸೋದಿಲ್ಲ. ನಾವೆಲ್ಲ ನೋಡ್ತೀವಿ, ಒಂದು ಟೀಮ್ ಅಂದರೆ ಅದರಲ್ಲಿ ಒಂದೇ ಜಾತಿಯವರಿಲ್ಲ, ಒಂದೇ ಧರ್ಮದವರು ಇಲ್ಲ, ಬೇರೆ ಬೇರೆ ಜಾತಿ ಬೇರೆ ಬೇರೆ ಧರ್ಮದವರು ಸೇರಿ ಒಟ್ಟು ಸೇರಿ ಆಡುವ ಒಂದು ಪಂದ್ಯಾಟ ಅದು ಕ್ರೀಡಾಕೂಟ. ಅದು ಯಾವುದೇ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಕಬಡ್ಡಿ ಇರ್ಬೋದು, ವಾಲಿಬಾಲ್ ಇರ್ಬೋದು, ಎಲ್ಲ ಪಂದ್ಯವೂ ಅದೇ ರೀತಿ. ಇವತ್ತಿನ ಕಾಲಘಟ್ಟದಲ್ಲಿ ಕ್ರೀಡೆಗೆ ಬಹಳಷ್ಟು ಮಹತ್ವ ಬರ್ತದೆ. ಯಾಕೆಂದರೆ ಇವತ್ತಿನ ಸಮಾಜದಲ್ಲಿ ಎಲ್ಲರೊಟ್ಟಿಗೆ ನಾವು ಪ್ರೀತಿ ವಿಶ್ವಾಸದಿಂದ ಬರಬೇಕಾದ್ರೆ ಕ್ರೀಡಾ ಮನೋಭಾವನೆ ಮುಖ್ಯ. ಅದೇ ರೀತಿ ಶಾರೀರಿಕವಾಗಿಯೂ ಕ್ರೀಡೆಯಲ್ಲಿ ಪಾಲ್ಗೊಂಡ್ರೆ ಅದು ಸಹ ಒಳ್ಳೆಯದು. ಯಾಕೆಂದರೆ ಶಾರೀರಿಕವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ನಮಗೆಲ್ಲ ಆರೋಗ್ಯ ಮುಖ್ಯ. ನಾವು ಆರೋಗ್ಯ ಇದ್ದರೆ ಯಾವುದನ್ನು ಸಾಧಿಸ್ಬೋದು ಮತ್ತು ನಾವು ಒಳ್ಳೆ ರೀತಿಯಲ್ಲಿ ಇರ್ಬೋದು. ಆರೋಗ್ಯ ಕಟ್ಟರೆ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಮುಖ್ಯವಾಗಿ ಆರೋಗ್ಯವೇ ಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಯಾಕೆಂದರೆ ನಾವು ಯಾವುದೇ ದುಡಿಮೆ ಮಾಡಬಹುದು, ಸಮಾಜದಲ್ಲಿ ಒಳ್ಳೆಯ ರೀತಿ ಗುರುತಿಸಬೇಕಾದ್ರೆ ಆರೋಗ್ಯ ಮುಖ್ಯ. ಅದಕ್ಕಾಗಿ ಇವತ್ತಿನ ಯುವಕರಲ್ಲಿ ಸಹ ಅದೊಂದು ಕಾಳಜಿ ಬಂದಿದೆ ಆರೋಗ್ಯದ ವಿಷಯದಲ್ಲಿ. ಇವತ್ತು ಸಣ್ಣ ವಯಸ್ಸಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದು ಕ್ರೀಡೆಯಿಂದಾಗಿರ್ಬೋದು, ಇಲ್ಲದಿದ್ದರೆ ನಾವು ಜಿಮ್ಮಿಗೆ ಹೋಗಿ ದೇಹದ ಆರೋಗ್ಯವನ್ನು ಒಳ್ಳೆ ರೀತಿಯಲ್ಲಿ ಸುಸ್ಥಿತಿಯಲ್ಲಿ ಇಡಲಿಕ್ಕೆ ಅದರಲ್ಲಿ ಸಹ ಸಹಕಾರಿ ಆಗ್ತದೆ. ಯಾಕೆಂದರೆ ಇಂದಿನ ಕಾಲದಲ್ಲಿ ಅಂದರೆ ಎಲ್ಲ ನಮಗೆ ಬೇಕಾದಷ್ಟು ವ್ಯಾಯಾಮ ಸಿಗ್ತಿತ್ತು. ನಾವು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ನಾವು ಇವತ್ತು ನಮ್ಮ ಮನೆಯಿಂದ ತುಂಬೆ ಸೆಂಟರ್ಗೆ ಹೋಗಬೇಕಾದ್ರೂ ನಾವು ವಾಹನದಲ್ಲಿ ಹೋಗ್ತೇವೆ, ಒಂದು ಟೂ ವೀಲರ್ ಇಲ್ಲದಿದ್ದರೆ ಕಾರು. ಇಲ್ಲ ಮುಂಚೆ ಆಗಿಲ್ಲ, ನಾವು ನಡ್ಕೊಂಡೇ 1-2 ಮೈಲನ್ನು ಸಾಮಾನ್ಯವಾಗಿ ನಡ್ಕೊಂಡು ಹೋಗಿ ಬರುವಂಥ ಒಂದು ವ್ಯವಸ್ಥೆ ಇತ್ತು ಆ ಕಾಲಘಟ್ಟದಲ್ಲಿ. ಈಗ ಕಾಲ ಬದಲಾವಣೆ ಆಗಿದೆ. ಈಗ ಎಲ್ಲರೂ ಬ್ಯುಸಿಯಾಗಿರುವಂಥ ಒಂದು ಈ ಕಾಲಘಟ್ಟದಲ್ಲಿ ನಾವು ವಾಹನವನ್ನು ಉಪಯೋಗಿಸಿ ನಮಗೆ ಶಾರೀರಿಕವಾಗಿ ಸಹ ತುಂಬ ಸಮಸ್ಯೆಗಳು ಬರ್ತದೆ. ನಾವು ಅದಕ್ಕೆ ಸರಿಯಾಗಿ ವ್ಯಾಯಾಮವನ್ನು ಮೈಗೂಡಿಸಿಕೊಳ್ಳದಿದ್ದರೆ ನಮ್ಮ ಅನಾರೋಗ್ಯವು ಸಹ ಬೇಗನೆ ನಮ್ಮ ಶರೀರಕ್ಕೆ ಬರ್ತದೆ. ಅದರಿಂದ ವ್ಯಾಯಾಮ ಮುಖ್ಯ. ಅದಕ್ಕೆ ಕ್ರೀಡಾಕೂಟ ಆದಷ್ಟು ನಾವು ಕ್ರೀಡೆಯಲ್ಲಿ ಭಾಗವಹಿಸಿ, ಅದು ಯುವಕರಿರಲಿ ಯುವತಿಯರಿರಲಿ ಭಾಗವಹಿಸಿ ನಮ್ಮ ದಿನನಿತ್ಯದ ಜೀವನದಲ್ಲೂ ಸಹ ಒಳ್ಳೆಯ ವ್ಯಾಯಾಮವನ್ನು ಬೆಳೆಸಿಕೊಂಡ್ರೆ ನಮ್ಮ ಶಾರೀರಿಕವಾಗಿ ಒಳ್ಳೆಯದು. ಆದ್ದರಿಂದ ಇವತ್ತು ನೀವು ಈ ಒಂದು ಪಡಪು ಭಾಗದಲ್ಲಿ ನೀವೆಲ್ಲರೂ ಒಟ್ಟು ಸೇರಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದಿರಿ. ಒಳ್ಳೆಯ ಒಂದು ಖುಷಿಯ ಸಂಗತಿ, ಸಂತೋಷದ ವಿಷಯ. ಯಾಕೆಂದರೆ ಎಲ್ಲರೂ ಈ ಆಸುಪಾಸಿನಲ್ಲಿ ಒಟ್ಟಾಗಿರಬೇಕು, ಪ್ರೀತಿ ವಿಶ್ವಾಸದಿಂದಿರಬೇಕು, ಎಲ್ಲರ ಸೋದರತ್ವದಿಂದ ಇರಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭವಾಗಲಿ. ಮುಂದಕ್ಕೂ ನಿಮ್ಮ ಈ ಒಂದು ಕ್ರೀಡಾಕೂಟ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಮತ್ತು
ಪರಿಸರದಲ್ಲಿ ಪ್ರೀತಿ ವಿಶ್ವಾಸದಿಂದ ಎಲ್ಲರೊಟ್ಟಿಗೂ ಸೇರಿಕೊಂಡು ಜೀವನ ಮಾಡುವಂಥ ಭಾಗ್ಯ ಪರಮಾತ್ಮ ನಿಮಗೆಲ್ಲ ಒದಗಿಸಿಕೊಡಲಿ ಅಂತ ಹೇಳುತ್ತಾ ಈ ಒಂದು ಪಂದ್ಯಾಟಕ್ಕೆ ಶುಭಾಶಯನ ತಿಳಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕ್ರಿಕೆಟ್. ಈ ಕ್ರಿಕೆಟ್ ಪಂದ್ಯಾಟಕ್ಕೆ ಶುಭ ಹಾರೈಸಿದಂತಹ ಶ್ರೀಯುತ ಚಂದ್ರಪ್ರಕಾಶ್ ಶೆಟ್ಟಿ ಇವರಿಗೆ ಧನ್ಯವಾದಗಳು. ಈ ಕ್ರೀಡಾಕೂಟಕ್ಕೆ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಶ್ರೀಯುತ ದೇವಪ್ಪ ಗೌಡ ಬಳ್ಳಾರಿ ಇವರು ವೇದಿಕೆ ಬರಬೇಕು. ಆಶೀರ್ವಾದ ಸೇವಾ ಸಂಘದ ಗೌರವ ಸಲಹೆಗಾರರು ಕೂಡ ಹೌದು, ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇವರಿಗೆ ನಿಶಾಂತ್ ಪೇರ್ಲಬೈಲು ಇವರು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಿಶಾಂತ್ ಪೇರ್ಲಬೈಲ್ ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕು. ಅದೇ ರೀತಿ ಈ ಕ್ರೀಡಾಕೂಟದಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ರಾಜೀವ ಗಾಣದ ಲಚ್ಚಿಲ್ ಇವರು ಕೂಡ ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಯೋಗಾನಂದ್ ಶೆಟ್ಟಿ ಇವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ, ಇವರನ್ನು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಕೀಂ ಇವರು ಕೂಡ ವೇದಿಕೆಗೆ ಬಂದು ತಮ್ಮ ಉಪಸ್ಥಿತಿಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಕೀಂ ರಾಜೀವ ಗಾಣದಲ್ಲಿ ಚಿಲಿ ಇವರಿಗೆ ಉಮೇಶ್ ಕುಚ್ಚಿಗುಡ್ಡೆ ಇವರು ಶಾಲ್ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಯೋಗಾನಂದ ಶೆಟ್ಟಿ ಇವರಿಗೆ ಸಂತೋಷ್ ಮುದಲ್ಮೆ ಪಟ್ಪು ಇವರು, ರಾಜೇಶ್ ಪಡ್ಪು ಇವರು ಶಾಲ್ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಯೋಗಾನಂದ ಶೆಟ್ಟಿ ಇವರಿಗೆ, ಹಕೀಂ ಇವರಿಗೆ ದಿನೇಶ್ ಪಡ್ಪು ಇವರು ಶಾಲ್ ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ದಿನೇಶ್ ಪಡ್ಪು. ಅದೇ ರೀತಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಉಮೇಶ್ ಪೂಜಾರಿ ಪೇರ್ಲಬೈಲ್ ಇವರು ಕೂಡ ವೇದಿಕೆ ಬರಬೇಕು. ಇವರಿಗೆ ಸನತ್ ಪಡ್ಪು ಇವರು ಶಾಲಾ ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಉಮೇಶ್ ಪೂಜಾರಿ ಪೇರ್ಲಬೈಲ್ ಇವರು ವೇದಿಕೆಯಲ್ಲಿದ್ದಾರೆ, ಇವರಿಗೆ ಸನತ್ ಪಡ್ಪು ಇವರು ಶಾಲಾ ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬಂಧುಗಳೇ, ಕಾರ್ಯಕ್ರಮದ ಮುಂದಿನ ಭಾಗವಾಗಿ ನಮ್ಮ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂತಹ ಶ್ರೀಯುತ ಗಣೇಶ್ ಸಾಲ್ಯಾನ್ ಇವರು ನಮ್ಮನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇವತ್ತಿನ ಬ್ರದರ್ಸ್ ಪಡ್ಪು ಇವರು ಆಯೋಜಿಸಿದಂತಹ ಈ ಕ್ರಿಕೆಟ್ ಪಂದ್ಯಾಟವನ್ನು ಈಗ ತಾನೇ ಉದ್ಘಾಟಿಸಿದಂಥ ನನ್ನ ಆತ್ಮೀಯರು, ಮಾಜಿ ಜಿಲ್ಲಾ ಪಂಚಾಯತಿನ ಸದಸ್ಯರಾದಂತಹ ಚಂದ್ರಪ್ರಕಾಶ್ ಶೆಟ್ಟಿ ಅವರೇ, ನಮ್ಮ ಎಲ್ಲ ಪಡ್ಪಿನ ಯುವಕರಿಗೆ ಒಂದು ಪ್ರೋತ್ಸಾಹ ಕೊಡುತ್ತಾ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದಂತಹ ನಮ್ಮ ಆತ್ಮೀಯರಾದಂಥ ಸದಾಶಿವ ಡಿ ತುಂಬೆ ಅವರೇ ಹಾಗೂ ತುಂಬೆ ಮೊಯ್ದೀನ್ ಎಜುಕೇಷನ್ ಟ್ರಸ್ಟ್ ಇದರ ಮ್ಯಾನೇಜ್ಮೆಂಟ್ ಆದ ನಮ್ಮ ಕಬೀರ್ ಸರ್ ಅವರೇ ಹಾಗೂ ಇಲ್ಲಿ ಯುವಕರಿಗೆ ಒಂದು ಸ್ಫೂರ್ತಿ ಕೊಡುವಂಥ ನಮ್ಮ ಇದೇ ಯುವಕರ ತಂಡದೊಟ್ಟಿಗೆ ಆಟವಾಡಿಕೊಂಡು ಎಲ್ಲರನ್ನೂ ಪ್ರೋತ್ಸಾಹಿಸುವಂಥ ನನ್ನ ಆತ್ಮೀಯರು ಆದಂಥ ವಸಂತ್ ಮುದಲ್ಮರವರೇ ಹಾಗೂ ಇಲ್ಲಿ ಇನ್ನು ಈಗಾಗಲೇ ಸಮಯ ಆಗಿದೆ, ವೇದಿಕೆಯಲ್ಲಿರುವಂಥ ಎಲ್ಲರನ್ನು ಒಂದೇ ವಾಕ್ಯದಲ್ಲಿ ಇಲ್ಲಿರುವಂಥ ಎಲ್ಲ ನಮ್ಮ
ಊರಿನ ಹಿರಿಯರು ಹಾಗೂ ಕ್ರೀಡಾಭಿಮಾನಿಗಳು. ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ, ಯಾಕಂದರೆ ಈಗಾಗಲೇ ಸಮಯವು ಆಗಿದೆ. ಇಲ್ಲಿ ಒಂದು ಮೊದಲ್ಮೆ ಪಡ್ಪು ಫ್ರೆಂಡ್ಸ್ನವರೊಂದು ವಿಶೇಷ ಒಂದು ಕಾರ್ಯಕ್ರಮ. ಯಾಕಂತ ಹೇಳಿದರೆ ಅವರು ಈ ಕ್ರೀಡೆಯನ್ನು ಕೇವಲ ಕ್ರೀಡೆಗೋಸ್ಕರ ಅವರ ಸಮಯವನ್ನು ಉಪಯೋಗಿಸದೆ ಈ ಕ್ರೀಡೆಯೊಟ್ಟಿಗೆ ಹಲವಾರು ಸಮಾಜಮುಖಿ ಕೆಲಸವನ್ನು ಮಾಡಿಕೊಂಡು ಬಂದಿರುತ್ತಾರೆ. ಈಗಾಗಲೇ ನಾವು ಕಬೀರ್ ಸರ್ ನಾವು ಮಾತಾಡಿದ್ದೇವೆ. ಅವ್ರು ಹೇಳಿದರು, ಈ ಹುಡುಗರನ್ನು ನಾವು ತುಂಬ ಸಮಯದಿಂದ ನಾನು ನೋಡ್ತಾ ಇದ್ದೇನೆ, ಅವರು ಒಳ್ಳೆಯ ರೀತಿಯ ಇಲ್ಲಿ ಒಂದು ಆಸುಪಾಸಿನಲ್ಲಿ ಕೆಲವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅವರ ಒಂದು ಒಗ್ಗಟ್ಟು, ಅವರು ಮಾಡುವಂಥ ಕಾರ್ಯಕ್ಕೆ ನಮ್ಮದು ಕೂಡ ಪ್ರೋತ್ಸಾಹ ಇದೆ. ಒಳ್ಳೆಯ ಕೆಲಸಕ್ಕೆ ಯಾವಾಗಲೂ ಎಲ್ಲರೂ ಪ್ರೋತ್ಸಾಹ ಮಾಡ್ತಾರೆ ಅಂತ ಹೇಳಿ, ವಿಶೇಷ ಅಂತ ಹೇಳಿದರೆ ಅವರ ಯುವಕರಿಗೆ ಅವರ ಮನೆಯವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದು ಬಹಳ ಒಂದು ವಿಶೇಷ ಅಂತೇಳಿ ಕಾಣ್ತದೆ. ಯಾಕಂತ ಹೇಳಿದರೆ ಈಗಿನ ಸಮಯದಲ್ಲಿ ಒಂದು ಆದಿತ್ಯವಾರ ಮನೆಯಲ್ಲೇ ಕೂತ್ಕೊಳ್ಳಿ ಅಂತ ಹೇಳುವವರು ಇರುವುದು, ಅವರನ್ನು ಮೈದಾನಕ್ಕೆ ಕರ್ಕೊಂಡು ಬರುತ್ತಾರೆ ಅಂತ ಹೇಳಿದರೆ ಇದೊಂದು ವಿಶೇಷ ಅಂತೇಳಿ ನನಗೆ ಅನಿಸ್ತದೆ. ಹಾಗೆ ಈ ಒಂದು ಕ್ರೀಡೆಯು ಒಳ್ಳೆಯ ರೀತಿಯಲ್ಲಿ ನಡೆಯಲಿ, ಒಳ್ಳೆಯ ರೀತಿಯಲ್ಲಿ ಎಲ್ಲರೂ ಆಟವಾಡಲಿ ಅಂತೇಳಿ ಹೇಳಿಕೊಂಡು ಈ ಕ್ರೀಡೆಗೆ ಶುಭಾಶಯನ್ನು ತಿಳಿಸ್ತಾ ಒಂದೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಶುಭ ಹಾರೈಸಿದಂತಹ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಂತಹ ಗಣೇಶ್ ಸಾಲ್ಯನ್ ಇವರಿಗೆ ಧನ್ಯವಾದಗಳು. ಇದೀಗ ನಮ್ಮನ್ನುದ್ದೇಶಿಸಿ ಶ್ರೀಯುತ ಕಬೀರ್, ಅಡ್ಮಿನಿಸ್ಟ್ರೇಟರ್ BA ಎಜುಕೇಶನ್ ಸಮೂಹ ತುಂಬೆ, ಇವರು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬ್ರದರ್ಸ್ ಕ್ರಿಕೆಟರ್ಸ್ ಮೊದಲ್ಮೆ ಪಡುಪು ಇದರ ಒಂದು 3ನೇ ವರ್ಷದ ಕ್ರಿಕೆಟ್ ಪಂದ್ಯಾಟವನ್ನು ತಾವೆಲ್ಲರೂ ಮಾಡ್ತಾ ಇದ್ದೀರಿ. ಈ ಒಂದು ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸಿದಂತಹ ಮತ್ತು ವೇದಿಕೆಯಲ್ಲಿರುವ ಸನ್ಮಾನ್ಯ ಚಂದ್ರಪ್ರಕಾಶ್ ಶೆಟ್ರೆ, ಆತ್ಮೀಯರಾದ ಗಣೇಶ್ ಸಾಲಿಯನ್ರವರೇ, ಸದಾನ್ನರವರೇ, ಪ್ರದೀಪ್ರವರೇ, ವಸಂತರವರೇ, ಚಂದ್ರಾಸರವರೇ, ಹಿರಿಯರಾದ ನೋಣಯ್ಯರೇ ಹಾಗೂ ವೇದಿಕೆಯಲ್ಲಿ ಇರತಕ್ಕಂತಹ ಎಲ್ಲ ಗಣ್ಯರೇ ಮತ್ತು ಬ್ರದರ್ಸ್ ಪಡುಪು ಇದರ ಎಲ್ಲ ತಂಡದ ಆಟಗಾರರೇ ಮತ್ತು ಈ ಮೊದಲನೇ ಪಡುಪಿನ ಎಲ್ಲ ನಿವಾಸಿಗಳಿಗೆ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಇದು 3ನೇ ವರ್ಷದ ಕಾರ್ಯಕ್ರಮ. 3 ವರ್ಷ ಕೂಡ ನನ್ನನ್ನು ಇಲ್ಲಿ ಕರೆದಿದ್ದೀರಿ, ನಾನು ಬಂದಿದ್ದೇನೆ, ನಿಮಗೆ ಶುಭವನ್ನು ಹಾರೈಸಿದ್ದೇನೆ. ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಯ ಯುವಕರು ಅಚ್ಚುಕಟ್ಟಾಗಿ ವರ್ಷದಿಂದ ವರ್ಷಕ್ಕೆ ಅತ್ಯುತ್ತಮವಾಗಿ ನೆರವೇರಿಸ್ತಾ ಇದ್ದಾರೆ. ಇದರ ಮೂಲ ಉದ್ದೇಶ ಒಂದು ಸೌಹಾರ್ದ. ಯಾಕಂತ ಹೇಳಿದರೆ ಇವರು ಖಾಲಿ ಕ್ರಿಕೆಟ್ ಆಡಿ ಹೋಗುವುದಿಲ್ಲ, ಇಲ್ಲಿ ಆಸುಪಾಸಿನ ಅರ್ಹ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ಕೂಡ ಕೊಡ್ತಾರೆ. ಈ ವರ್ಷ ಪುಸ್ತಕ ಮತ್ತು ಬ್ಯಾಗನ್ನು ಕೂಡ ಜಾತಿ ಮತ ಭೇದವಿಲ್ಲದೆ ಯಾರೆಲ್ಲ ಅರ್ಹರಿದ್ದಾರ ಅವರಿಗೆ ಕೊಡ್ತಾರೆ. ಇದೊಂದು ಅತ್ಯಂತ ಸ್ತುತ್ಯಾರ್ಹರ ಒಂದು ಕಾರ್ಯಕ್ರಮ. ಅದಕ್ಕೆ ನಿಮ್ಮನ್ನು ಅಭಿನಂದಿಸ್ತೇನೆ. ನಾನು ಈಗ ಗಣೇಶರು ಹೇಳಿದಾಗೆ ಎಲ್ಲರನ್ನು ನಾನು ಹತ್ತಿರದಿಂದ ಬಲ್ಲೆ. ಯಾಕೆಂದರೆ ನಮ್ಮ ಕೆಲವು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಇದ್ದೀರಿ. ನಿಮ್ಮ ಕಾಯಕವನ್ನು ಮಾಡಿಕೊಂಡು, ನಿಮ್ಮ ಉದ್ದಿಮೆಯನ್ನು ಮಾಡಿಕೊಂಡು, ನಿಮ್ಮ ಒಂದು ಬದುಕನ್ನು ಕಟ್ಟಿಕೊಂಡು ಅದರೊಟ್ಟಿಗೆ ಕ್ರೀಡೆ, ಅದು ಕೂಡ ಸೌಹಾರ್ದತೆಯುತವಾಗಿ ಒಂದು ಕ್ರೀಡೆಯನ್ನು ಮಾಡಿ ಒಂದು ಉತ್ತಮ ಮೇಲ್ಪಂಕ್ತಿಯನ್ನು ನೀವು ಹಾಕಿದ್ದೀರಿ. ಅದಕ್ಕೆ ನಿಮಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಹೆಚ್ಚು ಮಾತಾಡೋದಿಲ್ಲ, ಯಾಕೆಂದರೆ ಬಿಸಿಲು. 9 ಗಂಟೆಗೆ ಯಾವಾಗಲೂ ನೀವು ಸ್ಟಾರ್ಟ್ ಮಾಡ್ತೀರಿ, ಇವತ್ತು ಸ್ವಲ್ಪ ತಡ ಆಯಿತು. ಆದರೂ ಕೂಡ ನಿಮ್ಮ ಎಲ್ಲ ಕಾರ್ಯಕ್ಕೆ ಭಗವಂತನು ಮತ್ತು ನಿಮ್ಮ ಇಷ್ಟ ದೇವರು ಸಹಕಾರವನ್ನು ನೀಡಲಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಎಂದು ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀಯುತ ಕಬೀರ್ ಇವರಿಗೆ. ಈ ಕ್ರೀಡಾಕೂಟದಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಶುಭ ಗಣೇಶ್ ಸುವರ್ಣ, ಇವರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶುಭ ಗಣೇಶ್ ಸುವರ್ಣ ಇವರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಇರುವಂತಹ ಶ್ರೀಯುತ ಸದಾಶಿವಡಿ ತುಂಬೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯವನ್ನು ಕೋರುತ್ತಾ, ಬ್ರದರ್ಸ್ ಪಡ್ಪು ತಂಡದ ಪ್ರಾಯೋಜಕತ್ವದಲ್ಲಿ 3ನೇ ವರ್ಷದ ಈ ಕ್ರಿಕೆಟ್ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭದ ಈ ಶುಭ ವೇಳೆಯಲ್ಲಿ ವೇದಿಕೆಯಲ್ಲಿ ಈಗಲೇ ಉದ್ಘಾಟನೆಯನ್ನು ಮಾಡಿದಂಥ ನನ್ನ ಆತ್ಮೀಯರು, ಗೌರವಾನ್ವಿತ ಚಂದ್ರಪ್ರಕಾಶ್ ಶೆಟ್ಟಿಯವರೇ,
ತುಂಬೆ ಬಿ ಎ ಸಮೂಹ ಸಂಸ್ಥೆಗಳ ಅಧೀಕ್ಷಕರಾದರು ನನ್ನ ಆತ್ಮೀಯರಾದಂಥ ಕಬೀರ್ ಸರ್ ಅವರೇ, ತುಂಬೆ ಗ್ರಾಮ ಪಂಚಾಯತ್ ಇದರ ಉಪಾಧ್ಯಕ್ಷರಾದಂಥ ಗಣೇಶ್ ಸಾಲಿನ್ರವರೇ, ದೇವಿಪ್ರಸಾದ್ ರವರೇ, ನೋಣೆಯ ಸಫಲ್ಯರವರೇ, ಹಾಗೂ ವೇದಿಕೆಯಲ್ಲಿ ಇರುವ ನನ್ನ ಆತ್ಮೀಯರು ವಸಂತ್ ತುಂಬೆ, ಪ್ರದೀಪ್ ಮುದಲ್ಮೆ, ಸಂದೀಪ್ ಮುದಲ್ಮೆ, ಆತ್ಮೀಯರು ನನ್ನ ಚಂದ್ರಸ್ ಕಡೆಗೋಳಿ, ಸಹೋದರಿ ಜಲಜಾಕ್ಷಿ, ಹಾಗೆಯೇ ರಾಜು ಗಾಣದಲಚಿಲ್, ಶುಭ ಗಣೇಶ್ ಸುವರ್ಣ, ಹಾಗೆಯೇ ಇರುವ ಹಕೀಮ್ರವರೇ, ಸೇರಿರುವ ಎಲ್ಲ ಕ್ರೀಡಾಭಿಮಾನಿ ಬಂಧುಗಳೇ, ಬಹುಶಃ ತುಂಬ ಮಾತಾಡಲಿಕ್ಕೆ ಹೋಗೋದಿಲ್ಲ. ಕ್ರೀಡೆ ಒಂದು ನಮಗೆ ಮಾನಸಿಕ ಕ್ಷಮತೆ ಮತ್ತು ಸ್ಥಿರತೆಯನ್ನು ಕೊಡುವಂಥ ಒಂದು ಆಟ. ಈಗ ತಾನೇ ಚಂದ್ರಪ್ರಕಾಶ್ ಶೆಟ್ಟಿಯವರು ಹೇಳಿದರು, ಕಬೀರ್ ಸರ್ ಕೂಡ ಹೇಳಿದರು, ಗಣೇಶ್ ಸಾಲೇನ್ರವರು ಹೇಳಿದಂತೆ ಈ ಭಾಗದ ಒಂದಷ್ಟು ಯುವಕರು ಸೇರಿ ಈ ವರ್ಷಂಪ್ರತಿ 3ನೇ ವರ್ಷ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ. ತುಂಬ ಖುಷಿಯ ವಿಷಯ ಅಂತ ಹೇಳಿದರೆ, ತಮ್ಮ ಮನೆಯವರನ್ನು ಕರ್ಕೊಂಡು ಈಗ ಈ ಒಂದು ಕಾರ್ಯಕ್ರಮ ಕ್ರೀಡಾಕೂಟದಲ್ಲಿ ಭಾಗವಹಿಸೋದು ಅದು ತುಂಬ ಒಂದು ಅತ್ಯಂತ ಅಭಿನಂದನೆ. ಯಾಕಂತ ಹೇಳಿದರೆ ಮನೆಯವರು ಈಗ ಗಣೇಶ್ ಸಾಲಿನವರು ಹೇಳಿದರು, ಮನೆಯಲ್ಲಿ ಕೂತ್ಕೊಂಡು ಸಂಡೇ ಏನಾದರೂ ಟಿ ವಿ ಶೋನ ಮನೆ ಕೆಲಸದಲ್ಲಿ ಬ್ಯುಸಿಯಾಗಿರುವಂಥ ಒಂದು ವೇಳೆಯನ್ನು ತಮ್ಮ ಮನೆಯವರು ಮಾಡುವ ಕಾರ್ಯಕ್ರಮದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಅವರಿಗೆ ಎಲ್ಲ ನನ್ನ ಸಹೋದರಿಯರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಯಾಕಂತ ಹೇಳಿದರೆ ನಾವು ಸಣ್ಣದಿರುವಾಗ ಕ್ರಿಕೆಟ್ ಆಡ್ತಿದ್ದೆವು, ಕಬಡ್ಡಿ, ಕ್ರಿಕೆಟ್, ಹೆಚ್ಚಿನ ಇದರಲ್ಲಿ ಮರಕೋತಿ ಆಟ ಎಲ್ಲ ನಾವು ಆ ಆಟಗಳ ಒಂದು ಸ್ವಾದವನ್ನು ಕಂಡವರು. ಆದರೆ ಈಗಿನ ಸಮಾಜದಲ್ಲಿ ತಾಂತ್ರಿಕ ಒಂದು ಯುಗದಲ್ಲಿ ನಾವು ನಮ್ಮ ಸಮಯವನ್ನು ನಮ್ಮ ಆರೋಗ್ಯದ ಬಗ್ಗೆ ವಿನಿಯೋಗಿಸಲು ಮಕ್ಕಳಿಗೂ ಆಗುವುದಿಲ್ಲ, ಹಿರಿಯರಿಗೂ ಆಗುವುದಿಲ್ಲ. ಒಂದು ತಾಂತ್ರಿಕ ಯುಗದಲ್ಲಿ ನಾವೆಲ್ಲ ಇದ್ದೇವೆ. ಇಂಥ ಒಂದು ಸಮಯದಲ್ಲಿ ತನ್ನ ಒಂದು ಬಿಡು ಮಾಡಿಕೊಂಡು ತಮ್ಮ ಇದು ಸೋಲು ಗೆಲ್ಲುವಂಥ ಪ್ರಶ್ನೆ ಅಲ್ಲ, ನಮ್ಮನ್ನೆಲ್ಲ ಒಗ್ಗೂಡಿಸಿ ಒಂದು ಕ್ರೀಡಾ ಪಂದ್ಯಾಟವನ್ನು ಆಯೋಜನೆ ಮಾಡಿಕೊಂಡು ಬರುವುದರ ಜೊತೆಗೆ ಈ ಭಾಗದ ಅರ್ಹ ವಿದ್ಯಾರ್ಥಿಗಳಿಗೆ ಅದು ಸಮವಸ್ತ್ರ ಆಗಿರಲಿ, ಅಲ್ಲದ್ರೆ ಬ್ಯಾಗ್, ಪುಸ್ತಕ ವಿತರಣೆ, ಇಂಥ ಒಳ್ಳೆ ಇದರೊಟ್ಟಿಗೆ ಜನೋಪಯೋಗಿ ಕಾರ್ಯಗಳನ್ನು ಮಾಡುತ್ತಾ ಈ ಭಾಗದ ಒಂದು ಜನಪ್ರಿಯತೆಯನ್ನು ಪಡೆದಂಥ ಬ್ರದರ್ಸ್ ಪಡ್ಪು ಹಾಗೂ ಬ್ರದರ್ಸ್ ಸಿಸ್ಟರ್ಸ್ ಪಡ್ಪು ಇವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಮೂಡಿಬರಲಿ. ಕ್ರೀಡೆ ಎಂಬುದು ಸೋಲುಗೆ ಇದ್ದದೆ, ಎಲ್ಲ ತಂಡದವರಿಗೂ ಗೆಲುವು ಸಾಧಿಸಲಿಕ್ಕೆ ಆಗುವುದಿಲ್ಲ. ಸೋತವರಲ್ಲ, ಅವರು ಇನ್ನೊಂದು ದಿನ ಅವರು ಗೆಲುವು, ಒಂದು ಕೆಲವು ರನ್ನಿನ ವಿಷಯದಲ್ಲಿ ಸೋಲು ಅನುಭವಿಸಬಹುದು. ಆದರೆ ಭಾಗವಹಿಸುವುದು ಮುಖ್ಯ. ಪಾರ್ಟಿಸಿಪೇಷನ್ ಈಸ್ ಮೋರ್ ಇಂಪಾರ್ಟೆಂಟ್. ತನ್ನ ಬಿಡುವಿನ ವೇಳೆಯಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಪ್ರತಿ ವರ್ಷವೂ ನಾನು ಭಾಗವಹಿಸ್ತಿದ್ದೇನೆ. ನನಗೆ ಒಂದು ಈ ಅವಕಾಶವನ್ನು ಕೊಟ್ಟ ನಿಮಗೆಲ್ಲರಿಗೂ ನಾನು ವಂದಿಸ್ತಾ ಈ ಕಾರ್ಯಕ್ರಮ, ಈ ಆಟ ಚೆನ್ನಾಗಿ ಮೂಡಿಬರಲಿ. ತಮ್ಮ ಸಹೋದರತೆಯ ಎಲ್ಲ ಈ ಭಾಗದ ಜನರಲ್ಲಿ ಇನ್ನಷ್ಟು ಬಲವೃದ್ಧಿಯಾಗಲಿ ಅಂತ ಹಾರೈಸ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸದಾಶಿವ ಡಿ ತುಂಬೆ ಇವರಿಗೆ. ಈಗ ಶುಭ ಗಣೇಶ್ ಸುವರ್ಣ ಇವರಿಗೆ ದೀಕ್ಷಿತ ಪಡ್ಪು ಇವರು ಬಂದು ಶಾಲಾ ಹಾಕಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪಡ್ಪು ಪ್ರೀಮಿಯರ್ ಲೀಗ್ 2026 ಆವೃತ್ತಿ 3 ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಥಮ ಕ್ರಿಕೆಟ್ ಪಂದ್ಯಾಟ ನಡೆಯಲಿಕ್ಕಿದೆ. ಇಷ್ಟು ಹೊತ್ತು ವೇದಿಕೆಯಲ್ಲಿದ್ದಂತಹ ಎಲ್ಲ ಮುಖ್ಯ ಅತಿಥಿಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ಕ್ರೀಡಾಂಗಣಕ್ಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳಿಗೂ ಕೂಡ ಪಡ್ಪು ಪ್ರೀಮಿಯರ್ ಲೀಗ್ 2026 ಪರವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳು ಕ್ರೀಡಾಂಗಣದತ್ತ ಬರಬೇಕು. ಪಡ್ಪು ಪ್ರೀಮಿಯರ್ ಲೀಗ್ 2026 ಸೀಸನ್ 3 ಕ್ರೀಡಾಕೂಟ ಉದ್ಘಾಟನೆ ಮಾಡುವುದರ ಮೂಲಕ ಚಾಲನೆ ನೀಡಲಿಕ್ಕಿದ್ದಾರೆ ಇಂದಿನ ಎಲ್ಲ ಅತಿಥಿಗಳು. ಹೇಗೆ ಗೇಮ್ನಲ್ಲಿ ಡಿಫೆನ್ಸ್ ತುಂಬಾ ಇಂಪಾರ್ಟೆಂಟ್, ಹಾಗೆ ನಿಮ್ಮ ಮನೆಯ ಪೇಂಟಿಗೂ ಡಿಫೆನ್ಸ್ ತುಂಬಾ ಇಂಪಾರ್ಟೆಂಟ್.
ಪಡ್ಪು ಪ್ರೀಮಿಯರ್ ಲೀಗ್ 2026. ಬ್ರದರ್ಸ್ ಪಡ್ಪು ಪ್ರೆಸೆಂಟ್ಸ್ ಬಿಪಿಎಲ್ ಪ್ರೀಮಿಯರ್ ಲೀಗ್ 2026 ಪ್ರಥಮ ಪಂದ್ಯಾಟದ ಮೊದಲು ಈ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಹಲೋ ಬ್ರದರ್ಸ್ ಪಡ್ಪು ಇದರ ಆಶ್ರಯದಲ್ಲಿ ನಡೆಯುವಂತಹ ಪ್ರೀಮಿಯರ್ ಲೀಗ್ ಪಂದ್ಯಾಕೂಟ ಇನ್ನು ಉದ್ಘಾಟನೆಯ ಕಾರ್ಯಕ್ರಮದ ಮುಗಿದ ತಕ್ಷಣ ನಡೆಯಲಿಕ್ಕಿದೆ. ದಯವಿಟ್ಟು ಆಟಗಾರರ ಗಮನಕ್ಕೆ ಮೊದಲನೇ ಪಂದ್ಯಾಕೂಟದ ಆ ಎರಡು ತಂಡದ ಕಪ್ತಾನರು ಟ್ರಾಸ್ಪಿನ್ಗಾಗಿ ವೇದಿಕೆ ಹತ್ತಿರ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಮಯದ ಅಭಾವ ಇದೆ. ದಯವಿಟ್ಟು ಆಟಗಾರರ ಗಮನಕ್ಕೆ ಮೊದಲನೇ ಪಂದ್ಯಾಕೂಟದ ಎರಡು ತಂಡದ ಆಟಗಾರರು ಕಪ್ತಾನರು ದಯವಿಟ್ಟು ವೇದಿಕೆ ಹತ್ತಿರ ಬರಬೇಕು ಟ್ರಾಸ್ಪಿನ್ಗಾಗಿ. ಮೊದಲನೇ ಪಂದ್ಯಾಕೂಟದ ಎರಡು ತಂಡದ ಕಪ್ತಾನರು ದಯವಿಟ್ಟು ವೇದಿಕೆ ಹತ್ತಿರ ಬರಬೇಕು. ಸಮಯದ ಅಭಾವ ಇದೆ. ಈ ಹೊತ್ತಿಗೆ ಎರಡು ಪಂದ್ಯ ನಡೆದಿರಬೇಕು. ಸಮಯ ಮೀರಿ ಇನ್ನೂ ಕೂಡ ಒಂದು ಪಂದ್ಯ ಕೂಡ ನಡೆದಿಲ್ಲ. ದಯವಿಟ್ಟು ಎರಡು ತಂಡದ ಕಪ್ತಾನರು ಮೊದಲನೇ ಪಂದ್ಯಾಕೂಟದ ಎರಡು ತಂಡದ ಕಪ್ತಾನರು ಅದೇ ರೀತಿ ಎಲ್ಲರೂ ಚಾ ತಿಂಡಿಯ ವ್ಯವಸ್ಥೆ ಮಾಡಿದೆ, ಅದನ್ನು ಸವಿದು ಆಟದ ಮೈದಾನಕ್ಕೆ ಬರಬೇಕಾಗಿ ವಿನಂತಿ. ಅದರ ಮುಂಚೆ ಎರಡು ತಂಡದ ಕಪ್ತಾನರು ಆರಂಭದ ಎರಡು ತಂಡದ ಕಪ್ತಾನರು ದಯವಿಟ್ಟು ವೇದಿಕೆ ಹತ್ತಿರ ಬರಬೇಕು. ನಿಮಗಾಗಿ ಇಲ್ಲಿ ನಮ್ಮ ಅಂಪೈರ್ ಆಗಿ ಕಾರ್ಯನಿರ್ವಹಿಸುವಂತಹ ಸುನಿಲ್ ಬೊಳ್ಳಾರಿ ಇವರು ಕಾಯ್ತಾ ಇದ್ದಾರೆ. ಸಂಪತ್ ದಯವಿಟ್ಟು ಸಂಪತ್ ಅವರು ಎರಡು ತಂಡದ ಕಪ್ತಾನರು ದಯವಿಟ್ಟು ವೇದಿಕೆ ಹತ್ತಿರ ಬರಬೇಕು. ಸಮಯದ ಅಭಾವ ಮೀರಿದೆ. ಎರಡು ತಂಡದ ಕಪ್ತಾನರು ವೇದಿಕೆ ಹತ್ತಿರ ಬಂದು ಟ್ರಾಫಿನ್ ನಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಸಂಪತ್ ಕೋಟ್ಯಾನ್ ಆದಷ್ಟು ಬೇಗ ವೇದಿಕೆ ಕಡೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕ್ರಿಕೆಟ್ ಪಂದ್ಯದ ರಾಯಲ್ ಸ್ಟ್ರೈಕರ್ಸ್ ರಾಯಲ್ ಚಾಲೆಂಜ್ ಹಾಗೂ ತುಳುನಾಡ ವಾರಿಯರ್ಸ್ ಈ ತಂಡ ನಾಯಕರು ದಯವಿಟ್ಟು ವೇದಿಕೆ ಹತ್ತಿರ ಬರಬೇಕು. ಉದ್ಘಾಟನೆಗೊಂಡ ನಂತರ ಎಲ್ಲರೂ ಚಾ ತಿಂಡಿಯ ವ್ಯವಸ್ಥೆ ಮಾಡಿದೆ, ಅದನ್ನು ಸವಿಬೇಕು. ಉಳಿದ ಎಲ್ಲ ಸದಸ್ಯರು ಹೊರಗೆ ನಿಂತು ಸಹಕರಿಸಬೇಕು. ಎರಡು ತಂಡದ ಕಪ್ತಾನರ ಗಮನಕ್ಕೆ ಇಲ್ಲಿ ಟ್ರಾನ್ಸ್ಪಿನ್ ಅನ್ನು ಗೈದ ನಂತರ ಯಾರು ಸ್ಟೇಡಿಯಂನ ಒಳಗೆ ಪ್ರವೇಶವಿಲ್ಲ. ಸಮಯ ಕಳೆದಿದೆ. ಆದಷ್ಟು ಬೇಗ ವೇದಿಕೆಯ ಕ್ರೀಡಾಂಗಣದಲ್ಲಿರುವಂತಹ ಎಲ್ಲ ಆಟಗಾರರು ಹೊರಗಡೆ ಬಂದು ಸಹಕಾರ ನೀಡಬೇಕು. ಸಮಯ ಕಳೆದಿದೆ. ಈಗಾಗಲೇ 10:30 ಸಮಯ. ಪ್ರಥಮ ಪಂದ್ಯಾಟ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಡೆಯಲಿಕ್ಕಿದೆ. ಕ್ರೀಡಾಂಗಣದಲ್ಲಿರುವಂತಹ ಎಲ್ಲ ಆಟಗಾರರು ಕೂಡ ಕ್ರೀಡಾಂಗಣದ ಹೊರಗಡೆ ಬಂದು ಸಹಕಾರ ಮಾಡಬೇಕು. ಅದೇ ರೀತಿ ಪ್ರಥಮ ಕ್ರಿಕೆಟ್ ಪಂದ್ಯಾಟ ನಡೆಯಲಿಕ್ಕಿದೆ. ರಾಯಲ್ ಚಾಲೆಂಜರ್ಸ್ ಪಡ್ಪು ಮತ್ತು ತುಳುನಾಡು ವಾರಿಯರ್ಸ್ ತಂಡ, ಈ ತಂಡದ ಕಪ್ತಾನರು ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಟಾಸ್ಗಾಗಿ ಬರಬೇಕು. ಸಮಯ ಕಳೆದಿದೆ. ಆದಷ್ಟು ಬೇಗ ಎರಡು ತಂಡದ ಕಪ್ತಾನರು ವೇದಿಕೆ ಬರಬೇಕು.
ಈ ಪಂದ್ಯಾಟದಲ್ಲಿ ಯಾವುದೇ ವಿರಾಮ ಇರುವುದಿಲ್ಲ. ಲಂಚ್ ವಿರಾಮ ಆಗಲಿ, ಯಾವುದೇ ಟೀ ವಿರಾಮ ಇರುವುದಿಲ್ಲ. ಎಲ್ಲ ಆಟಗಾರರ ಗಮನಕ್ಕೆ, ಈ ಕ್ರೀಡಾಕೂಟದಲ್ಲಿ ಯಾವುದೇ ಟೀ ವಿರಾಮ ಅಥವಾ ಲಂಚ್ ವಿರಾಮ ಇರುವುದಿಲ್ಲ. ಈಗಾಗಲೇ ಸಮಯದ ಅಭಾವ ಮೀರಿರುವುದರಿಂದ ಎಲ್ಲ ಆಟಗಾರರು ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯ ಕ್ರೀಡಾಂಗಣದಲ್ಲಿರುವಂತಹ ಎಲ್ಲ ಆಟಗಾರರು, ಎಲ್ಲ ಅತಿಥಿಗಳು ಕೂಡ ಹೊರಗಡೆ ಬಂದು ಸಹಕಾರ ನೀಡಬೇಕು. ಅದೇ ರೀತಿ ಪಡ್ಪು ಪ್ರೀಮಿಯರ್ ಲೀಗ್ 2026ರ ವತಿಯಿಂದ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಎಲ್ಲರೂ ಕೂಡ ಈ ಉಪಹಾರವನ್ನು ಸ್ವೀಕಾರ ಮಾಡಬೇಕು ಅಂತ ಪಡ್ಪು ಪ್ರೀಮಿಯರ್ ಲೀಗ್ 2026ರ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಪಡ್ಪು ಪ್ರೀಮಿಯರ್ ಲೀಗ್ 2026 ಈ ಕ್ರೀಡಾಕೂಟದ ಅಂಪೈರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸುನಿಲ್ ಬೊಳ್ಳಾರಿ. ಇವರನ್ನು ಪಡ್ಪು ಪ್ರೀಮಿಯರ್ ಲೀಗ್ 2026ರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮಗೆ ಕಾಮೆಂಟ್ರಿಯಲ್ಲಿ ಸಹಕಾರ ನೀಡ್ತಿದ್ದಾರೆ ದೀಪಕ್ ಬೊಳ್ಳಾರಿ, ಅದೇ ರೀತಿ ಸಂದೀಪ್ ಮುದಲ್ಮೆ. ಇವರನ್ನು ಕೂಡ ಪಡ್ಪು ಪ್ರೀಮಿಯರ್ ಲೀಗ್ 2026ರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಾಯಲ್ ಚಾಲೆಂಜ್ ಹಾಗೂ ತುಳುನಾಡ ವಾರಿಯರ್ಸ್ ತಂಡದ 2 ತಂಡದ ಕಪ್ತಾನರೊಂದಿಗೆ ಟ್ರಾಸ್ಪಿನಲ್ಲಿ ರಾಯಲ್ ಚಾಲೆಂಜ್ ತಂಡವು ಟ್ರಾಸ್ಪಿನಲ್ಲಿ ಗೆದ್ದು ತಮ್ಮ ನಿರ್ಣಯವನ್ನು ಆದಷ್ಟು ಬೇಗ ತಿಳಿಸಬೇಕು. ಸಮಯದ ಅಭಾವವಿದೆ. ಫೀಲ್ಡಿಂಗ್, ಎಸ್, ರಾಯಲ್ ಚಾಲೆಂಜ್ ತಂಡವು ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ನೀವು ಆದಷ್ಟು ಬೇಗ ಸಿದ್ಧಗೊಳಿಸಬೇಕು. ಅದೇ ರೀತಿ ಬ್ಯಾಟಿಂಗ್ ವಿಭಾಗದಲ್ಲಿ ಕೂಡ ಅಷ್ಟೇ, ತುಳುನಾಡು ವಾರಿಯರ್ಸ್ ತಂಡವು ಆದಷ್ಟು ಬೇಗ ಪಂದ್ಯಾಕೂಟಕ್ಕೆ ನೀವು ಸಿದ್ಧತೆಯನ್ನು ನಡೆಸಿಕೊಡಬೇಕು. ಈ ಪಂದ್ಯಾಕೂಟಕ್ಕೆ ತೀರ್ಪುಗಾರರಾಗಿ ಸುನೀಲ್ ಬೊಳ್ಳಾರಿ ಹಾಗೂ, ದಯವಿಟ್ಟು ಫೋಟೋವನ್ನು ಮತ್ತೆ ಹೊರಗಡೆ ತೆಗೆಯುವ ಸಮಯ ಮೀರಿದೆ. ಇನ್ನು ಹಲವು ಪಂದ್ಯ ನಡೆಯಬೇಕಿದೆ. ದಯವಿಟ್ಟು ಹೊರಗೆ ಬಂದು ಸಹಕರಿಸಿ ಎಲ್ಲ ತಂಡದ ಆಟಗಾರರು ಗಮನಕ್ಕೆ. ಅದೇ ರೀತಿ ಈ ಪಂದ್ಯಾಕೂಟದ ತೀರ್ಪುಗಾರರಾಗಿ ಸುನೀಲ್ ಬೊಳ್ಳಾರಿ ಹಾಗೂ ಸಂಪತ್ ದೀಪಕ್ ಅವರು ಮೊದಲನೇ ಪಂದ್ಯಾಕೂಟದ ತೀರ್ಪುಗಾರರಾಗಿ ಸುನೀಲ್ ಬೊಳ್ಳಾರಿ ಹಾಗೂ ದೀಪಕ್ ಬೊಳ್ಳಾರಿ ಅವರು ಕಾರ್ಯನಿರ್ವಹಿಸಲಿಕ್ಕಿದ್ದಾರೆ. ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ, ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ನಿರೀಕ್ಷೆಯ ಕ್ರಿಕೆಟ್ ಪಂದ್ಯಾಕೂಟ, ಬ್ರದರ್ಸ್ ಪಡ್ಪು ಪ್ರೀಮಿಯರ್ ಲೀಗ್ ಪಂದ್ಯಾಕೂಟ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಗೊಳ್ಳಲಿಕ್ಕಿದೆ. ಹರಿ ಓಂ. ಹರಿ ಓಂ. ತುಳುನಾಡು ವಾರಿಯರ್ಸ್ ತಂಡದ ಸಂಪತ್ ಕೋಟ್ಯನ್, ಹರಿ ಓಂ. ರಾಯಲ್ ಚಾಲೆಂಜರ್ಸ್ ಪಡ್ಪು ಮತ್ತು ತುಳುನಾಡು ವಾರಿಯರ್ಸ್ ತುಂಬೆ
ಈ ತಂಡಗಳ ನಡುವೆ ಉದ್ಘಾಟನಾ ಪಂದ್ಯ ನಡೀಲಿಕ್ಕಿದೆ. ಆದಷ್ಟು ಬೇಗ ಎರಡು ತಂಡದ ಆಟಗಾರರು ಈ ಪಂದ್ಯಾಟವನ್ನು ನಡೆಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಆದಷ್ಟು ಬೇಗ. ಈಗಾಗಲೇ ಸಮಯ 10:30 ಕಳೆದಿದೆ. ಯಾವುದೇ ಪಂದ್ಯಾಟ ಆರಂಭ ಆಗಿಲ್ಲ. 14 ಪಂದ್ಯಗಳು ನಡೀಲಿಕ್ಕಿರುವ ಕಾರಣ ಆದಷ್ಟು ಬೇಗ ಈ ಎರಡು ತಂಡದ ಆಟಗಾರರು ಸಹಕಾರ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈಗಾಗಲೇ ರಾಯಲ್ ಚಾಲೆಂಜರ್ಸ್ ಪಡ್ಪು ತಂಡ ಫೀಲ್ಡಿಂಗ್ ಅನ್ನು ಸಜ್ಜುಗೊಳಿಸ್ತಾ ಇದೆ. ಅಲ್ಲಿ ಕಾರ್ ಕ್ರೀಡಾಂಗಣದಲ್ಲಿರುವಂತಹ ಬ್ಲಾಕ್ ಕಾರನ್ನು ಹಿಂದ್ಗಡೆ ಇಟ್ಟು ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅಲ್ಲಿ ನವನೀತ್ ಬಳ್ಳಾರಿ ಕ್ರೀಡಾಂಗಣದ ಮುಂಭಾಗದಲ್ಲಿರುವಂತಹ ವೇದಿಕೆ ಬಂದು ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತೇನೆ. ನವನೀತ್ ಬಳ್ಳಾರಿ. ನಿಕೇತ್ ಪಡ್ಪು ಇವರು ವೇದಿಕೆ ಬರಬೇಕು. ಈ ಪಂದ್ಯಾಟದ ಅಂಪೈರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಖ್ಯಾತ ಅಂಪೈರ್ ಸುನಿಲ್ ಬಳ್ಳಾರಿ, ಅದೇ ರೀತಿ ದೀಕ್ಷಿತ್ ಬಳ್ಳಾರಿ. ಇವರಿಗೂ ಪಡ್ಪು ಪ್ರೀಮಿಯರ್ ಲೀಗ್ 2026ರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎರಡು ತಂಡದ ಎರಡು ತೀರ್ಪುಗಾರರು ಕೂಡ ಆದಷ್ಟು ಬೇಗ ಈ ಕ್ರೀಡಾಕೂಟವನ್ನು ಆರಂಭ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸಮಯದ ಅಭಾವವಿರುವ ಕಾರಣ ಈಗಾಗಲೇ ಯಾವುದೇ ಕ್ರಿಕೆಟ್ ಪಂದ್ಯಾಟ ಆರಂಭ ಆಗಲಿಲ್ಲ. ಇನ್ನೇನು 14 ಪಂದ್ಯಗಳು ಕೂಡ ನಡೀಲಿಕ್ಕಿದೆ. ಆದಷ್ಟು ಬೇಗ ತುಳುನಾಡು ವಾರಿಯರ್ಸ್ ಪಡ್ಪು ತಂಡದ ಬ್ಯಾಟ್ಸ್ಮನ್ ಅವರು ಆದಷ್ಟು ಬೇಗ ಬ್ಯಾಟಿಂಗಿಗೆ ಇಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈಗಾಗಲೇ ರಾಯಲ್ ಚಾಲೆಂಜರ್ಸ್ ಪಡ್ಪು ತಂಡದ ಎಲ್ಲ ಆಟಗಾರರು ಕೂಡ ಫೀಲ್ಡಿಂಗ್ ಅನ್ನು ಸಜ್ಜುಗೊಳಿಸಿದ್ದಾರೆ. ಅಂಪೈರ್ ಸ್ಟಾರ್ಟ್. ಪಡ್ಪು ಪ್ರೀಮಿಯರ್ ಲೀಗ್ 2026ರ ಆರಂಭಿಕ ಪಂದ್ಯ ರಾಯಲ್ ಚಾಲೆಂಜರ್ಸ್ ಪಡ್ಪು ಮತ್ತು ತುಳುನಾಡು ವಾರಿಯರ್ಸ್ ಪಡ್ಪು ತಂಡಗಳ ನಡುವೆ ನಡೆಯಲಿಕ್ಕಿದೆ. ಸ್ಟ್ರೈಕರ್ ಅಲ್ಲಿ ಹೊಡೆಬಡೆಯ ದಾಂಡಿಗ ದಿನೇಶ್ ಪಡ್ಪು, ಅದೇ ರೀತಿ ನಾನ್ ಸ್ಟ್ರೈಕರ್ ಅಲ್ಲಿ ಯುವ ಆಟಗಾರ ಶ್ರೇಯಸ್, ಬೌಲರ್ ಯಶು, ಯುವ ಬೌಲರ್ ಯಶು ಅವರು ಪ್ರಪ್ರಥಮ ಓವರ್ನ ಪ್ರಥಮ ಎಸೆತ. ಅಲ್ಲಿ ದಿನೇಶ್ ಅವರಿಗೆ ಉತ್ತಮವಾದಂತಹ ಬೌಲಿಂಗ್ ದಾಳಿ.
ಯಾವುದೇ ರನ್ ಇಲ್ಲ. ಪ್ರಥಮ ಎಸೆತದಲ್ಲಿ ಯಾವುದೇ ರನ್ ಅನ್ನು ಬಿಟ್ಟುಕೊಟ್ಟಿಲ್ಲ ಯಶು ಅವರು. ಅಲ್ಲಿ ಪ್ರಥಮ ಓವರ್ನ ದ್ವಿತೀಯ ಎಸೆತ. ಅಲ್ಲಿ ಮತ್ತೊಮ್ಮೆ ಉತ್ತಮವಾದಂತ ಬೌಲಿಂಗ್ ಪ್ರದರ್ಶನ. ಯಾವುದೇ ರನ್ ಅನ್ನು ಬಿಟ್ಟು ಕೊಡ್ತಾ ಇಲ್ಲ ರಾಯಲ್ ಚಾಲೆಂಜರ್ಸ್ ಪಡ್ಬು. ಮೂರನೇ ಎಸೆತ ಅಲ್ಲಿ ಬಲವಾಗಿ ಬೀಸಲೋಗಿ 2 ರನ್ನಿನ ಸೇರ್ಪಡೆ. ತಂಡ ಪ್ರಥಮ 2 ಅಂಕದೊಂದಿಗೆ ತಂಡದ ಮೊತ್ತ 2. ಯಶು ಅವರ ಪ್ರಥಮ ಓವರ್ನ 4ನೇ ಎಸೆತ. ಅಲ್ಲಿ ಮತ್ತೊಮ್ಮೆ ದಿನೇಶ್ ಅವರಿಗೆ. ಅಲ್ಲಿ ಮತ್ತೊಮ್ಮೆ ಭರ್ಜರ್ ಬೀಸಲು ಹೋಗಿ ಯಾವುದೇ ರನ್ ಅನ್ನು ಬಿಟ್ಟು ಕೊಟ್ಟಿಲ್ಲ ಯಶು ಅವರು. ಪ್ರಥಮ ಓವರ್ನ 5ನೇ ಎಸೆತ. ಯಾವುದೇ ರನ್ ಇಲ್ಲ. ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ ಕಾಣ್ತಾ ಇದೆ ರಾಯಲ್ ಚಾಲೆಂಜರ್ಸ್ ಕಡೆಯಿಂದ. ಪ್ರಥಮ ಓವರ್ನ ಕೊನೆ ಎಸೆತ ರಾಯಲ್ ಚಾಲೆಂಜರ್ಸ್ ಪಡ್ಪು ತಂಡದ ಯುವ ಬೌಲರ್ ಯಶು ಅವರಿಂದ. ತನ್ನ 5 ಎಸೆತಗಳಲ್ಲಿ ಕೇವಲ 2 ರನ್ ಅನ್ನು ಬಿಟ್ಟುಕೊಟ್ಟಿದ್ದಾರೆ ಯುವ ಬೌಲರ್ ಯಶು ಅವರು. ಪ್ರಥಮ ಓವರ್ನ ಕೊನೆ ಎಸೆತ. ಪ್ರಥಮ ಓವರ್ನ ಕೊನೆ ಎಸೆತ ಮತ್ತೊಮ್ಮೆ ದಿನೇಶ್ ಅವರಿಗೆ. ಪಿಚ್ ಆಗಿ ಬಂದಂತಹ ಬಾಲ್ 1 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 3. ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ ರಾಯಲ್ ಚಾಲೆಂಜರ್ಸ್ ತಂಡ ಯಾವುದೇ ವಿಕೆಟ್ ಕಳೆದುಕೊಳ್ಳದೆ 3 ರನ್ ಅನ್ನು ಗಳಿಸಿದೆ. ತನ್ನ ದ್ವಿತೀಯ ಓವರ್ ಎಸೆಯಲಿಕ್ಕೆ ರಾಯಲ್ ಚಾಲೆಂಜರ್ಸ್ ಕಡೆಯಿಂದ ಸಮೀರ್, ತಂಡದ ಕಪ್ತಾನ ಸಮೀರ್ ಅವರಿಂದ ದ್ವಿತೀಯ ಓವರ್ನ ಪ್ರಥಮ ಎಸೆತ. ಹಲವಾರು ದಾಖಲೆಗಳನ್ನು ಈ ಕ್ರೀಡಾಂಗಣದಲ್ಲಿ ನೀಡಿದಂತಹ ದಿನೇಶ್ ಪಡ್ಪು ಅವರಿಗೆ ತನ್ನ ದ್ವಿತೀಯ ಓವರ್ನ ಪ್ರಥಮ ಎಸೆತ. ಪ್ರಥಮ ಎಸೆತ. ಉತ್ತಮವಾದಂತ ಬೌಲಿಂಗ್ ದಾಳಿ. ಯಾವುದೇ ಅಪಾಯ ಇಲ್ಲ. ಅತ್ಯುತ್ತಮ ರೀತಿಯ ಕೀಪಿಂಗ್ ಕೂಡ. ಅಗಲ ಎಸೆತ ಮೂಲಕ ತಂಡದಕ್ಕೆ ಇತರ ರೂಪದಲ್ಲಿ 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 4. ದ್ವಿತೀಯ ಓವರ್ನ ಪ್ರಥಮ ಎಸೆತ ಅಲ್ಲಿ ಸಮೀರ್ ಅವರಿಂದ ದಿನೇಶ್ ಅವರಿಗೆ. ಮತ್ತೊಮ್ಮೆ ಅಲ್ಲಿ ಸ್ಟಂಪ್ ಮೂಲಕ ಪ್ರಥಮ ವಿಕೆಟ್. ಅಗಲ ಎಸೆತ ಘೋಷಣೆ ಅಂಪೈರ್ ಕಡೆಯಿಂದ. ಇತರ ರೂಪದಲ್ಲಿ ಮತ್ತೊಂದು ರನ್ನಿನ ಸೇರ್ಪಡೆ. ತಂಡ ಪ್ರಥಮ ವಿಕೆಟ್ ಅನ್ನು ಕಳೆದು ಆಘಾತದಲ್ಲಿ ರಾಯಲ್ ತುಳುನಾಡು ವಾರಿಯರ್ಸ್ ತಂಡ ಪ್ರಥಮ ವಿಕೆಟ್ ಕಳೆದುಕೊಂಡು ಆಘಾತಗೊಂಡಿದೆ ತುಳುನಾಡು ವಾರಿಯರ್ಸ್ ತಂಡ. ಮತ್ತೋರ್ವ ಅನುಭವಿ ಆಟಗಾರ ನವನೀತ್. ಐನೂರಕ್ಕೂ ಅಧಿಕ ಪಂದ್ಯಾಟದಲ್ಲಿ
ಭಾಗವಹಿಸಿ ಅತ್ಯಂತ ಅನುಭವಿ ಆಟಗಾರರೆಂದೇ ಖ್ಯಾತಿಯಾದಂತಹ ನವನೀತ್ ಅವರು ಸ್ಟ್ರೈಕರ್ ಅಲ್ಲಿ ತನ್ನ ದ್ವಿತೀಯ ಓವರ್ನ ಪ್ರಥಮ ಎಸೆತ ಸಮೀರ್ ಅವರಿಂದ ಕ್ಲೀನ್ ಬೋಲ್ಡ್ ಮೂಲಕ ದ್ವಿತೀಯ ಆಘಾತ ತುಳುನಾಡು ವಾರಿಯರ್ಸ್ ತಂಡಕ್ಕೆ. ತನ್ನ ಕಳಪೆ ಫಾರ್ಮ್ ಅನ್ನು ಕಂಟಿನ್ಯೂ ಮಾಡ್ತಾ ಬಂದಿದ್ದಾರೆ ನವನೀತ್ ಬೊಳ್ಳಾರಿ. ಇವರು ಎದುರಿಸಿದಂತ ಪ್ರಥಮ ಎಸೆತಕ್ಕೆ ಕ್ಲೀನ್ ಬೌಲ್ಡ್ ಆಗುವುದರ ಮೂಲಕ ಮತ್ತೊಂದು ಆಘಾತ ತುಳುನಾಡು ವಾರಿಯರ್ಸ್ ತಂಡಕ್ಕೆ. ಮತ್ತೋರ್ವ ಆಟಗಾರ ಹಿತೇಶ್ ನವನೀತ್ ಅವರನ್ನು ಕಳೆದುಕೊಂಡಂತಹ ತಂಡಕ್ಕೆ ಆಸರೆ ಆಗ್ತಾರ ಅಂತ ಕಾದ್ ನೋಡ್ಬೇಕಾಗಿದೆ. ದ್ವಿತೀಯನ ಎರಡನೇ ಎಸೆತ ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ, 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 6. ಸಮೀರ್ ಅವರ ದ್ವಿತೀಯ ಓವರ್ನ 3ನೇ ಎಸೆತ. ತಂಡದ ಆಪತ್ ಬಾಂಧವ ಎಂಬ ಖ್ಯಾತಿಯಂತಹ ಹಿತೇಶ್ ಅವರು ಸ್ಟ್ರೈಕರ್ ಅಲ್ಲಿ ಮತ್ತೊಮ್ಮೆ ಭರ್ಜರಿಯಾಗಿ ಬೀಸಲು ಹೋಗಿ ಕ್ಯಾಚ್ ಮೂಲಕ ಮತ್ತೊಂದು ಆಘಾತ. ಹಿತೇಶ್ ಅವರ ವಿಕೆಟ್ ರೂಪದಲ್ಲಿ ತುಳುನಾಡು ವಾರಿಯರ್ಸ್ ತಂಡಕ್ಕೆ ಮತ್ತೊಂದು ವಿಕೆಟ್ ಮೂಲಕ 6 ರನ್ನಿಗೆ 3 ಪ್ರಮುಖ ವಿಕೆಟ್ ಅನ್ನು ಕಳೆದುಕೊಂಡಿದೆ ತುಳುನಾಡು ವಾರಿಯರ್ಸ್ ತಂಡ. ಕಾದ್ ನೋಡ್ಬೇಕಾಗಿದೆ ಮುಂಬರುವಂತಹ ಎಲ್ಲ ಎಸೆತಗಳಲ್ಲಿ ಯಾವ ರೀತಿಯ ಆಟವನ್ನು ಪ್ರದರ್ಶನ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ಆರು ರನ್ 9 ಎಸೆತಗಳ ಮುಂದೆ ಮತ್ತೋರ್ವ ಅನುಭವಿ ಆಟಗಾರ ಶ್ರೀನಿವಾಸ್ ಆಸರೆ ಆಗ್ತಾರ ಅಂತ ಕಾದ್ ನೋಡ್ಬೇಕಾಗಿದೆ. 4ನೇ ಎಸೆತ ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ, 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 7. ಕೊನೆಯ ಎಸೆತ, ಕೊನೆಯ 2 ಎಸೆತ ಸಮೀರ್ ಅವರಿಂದ ದ್ವಿತೀಯ ಓವರ್ನ 5ನೇ ಎಸೆತ. ಶ್ರೀನಿವಾಸ್ ಅವರ ಮತ್ತೊಮ್ಮೆ ಯಾವುದೇ ರನ್ ಇಲ್ಲ, ಯಾವುದೇ ಅಪಾಯ ಇಲ್ಲ, ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ ಕಾಣ್ತಾ ಇದೆ ರಾಯಲ್ ಚಾಲೆಂಜರ್ಸ್ ಕಡೆಯಿಂದ. ದ್ವಿತೀಯ ಓವರ್ನ ಕೊನೆ ಎಸೆತ. ಕೊನೆ ಎಸೆತ ಅಲ್ಲಿ ಅಗಲ ಎಸೆತ ಘೋಷಣೆ ಅಂಪೈರ್ ಕಡೆಯಿಂದ. ತಂಡದ ಮೊತ್ತ 8. ಅಲ್ಲಿ ಔಟಿಗಾಗಿ ಬಲವಾದ ಮನವಿ. ಉತ್ತಮವಾದಂತಹ ಕೀಪಿಂಗ್ ಪ್ರದರ್ಶನ ಕಾಣ್ತಾ ಇದೆ ರಾಯಲ್ ಚಾಲೆಂಜರ್ಸ್ ತಂಡದ ಕಡೆಯಿಂದ. ಅಂಪೈರ್ ತೀರ್ಮಾನವೇ ಅಂತಿಮ, ನಾಟ್ ಔಟ್, ಯಾವುದೇ ಅಪಾಯ ಇಲ್ಲ ತುಳುನಾಡು ವಾರಿಯರ್ಸ್ ತಂಡಕ್ಕೆ. ದ್ವಿತೀಯ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 8. 3 ವಿಕೆಟ್ ಅನ್ನು ಕಳೆದುಕೊಂಡು ತುಳುನಾಡು ವಾರಿಯರ್ಸ್ ತಂಡ ರಾಯಲ್ ಚಾಲೆಂಜರ್ಸ್ ತಂಡದ ಕಡೆಯಿಂದ ಮತ್ತೋರ್ವ ಯುವ ಬೌಲರ್ ಕೌಶಿಲ್, ತುಳುನಾಡು ವಾರಿಯರ್ಸ್ ತಂಡದ ಮತ್ತೋರ್ವ ಉದಯೋನ್ಮುಖ ಯುವ ಆಟಗಾರ ಶ್ರೇಯಸ್ ಅವರ ಕಡೆಗೆ. ದ್ವಿತೀಯ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 8. ಸರಾಸರಿ 4 ರನ್ನಿನಂತೆ ತುಳುನಾಡು ವಾರಿಯರ್ಸ್ ತಂಡ ರನ್ ಅನ್ನು ಗಳಿಸಿದೆ. ಕಾದ್ ನೋಡಬೇಕಾಗಿದೆ ಇನ್ನು ಉಳಿದಂತಹ 2 ಓವರ್ಗಳಲ್ಲಿ ಯಾವ ರೀತಿಯಲ್ಲಿ ರನ್ ಅನ್ನು ಗಳಿಸ್ತದೆ ಎಂದು.
ಪ್ರಥಮ ಎಸೆತದಲ್ಲಿ 1 ರನ್ನಿನ ಸೇರ್ಪಡೆ. ಇದೀಗ 2ನೇ ಎಸೆತ. ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ ಕಾಣ್ತಾ ಇದೆ. ರಕ್ಷಣಾತ್ಮಕವಾದಂತಹ ಆಟದ ಪ್ರದರ್ಶನ ತುಳುನಾಡು ವಾರಿಯರ್ಸ್ ಕಡೆಯಿಂದ. ಮತ್ತೊಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ 10. ಸರಾಸರಿ 4.1ರಂತೆ ರನ್ ಅನ್ನು ಕಾಣ್ತಾ ಇದೆ ತುಳುನಾಡು ವಾರಿಯರ್ಸ್ ತಂಡದ ಕಡೆಯಿಂದ. ತನ್ನ ತೃತೀಯ ಓವರ್ನ ತೃತೀಯ ಎಸೆತ ಕೌಶಿಲ್ ಅವರಿಂದ ಶ್ರೇಯಸ್ ಅವರ ಕಡೆ. ಉತ್ತಮವಾದಂತ ಬೌಲಿಂಗ್ ಪ್ರದರ್ಶನ. ಲೆಗ್ ಬೈಸ್ ಮೂಲಕ 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 11. ನಾಲ್ಕನೇ ಎಸೆತ. ಒಂದು 1+1 ರಕ್ಷಣಾತ್ಮಕವಾದಂತಹ ಆಟದ ಪ್ರದರ್ಶನ ಕಾಣ್ತಾ ಇದೆ ತುಳುನಾಡು ವಾರಿಯರ್ಸ್ ಕಡೆಯಿಂದ. ಕಳಪೆ ಫೀಲ್ಡಿಂಗ್ ಪ್ರದರ್ಶನ ಕಾಣ್ತಾ ಇದೆ ಕೌಶಿಲ್ ಅವರ ಕಡೆಯಿಂದ. 1+1 ರನ್ನಿನೊಂದಿಗೆ ತಂಡದ ಮೊತ್ತ 13. 5ನೇ ಎಸೆತ. ತೃತೀಯ ಓವರ್ನ 5ನೇ ಎಸೆತ. ಕ್ಲೀನ್ ಬೌಲ್ಡ್ ಮೂಲಕ ಮತ್ತೊಂದು ಆಘಾತ ತುಳುನಾಡು ವಾರಿಯರ್ಸ್ ಕಡೆಯಿಂದ. 13 ರನ್ಗಳಿಗೆ ಪ್ರಥಮ 4 ವಿಕೆಟ್ ಅನ್ನು ಕಳೆದುಕೊಂಡಿದೆ ವಾರಿಯರ್ಸ್ ತಂಡ. ತನ್ನ ತೃತೀಯ ಓವರ್ನ ಕೊನೆ ಎಸೆತ ಪ್ರತಾಪ್ ಅವರಿಗೆ. ಉತ್ತಮವಾದಂತಹ ಫೀಲ್ಡಿಂಗ್ ಪ್ರದರ್ಶನ ಲೋಕೇಶ್ ಅವರ ಕಡೆಯಿಂದ. ತಂಡದ 3 ಓವರ್ ಮುಕ್ತಾಯಕ್ಕೆ ತಂಡ 13 ರನ್ ಅನ್ನು ಗಳಿಸಿದೆ. ಇನ್ನೇನು ಕೇವಲ 6 ಎಸೆತಗಳು ಮಾತ್ರ ಬಾಕಿದೆ ರಾಯಲ್ ಚಾಲೆಂಜರ್ಸ್ ಕಡೆಯಿಂದ. ಕಾದ್ ನೋಡಬೇಕಾಗಿದೆ 6 ಎಸೆತಗಳಲ್ಲಿ ಎಷ್ಟು ರನ್ ಅನ್ನು ಗಳಿಸ್ತಾರೆ ಎಂಬುದಾಗಿ ತುಳುನಾಡು ವಾರಿಯರ್ಸ್ ತಂಡ. ತಂಡದ ಓನರ್ ಸಂಪತ್ ಕೋಟ್ಯನವರು ಕೊನೆ ಓವರ್ನ ಪ್ರಥಮ ಎಸೆತ. ಅಲ್ಲಿ ಶ್ರೀನಿವಾಸ್ ಅವರಿಗೆ ಉತ್ತಮವಾದಂತ ಬೌಲಿಂಗ್ ಪ್ರದರ್ಶನ ಕಾಣ್ತಾ ಇದೆ. ಯಾವುದೇ ರನ್ ಅನ್ನು ಬಿಟ್ಟುಕೊಟ್ಟಿಲ್ಲ ಸಂಪತ್ ಕೋಟೆನವರು. ಕೊನೆಯ 5 ಎಸೆತಗಳು ಮಾತ್ರ ಬಾಕಿ ತುಳುನಾಡು ವಾರಿಯರ್ಸ್ ತಂಡಕ್ಕೆ. ಕ್ಲೀನ್ ಬೌಲ್ಡ್ ಮೂಲಕ ಮತ್ತೊಂದು ಆಘಾತ ತುಳುನಾಡು ವಾರಿಯರ್ಸ್ ತಂಡಕ್ಕೆ. ಆಘಾತದ ಮೇಲೆ ಆಘಾತ ಕಾಣ್ತಾ ಇದೆ ತುಳುನಾಡು ವಾರಿಯರ್ಸ್. ಕೊನೆಯ 4 ಎಸೆತ. ಮತ್ತೊಬ್ಬ ಯುವ ಆಟಗಾರ ಮೋಕ್ಷಿತ್ ಅವರು ಶ್ರೀನಿವಾಸ್ ಅವರ ಜಾಗಕ್ಕೆ. 4 ಎಸೆತಗಳು ಮಾತ್ರ ಬಾಕಿ. ತಂಡದ ಮೊತ್ತ 13. 2 ಎಸೆತಗಳಲ್ಲಿ ಯಾವುದೇ ರನ್ ಅನ್ನು ಬಿಟ್ಟುಕೊಟ್ಟಿಲ್ಲ ರಾಯಲ್ ಚಾಲೆಂಜರ್ಸ್ ತಂಡ. 3ನೇ ಎಸೆತ. ಅಗಲ ಎಸೆತದ ಮೂಲಕ ಮತ್ತೊಂದು ರನ್ನಿನ ಸೇರ್ಪಡೆ. ಅಲ್ಲಿ 1+1 ಅಗಲ ಎಸೆತ +1. ತಂಡದ ಮೊತ್ತ 15. 3ನೇ ಎಸೆತ. ಪ್ರತಾಪ್ ಅವರ ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ, ಅದೇ ರೀತಿ ಉತ್ತಮವಾದಂತಹ ಫೀಲ್ಡಿಂಗ್ ಕೂಡ ಸಂಪತ್ ಕೋಟ್ಯನವರ ಕಡೆಯಿಂದ. 1 ರನ್ನಿನ ಸೇರ್ಪಡೆ. ಇನ್ನು ಕೇವಲ 3 ಎಸೆತ ಮಾತ್ರ ಬಾಕಿ. ಯುವ ಆಟಗಾರ, ಹಲವಾರು ಪ್ರಶಸ್ತಿಯನ್ನು ಪಡೆದಂತಹ ಮೋಕ್ಷಿತ್ ಸಂಪತ್ ಅವರ 4ನೇ ಎಸೆತ. 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 17. ಕೊನೆಯ 2 ಎಸೆತ ರಾಯಲ್ ಚಾಲೆಂಜರ್ಸ್ ಕಡೆಯಿಂದ. ಸಂಪತ್ ಅವರ 5ನೇ ಎಸೆತ. 1 ರನ್ ಬೈಸ್ ಮೂಲಕ 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 18.
ನೋಡ್ಬೇಕಾಗಿದೆ. ಕೊನೆ ಎಸೆತ 18 ರನ್ ಸ್ಕೋರ್ ಬೋರ್ಡ್ ಅಲ್ಲಿ. ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ. ಮತ್ತೊಂದು 2 ರನ್ನಿನ ಸೇರ್ಪಡೆ. 2 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 20. ನಾಲ್ಕು ಓವರ್ಗಳಲ್ಲಿ 20 ರನ್ ಅನ್ನು ಗಳಿಸಿದೆ ತುಳುನಾಡು ವಾರಿಯರ್ಸ್ ತಂಡ. ಮುಂದಿನ ಪಂದ್ಯಾಟ ಮುಂದಿನ ಪಂದ್ಯ ಪಡ್ಪು ಗ್ಲಾಡಿಯೇಟರ್ಸ್ ಮತ್ತು ರಾಯಲ್ ಸ್ಟ್ರೈಕರ್ಸ್ ಪಡ್ಪು. ಈ ತಂಡದ ಕಪ್ತಾನರು ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. 2 ತಂಡದ ಕಪ್ತಾನರು ಪಡ್ಪು ಗ್ಲಾಡಿಯೇಟರ್ಸ್ ಮತ್ತು ರಾಯಲ್ ಸ್ಟ್ರೈಕರ್ಸ್ ತಂಡದ ಕಪ್ತಾನರು, ಅದೇ ರೀತಿ ತುಳುನಾಡು ವಾರಿಯರ್ಸ್ ತಂಡ ಆದಷ್ಟು ಬೇಗ ಫೀಲ್ಡಿಂಗ್ ಅನ್ನು ಸಜ್ಜುಗೊಳಿಸಬೇಕು. ರಾಯಲ್ ಚಾಲೆಂಜರ್ಸ್ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ ಕೂಡ ಆದಷ್ಟು ಬೇಗ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. 4 ಓವರ್ 24 ಎಸೆತಗಳಲ್ಲಿ 21 ರನ್ನಿನ ಗುರಿಯನ್ನು ಪಡೆದುಕೊಂಡಿದೆ ರಾಯಲ್ ಚಾಲೆಂಜರ್ಸ್ ಪಡ್ಪು ತಂಡ. ಕಾದ್ ನೋಡಬೇಕಾಗಿದೆ ಯಾವ ರೀತಿಯಲ್ಲಿ 21 ರನ್ ಅನ್ನು ಚೇಸ್ ಮಾಡ್ತಾರೆಂದು. ತೀರ್ಪುಗಾರರಲ್ಲಿ ವಿನಂತಿ, ಆದಷ್ಟು ಬೇಗ ಈ ಕ್ರೀಡಾ ಕೂಟವನ್ನು ನಡೆಸಿಕೊಡಬೇಕು. ದ್ವಿತೀಯ ಪಂದ್ಯಾಟದ ಟಾಸ್ ಅನ್ನು ಗೆದ್ದುಕೊಂಡಿದೆ ರಾಯಲ್ ಸ್ಟ್ರೈಕರ್ಸ್ ತಂಡ. ಆದಷ್ಟು ಬೇಗ ರಾಯಲ್ ಸ್ಟ್ರೈಕರ್ಸ್ ತಮ್ಮ ಡಿಸಿಷನ್ ಅನ್ನು ತಿಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. 24 ಎಸೆತಗಳಲ್ಲಿ 21 ರನ್ನಿನ ಅವಶ್ಯಕತೆ ರಾಯಲ್ ಚಾಲೆಂಜರ್ಸ್ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಸಂಪತ್ ಕೋಟ್ಯಾನ್ ಮತ್ತು ಕೌಶಿಲ್. ಪ್ರಥಮ ಓವರ್ನ ಪ್ರಥಮ ಎಸೆತ ಯುವ ಬೌಲರ್ ಮೋಕ್ಷಿತ್ ಅವರಿಂದ ಸಂಪತ್ ಅವರಿಗೆ 1 ರನ್ನಿನ ಸೇರ್ಪಡೆ. ರಾಹುಲ್ ದ್ರಾವಿಡ್ ಖ್ಯಾತಿಯ ಸಂಪತ್ ಕೋಟ್ಯಾನ್ ಅವರು ಸ್ಟ್ರೈಕರ್ ಅಲ್ಲಿ ಇರುವ ತನಕ ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ ಯಾವುದೇ ಅಪಾಯವಿಲ್ಲ ಎಂಬ ಸೂಚನೆ ಕಾಣ್ತಾ ಇದೆ. ಪ್ರಥಮ ಓವರ್ನ ಪ್ರಥಮ ಎಸೆತದಲ್ಲಿ 1 ರನ್ ಅನ್ನು ದ್ವಿತೀಯ ಎಸೆತ ಯುವ ಬೌಲರ್ ಮೋಕ್ಷಿತ್ ಅವರಿಂದ ಅಲ್ಲಿ ರನ್ ಔಟ್ ಆಗೋ ಚಾನ್ಸ್. ರನ್ ಔಟ್ ಮೂಲಕ ಪ್ರಥಮ ಆಘಾತಗೊಂಡಿದೆ ರಾಯಲ್ ಚಾಲೆಂಜರ್ಸ್ ತಂಡ. ಉತ್ತಮ ಲಯದಲ್ಲಿ ಇರುವಂತೆ ಕಂಡು ಬಂದಂತಹ ಸಂಪತ್ ಕೋಟೆನ್ ಅವರ ವಿಕೆಟ್ ನೊಂದಿಗೆ ಪ್ರಥಮ ಆಘಾತ ರಾಯಲ್ ಚಾಲೆಂಜರ್ಸ್ ತಂಡ. ಉತ್ತಮವಾದಂತಹ ಕೀಪಿಂಗ್ ಪ್ರದರ್ಶನ ಕಾಣ್ತಾ ಇದೆ ವಾರಿಯರ್ಸ್ ತಂಡದ ಕಡೆಯಿಂದ. ಪ್ರಥಮ ಆಘಾತದೊಂದಿಗೆ ಪ್ರಥಮ ವಿಕೆಟ್ ಕಳೆದುಕೊಂಡಿದೆ ರಾಯಲ್ ಚಾಲೆಂಜರ್ಸ್ ತಂಡ.
ಮತ್ತೋರ್ವ ಅನುಭವಿ ಬ್ಯಾಟ್ಸ್ಮನ್ ಪ್ರಶಾಂತ್. ಈ ಕ್ರೀಡಾಂಗಣದಲ್ಲಿ 6 ಬಾಲಿಗೆ 6 ಸಿಕ್ಸರ್ ಅನ್ನು ಬಾರಿಸಿ ದಾಖಲೆ ಬರೆದಂತಹ ಪ್ರಶಾಂತ್ ಅವರು ಸಂಪತ್ ಕೋಟೆನ್ ಅವರ ಪ್ರಥಮ ವಿಕೆಟ್ ಬಳಿಕ ಕೌಶಲ್ ಅವರನ್ನು ಸೇರಿಕೊಂಡಿದ್ದಾರೆ. ನಾಲ್ಕನೇ ಸೆತ ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ, ಯಾವುದೇ ರನ್ ಇಲ್ಲ. ನಾಲ್ಕನೇ ಸೆತ ಪ್ರಥಮವನ್ನ ನಾಲ್ಕನೇ ಸೆತ ಪ್ರಶಾಂತ್ ಅವರಿಗೆ ಉತ್ತಮವಾದಂತಹ ಬೌಲಿಂಗ್ ದಾಳಿ, ಅಷ್ಟೇ ಉತ್ತಮವಾದಂತಹ ಕೀಪಿಂಗ್ ಪ್ರದರ್ಶನ ಕೂಡ ವಾರಿಯರ್ಸ್ ಕಡೆಯಿಂದ, ಯಾವುದೇ ಅಪಾಯ ಇಲ್ಲ. ಐದನೇ ಸೆತ ಕ್ಯಾಚ್ ಆಗುವ ಚಾನ್ಸ್ ತಪ್ಪಿಸಿಕೊಂಡಿದ್ದಲ್ಲಿ 1+1 2 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 3. 5 ಎಸೆತಗಳಲ್ಲಿ ಕೇವಲ 3 ರನ್ ಅನ್ನು ಬಿಟ್ಟುಕೊಟ್ಟಿದೆ ತುಳುನಾಡು ವಾರಿಯರ್ಸ್ ತಂಡ. ಪ್ರಥಮ ಓವರ್ನ ಕೊನೆ ಸೆತ ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ ಮೋಕ್ಷಿತ್ ಕಡೆಯಿಂದ. ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 3. ಇನ್ನುಳಿದಂತೆ 18 ಎಸೆತಗಳ ಮುಂದೆ 18 ರನ್ನಿನ ಅವಶ್ಯಕತೆ. 18 ಎಸೆತಗಳ ಮುಂದೆ 18 ರನ್ನಿನ ಅವಶ್ಯಕತೆ. ಸರಾಸರಿ 6 ರಂತೆ ರನ್ ಬಾರಿಸುವಂತಹ ಅವಶ್ಯಕತೆ ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ. ಇಂದಿನ ಪಡ್ಪು ಪ್ರೀಮಿಯರ್ ಲೀಗ್ 2026ರ ಈ ಕ್ರೀಡಾಕೂಟಕ್ಕೆ ಶಿಲ್ಪಾ ಸಜಿತ್ ರಾಜ್ ಇವರು ಆಗಮಿಸಿದ್ದಾರೆ. ಅವರನ್ನು ಪಡ್ಪು ಪ್ರೀಮಿಯರ್ ಲೀಗ್ 2026ರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರು ವೇದಿಕೆಗೆ ಆಗಮಿಸಬೇಕು. ಇವರಿಗೆ ಮೋನಿಶಾ ಪ್ರಮೋದ್ ಇವರು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪಡ್ಪು ಪ್ರೀಮಿಯರ್ ಲೀಗ್ 2026ಕ್ಕೆ ದೊಡ್ಡ ಮಟ್ಟದಲ್ಲಿ ಸಹಕಾರ ಮಾಡಿದಂತಹ ಸಜಿತ್ ರಾಜ್, ಶಿಲ್ಪಾ ಸಜಿತ್ ರಾಜ್ ಇವರು ನಮ್ಮೊಂದಿಗಿದ್ದಾರೆ. ಇವರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಅಲ್ಲಿ ರನ್ ಔಟ್ ಆಗುವಂತಹ ಚಾನ್ಸ್, ಯಾವುದೇ ಅಪಾಯ ಇಲ್ಲ. 1 ರನ್ನಿನ ಸೇರ್ಪಡೆ, ತಂಡದ ಮೊತ್ತ 4. ದ್ವಿತೀಯ ಎಸೆತ ಹಿತೇಶ್ ಅವರಿಂದ ಪ್ರಶಾಂತ್ ಅವರಿಗೆ 1 ರನ್ನಿನ ಸೇರ್ಪಡೆ. ರಕ್ಷಣಾತ್ಮಕವಾದಂತಹ ಆಟದ ಪ್ರದರ್ಶನ ಕಾಣ್ತಾ ಇದೆ. ಉಮೇಶ್ ಅವರಿಂದ ಅಲ್ಲಿ ಕಳಪೆ ಫೀಲ್ಡಿಂಗ್ ಪ್ರದರ್ಶನ ಮೂಲಕ 1 ರನ್ ಅನ್ನು ಬಿಟ್ಟುಕೊಟ್ಟಿದ್ದಾರೆ. ತಂಡದ ಮೊತ್ತ 5. ತೃತೀಯ ಎಸೆತ ಉತ್ತಮವಾದ ಬೌಲಿಂಗ್ ದಾಳಿ, ಕಳಪೆ ಕೀಪಿಂಗ್ ಮೂಲಕ 1 ರನ್ ಬೈಸ್ ಮೂಲಕ ಬಿಟ್ಟುಕೊಟ್ಟಿದೆ ವಾರಿಯರ್ಸ್ ತಂಡ. ಉತ್ತಮವಾದಂತಹ ಬೌಲಿಂಗ್ ಲಯ ಕಾಣ್ತಾ ಇದೆ ವಾರಿಯರ್ಸ್ ಕಡೆಯಿಂದ. 4ನೇ ಎಸೆತ ಹಿತೇಶ್ ಅವರ 4ನೇ ಎಸೆತ, ಅಲ್ಲಿ 1 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 7. 5ನೇ ಎಸೆತ ಕಳಪೆ ಫೀಲ್ಡಿಂಗ್ ಪ್ರದರ್ಶನ ಕಾಣ್ತಾ ಇದೆ ವಾರಿಯರ್ಸ್ ಕಡೆಯಿಂದ. ಮತ್ತೊಂದು ರನ್ನಿನ ಸೇರ್ಪಡೆ. ಕೊನೆ ಎಸೆತ ಉತ್ತಮ ಲಯದೊಂದಿಗೆ ಬೌಲಿಂಗ್ ಕಾಣ್ತಾ ಇದ್ರು ತಂಡದ. ಕಳಪೆ ಫೀಲ್ಡಿಂಗ್ ಮೂಲಕ 2-3 ರನ್ ಅನ್ನು ಬಿಟ್ಟುಕೊಟ್ಟಿದೆ ವಾರಿಯರ್ಸ್ ತಂಡ. ಅಲ್ಲಿ ಮತ್ತೊಂದು ರನ್ನಿನ ಸೇರ್ಪಡೆ ಬ್ಯಾಟ್ ಮೂಲಕ 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 8. ದ್ವಿತೀಯ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 9.
12 ಎಸೆತಗಳಲ್ಲಿ 9 ರನ್ ಅನ್ನಷ್ಟೇ ಗಳಿಸಲು ಶಕ್ತ ಆಗಿದೆ ರಾಯಲ್ ಚಾಲೆಂಜರ್ಸ್ ತಂಡ. ಇನ್ನುಳಿದಂತೆ 12 ಎಸೆತಗಳಲ್ಲಿ 12 ರನ್ನಿನ ಅವಶ್ಯಕತೆ. ಹನ್ನೆರಡು ಎಸೆತಗಳಲ್ಲಿ 12 ರನ್ನನ್ನು ಬಾರಿಸುವಂತಹ ಅವಶ್ಯಕತೆ ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ. ಸರಾಸರಿ 6 ರನ್ನಿನ ಗುರಿ ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ. ಸ್ಟ್ರೈಕರ್ ಅಲ್ಲಿ ಯುವ ಆಟಗಾರ ಕೌಶಿಲ್, ಅದೇ ರೀತಿ ಮತ್ತೋರ್ವ ಅನುಭವಿ ಆಟಗಾರ ಪ್ರಶಾಂತ್. ಕಾದ್ ನೋಡ್ಬೇಕಾಗಿದೆ. 12 ಎಸೆತಗಳಲ್ಲಿ 12 ರನ್ನ ಗಳಿಸುವಂತಹ ಅವಶ್ಯಕತೆ. ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ. 1 ರನ್ ಅನ್ನು ಬಿಟ್ಟುಕೊಟ್ಟಿದೆ ತಂಡಕ್ಕೆ. 11 ರನ್ ಅವಶ್ಯಕತೆ 11 ಎಸೆತಗಳ ಮುಂದೆ. ದ್ವಿತೀಯ ಎಸೆತ ರಕ್ಷಣಾತ್ಮಕವಾದಂತಹ ಆಟ. ಮತ್ತೊಂದು ರನ್ನಿನ ಸೇರ್ಪಡೆ. 10 ಎಸೆತಗಳಲ್ಲಿ 10 ರನ್ನಿನ ಅವಶ್ಯಕತೆ ಕಾಣ್ತಾ ಇದೆ ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ. ತೃತೀಯ ಎಸೆತ ಮತ್ತೊಮ್ಮೆ ಮತ್ತೊಂದು ರನ್ನಿನ ಸೇರ್ಪಡೆ. ತಂಡಕ್ಕೆ ಆಸರೆ ಆಗ್ತಿದ್ದಾರೆ ಕೌಶಿಲ್ ಮತ್ತು ಪ್ರಶಾಂತ್. 9 ಎಸೆತಗಳ ಮುಂದೆ 9 ರನ್ನಿನ ಅವಶ್ಯಕತೆ. ಮತ್ತೊಮ್ಮೆ ಭರ್ಜರಿಯಾಗಿ ಬೀಸಲು ಹೋಗಿ ಅಲ್ಲಿ ಕ್ಯಾಚ್ ಡ್ರಾಪ್ ಮೂಲಕ ಮತ್ತೊಂದು ರನ್ ಅನ್ನು ಬಿಟ್ಟುಕೊಟ್ಟಿದೆ ತುಳುನಾಡು ವಾರಿಯರ್ಸ್ ತಂಡ. ತನ್ನ ಕಳಪೆ ಪ್ರದರ್ಶನ ಮುಳುವಾಗ್ತಾ ಇದೆ ಅಂತ ಕಾದ್ ನೋಡ್ಬೇಕಾಗಿದೆ ತುಳುನಾಡು ವಾರಿಯರ್ಸ್ ತಂಡಕ್ಕೆ. 5ನೇ ಎಸೆತ ಅಲ್ಲಿ ಭರ್ಜರಿಯಾಗಿ ಬೀಸಲು ಹೋಗಿ ಲೈನ್ ಅಂಪೈರ್ ಸಿಕ್ಸರ್. 6 ರನ್ನಿನ ಮೂಲಕ ತಂಡಕ್ಕೆ 6 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 19. ಕಳಪೆ ಫೀಲ್ಡಿಂಗ್ ಪ್ರದರ್ಶನ ತುಳುನಾಡು ವಾರಿಯರ್ಸ್ ಕಡೆಯಿಂದ. ಸ್ಟಂಪ್ ಔಟ್ ಮೂಲಕ ಮತ್ತೊಂದು ಆಘಾತ, ಅಗಲ ಎಸೆತ ಘೋಷಣೆ ಕಾಣ್ತಾ ಇದೆ ಅಂಪೈರ್ ಅವರಿಂದ. 1 ರನ್ನಿನ ಅವಶ್ಯಕತೆ. 7 ಎಸೆತಗಳ ಮುಂದೆ ಕೇವಲ 1 ರನ್ ಅನ್ನು ತೆಗೆಯುವಂತ ಸವಾಲು, ಸುಲಭ ಸವಾಲು ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ. ಮುಂದಿನ ಪಂದ್ಯ ರಾಯಲ್ ಸ್ಟ್ರೈಕರ್ಸ್ ಮತ್ತು ಪಡ್ಪು ಗ್ಲಾಡಿಯೇಟರ್ಸ್ ತಂಡದ ನಡುವೆ ನಡೆಯಲಿಕ್ಕಿದೆ. ಈಗಾಗಲೇ ರಾಯಲ್ ಸ್ಟ್ರೈಕರ್ಸ್ ತಂಡ ಟಾಸ್ ಅನ್ನು ಗೆದ್ದು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿದೆ. ಆದಷ್ಟು ಬೇಗ ಫೀಲ್ಡಿಂಗ್ ತಯಾರಾಗಿರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅಲ್ಲಿ ರಾಯಲ್ ಚಾಲೆಂಜರ್ಸ್ ತಂಡ ಜಯಶಾಲಿಯಾಗಿದೆ. ಈ ಮೂಲಕ ತಂಡ 2 ಅಂಕಗಳನ್ನು ಗಳಿಸಿಕೊಂಡಿದೆ. ಇದೀಗ ರಾಯಲ್ ಸ್ಟ್ರೈಕರ್ಸ್ ತಂಡ ಮತ್ತು ಗ್ಲಾಡಿಯೇಟರ್ಸ್ ತಂಡದ ನಡುವೆ ನಡೆಯುವಂತಹ ಕ್ರೀಡಾಕೂಟ. ಈ ಪಂದ್ಯದ ಆದಷ್ಟು ಬೇಗ ರಾಯಲ್ ಸ್ಟ್ರೈಕರ್ಸ್ ತಂಡದ ಆಟಗಾರರು ಫೀಲ್ಡಿಂಗ್ ಅನ್ನು ಸಜ್ಜುಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ರಾಯಲ್ ಚಾಲೆಂಜರ್ಸ್ ಮತ್ತು ತುಳುನಾಡು ವಾರಿಯರ್ಸ್ ತಂಡದ ನಡುವೆ ನಡೆದಂತಹ ಈ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಕೌಶಿಲ್. ರಾಯಲ್ ಚಾಲೆಂಜರ್ಸ್ ತಂಡದ ಕೌಶಿಲ್ 3 ವಿಕೆಟ್ ಮತ್ತು 1 ವಿಕೆಟ್ ಮತ್ತು
11 ರನ್ ಅನ್ನು ಗಳಿಸಿದಂತ ಕೌಶಿಲ್ ಅವರು ವೇದಿಕೆ ಬರಬೇಕು. ಇವರಿಗೆ ಉಮೇಶ್ ಪೂಜಾರಿ ಪೇರ್ಲಬೈಲ್ ಇವರು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ರಾಯಲ್ ಚಾಲೆಂಜರ್ಸ್ ಮತ್ತು ತುಳುನಾಡು ವಾರಿಯರ್ಸ್ ತಂಡದ ನಡುವೆ ನಡೆದಂತಹ ಈ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಕೌಶಿಲ್ ಪೇರ್ಲಬೈಲ್. ರಾಯಲ್ ಸ್ಟ್ರೈಕರ್ಸ್ ವಿರುದ್ಧವಾಗಿ ಪಟ್ಪು ಗ್ಲಾಡಿಯೇಟರ್ಸ್ ವಿರುದ್ಧವಾಗಿ ರಾಯಲ್ ಸ್ಟ್ರೈಕರ್ಸ್ ಎರಡು ತಂಡಗಳ ಬಲಿಷ್ಠ ಆಟವಾಗಿ ಈ ಬಾರಿ ಎಸ್ತುಗಾರಿಕೆಯಲ್ಲಿ ನೋಡಿ. ಹಲೋ ಪಡ್ಪು ಪ್ರೀಮಿಯರ್ ಲೀಗ್ 2026ರ ದ್ವಿತೀಯ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ದ್ವಿತೀಯ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ರಾಯಲ್ ಸ್ಟ್ರೈಕರ್ಸ್ ಪಡ್ಪು ವಿರುದ್ಧವಾಗಿ ಪಡ್ಪು ಗ್ಲಾಡಿಯರ್ಸ್ ತಂಡಗಳ ನಡುವೆ ದ್ವಿತೀಯ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ದಾಂಡುಗಾರರ ಆಗಮನ ಕಾಣಸಿಗ್ತಾ ಇದೆ. ಆರಂಭಿಕರಾಗಿ ಸ್ಟ್ರೈಕರ್ ವಿಭಾಗದಲ್ಲಂತೂ ಶಬೀರ್ ಎಂಬ ನಾಮ ಕೇಳಿ ಬರ್ತಾ ಇದೆ. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಸಂತೋಷ್ ಬಂಟ್ವಾಲ್ ರವರ ಕ್ಯಾಪ್ ಅನ್ನು ಧರಿಸಿರುವಂತ ವಿನೋದ್ ಬೊಲ್ಲಾರಿ ಅವರು ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಎಸ್ತಗಾರಿಕೆ ವಿಭಾಗದಲ್ಲಂತೂ ಆರಂಭಿಕ ಓವರ್ ಅನ್ನು ಎಸೆಯಲು ಎಸ್ತಗಾರ ವಿಕ್ಕಿರವರು ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ಎಸ್ ತಿರುಪುಗಾರರೇ, ಪ್ರಥಮ ಇನ್ನಿಂಗ್ಸ್ ಅನ್ನು ಆರಂಭಿಸಿ ಪ್ರಥಮ ಇನ್ನಿಂಗ್ಸಿನ ಪ್ರಥಮ ಓವರಿನ ಪ್ರಥಮ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಆರಂಭಿಕ ದಾಳಿಯಲ್ಲಂತೂ ವಿಕ್ಕಿರವರು ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ದಾಂಡುಗಾರಿಕೆ ಭಾಗದಲ್ಲಂತೂ ಆರಂಭಿಕನಾಗಿ ಸ್ಟ್ರೈಕರ್ ವಿಭಾಗದಲ್ಲಿ ಸಬೀರ್ ರವರು ಸ್ಟ್ರೈಕರ್ ವಿಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಎಸೆಬೇಕಾಗಿದೆ ಪ್ರಥಮ ಇನ್ನಿಂಗ್ಸಿನ ಪ್ರಥಮ ಓವರ್ ಅನ್ನು. ಪ್ರಥಮ ದಾಳಿ ಸೊಗಸಾದ ದಾಳಿಯಾಗಿತ್ತು, ನಿಧಾನಗತಿಯ ಚೆಂಡಾಗಿತ್ತು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ದ್ವಿತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ವಿಕ್ಕಿ ತನ್ಕುಡಿದ ದ್ವಿತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ದಾಂಡುಗಾರಿಕೆ ಭಾಗದಲ್ಲಂತೂ ಶಬೀರ್ ಶರವೇಗದ ದಾಳಿಯಾಗಿತ್ತು. ಶರವೇಗದ ದಾಳಿ ಇದು ದಾಂಡಿಗನನ್ನು ವಂಚಿಸುವಲ್ಲಿ ಯಶಸ್ವಿಯಾಗ್ತಾ ಇದೆ. ಅವಲಿ ಚೆಂಡುಗಳು ಚುಕ್ಕಿ ಆಗ್ತಾ ಇದೆ. ತೃತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ವಿಕ್ಕಿ ತನ್ಕುಡಿದ ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಜಾಣ್ಮೆಯ ಹೊಡೆತವಿದು ಒಂಟಿ ಸಂಪೂರ್ಣಗೊಳ್ತಾ ಇದೆ. ಅವಳಿಗಾಗಿ ಓಡಾಟವಿತ್ತು. ಅವಲಿ ಓಟಗಳು ಕೂಡ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 2 ಓಟಗಳು ಜಮೆಗೊಳ್ತಾ ಇದೆ. ಪ್ರಥಮ ಓವರಿನ 3 ಚೆಂಡುಗಳು ಮುಕ್ತಾಯದತ್ತ. ಚತುರ್ಥನೇ ದಾಳಿ ಒನ್ ಟಾಪ್ ಚೆಂಡಾಗಿತ್ತು. ನೇರ ಗುಟ್ಟವನ್ನು ಸ್ಪರ್ಶಿಸ್ತಾ ಇದೆ. ಆಧಾರ ಸ್ತಂಭ ಸಬೀರ್ ಅವರ ನಿರ್ಗಮನ ಕಾಣಸಿಗ್ತಾ ಇದೆ. ಇಲ್ಲಿ ಖಾತೆಯಲ್ಲಂತೂ 2 ಓಟಗಳು ಜಮೆಗೊಂಡಿತ್ತು. ಅವರು ಜಾಗವನ್ನು ತುಂಬಲು ನಿಂತಿರುವ ದಾಂಡಿಗ ಸಂತೋಷ್ ರವರ ಆಗಮನ ಕಾಣಸಿಗ್ತಾ ಇದೆ.
ಎಸೆಯಬೇಕಾಗಿದೆ ಪ್ರಥಮ ಓವರಿನ ಪಂಚಮಣಿ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಮತ್ತೆ ಲಾಲಿಪಾಪ್ ಚೆಂಡಾಗಿತ್ತು, ಚುರುಕಿನ ಓಡಾಟ, ಒಂಟಿಯ ಸಂದರ್ಭ ಒಂಟಿ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 3 ಓಟಗಳು ಕಾಣಸಿಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ ತೀರ್ಪುಗಾರರೇ. ಅಂತಿಮ ದಾಳಿ ನಡೆಸಬೇಕಾಗಿದೆ ವಿಕ್ಕಿ. ಲಾಲಿಪಾಪ್ ಆಗಿ ಬಂದ ಚೆಂಡು ನೇರ ಗೂಟವನ್ನು ಸ್ಪರ್ಶಿಸ್ತಾ ಇದೆ. ವಿನೋದ್ ಪೊಲಾಡ್ರವರ ನಿರ್ಗಮನ ಕಾಣಸಿಗ್ತಾ ಇದೆ. ಇಲ್ಲಿ ಕಲಪೆ ಫಾರ್ಮ್ ನಲ್ಲಿ ಮುಂದರಿಸ್ತಾ ಇದ್ದಾರೆ. ಉತ್ತಮ ದಾಳಿ. ಪವರ್ ಪ್ಲೇ ವಿಭಾಗದಲ್ಲಂತೂ ಏಳಿ ಮಾಡಿಸಿದಂತೆ ಎಸೆತಗಾರ ತಾನೆಸೆದ 6 ಚೆಂಡುಗಳಲ್ಲಿ ಕೇವಲ 3 ಓಟವನ್ನು ಬಿಟ್ಟುಕೊಟ್ಟು 2 ಉದ್ದರೆಯನ್ನು ಪಡೆದುಕೊಂಡಿದ್ದಾರೆ. ಹಲೋ, ಹಲೋ. ಪ್ರಥಮ ಓವರ್ ಮುಕ್ತಾಯದ ಖಾತೆಯಲ್ಲಂತೂ 3 ಓಟಗಳು ಜಮೆಗೊಂಡಿದೆ. ದ್ವಿತೀಯ ಓವರ್ ಎಸೆಗಾರ ಪ್ರಮೋದ್ ರವರು ಚೆಂಡನ್ನು ಗೆದ್ದುಕೊಂಡಿದ್ದಾರೆ. ದಂಡಗರಿಗೆ ಭಾಗದಲ್ಲಂತೂ ನಾನ್ ಸ್ಟ್ರೈಕರ್ ಭಾಗದಲ್ಲಿ ನೂತನ ದಂಡಿಗಾರ ರೋಹನ್ ರವರ ಆಗಮನ ಕಾಣಸಿಗ್ತಾ ಇದೆ. ಪ್ರಥಮ ದಾಳಿ ಶರವೇಗದ ದಾಳಿಯಾಗಿದ್ದು, ಚುರುಕಿನ ಓಡಾಟ, ಒಂಟಿ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 4 ಓಟಗಳು ಜಮೆಗೊಂಡಿದೆ. ದ್ವಿತೀಯ ಓವರಿನ ಪ್ರಥಮ ಚೆಂಡು ಮುಕ್ತಾಯದತ್ತ ದ್ವಿತೀಯ ದಾಳಿಯನ್ನು ನಡೆಸಬೇಕಾಗಿದೆ. ಪ್ರಮೋದ್ ತನ್ಕುಡಿದ ದ್ವಿತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ನೆಲವನ್ನು ಕಚ್ಚಿ ಬಂದ ಚೆಂಡು ಮತ್ತೆ ಚುರುಕಿನ ಓಡಾಟವಿತ್ತು. ಯಾವುದೇ ಓಟವನ್ನು ಲಭಿಸ್ತಾ ಇಲ್ಲ. ಖಾತೆಯಲ್ಲಂತೂ 4 ಓಟಗಳು ಕಾಣಸಿಗ್ತಾ ಇದೆ. 2 ಚೆಂಡುಗಳು ಮುಕ್ತಾಯದತ್ತ. ತೃತೀಯ ದಾಳಿ ಮತ್ತೆ ಲಾಲಿಪಾಪ್ ಆಗಿ ಬಂದ ಚೆಂಡು, ಗಾಳಿಯಲ್ಲಿ ಚೆಂಡು, ಕ್ಯಾಚ್ ಔಟಿಗಾಗಿ ಅವಕಾಶವಿತ್ತು. ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 5 ಓಟಗಳು ಕಾಣಸಿಗ್ತಾ ಇದೆ. 3 ಚೆಂಡುಗಳು ಮುಕ್ತಾಯದತ್ತ. ಚತುರ್ಥನೇ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಪ್ರಮೋದ್ ತನ್ಕುಡಿದ 4ನೇ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಶರವೇಗದ ದಾಳಿಯಾಗಿದ್ದು, ಬಲವಾದ ಮನವಿಗೆ ತಕ್ಕ ಪುರಸ್ಕಾರ. ಮತ್ತೊಂದು ಉದ್ದರಿ ನಷ್ಟಗೊಳ್ತಾ ಇದೆ. ಸಂತೋಷ್ ರವರ ನಿರ್ಗಮನ ಕಾಣಸಿಗ್ತಾ ಇದೆ. ಇಲ್ಲಿ ಖಾತೆಯಲ್ಲಂತೂ 5ರಲ್ಲಿ ಸ್ಥಗಿತಗೊಳ್ತಾ ಇದೆ. ಇವರ ಜಾಗವನ್ನು ತುಂಬಲು ತಂಡದ ಮಾಲಕ ನೀಶೂರ್ ಅವರ ಆಗಮನ ಕಾಣಸಿಗ್ತಾ ಇದೆ. ಯಾವ ರೀತಿ ತಂಡವನ್ನು ಮುನ್ನಡೆಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ದ್ವಿತೀಯ ಓವರಿನ 4 ಚೆಂಡುಗಳು ಮುಕ್ತಾಯಗೊಂಡಿದೆ. ಪಂಚಮಣಿ ದಾಳಿಯನ್ನು ಎದುರಿಸಬೇಕಾಗಿದೆ ನೀಶು. ಒಂಟಪ್ಪಾಗಿ ಬಂದ ಚೆಂಡು ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಅವಳಿಗಾಗಿ ಓಡಾಟವಿತ್ತು, ಅವಳಿ ಓಟಗಳು ಕೂಡ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ ಕೊಂಚ ಮಟ್ಟಿನ ಏರಿಕೆ, 7ರತ್ತ ಜಮೆಗೊಳ್ತಾ ಇದೆ. 5 ಚೆಂಡುಗಳು ಮುಕ್ತಾಯದತ್ತ ಅಂತಿಮ ದಾಳಿಯನ್ನು ನಡೆಸಬೇಕಾಗಿದೆ. ಶರವೇಗದ ದಾಳಿಯಾಗಿತ್ತು. ಅಡ್ಡ ಚೆಂಡು ಎಂಬ ತೀರ್ಪು ಬರ್ತಾ ಇದೆ. ಖಾತೆಯಲ್ಲಂತೂ 8 ಓಟಗಳು ಜಮೆಗೊಳ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿದ ತೀರ್ಪುಗಾರ. ದ್ವಿತೀಯ ಓವರಿನ ಅಂತಿಮ ದಾಳಿಯಾಗಿತ್ತು. ಮತ್ತೆ ಅಡ್ಡ ಚೆಂಡು ತೀರ್ಪುಗಾರರ ಹಸ್ತ ಗಾಳಿಯಲ್ಲಿ ತೇಲ್ತಾ ಇದೆ. 1 ಅಂಕದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 9ರತ್ತ ಜಮೆಗೊಳ್ತಾ ಇದೆ. ಅಂತಿಮ ದಾಳಿ ನಡೆಸಿಕೊಡುತ್ತಾ ಶರವೇಗದ ದಾಳಿ. ಮತ್ತೆ ಅಡ್ಡ ಚೆಂಡು. ಖಾತೆಯಲ್ಲಂತೂ 10 ಓಟಗಳು ಕಾಣಸಿಗ್ತಾ ಇದೆ. ಅಂತಿಮ ದಾಳಿ. ಚೆಂಡು ಅದೇ ರಾಗ, ಅದೇ ತಾಳವನ್ನು ಕೇಳಿ ಬರ್ತಾ ಇದೆ. ಅಡ್ಡ ಚೆಂಡುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಖಾತೆಯಲ್ಲಂತೂ 11 ಓಟಗಳು ಕಾಣಸಿಗ್ತಾ ಇದೆ. ಅಂತಿಮ ದಾಳಿಯನ್ನು ನಡೆಸಬೇಕಾಗಿದೆ ಪ್ರಮೋದ್. ತನ್ಕುಡಿದ ಅಂತಿಮ ದಾಳಿ. ಲಾಲಿಪಾಪ್ ಚೆಂಡಾಗಿತ್ತು, ಗಾಳಿಯಲ್ಲಿ ಚೆಂಡು, ಕ್ಯಾಚ್ ಔಟಿಗಾಗಿ ಅವಕಾಶವನ್ನು ಕೈ ಚೆಲ್ತಾ ಇದ್ದಾರೆ. ನೋ ಬಾಲ್ ಎಂಬ ತೀರ್ಪು ಕೂಡ ಬರ್ತಾ ಇದೆ.
1+1 ಅವಳಿ ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 13 ಓಟಗಳು ಕಾಣಸಿಗ್ತಾ ಇದೆ. ಅಂತಿಮ ದಾಳಿ ಶರ ವೇಗದ ದಾಳಿಯಾಗಿತ್ತು. ನೇರ ಗೂಟವನ್ನು ಸ್ಪರ್ಶಿಸ್ತಾ ಇದೆ. ಎಸ್ ತೀರ್ಪುಗಾರರೇ, ತೃತೀಯ ಓವರನ್ನು ಆರಂಭಿಸಿ. ತೃತೀಯ ಓವರನ್ನು ಎಸೆಯುವ ರಮೀಸ್ ರವರ ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ಒನ್ ಟಾಪ್ ಆಗಿ ಬಂದ ಚೆಂಡು, ಅಡ್ಡ ಚೆಂಡು ಎಂಬ ತೀರ್ಪು ಬರ್ತಾ ಇದೆ. ಖಾತೆಯಲ್ಲಂತೂ 14 ಓಟಗಳು ಕಾಣಸಿಗ್ತಾ ಇದೆ. ಮತ್ತೆ ಲಾಲಿಪಾಪ್ ಚೆಂಡಾಗಿತ್ತು, ಅದೇ ರಾಗವನ್ನು ಕೇಳಿ ಬರ್ತಾ ಇದೆ. ಅಡ್ಡ ಚೆಂಡುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಖಾತೆಯಲ್ಲಂತೂ 15ರತ್ತ ಸಾಗಿ ಬರ್ತಾ ಇದೆ. ಎಸೆಬೇಕಾಗಿದೆ ಮತ್ತೆ ಪ್ರಥಮ ದಾಳಿ. ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಪ್ರಥಮ ಚೆಂಡು ಮುಕ್ತದ ಖಾತೆಯಲ್ಲಂತೂ 16 ಓಟಗಳು ಕಾಣಸಿಗ್ತಾ ಇದೆ. ದ್ವಿತೀಯ ದಾಳಿ ನಡೆಸಬೇಕಾಗಿದೆ. ರಮೀಸ್ ತನ್ಕುಡಿದ ದ್ವಿತೀಯ ದಾಳಿ ನಡೆಸಬೇಕಾಗಿದೆ. ಶರವೇಗದ ದಾಳಿಯಾಗಿತ್ತು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ದಂಡಿಸುವಲ್ಲಿ ವೈಫಲ್ಯ ಕಾಣಸಿಗ್ತಾ ಇದೆ. ದ್ವಿತೀಯ ದಾಳಿ ಮತ್ತೆ ಅಡ್ಡ ಚೆಂಡು. ಖಾತೆಯಲ್ಲಂತೂ 17 ಓಟಗಳು ಕಾಣಸಿಗ್ತಾ ಇದೆ. ತೃತೀಯ ದಾಳಿಯನ್ನು ನಡೆಸಬೇಕಾಗಿದೆ. ಒಂಟಿ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 18 ಓಟಗಳು ಕಾಣಸಿಗ್ತಾ ಇದೆ. ಚತುರ್ಥನೇ ದಾಳಿ ನಡೆಸಬೇಕಾಗಿದೆ. ರಮೀಸ್ ತನ್ಕುರಿದ 4ನೇ ದಾಳಿಯನ್ನು ನಡೆಸಬೇಕಾಗಿದೆ. ಎದುರಿಸಲು ನಿಶು. ಬಲವಾದ ಹೊಡೆತವಾಗಿತ್ತು, ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕೂಡ. ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. 4 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಪಂಚಮನೇ ದಾಳಿಯನ್ನು ನಡೆಸಬೇಕಾಗಿದೆ. ರಮೀಸ್ ತನ್ಕುರಿದ 5ನೇ ದಾಳಿಯನ್ನು ನಡೆಸಬೇಕಾಗಿದೆ. ಎದುರಿಸಲು ನಿಶು ತಂಡದ ಮಾಲಕ ಯಾವ ರೀತಿ ತಂಡವನ್ನು ಮುನ್ನಡೆಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಪಂಚಮಿ ದಾಳಿ ಶರವೇಗದ ಹೊಡೆತವಾಗಿತ್ತು. ಶರವೇಗದ ಹೊಡೆತ ನೇರ ವಿಶ್ವರವರ ಕೈಯಲ್ಲಿ ಸೇರಿಕೊಳ್ತಾ ಇದೆ. ತಂಡದ ಮಾಲಕನ ನಿರ್ಗಮನ ಕಾಣಸಿಗ್ತಾ ಇದೆ. ಇಲ್ಲಿ ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ತೀರ್ಪುಗಾರರೇ, ಎಸ್ ಅಂತಿಮ ದಾಳಿ ಶರವೇಗದ ದಾಳಿ ಆಗಿತ್ತು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ ಮುಖೇನ. ತೃತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 18 ಓಟಗಳು ಕಾಣಸಿಗ್ತಾ ಇದೆ. ಅಂತಿಮ 1 ಓವರ್ ಬಾಕಿ ಉಳಿತಾ ಇದೆ. ಪ್ರಥಮ ಇನ್ನಿಂಗ್ಸಿನ ಅಂತಿಮ 1 ಓವರ್ ಬಾಕಿ ಉಳಿತಾ ಇದೆ. ಖಾತೆಯಲ್ಲಿ 18 ಓಟಗಳು ಕಾಣಸಿಗ್ತಾ ಇದೆ. ವಿಶ್ವ ಅಂತಿಮ ಓವರ್ನೆಸಲು ವಿಶ್ವರವರು ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ನಿಧಾನಗತಿಯ ಚೆಂಡಾಗಿತ್ತು. ಶರವೇಗದ ಹೊಡೆತ ಕೂಡ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಕಳೆದ APL ಟೂರ್ನಮೆಂಟಿನ ಪರ್ಪಲ್ ಕ್ಯಾಪ್ ಹೋಲ್ಡರ್ ವಿಶ್ವರವರು ಇದೀಗ ಎಸ್ತಗಾರಿಕೆ ಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ.
ದ್ವಿತೀಯ ದಾಳಿ ನಡೆಸಬೇಕಾಗಿದೆ. ವಿಶ್ವನಾಥನ್ ಕುಡಿದ ಎರಡನೇ ದಾಳಿಯನ್ನು ನಡೆಸಬೇಕಾಗಿದೆ. ದಿಸಲು ಬಲವಾದ ಹೊಡೆತವಾಗಿದ್ದು, ಬಲವಾದ ಹೊಡೆತ, ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ ಪುಟಾಣಿ ಆಟಗಾರ ವಿವಿನ್. ಬೇಕಾಗಿದೆ ತೃತೀಯ ದಾಳಿ. ಫುಲ್ ಟಾಸ್ ಆಗಿ ಬಂದ ಚೆಂಡು ಒಂಟಿಯ ಓಟವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 21 ಓಟಗಳು ಕಾಣಸಿಗ್ತಾ ಇದೆ. ತೃತೀಯ ದಾಳಿ ನಡೆಸಬೇಕಾಗಿದೆ. ವಿಶ್ವನಾಥನ್ ಕುಡಿದ ಮೂರನೆಯ ದಾಳಿಯನ್ನು ನಡೆಸಬೇಕಾಗಿದೆ. ಶರವೇಗದ ಹೊಡೆತವಾಗಿತ್ತು, ಗಾಳಿಯಲ್ಲಿ ಚೆಂಡು ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಬೇಕಾಗಿದೆ ಪಂಚಮಣಿ ದಾಳಿ. ಚುರುಕಿನ ಓಡಾಟವಾಗಿತ್ತು. ಓಡಾಟದಲ್ಲಿ ಕೊಂಚ ಮಟ್ಟಿನ ಗಲಿಬಿಲಿ. ವೈಡ್ ಮುಖೇನ ರನ್ಔಟ್ಗೆ ಬಲಿಯಾಗ್ತಾ ಇದ್ದಾರೆ. ಮುಖೇನ ಖಾತೆಯಲ್ಲಂತೂ 23 ಸಾಗಿ ಬರ್ತಾ ಇದೆ. ನೂತನ ದಾಂಡಿಗರ ಜೆರ್ಸಿ ನಂಬರ್ 46 ಆಟಗಾರ ನಿಖೇತ್ ರವರ ಆಗಮನ ಕಾಣಸಿಗ್ತಾ ಇದೆ. ಪಂಚಮಣಿ ದಾಳಿಯಾಗಿತ್ತು. ಶರವೇಗದ ಹೊಡೆತವಾಗಿತ್ತು. ಗಾಳಿಯಲ್ಲಿ ಚೆಂಡು ನೇರ ನೇರ ರಾಜು ರವರ ಕೈಯಲ್ಲಿ ಸೇರಿಕೊಳ್ತಾ ಇದೆ. ಎಸ್, ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ತೀರ್ಪುಗಾರ್ರೆ. ಅಂತಿಮ ದಾಳಿ ಪ್ರಥಮ ಇನ್ನಿಂಗ್ಸಿನ ಅಂತಿಮ ದಾಳಿಯಾಗಿತ್ತು. ನೇರ ಗೂಟವನ್ನು ಸ್ಪರ್ಶಿಸ್ತಾ ಇದೆ. ಈ ಮುಖೇನ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದ ಖಾತೆಯಲ್ಲಂತೂ 23 ಓಟಗಳು ಕಾಣಸಿಗ್ತಾ ಇದೆ. ಎದುರಾಳಿ ತಂಡಕ್ಕೆ 24 ಚೆಂಡುಗಳ ಮುಂದೆ 24 ಗುರಿ. ಮುಂದಿನ ಪಂದ್ಯಕೂಟಕ್ಕೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೀನಿ. ಪಡ್ಪು ಗ್ಲಾಡಿಯೇಟರ್ಸ್ ವಿರುದ್ಧವಾಗಿ ರಾಯಲ್ ಚಾಲೆಂಜರ್ಸ್ ಪಡ್ಪು. ಈ ತಂಡದ ಆಟಗಾರರು ನನ್ನ ಚಿಮ್ಮಿಗೆಯಾಗಿ ಆದಷ್ಟು ಬೇಗ ವೇದಿಕೆ ಬಳಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಅದೇ ರೀತಿ ಈ ಪಂದ್ಯಕೂಟಕ್ಕೆ ನವ್ಯ ಅದೇ ರೀತಿ ಶ್ರುತಿ ಅವರ ಆಗಮನ ಕಾಣಸಿಗ್ತಾ ಇದೆ. ತಮ್ಮನ್ನು ಕೂಡ ಪಡ್ಪು ಪ್ರೀಮಿಯರ್ ಲೀಗ್ 2026 ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೀನಿ. ಪಡ್ಪು ಪ್ರೀಮಿಯರ್ ಲೀಗ್ 2026 ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಹೇಮಲತಾ ಜಿ ಪೂಜಾರಿ. ಇವರು ವೇದಿಕೆ ಕಡೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇವರಿಗೆ ಸುಮನ ಇವರು ಶಾಲ್ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹೇಮಲತಾ ಜಿ ಪೂಜಾರಿ ಅವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಅದೇ ರೀತಿ ಆಶೀರ್ವಾದ್ ಮಹಿಳಾ ಸೇವಾ ಸಂಘದ ಕಾರ್ಯದರ್ಶಿಯಾದಂತಹ ಶ್ರುತಿ ರಾಕೇಶ್ ಇವರು ಕೂಡ ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಇವರು ಕೂಡ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. 24 ಎಸ್ತುಗಳ ಮುಂದೆ ಕೇವಲ ಬೇಕಾಗಿದೆ 24 ಓಟಗಳು. ಎಸ್ತುಗಾರಿಕೆ ಪಕ್ಕದಲ್ಲಿ ನೋಡಿ ಶ್ರುತಿ ಅವರಿಗೆ ಶೋಭಾ ಇವರು ಶಾಲು ಹಾಕಿ ಸ್ವಾಗತ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಹೇಮಲತಾ ಜಿ ಪೂಜಾರಿ, ಅದೇ ರೀತಿ ಆಶೀರ್ವಾದ್ ಸೇವಾ ಸಂಘದ ಮಹಿಳಾ ಸಂಘದ ಕಾರ್ಯದರ್ಶಿಯಾದಂತಹ ಶ್ರುತಿ ರಾಕೇಶ್ ಅವರಿಗೆ ಪಡ್ಪು ಪ್ರೀಮಿಯರ್ ಲೀಗ್ 2026ಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪಡ್ಪು ಸ್ಟ್ರೈಕರ್ಸ್ ತಂಡದ ಆಟಗಾರ ವಿಕೀಲ್ ಅವರ ಆಗಮನವಾಗಿದೆ. ಉರುವ ಮೈದಾನದಲ್ಲಿ ಎಂತೂ ಮೂಲೆ ಮೂಲೆಗೆ ಸಿಕ್ಸರ್ ಅನ್ನು ಬಾರಿಸಿದಂತಹ ವಿಕೀಲ್ ಈ ಬಾರಿ ಪಡ್ಪು ಮೈದಾನದಲ್ಲಿ ಸ್ಟ್ರೈಕಿಂಗ್ ಪಾಯಿಂಟ್ನಲ್ಲಿ ಕಚ್ಚಿ ನಿಂತಿದ್ದಾರೆ. ವಿಕೀಲ್ ಹಾಗೂ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ತಂಡದ ಐಕಾನ್ ಪ್ರಮೋದ್ನವರ ಆಗಮನ ಕಾಣಿಸುತ್ತಿದೆ. ಎಸ್ತುಗಾರಿಕೆ ಪಕ್ಕದಲ್ಲಿ ನೋಡಿ ಪಡ್ಪು ಗ್ಲಾಡಿಯೇಟರ್ಸ್ ತಂಡದ ಐಕಾನ್ ಸಂತೋಷ್ನವರ ಆಗಮನವಾಗಿದೆ. ತಂಕೂಟದ ಪ್ರಥಮ ಇಸ್ತವನ್ನು ಎಸೆಯಲಿಕ್ಕೆ ಬರುವಂತಹ ಸಂತೋಷ್
ಸಂತೋಷ್ ತನ್ನ ದ್ವಿತೀಯ ಎಸ್ತವನ್ನು ಎಸೆಯಲಿಕ್ಕೆ ಬರುತ್ತಿದ್ದಾರೆ. ಲಾಲಿಪಾಪ್ ಚೆಂಡಾಗಿತ್ತು, ದಂಡಿಸಿದ್ರು ನೋಡಿ. ಒಂಡಿ ಸಂತೋಷ್ ಸಂಕುಟದ ತೃತೀಯ ಎಸ್ತವನ್ನು ಎಸೆಯಲಿಕ್ಕೆ ಬರುತ್ತಿದ್ದಾರೆ. ನೆಲೆ ಕಚ್ಚಿ ಬಂದದ ಚೆಂಡು ಸೀದಾ ಸೀದಾ ಬೌಂಡ್ರಿ ಲಭಿಸ್ತಾ ಇದೆ, ಬೌಂಡ್ರಿ ಲಭಿಸ್ತಾ ಇದೆ. ದ್ಯಾಟ್ಸ್ ಅ ವಿಕೇಲ್. ಈ ಮೈದಾನದಲ್ಲಂತೂ ಸಿಕ್ಸರ್ ಅನ್ನು ಬಾರಿಸಿದಂತಹ ವಿಕೇಲ್. ಈ ಬಾರಿ ಸ್ಟ್ರೈಕಿಂಗ್ ನಲ್ಲಿ ಕಚ್ಚಿ ನಿಂತಿದ್ದಾರೆ ವಿಕೇಲ್. ಸಂತೋಷ್ ಸಂಕುಟದ ನಾಲ್ಕನೇ ಎಸ್ತವನ್ನು ದಂಡಿಸಿದ್ರು ನೋಡಿ, ದಂಡಿಸಿದ್ರು ನೋಡಿ. ದ್ಯಾಟ್ಸ್ ಅಂಡ್ ಬೌಂಡ್ರಿ, ದ್ಯಾಟ್ಸ್ ಅಂಡ್ ಬೌಂಡ್ರಿ, ದ್ಯಾಟ್ಸ್ ಅ ವಿಕೇಲ್ ಹೂ ಕ್ಯಾನ್ ಬಿ ದ ಗೇಮ್ ಚೇಂಜರ್ ಆಫ್ ದಿಸ್ ಸೀಸನ್. ಪಡ್ಪು ಸ್ಟ್ರೈಕರ್ಸ್ ಅನ್ನದ ಭರವಸೆದ ವ್ಯಕ್ತಿ ವಿಕೇಲ್ ನವರ ಆಗಮನವಾಗಿದೆ. ಪಂಚಮ ದಾಳಿ ನಡೆಸಬೇಕಾಗಿದೆ ಸಂತೋಷ್. ಖಾತೆಯಲ್ಲಂತೂ ಭರ್ಜರಿ 15 ಓಟಗಳು ಲಭಿಸಿಕೊಳ್ತಾ ಇದೆ. ಪಂಚಮನೇ ದಾಳಿ ನಡೆಸಬೇಕಾಗಿದೆ ಸಂತೋಷ್. ದಾಂಡುಗಾರಿಕೆ ಭಾಗದಲ್ಲಂತೂ ಬೌಂಡರಿಯ ಮೇಲೆ ಬೌಂಡರಿ ಬರೆಸುವಂತ ವಿಕ್ಕಿ ಸ್ಟ್ರೈಕರ್ ಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಲಾಲಿಪಾಪ್ ಚೆಂಡಾಗಿತ್ತು, ಗಾಲಿಯಲ್ಲಿ ಚೆಂಡು, ಗಾಲಿಯಲ್ಲಿ ಚೆಂಡು. ಒಂಟಿ ಸಂಪೂರ್ಣಗೊಳ್ತಾ ಇದೆ. ಅವಲಿ ಓಡಾಟವಿತ್ತು, ಒಂಟಿಗೆ ತೃಪ್ತಿ ಬರ್ತಾ ಇದ್ದಾರೆ ಮುಖೇನ. ಖಾತೆಯಲ್ಲಂತೂ ಮುಂದಿನ ಪಂದ್ಯಕೂಟಕ್ಕೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೀನಿ. ಪಡ್ಪು ಗ್ಲಾಡಿಯೇಟರ್ಸ್ ವಿರುದ್ಧವಾಗಿ ರಾಯಲ್ ಸ್ಟ್ರೈಕರ್ಸ್ ಪಡ್ಪು, ರಾಯಲ್ ಚಾಲೆಂಜರ್ಸ್ ಪಡ್ಪು. ಈ ತಂಡದ ಕಪ್ತಾನರು ದಯಮಾಡಿ ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಖಾತೆಯಲ್ಲಂತೂ 17 ಓಟಗಳು ಕಾಣಸಿಗ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯಗೊಂಡಿದೆ. ಖಾತೆಯಲ್ಲಿ 17 ಓಟಗಳು ಜಮೆಗೊಂಡಿದೆ. 24ರ ಗುರಿಯನ್ನು ಬೆನ್ನಟ್ಟಿರುತ್ತಾ ದ್ವಿತೀಯ ಓವರಿನ ಎಸೆಯಲು ಎಸೆಗಾರ ವಿನೋದ್ ರವರ ಕೈಯಲ್ಲಿ ಚೆಂಡು ಕಾಣಸಿಗ್ತಾ ಇದೆ. ಯಾವ ರೀತಿ ದಾಂಡುಗಾರಿಕೆ ಭಾಗವನ್ನು ಕಟ್ಟಿ ಹಾಕುವಲ್ಲಿ ಯಶಸ್ಸನ್ನು ಕಾಣುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ವಿನೋದ್ ಈ ಭಾಗದಲ್ಲಂತೂ ಬಂಟ್ವಾಳ ಪರಿಸರದಲ್ಲಂತೂ ಎಸ್ತಗಾರಿಕೆ ಭಾಗದಲ್ಲಿ ಹೆಸರುವಾಸಿಯಾದಂತ ವಿನೋದ್ ವೈಯಕ್ತಿಕ ಬಹುಮಾನಗಳನ್ನು ಬಾಚಿಕೊಳ್ಳುವಲ್ಲಿ ಯಶಸ್ಸನ್ನು ಕಂಡಂತ ವಿನೋದ್ ಈಗ ಪಡ್ಪು ಪ್ರೀಮಿಯರ್ ಲೀಗ್ ನಲ್ಲಿ ಯಾವ ರೀತಿ ಕಟ್ಟಿ ಹಾಕುವಲ್ಲಿ ಯಶಸ್ಸನ್ನು ಕಾಣುತ್ತಾರೆ ಎಂದು ಕಾದು ನೋಡಬೇಕಿದೆ. ಪ್ರಥಮ ದಾಳಿಯಾಗಿತ್ತು, ನೇರ ಕೈಗೆ ಸೇರಿಕೊಳ್ತಾ ಇದೆ. ಲಾಲಿಪಾಪ್ ಚೆಂಡಾಗಿತ್ತು. ಒಂದು ಹಂತದಲ್ಲಿ ಸಿಕ್ಸರ್ ಕಡೆಗೆ ಮುಖ ಮಾಡಿದಂತ ವಿನೋದ್ ಇದೀಗ ಮುಖದಲ್ಲಿ ಮಂದಹಾಸ ಕಾಣು ಬರ್ತಾ ಇದೆ. ಪ್ರಥಮ ಚೆಂಡು ಮುಕ್ತಿದ್ದ ಖಾತೆಯಲ್ಲಂತೂ 17 ಓಟಗಳು ಕಾಣಸಿಗ್ತಾ ಇದೆ. ಅದೇ ರೀತಿ ತೀರ್ಪುಗಾರಿಕೆ ವಿಭಾಗವನ್ನು ಗಮನಿಸಿಕೊಳ್ಳಿ. ಸೈಡ್ ಎಂಪೈರ್ ಆಗಿ ನಮ್ಮೊಂದಿಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ತೇಜಸ್ ಕೊಟ್ಟಿಂಜ, ಅದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರ. ಅದೇ ರೀತಿ ಮೈನ್ ಎಂಪೈರ್ ಆಗಿ ಸುನೀಲ್ ರವರು ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ತಮಗೂ ಕೂಡ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ವಿ. ಒಂಟಿ ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 18 ಓಟಗಳು. ತೃತೀಯ ದಾಳಿಯಾಗಿತ್ತು, ಲಾಲಿಪಾಪ್ ಚೆಂಡಾಗಿತ್ತು, ನಿಧಾನ ಗತಿಯ ಚೆಂಡು. ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಗಲಿಬಿಲಿ. ಅವಲಿ ಓಟಗಳು, ತ್ರಿವಲಿಗಾಗಿ ಪ್ರಯತ್ನವಿತ್ತು. ಅವಲಿ ಓಟಗಳು ಸಂಪೂರ್ಣಗೊಳ್ತಾ ಇದೆ ಮುಖೇನ 3 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 20 ಓಟಗಳು ಬಂದಾಗಿದೆ. 4 ಓಟಗಳು ಬೇಕಾಗಿದೆ. ಸ್ಟ್ರೈಕರ್ ಭಾಗದಲ್ಲಿ ತಂಡದ ಮಾಲಕ ಪ್ರಮೋದ್. ಗಾಲಿಯಲ್ಲಿ ಚೆಂಡು ನೇರ ಕೈಗೆ ಸೇರಿಕೊಳ್ತಾ ಇದೆ.
ಎಸ್ 4ನೇ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಸಾರಿ, 5ನೇ ದಾಳಿಯನ್ನು ಸಂಘಟಿಸಬೇಕಾಗಿದೆ ವಿನೋದ್ ರವರು. ಲಾಲಿಪಾಪ್ ಚೆಂಡಾಗಿತ್ತು, ಗಾಳಿಯಲ್ಲಿ ಚೆಂಡು, ಒಂಟಿಯ ಲಾಭ. ಒಂಟಿ ಸಂಪೂರ್ಣಗೊಳ್ತಾ ಇದೆ. ಮುಖೇನ ನೋ ಬಾಲ್ ಎಂಬ ತೀರ್ಪು ಕೂಡ ಬರ್ತಾ ಇದೆ. 1+1 ಅಬಲಿ ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 22. ನಿಧಾನ ಗತಿಯ ಚೆಂಡು, ಅಡ್ಡ ಚೆಂಡು, ಕಲಪೆ ಮಟ್ಟದ ದಾಳಿ. ಗಾಳಿಯಲ್ಲಿ ಚೆಂಡು ಸಂತೋಷ್ ಅವರ ಕೈಯಲ್ಲಿ ಸೇರಿಕೊಳ್ತಾ ಇದೆ. ಈ ಮುಖೇನ ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ ತೀರ್ಪುಗಾರ್ರೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಎದುರಿಸಲು ರಾಜೂರ್ ಅವರ ಆಗಮನ ಕಾಣಿಸುತ್ತಾ ಇದೆ. ಅಂತಿಮ ದಾಳಿ ನಡೆಸಬೇಕಾಗಿದೆ ವಿನೋದ್ ಪೊಲಾಡ್. ಅಂತಿಮ ದಾಳಿ ಸಿಂಗಲ್ ಮುಖೇನ ಈ ಪಂದ್ಯಕೂಟವನ್ನು ವಿಜಯಶಾಲಿ ಆಗ್ತಾ ಇದೆ. 2 ತಂಡಗಳಿಗೂ ಅಭಿನಂದನೆ ಸಲ್ಲಿಸಿಕೊಳ್ಳುತ್ತಾ ಮುಂದಿನ ಪಂದ್ಯಕೂಟದ ನಾಣ್ಯ ಚಿಮ್ಮಿಗೆಗೆ ಆದಷ್ಟು ಬೇಗ ಬನ್ನಿ. ಗ್ಲಾಡಿಯೇಟರ್ಸ್ ತಂಡದ ಕಪ್ತಾನ ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಅದೇ ರೀತಿ ರಾಯಲ್ ಚಾಲೆಂಜರ್ಸ್ ತಂಡದ ಕಪ್ತಾನ ಮೈಕ್ ಪಾಯಿಂಟ್ ಬಳಿ ಬನ್ನಿ. ಪಡ್ಪು ಸ್ಟ್ರೈಕರ್ಸ್ ಮತ್ತು ರಾಯಲ್ ಸ್ಟ್ರೈಕರ್ಸ್ ಮತ್ತು ಪಡ್ಪು ಗ್ಲಾಡಿಯೇಟರ್ಸ್ ಈ ತಂಡದ ನಡುವೆ ನಡೆದಂತಹ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ವಿಕಿಲ್ ದೇವಪ್ರಸಾದ್. ವಿಕಿಲ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇವರು ವೇದಿಕೆಗೆ ಬರಬೇಕು. ಈ ಪ್ರಶಸ್ತಿಯನ್ನು ದೇವಿಪ್ರಸಾದ್ ದೇವಂದ ಬೆಟ್ಟು ಇವರು ನೀಡಿ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ರಾಯಲ್ ಸ್ಟ್ರೈಕರ್ಸ್ ತಂಡದ ವಿಕಿಲ್ 15 ರನ್ನಿನ ಜೊತೆ 2 ಪ್ರಮುಖ ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ವಿಕಿಲ್ ಅವರು ಈ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ರಾಯಲ್ ಸ್ಟ್ರೈಕರ್ನ ವಿಕಿಲ್ ಅವರಿಗೆ ಪಡ್ಪು ಗ್ಲಾಡಿಯೇಟರ್ಸ್ ವಿರುದ್ಧವಾಗಿ ರಾಯಲ್ ಚಾಲೆಂಜರ್ಸ್ ಪಡ್ಪು ಈ 2 ತಂಡದ ಕಪ್ತಾನರು ದಯಮಾಡಿ ಅಂಕಣವನ್ನು ಪ್ರವೇಶಿಸಿ. ಸಮಯದ ಅಪಘಾತವಿದೆ, ದಯವಿಟ್ಟು ಸಹಕರಿಸಿ. ಪಡ್ಪು ಗ್ಲಾಡಿಯೇಟರ್ಸ್ ಹಾಗೂ ರೈಸಿಂಗ್ ಸ್ಟಾರ್ಸ್ ರಾಯಲ್ ಚಾಲೆಂಜರ್ಸ್ ನವರು ಫೀಲ್ಡಿಂಗ್ ಅನ್ನು ಕಾಯ್ದುಕೊಳ್ಳುತ್ತಿದ್ದಾರೆ. ಪಡ್ಪು ಗ್ಲಾಡಿಯೇಟರ್ಸ್ ಆದಷ್ಟು ಬೇಗ ಪಡ್ಪು ಗ್ಲಾಡಿಯೇಟರ್ಸ್ ವಿರುದ್ಧವಾಗಿ ರಾಯಲ್ ಚಾಲೆಂಜರ್ಸ್ ಪಡ್ಪು 2 ತಂಡದ ಕಪ್ತಾನರು ಪಡ್ಪು ಗ್ಲಾಡಿಯೇಟರ್ಸ್ ನವರಿಂದ ವಿನೋದ್ ಹಾಗೂ ಸಬೀರ್ ನವರ ಆಗಮನವಾಗಿದೆ. ರಾಯಲ್ ಚಾಲೆಂಜರ್ಸ್ ಪಡ್ಪು ತಂಡದ ಎಸ್ತುಗಾರಿಕೆಯಲ್ಲಿ ಬಳ್ಳಾರಿಯ ಯುವ ಆಟಗಾರ ಯಶ್ವರಾಜ್ ಹಾಗೂ ಸೈಡ್ ಅಂಪೈರ್ ಆಗಿ ನಮ್ಮೊಟ್ಟಿಗಿದ್ದಾರೆ ತೇಜಸ್ ಕೊಟ್ಟಿಂಜನ್ ಅವರು.
ಸುಜೈನ್ ಅವರ ಆಗಮನವಾಗಿದೆ. ಇವರಿಂದ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದಾವೆ. ಸ್ಟ್ರೈಕಿಂಗ್ ನಲ್ಲಿ ನೋಡಿ ವಿನೋದ್, ಬಳ್ಳಾರಿಯಲ್ಲಿ ಸಿಕ್ಸರ್ ಅನ್ನು ಬಾರಿಸಿದಂತಹ ವಿನೋದ್ ನವರ ಆಗಮನವಾಗಿದೆ ಈ ಬಾರಿ ಪಡ್ಪು ಮೈದಾನದಲ್ಲಿ. ಹಾಗೂ ಇಸ್ತಗಾರಿಕೆ ಪಕ್ಕದಲ್ಲಿ ನೋಡಿ ಯಶ್ವರಾಜ್ನವರ ಆಗಮನವಾಗಿದೆ. ಯಶುನವರ ಮೊದಲನೇ ಎಸೆತ, ನೆಲ ಕಚ್ಚಿ ಬಂದ ಚೆಂಡು, ಅಡ್ಡ ಚೆಂಡು ಎಂಬ ತೀರ್ಪು ಬರ್ತಾ ಇದೆ. ನೆಲ ಕಚ್ಚಿ ಬಂದ ಚೆಂಡು ದಂಡಿಸಿದ್ರು ನೋಡಿ. ಒಂಟಿ ರನ್ನಿನ ಸೇರ್ಕೊಡಿ. ಎಸ್, ದ್ವಿತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ ಯಶ್ವರಾಜ್. ಕಿರಿಯ ಪ್ರತಿಭೆ ಎಸ್ತಗಾರಿಕೆ ಭಾಗದಲ್ಲಿ ಕಾಣಸಿಗ್ತಾ ಇದೆ. ಕಳೆದ APL ಟೂರ್ನಮೆಂಟಿನ ಎಮರ್ಜಿಂಗ್ ಪ್ಲೇಯರ್ ಅವಾರ್ಡ್ಗೆ ಖ್ಯಾತಿ ಪಡೆದಂತ ಯಶ್ವರಾಜ್ ಇದೀಗ ಪಡ್ಪು ಪ್ರೀಮಿಯರ್ ಲೀಗ್ ನಲ್ಲಿ ತನ್ನ ಎಸ್ತಗಾರಿಕೆಯನ್ನು ಮೂಡಿಸ್ತಾ ಇದ್ದಾರೆ. 4 ಓಟಗಳು ಬರ್ತಾ ಇದೆ. ನೆಲವನ್ನು ಕಚ್ಚಿ ಬಂದ ಚೆಂಡನ್ನು ಸೀಮಾರೇಖೆಯ ಹೊರಕ್ಕೆ ದಾಬಿಸುವಲ್ಲಿ ಶಬೀರ್ ಯಶಸ್ಸನ್ನು ಕಾಣಸಿಗ್ತಾ ಇದ್ದಾರೆ. ಖಾತೆಯಲ್ಲಂತೂ 6 ಓಟಗಳು ಕಾಣಸಿಗ್ತಾ ಇದೆ. ಎಸೆಬೇಕಾಗಿದೆ. ತೃತೀಯ ದಾಳಿ ತನ್ನ ಕುಡಿದ ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಿ. ತನ್ನೆಲ್ಲವನ್ನು ಕಚ್ಚಿ ಬಂದ ಚೆಂಡು ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 7 ಓಟಗಳು ಕಾಣಸಿಗ್ತಾ ಇದೆ. 3 ಚೆಂಡುಗಳು ಮುಕ್ತದಿದ್ದ. ಚತುರ್ಥನೇ ದಾಳಿಯನ್ನು ನಡೆಸಬೇಕಾಗಿದೆ ಯಶ್ವರಾಜ್. ತನ್ನ ಕುಡಿದ 4ನೇ ದಾಳಿಯನ್ನು ನಡೆಸಬೇಕಾಗಿದೆ. ದಾಂಡುಗಾರಿಕೆ ಭಾಗದಲ್ಲಿ ಆರಂಭಿಕನಾಗಿ ಬಂದಂತ ವಿನೋದ್ ಇನ್ನು ಕೂಡ ಶೇಖರಿ ಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಗಲಿಬಿಲಿ. ಒಂಟಿಯ ಓಟವನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಖಾತೆಯಲ್ಲಂತೂ 8 ಓಟಗಳು ಕಾಣಸಿಗ್ತಾ ಇದೆ. ತನ್ನ ಕುಡಿದ ಪಂಚಮಣಿ ದಾಳಿಯನ್ನು ನಡೆಸಿಕೊಡುತ್ತಾ ಯಶ್ವರಾಜ್. The 5th ball of Yeshu. ಬೇಕಾಗಿದೆ ಪಂಚಮಣಿ ದಾಳಿ ನಡೆಸಬೇಕಾಗಿದೆ. ಮತ್ತೆ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 9 ಓಟಗಳು ಕಾಣಸಿಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತ ತೀರ್ಪುಗಾರ್ರಿ. ನೆಲವನ್ನು ಕಚ್ಚಿ ಬಂದ ಚೆಂಡು ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಮುಖೇನ ಪ್ರಥಮ ಓವರ್ ಮುಕ್ತ ಇದೆ ಖಾತೆಯಲ್ಲಿ. ಪ್ರಥಮ ಓವರ್ ಮುಕ್ತ ಇದ್ದ ಖಾತೆಯಲ್ಲಂತೂ 10 ಓಟಗಳು ಕಾಣಸಿಗ್ತಾ ಇದೆ. ದ್ವಿತೀಯ ಓವರ್ ಎಸೆಗಾರ ಕೌಶಲ್ ರವರ ಕೈಯಲ್ಲಿ ಚೆಂಡು ಕಾಣಸಿಗ್ತಾ ಇದೆ. ದಂಡುಗಾರಿಕೆ ಭಾಗದಲ್ಲಂತೂ ಆರಂಭಿಕನಾಗಿ ಬಂದಂತ ವಿನೋದ್ ಇನ್ನು ಕೂಡ ಶೇಖರಿ ಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಎಸ್ ತೀರ್ಪುಗಾರ್ರೆ, ದ್ವಿತೀಯ ಓವರ್ ಎಸೆಯಬೇಕಾಗಿದೆ. ಕೌಶಲ್ ತನ್ನ ಕುಡಿದ ಪ್ರಥಮ ದಾಳಿ ನಡೆಸಬೇಕಾಗಿದೆ. ಆರಂಭಿಕನಾಗಿ ಬಂದಂತ ವಿನೋದ್ ಇನ್ನು ಕೂಡ ಕ್ರೀಸ್ನಲ್ಲಿ ಕಚ್ಚಿ ನಿಲ್ಲುತ್ತಾ ಪ್ರಥಮ ದಾಳಿ ದ್ವಿತೀಯ ಓವರಿನ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಎದುರಿಸಲು ವಿನೋದ್. ಒಂಟಪ್ಪಾಗಿ ಬಂದ ಚೆಂಡು ಬಲವಾದ ಮನವಿ ಇತ್ತು. ಮನವಿಗೆ ತಕ್ಕ ಪುರಸ್ಕಾರವಿಲ್ಲ. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ದ್ವಿತೀಯ ದಾಳಿಯನ್ನು ನಡೆಸಬೇಕಾಗಿದೆ. ಕೌಶಲ್ ತನ್ನ ಕುಡಿದ 2ನೇ ದಾಳಿಯನ್ನು ನಡೆಸಬೇಕಾಗಿದೆ. ಎದುರಿಸಲು ವಿನೋದ್ ಬಲವಾಗಿ ದಂಡಿಸಿದ್ರು. ಗಾಳಿಯಲ್ಲಿ ಚೆಂಡು ಒಂಟಿಯ ಓಡಾಟ. ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಅವಳಿ ಚೆಂಡುಗಳು ಮುಕ್ತ ಖಾತೆಯಲ್ಲಂತೂ 11 ಓಟಗಳು ಕಾಣಸಿಗ್ತಾ ಇದೆ. ತೃತೀಯ ದಾಳಿ ನಡೆಸಬೇಕಾಗಿದೆ ಶಬೀರ್.
ಕ್ಯಾಚ್ ಔಟಿಗೆ ಅವಕಾಶವಿತ್ತು, ಅವಕಾಶವನ್ನು ಕೈ ಚೆಲ್ತಾ ಇದ್ರೆ ಒಂಟಿಯ ಲಾಭವನ್ನು ಪಡೆದುಕೊಳ್ಳುವುದರ ಮುಖೇನ ಖಾತೆಯಲ್ಲಂತೂ 12 ಓಟಗಳು ಕಾಣಸಿಗ್ತಾ ಇದೆ. 3 ಚೆಂಡುಗಳು ಮುಕ್ತಾಯದತ್ತ. ಚತುರ್ಥನೇ ದಾಳಿ ನಡೆಸಬೇಕಾಗಿದೆ ಕೌಶಿಲ್ ತನ್ಕುಡಿದ. 4ನೇ ದಾಳಿ ನೆಲವನ್ನು ಕಚ್ಚಿ ಬಂದಂತ ಚೆಂಡು, ಭೂಮಿ ತಾಯಿಯನ್ನೇ ಮುತ್ತಿಟ್ಟು ಬಂದಂತ ಚೆಂಡು ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 13 ಓಟಗಳು ಕಾಣಸಿಗ್ತಾ ಇದೆ. 4 ಚೆಂಡುಗಳು ಮುಕ್ತಾಯದತ್ತ. ಪಂಚಮಣಿ ದಾಳಿ ಬಲವಾಗಿ ದಂಡಿಸುವ ಪ್ರಯತ್ನವಿದ್ದವು, ಅವಕಾಶವಂತಿತ್ತು, ಅವಕಾಶವನ್ನು ಕೈ ಚೆಲ್ತಾ ಇದ್ದಾರೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ ತೀರ್ಪುಗಾರರೇ. ದ್ವಿತೀಯ ಓವರಿನ ಅಂತಿಮ ದಾಳಿ ನಡೆಸಬೇಕಾಗಿದೆ. ನೆಲವನ್ನು ಕಚ್ಚಿ ಬಂದ ಚೆಂಡಾಗಿತ್ತು, ಒಂಟಿ ಸಂಪೂರ್ಣಗೊಳ್ತಾ ಇದೆ ಮುಖೇನ. ದ್ವಿತೀಯ ಓವರ್ ಮುಕ್ತಾಯದತ್ತ. ಖಾತೆಯಲ್ಲಂತೂ 14 ಓಟಗಳು ಕಾಣಸಿಗ್ತಾ ಇದೆ. ಪ್ರಥಮ ಇನ್ನಿಂಗ್ಸಿನ 2 ಓವರ್ಗಳು ಮುಕ್ತಾಯಗೊಂಡಿದೆ. ಖಾತೆಯಲ್ಲಂತೂ 14 ಓಟಗಳು ಬಂದಾಗಿದೆ. ತೃತೀಯ ಓವರಿನ ಸೆಲೆಸ್ತಗಾರ ಸಮೀರ್ ಅವರ ಆಗಮನ ಕಾಣಸಿಗ್ತಾ ಇದೆ. ತೃತೀಯ ಓವರಿನ ಸೆಲೆಸ್ತಗಾರ ಸಮೀರ್ ಅವರು ಪ್ರಥಮ ದಾಳಿಯಾಗಿತ್ತು. ಬಲವಾಗಿ ದಂಡಿಸುವ ಪ್ರಯತ್ನವೇನಿತ್ತು, ದಂಡಿಗೂ ಚೆಂಡಿಗೂ ಯಾವುದೇ ಸಂಪರ್ಕವನ್ನು ಕಲ್ಪಿಸುವಲ್ಲಿ ಯಶಸ್ಸನ್ನು ಕಾಣ್ತಾ ಇಲ್ಲ. ಪ್ರಥಮ ಚೆಂಡು ಚುಕ್ಕಿ ಆಗ್ತಾ ಇದೆ. ಖಂಡಿತ ಒಂದು ಬಾರಿ ಕನೆಕ್ಟ್ ಆದಲ್ಲಿ ವಿನೋದ್ ಪೊಲಾಡ್ ರವರ ಆರ್ಭಟ ಶುರುವಾಗಲಿದೆ. ದ್ವಿತೀಯ ದಾಳಿ ಬಲವಾದ ಮನವಿ ಇತ್ತು, ಬಲವಾದ ಮನವಿ ಇತ್ತು, ಮನವಿಗೆ ತಕ್ಕ ಪುರಸ್ಕಾರವಿಲ್ಲ. ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರ ತೇಜಸ್ ಕೊಟ್ಟಿಂಜ. ತೃತೀಯ ದಾಳಿ ತನ್ಕುಡಿದ ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಫುಲ್ ಟಾಸ್ ಆಗಿ ಬಂದ ಚೆಂಡು, ದಂಡಿಗೂ ಚೆಂಡಿಗೂ ಸಂಪರ್ಕ ಕಲ್ಪಿಸ್ತಾ ಇಲ್ಲ. 3 ಚೆಂಡುಗಳು ಚುಕ್ಕಿ ಆಗ್ತಾ ಇದೆ. 4ನೆಯ ದಾಳಿಯನ್ನು ಸಂಘಟಿಸಬೇಕಾಗಿದೆ ಸಮೀರ್ ತನ್ಕುಡಿದ. 4ನೆಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 15 ಓಟಗಳು ಕಾಣಸಿಗ್ತಾ ಇದೆ. 4 ಚೆಂಡುಗಳು ಮುಕ್ತಾಯದತ್ತ. ಪಂಚಮಣಿ ದಾಳಿ ನಡೆಸಿಕೊಡುತ್ತಾ ಸಮೀರ್ ಟು ವಿನೋದ್. ಬರಬಹುದು ಸಿಕ್ಸರ್. ಮುನ್ನುಗ್ಗಿ ಬಾರಿಸುವ ಪ್ರಯತ್ನದಲ್ಲಿ ವಿಫಲತೆ. ಮತ್ತೊಂದು ಉದ್ದರಿ ನಷ್ಟಗೊಳ್ತಾ ಇದೆ. ವಿನೋದ್ ರವರ ನಿರ್ಗಮನ ಕಾಣಸಿಗ್ತಾ ಇದೆ ಇಲ್ಲಿ. ಲಾಸ್ಟ್ ಬಾಲ್ ಆಫ್ ದಿ ಥರ್ಡ್ ಓವರ್. ಲಾಲಿಪಾಪ್ ಚೆಂಡಾಗಿತ್ತು, ಲಾಲಿಪಾಪ್ ಚೆಂಡಾಗಿತ್ತು. ಬಲಾಢ್ಯ ಹೊಡೆತ ಕೊಡೆಯಿತ್ತು. ಒಂಟಿಯ ಲಾಭವನ್ನು ಮಾತ್ರ ಪಡೆದುಕೊಳ್ತಾ ಇದೆ ಮುಖೇನ ತೃತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 16 ಓಟಗಳು ಕಾಣಸಿಗ್ತಾ ಇದೆ. ಅಂತಿಮ 1 ಓವರ್ ಬಾಕಿ ಉಳಿತಾ ಇದೆ ತೀರ್ಪುಗಾರರೇ. ಪ್ರಥಮ ಇನ್ನಿಂಗ್ಸಿನ ಅಂತಿಮ 1 ಓವರ್ ಬಾಕಿ ಉಳಿತಾ ಇದೆ. ಅಂತಿಮ ಓವರಿನ ಸೆಲೆಸ್ತಗಾರ ಸಂಪತ್ ರವರ ಕೈಯಲ್ಲಿ ಚೆಂಡು ಕಾಣಸಿಗ್ತಾ ಇದೆ. ಎದುರಿಸಲು ಶಬೀರ್. ಬಲವಾಗಿ ದಂಡಿಸುವ ಪ್ರಯತ್ನವಿತ್ತು, ಬಲವಾಗಿ ದಂಡಿಸುವ ಪ್ರಯತ್ನವಿತ್ತು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ದ್ವಿತೀಯ ದಾಳಿ ನಡೆಸಬೇಕಾಗಿದೆ. ಸಂಪತ್ ತನ್ಕುಡಿದ ದ್ವಿತೀಯ ದಾಳಿ ಲಾಲಿಪಾಪ್ ಚೆಂಡಾಗಿತ್ತು. ಚೆಂಡು ಮಾತ್ರ ಅಡ್ಡ ಚೆಂಡು. ಕ್ರಮಬಲ್ಲದೆಸೆತ. ಖಾತೆಯಲ್ಲಂತೂ 17 ಓಟಗಳು ಜಮೆಗೊಳ್ತಾ ಇದೆ. ದ್ವಿತೀಯ ದಾಳಿ ನಡೆಸಬೇಕಾಗಿದೆ ಸಂಪತ್. ಅವಳಿ ಓಟಗಳು ಸೇರ್ಪಡೆಗೊಳ್ತಾ ಇದೆ. ಖಾತೆಯಲ್ಲಂತೂ 19 ಜಮೆಗೊಳ್ತಾ ಇದೆ. ಎಸೆಬೇಕಾಗಿ ತಂಗುಡಿದ ತೃತೀಯ ದಾಳಿ ನಡೆಸಬೇಕಾಗಿದೆ ಸಂಪತ್. ಬರಬಹುದೇ ಸಿಕ್ಸರ್. ಸಬೀರ್ ದಂಡಿನ ಮುಖೇನ ಬಲವಾಗಿ ದಂಡಿಸಿದ್ರು, ಬಲವಾಗಿ ದಂಡಿಸಿದ್ರು. ಕ್ಯಾಚ್ ಔಟ್ಗೆ ಬಲಿಯಾಗ್ತಾ ಇದ್ದಾರೆ. ಅದ್ಭುತ ಶೈಲಿಯ ಕ್ಯಾಚ್ ಸಾತ್ವಿಕ ಲಾಂಗ್ ಆನ್ ವಿಭಾಗದಲ್ಲಿ
3 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಚತುರ್ಥನೇ ದಾಳಿಯನ್ನು ಸಂಘಟಿಸಬೇಕಾಗಿದೆ ಸಂಪತ್ತನ್ನು ಕುಡಿದ. 4ನೇ ದಾಳಿಯನ್ನು ಸಂಘಟಿಸಬೇಕಾಗಿದೆ ಎದುರಿಸಲು ಸಂತೋಷ. ಚುರುಕಿನ ಓಡಾಟವಾಗಿತ್ತು. ಅಲ್ಲಿ ಲೇಜಿ ನಿಶೂರ್ ಅವರ ಉದ್ಧರಣೆ ನಷ್ಟಗೊಳ್ತಾ ಇದೆ. 4 ಚೆಂಡುಗಳ ಮುಕ್ತ ಜೊತೆ ಖಾತೆಯಲ್ಲಂತೂ 19 ಓಟಗಳು ಕಾಣಸಿಗ್ತಾ ಇದೆ. ನೂತನ ದಂಡಿಗರ ರಾಜೇಶ್ ಅವರ ಶ್ರೀಕರಿ ಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಬಲವಾಗಿ ದಂಡಿಸುವ ಪ್ರಯತ್ನವೇನಿತ್ತು, ಒಂಟಿ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 20 ಓಟಗಳು ಜಮೆಗೊಳ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿದ ತೀರ್ಪುಗಾರರೆ ಪ್ರಥಮ ಇನ್ನಿಂಗ್ಸ್ನ ಅಂತಿಮದಲ್ಲಿ ನಡೆಸಬೇಕಾಗಿದೆ. ಒಂಟಿ ಸಂಪೂರ್ಣ ಅವಳಿಗಾಗಿ ಓಟವೇನಿತ್ತು, ಅವಳಿ ಓಟಗಳು ಕೂಡ ಸಂಪೂರ್ಣಗೊಳ್ತಾ ಇದೆ. ಎಸ್ಐ ಮುಖೇನ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 22 ಓಟಗಳು ಕಾಣಸಿಗ್ತಾ ಇದೆ. ಎದುರಾಳಿ ತಂಡಕ್ಕೆ 24 ಚೆಂಡುಗಳ ಮುಂದೆ 23ರ ಗುರಿ. ರಾಯಲ್ ಸ್ಟ್ರೈಕರ್ಸ್ ತಂಡದ ಕಪ್ತಾನ, ಅದೇ ರೀತಿ ತುಳುನಾಡು ವಾರಿಯರ್ಸ್ ತಂಡದ ಕಪ್ತಾನ ಆದಷ್ಟು ಬೇಗ ಮೈಕ್ ಪಾಯಿಂಟ್ ಅಲ್ಲಿ ಬರಬೇಕು. ರಾಯಲ್ ಸ್ಟ್ರೈಕರ್ಸ್ ತಂಡದ ಕಪ್ತಾನ ವಿಕ್ಕಿ ಎಲ್ಲಿದ್ದರೂ ಮೈಕ್ ಪಾಯಿಂಟ್ ಬಳಿ ಬರಬೇಕು. ಮುಂದಿನ ಪಂದ್ಯ ಕುರಿತ ನಾಣ್ಯ ಚಿಮ್ಮಿಗೆ ನಡೆಸಬೇಕಾಗಿದೆ. ಯಾವುದೇ ಸಮಯವನ್ನು ವ್ಯರ್ಥ ಮಾಡಬೇಡಿ. ಈ ಪಂದ್ಯ ಕುರಿತ ನಾಣ್ಯ ಚಿಮ್ಮಿಗೆಯನ್ನು ಸುಜಯರ್ ಅವರು ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ತಾ ಇದೆ. 24 ಚೆಂಡುಗಳ ಮುಂದೆ 23ರ ಸವಾಲನ್ನು ನೀಡ್ತಾ ಇದೆ. ಈ ಸವಾಲನ್ನು ಯಾವ ರೀತಿ ಬೆನ್ನಟ್ಟುತ್ತೆ ಎಂದು ಕಾದು ನೋಡಬೇಕಾಗಿದೆ. ಆರಂಭಿಕರಾಗಿ ಬಂದಂತ ಸಂಪತ್ ಸ್ಟ್ರೈಕರ್ ಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ನಾನ್ ಸ್ಟ್ರೈಕರ್ ಭಾಗದಲ್ಲಿ ಎಡಗೈ ದಾಂಡಿಗಾರ ಕೌಶಲ್ ರವರು ಕಾಣಸಿಗ್ತಾ ಇದ್ದಾರೆ. ತೀರ್ಪುಗಾರರೇ ದ್ವಿತೀಯ ಇನ್ನಿಂಗ್ಸ್ ಅನ್ನು ಆರಂಭಿಸಿ 24 ಚೆಂಡುವಿದೆ, 23 ಓಟಗಳು ಬೇಕಾಗಿದೆ. ಪ್ರಥಮ ಓವರಿನ ಎಸೆಗಾರ ಸಬೀರ್ ರವರು ಚೆಂಡನ್ನು ಗೆದ್ದುಕೊಂಡಿದ್ದಾರೆ. ದಾಂಡಿಗಾರಿಕೆ ಭಾಗದಲ್ಲಂತೂ ಜವಾಬ್ದಾರಿಯನ್ನು ಹೊತ್ತುಕೊಂಡಂತ ಆಟಗಾರ ಸಂಪತ್ ತಂಡದ ಮಾಲಕ ಸ್ಟ್ರೈಕರ್ ಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಲಾಲಿಪಾಪ್ ಚೆಂಡಾಗಿತ್ತು. ಒಂಟಿ ಸಂಪೂರ್ಣ ಅವಲಿ ಓಟಗಳು ಸಂಪೂರ್ಣ ತ್ರಿವಲಿಗಾಗಿ ಓಡಾಟವಿತ್ತು. ಅವಲಿಗೆ ತೃಪ್ತಿ ಬರ್ತಾ ಇದ್ರೆ ಮುಖೇನ ಪ್ರಥಮ ಚೆಂಡು ಮುಕ್ತ ಖಾತೆಯಲ್ಲಂತೂ 2 ಓಟಗಳು ಜಮೆಗೊಳ್ತಾ ಇದೆ. ದ್ವಿತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಶಬೀರ್ ತಂಗುಡಿದ ದ್ವಿತೀಯ ದಾಳಿ ಮತ್ತೆ ಜಾನ್ಮೆಯ ಚೆಂಡಾಗಿತ್ತು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಅವಲಿ ಚೆಂಡುಗಳು ಮುಕ್ತ ಖಾತೆಯಲ್ಲಂತೂ ಅವಲಿ ಓಟಗಳು ಕಾಣಸಿಗ್ತಾ ಇದೆ. ಗುಟ್ಟ ರಕ್ಷಣೆ ಭಾಗದಲ್ಲಂತೂ ಕಿರಿಯ ಆಟಗಾರ ರೋಹನ್ ಗುಟ್ಟ ರಕ್ಷಣೆ ಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ತೃತೀಯ ದಾಳಿಯಾಗಿತ್ತು, ಶರವೇಗದ ದಾಳಿಯಾಗಿತ್ತು. ನೋ ಬಾಲ್ ಎಂಬ ತೀರ್ಪು ಬರ್ತಾ ಇದೆ. ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು ಯಾವುದೇ ಸುಡು ಬಿಸಿಲನ್ನು ಲೆಕ್ಕಿಸದೆ ಈ ಪಂದ್ಯಕೂಟವನ್ನು ನಡೆಸಿಕೊಡ್ತಾ ಬರ್ತಾ ಇದ್ದಾರೆ. ಮೂರು ಓಟಗಳು ಕಾಣಸಿಗ್ತಾ ಇದೆ. ಮತ್ತೆ ಕ್ಯಾಚ್ ಔಟಿಗಾಗಿ ಅವಕಾಶವಿತ್ತು. ಅಲ್ಲಿ ಅವಕಾಶವನ್ನು ಕೈ ಚೆಲ್ತಾ ಇದ್ದಾರೆ. 1+1 ಅವಲಿ ಓಟದ ಸೇರ್ಪಡೆ ಮುಖ್ಯನ ಖಾತೆಯಲ್ಲಂತೂ 5 ಓಟಗಳು ಕಾಣಸಿಗ್ತಾ ಇದೆ.
ಭಾಗ್ಯೋದಯ ತಂಡದ ಸದಸ್ಯರಾದಂತ ಆಶಿತ್ ತುಂಬೆ ಈ ಪಂದ್ಯಕೂಟದಲ್ಲಿ ಕಾಣಸಿಗ್ತಾ ಇದ್ರಿ. ತಮ್ಮನ್ನು ಕೂಡ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೀನಿ. ಪಡ್ಪು ಪ್ರೀಮಿಯರ್ ಲೀಗ್ 2026ರ ಪರವಾಗಿ ವೇದಿಕೆ ಬಳಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಅಡ್ಡ ಚೆಂಡು, ಎಸ್ ಅಡ್ಡ ಚೆಂಡು ಎಂಬ ತೀರ್ಪು ಬರ್ತಾ ಇದೆ. ಖಾತೆಯಲ್ಲಂತೂ 6 ಓಟಗಳು, 3 ಚೆಂಡುಗಳು ಮುಕ್ತಾಯಗೊಂಡಿದೆ. ಚತುರ್ಥನೇ ದಾಳಿಯಾಗಿತ್ತು, ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಪಂಚಮಣಿ ದಾಳಿ ನಡೆಸಬೇಕಾಗಿದೆ ಶಬೀರ್, ತನ್ನ ಕುರಿತ 5ನೇ ದಾಳಿ ನಡೆಸಬೇಕಾಗಿದೆ. ಅವಲಿ ಓಟಗಳು ಲಭಿಸಿಕೊಳ್ತಾ ಇದೆ. ಅವಲಿ ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 8 ಓಟಗಳು ಕಾಣಸಿಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿದ ತೀರ್ಪುಗಾರೆ. ಪ್ರಥಮ ಓವರಿನ ಅಂತಿಮ ದಾಳಿ ನಡೆಸಬೇಕಾಗಿದೆ ಶಬೀರ್. ಮತ್ತೆ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ ಮುಖೇನ. ಪ್ರಥಮ ಓವರ್ ಮುಕ್ತಾಯದ ಖಾತೆಯಲ್ಲಂತೂ 9 ಓಟಗಳು ಬಂದಾಗಿದೆ. ಅಂತಿಮ 18 ಚೆಂಡುಗಳು ಬಾಕಿ ಉಳಿತಾ ಇದೆ. ದ್ವಿತೀಯ ಓವರಿನ ಸಿಲೆಸ್ಗಾರ ಸಂತೋಷ್ ಅವರ ಕೈಯಲ್ಲಿ ಚೆಂಡು ಕಾಣಿಸುತ್ತಾ ಇದೆ. ಪ್ರಥಮ ಓವರಿನಲ್ಲಿ 9 ಓಟಗಳು ಬಂದಾಗಿದೆ. ದ್ವಿತೀಯ ಓವರಿನ ಪ್ರಥಮದಲ್ಲಿ ನಡೆಸಬೇಕಾಗಿದೆ. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಅಲ್ಲಿ ಗುಡ್ಡ ರಕ್ಷಣೆಯಲ್ಲಿ ತಪ್ಪು ಮಾಡ್ತಾ ಇದ್ದಾರೆ. ದ್ವಿತೀಯದಲ್ಲಿ ನಡೆಸಬೇಕಾಗಿದೆ ಸಂತೋಷ್. ಲಾಲಿಪಾಪ್ ಚೆಂಡಾಗಿತ್ತು, ಶ್ರೇಷ್ಠ ಮಟ್ಟದ ಗೂಟ ರಕ್ಷಣೆ. ಅವಲ್ಲಿ ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 10 ಓಟಗಳು ಬಂದಾಗಿದೆ. ಎಸೆಬೇಕಾಗಿದೆ, ತೃತೀಯ ದಾಳಿ ನಡೆಸಬೇಕಾಗಿದೆ. ತೃತೀಯ ದಾಳಿ ನಡೆಸಬೇಕಾಗಿದೆ. ಎಸ್ ಸಂತೋಷ್ ಅವರೇ ಸಮಯ ಮೀಡ್ತಾ ಇದೆ. ತೃತೀಯದಲ್ಲಿ ನಡೆಸಬೇಕಾಗಿದೆ ಸಂತೋಷ್ ಕೌಶಲ್. ತೃತೀಯ ದಾಳಿ ಬಲವಾಗಿ ದಂಡಿಸಿದ್ರು, ಒಂಟಿ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 11 ಓಟಗಳು ಜಮೆಗೊಳ್ತಾ ಇದೆ. ಎಸೆಬೇಕಾಗಿದೆ. ದ್ವಿತೀಯ ಓವರಿನ ಸಂತೋಷ್ ಅವರ ಕೂಡಿದ ಚತುರ್ಥನೇ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಯಾವ ರೀತಿ ಎದುರಿಸ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಆರಂಭಿಕರಾಗಿ ಬಂದಂತ ಸಂಪತ್ತಿನ ಕೂಡ ಕ್ರೀಸ್ನಲ್ಲಿ ಕಚ್ಚಿ ನಿಲ್ಲುತ್ತಾ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 12 ಓಟಗಳು ಬಂದಾಗಿದೆ. 4 ಚೆಂಡುಗಳು ಮುಕ್ತಾಯ. ಪಂಚಮಣಿ ದಾಳಿ ನಡೆಸಬೇಕಾಗಿದೆ. ಸಂತೋಷ್ ಕುಡಿದ 5ನೇ ದಾಳಿಯನ್ನು ನಡೆಸಬೇಕಾಗಿದೆ. ಎದುರಿಸಲು ಕೌಶಲ್. ಲಾಲಿಪಾಪ್ ಚೆಂಡಾಗಿತ್ತು, ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಮುಖೇನ 5 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 13 ಓಟಗಳು ಬಂದಾಗಿದೆ. ಅಂತಿಮ 1 ಚೆಂಡು ಬಾಕಿ ಉಳಿದ ತೀರ್ಪುಗಾರೆ. ದ್ವಿತೀಯ ಓವರಿನ ಅಂತಿಮದಲ್ಲಿ ನಡೆಸಬೇಕಾಗಿದೆ ಸಂತೋಷ್, ಎದುರಿಸಲು ಕೌಶಲ್. ಈ ಭಾಗದಲ್ಲಿ ಬ್ಯಾಟಿಂಗ್ ವಿಭಾಗದಲ್ಲಿ ಸುಶಾಂತ್ ಆಚಾರ್ಯ. ಅಂತಿಮ ದಾಳಿ ಬಲವಾಗಿ ದಂಡಿಸಿದ ಗಾಳಿಯಲ್ಲಿ ಚೆಂಡು ಕ್ಯಾಚ್ ಔಟಿಗಾಗಿ ಅವಕಾಶವಿತ್ತು. ಅವಕಾಶವನ್ನು ಕೈ ಚೆಲ್ಲುವುದರ ಮುಖೇನ 4 ಓಟಗಳನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಖಾತೆಯಲ್ಲಂತೂ 17 ಓಟಗಳು ಬಂದಾಗಿದೆ. ಈ ಬಾರಿ ಆ ಭಾಗದಲ್ಲಿ ಕೌಶಲ್ ರವರ ಬ್ಯಾಟಿಂಗ್ ಅದ್ಭುತ ಶೈಲಿಯಲ್ಲಿದ್ದರೆ, ಈ ಭಾಗದಲ್ಲಿ ಮೈಕ್ ಪಾಯಿಂಟ್ ವಿಭಾಗದಲ್ಲಿ ಸುಶಾಂತ್ ರವರ ಬ್ಯಾಟಿಂಗ್ ಕೂಡ ಅದ್ಭುತವಾಗಿದೆ. 5 ಇಡ್ಲಿಗಳು ಖಾಲಿ ಆಗ್ತಾ ಇದೆ. ಮನಿ ನೋಬ್ರಾ
ಮನಿ ನೂಬುಡ ಎಸ್ತಗಾರಿಕೆ ವಿಭಾಗದಲ್ಲಿ ತೃತೀಯ ಓವರನ್ನು ಎಸೆಯಲು ಎಸ್ತಗಾರ ರೋಹನ್ ರವರ ಕೈಯಲ್ಲಿ ಚೆಂಡು ಕಾಣಸಿಗ್ತಾ ಇದೆ. ಕಿರಿಯ ಪ್ರತಿಭೆ ಶರವೇಗದ ಎಸ್ತಗಾರಿಕೆಯಲ್ಲಿ ಈ ಭಾಗದಲ್ಲಂತೂ ಹೆಸರುವಾಸಿ. ತೃತೀಯ ಓವರಿನ ಪ್ರಥಮ ದಾಳಿ ನಡೆಸಬೇಕಾಗಿದೆ. ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 18 ಓಟಗಳು ಬಂದಾಗಿದೆ. ದ್ವಿತೀಯ ದಾಳಿ ನಡೆಸಬೇಕಾಗಿದೆ. ರೋಹನ್ ತನ್ಕುಡಿದ ದ್ವಿತೀಯ ದಾಳಿ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 19 ಓಟಗಳು ಬಂದಾಗಿದೆ. ತೃತೀಯ ದಾಳಿ ನಡೆಸಬೇಕಾಗಿದೆ. ದ್ವಿತೀಯ ಇನ್ನಿಂಗ್ಸಿನ ತೃತೀಯ ಓವರಿನ ತೃತೀಯ ದಾಳಿ ನಡೆಸಬೇಕಾಗಿದೆ. ರೋಹನ್ ತನ್ಕುಡಿದ ಮೂರನೆಯ ದಾಳಿ ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನವಿತ್ತು. ಬಲವಾದ ಮನವಿ ಇತ್ತು. ಮನವಿಗೆ ತಕ್ಕ ಪುರಸ್ಕಾರವಿಲ್ಲ. ಹದ್ದಿನ ಕಣ್ಣಿನ ತೀರ್ಪುಗಾರ ನೇರ ಗೂಟವನ್ನು ಸ್ಪರ್ಶಿಸ್ತಾ ಇದೆ. ಖಾತೆಯಲ್ಲಂತೂ 19 ಓಟಗಳು ಕಾಣಸಿಗ್ತಾ ಇದೆ. 4 ಚೆಂಡುಗಳು ಮುಕ್ತಾಯದತ್ತ. ಬಾಲ್ ಬಾಯ್ಸ್ ಆದಷ್ಟು ಬೇಗ ಬಾಲ್ ಅನ್ನು ಕೊಟ್ಟು ಸಹಕರಿಸಿ. ಶಮೀರ್ ಈ ಭಾಗದಲ್ಲಿ 1+1 ಅಡ್ಡ ಚೆಂಡು +1 ಮುಖೇನ ಖಾತೆಯಲ್ಲಂತೂ 21 ಓಟಗಳು ಬಂದಾಗಿದೆ. 2 ಓಟ ಬೇಕಾಗಿದೆ. ಖಾತೆಯಲ್ಲಂತೂ ಒಂಟಿ ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಿ 22 ಓಟ ಬಂದಾಗಿದೆ. ಅಂತಿಮ ಅಂತಿಮ ದಾಳಿ. ಎಸ್ ಈ ಮುಖೇನ ಈ ಪಂದ್ಯಕೂಟವನ್ನು ವಿಜಯಶಾಲಿ ಆಗ್ತಾ ಇದೆ ರಾಯಲ್ ಚಾಲೆಂಜರ್ಸ್ ತಂಡ. ಮುಂದಿನ ಪಂದ್ಯಕೂಟದ ನಾಣ್ಯ ಚಿಮ್ಮಿಕೆಯನ್ನು ಗೆದ್ದುಕೊಂಡಿದ್ದಂತೆ ಆದಷ್ಟು ಬೇಗ ತಮ್ಮ ನಿರ್ಣಯವನ್ನು ತುಳುನಾಡು ವಾರಿಯರ್ಸ್ ತಂಡ ವಿಜಯಶಾಲಿ ಆಗ್ತಾ ಇದೆ. ಕ್ಷೇತ್ರ ರಕ್ಷಣೆ ಭಾಗವನ್ನು ಆಯ್ದುಕೊಳ್ತಾ ಇದೆ. ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸಿ. ತುಳುನಾಡು ವಾರಿಯರ್ಸ್ ಮತ್ತು ರಾಯಲ್ ಸ್ಟ್ರೈಕರ್ಸ್ ತಂಡಗಳ ನಡುವೆ ನಡೆಯುವಂತಹ ಈ ಪಂದ್ಯಾಟದ ಆದಷ್ಟು ಬೇಗ ಆರಂಭ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈಗಾಗಲೇ ತುಳುನಾಡು ವಾರಿಯರ್ಸ್ ತಂಡ ಟಾಸ್ ಅನ್ನು ಗೆದ್ದು ಈಗಾಗಲೇ ತುಳುನಾಡು ವಾರಿಯರ್ಸ್ ತಂಡ ಟಾಸ್ ಅನ್ನು ಗೆದ್ದು ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ಆದಷ್ಟು ಬೇಗ ತಂಡ ಫೀಲ್ಡಿಂಗ್ ಅನ್ನು ಸಜ್ಜುಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ತಂಡದ ಮಾಲಕರಾದಂತಹ ಪ್ರತಾಪ್ ಆದಷ್ಟು ಬೇಗ ಫೀಲ್ಡಿಂಗ್ ಅನ್ನು ಸಜ್ಜುಗೊಳಿಸಬೇಕು. ಅದೇ ರೀತಿ ರಾಯಲ್ ಸ್ಟ್ರೈಕರ್ಸ್ ತಂಡ ಆದಷ್ಟು ಬೇಗ ಬ್ಯಾಟಿಂಗ್ ಅನ್ನು ಸಜ್ಜುಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಇನ್ನು ಕೂಡ ಹನ್ನೊಂದು ಪಂದ್ಯಗಳು ನಡೀಲಿಕ್ಕಿರುವುದರ ಕಾರಣ ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪಡ್ಪು ಗ್ಲಾಡಿಯೇಟರ್ಸ್ ತಂಡದ ಆಟಗಾರರು ಲೈನ್ ಅಂಪೈರ್ ಆಗಿ ಕಾರ್ಯನಿರ್ವಹಿಸಬೇಕು ಅಂತ ಕೇಳ್ಕೊಳ್ತಿದ್ದೆ. ಈ ಪಂದ್ಯಾಟದ ಲೈನ್ ಅಂಪೈರ್ ಆಗಿ ಪಡ್ಪು ಗ್ಲಾಡಿಯೇಟರ್ಸ್ ತಂಡದ ಆಟಗಾರರು ಕಾರ್ಯನಿರ್ವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಆದಷ್ಟು ಬೇಗ ತುಳುನಾಡು ವಾರಿಯರ್ಸ್ ತಂಡ ಆದಷ್ಟು ಬೇಗ ಫೀಲ್ಡಿಂಗ್ ಅನ್ನು ಸಜ್ಜುಗೊಳಿಸಬೇಕು.
ಈ ಪಂದ್ಯದ ಸೈಡ್ ಅಂಪೈರ್ ಆಗಿ ದೀಪಕ್ ಬಳ್ಳಾರಿ ಇವರು ದೀಕ್ಷಿತ್ ಬಳ್ಳಾರಿ ಇವರು ಕಾರ್ಯನಿರ್ವಹಣೆ ಮಾಡ್ಲಿಕ್ಕಿದ್ದಾರೆ. ಆದಷ್ಟು ಬೇಗ ಕಾರ್ಯನಿರ್ವಹಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೆ. ಸೈಡ್ ಅಂಪೈರ್ ಆಗಿ ದೀಪು ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ದೀಪುರವರೇ ಆದಷ್ಟು ಬೇಗ ಪಂದ್ಯಾಟವನ್ನು ನಡೆಸಿಕೊಡಿ, ಸಮಯದ ಅಭಾವ ನಮ್ಮನ್ನು ಕಾಡ್ತಾ ಇದೆ. ಸ್ಟಾರ್ಟ್. ಪ್ರಥಮ ಓವರ್ನ ಪ್ರಥಮ ಎಸೆತ ಅಡ್ಡ ಎಸೆತ ಮೂಲಕ 1 ರನ್ನಿನ ಸೇರ್ಪಡೆಯೊಂದಿಗೆ ಖಾತೆ ತೆರೆದಿದೆ. ಎರಡನೇ ಎಸೆತ ಪ್ರಥಮ ಓವರ್ನ ಪ್ರಥಮ ಎಸೆತದಲ್ಲಿ 1+1 ಕಳಪೆ ಫೀಲ್ಡಿಂಗ್ ಪ್ರದರ್ಶನ ಕಾಣ್ತಾ ಇದೆ. ಮತ್ತೊಮ್ಮೆ ನವನೀತ್ ಅವರ ಕಡೆಯಿಂದ 1+1 ತಂಡದ ಮೊತ್ತ 3. ಎರಡನೇ ಎಸೆತ ಪ್ರಥಮ ಓವರ್ನ ಎರಡನೇ ಎಸೆತ ಯುವ ಬೌಲರ್ ಮೋಕ್ಷಿತ್ ಅವರಿಂದ ಉತ್ತಮವಾದಂತಹ ಬೌಲಿಂಗ್ ದಾಳಿ, ಲೆಗ್ ಬೈಸ್ ಮೂಲಕ 1 ರನ್ನಿನ ಸೇರ್ಪಡೆ, ತಂಡದ ಮೊತ್ತ 4. ಉತ್ತಮವಾದ ದಾಳಿ, ಆದರೆ ಅಗಲ ಎಸೆತ ಘೋಷಣೆ ಅಂಪೈರ್ ಕಡೆಯಿಂದ. ತಂಡಕ್ಕೆ ಮತ್ತೊಂದು ಇತರ ರೂಪದಲ್ಲಿ 1 ರನ್ನಿನ ಸೇರ್ಪಡೆ, ತಂಡದ ಮೊತ್ತ 5. ಮತ್ತೊಮ್ಮೆ ಉತ್ತಮವಾದ ದಾಳಿ ಸಿಗ್ತಾ ಇದೆ ತುಳುನಾಡು ವಾರಿಯರ್ಸ್ ತಂಡದ ಕಡೆಯಿಂದ. ಯಾವುದೇ ರನ್ ಇಲ್ಲ. ಮತ್ತೊಮ್ಮೆ ಭರ್ಜರಿಯಾಗಿ ಬೀಸಲು ಅಲ್ಲಿ ಸಿಕ್ಸರ್ ಮೂಲಕ ಸೀಮಾ ರೇಖೆಯ ಕಡೆಯತ್ತ ಬಾಲ್ 6 ರನ್ನಿನ ಸೇರ್ಪಡೆ. ಐದನೇ ಎಸೆತ ಪ್ರಮೋದ್ ಅವರ ಬ್ಯಾಟಿಂಗ್ ಮೂಲಕ 6 ರನ್ನಿನ ಸೇರ್ಪಡೆ ರಾಯಲ್ ಸ್ಟ್ರೈಕರ್ಸ್ ತಂಡಕ್ಕೆ. 5ನೇ ಎಸೆತ ಅಲ್ಲಿ ಮತ್ತೊಮ್ಮೆ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಕಾಣ್ತಾ ಇದೆ ರಾಯಲ್ ಸ್ಟ್ರೈಕರ್ಸ್ ತಂಡದ ತಡೆಯಿಂದ. 1 ರನ್ ಔಟ್ ಮೂಲಕ ಮತ್ತೊಂದು ಪ್ರಪ್ರಥಮ ಆಘಾತ ರಾಯಲ್ ಸ್ಟ್ರೈಕರ್ಸ್ ಕಡೆಗೆ. ಪ್ರಥಮ ಓವರ್ನ ಕೊನೆ ಎಸೆತ 12 ರನ್ಗಳ ಭರ್ಜರಿ ಆರಂಭದೊಂದಿಗೆ ರಾಯಲ್ ಸ್ಟ್ರೈಕರ್ಸ್ ತಂಡ ಉತ್ತಮ ಆರಂಭವನ್ನು ಪಡೆದುಕೊಂಡಿದೆ.
ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡುತ್ತಿದ್ದಂತ ಪ್ರಮೋದ್ ಅವರ ವಿಕೆಟ್ನೊಂದಿಗೆ ಪ್ರಪ್ರಥಮ ಆಘಾತ ರಾಯಲ್ ಸ್ಟ್ರೈಕರ್ಸ್ ಕಡೆಗೆ. ಪ್ರಮೋದ್ ಅವರನ್ನು ವಿಕಿಲ್ ಅವರನ್ನು ಸೇರಿಕೊಳ್ಳಲು ಮತ್ತೋರ್ವ ಅನುಭವಿ ಆಟಗಾರ ವಿಶ್ವ. ಕಳೆದ APL ಅಲ್ಲಿ ಪರ್ಪಲ್ ಕ್ಯಾಪ್ ಅನ್ನು ಪಡೆದಂತಹ ಖ್ಯಾತಿಯನ್ನು ಹೊಂದಿದಂತಹ ವಿಶ್ವ ಅವರು ಸ್ಟ್ರೈಕರ್ ಅಲ್ಲಿ ಪ್ರಥಮ ಅವರನ್ನ ಕೊನೆಯಿಸುತ್ತ ಮೋಕ್ಷಿತ್ ಅವರಿಂದ ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ, 1 ರನ್ನಿನ ಸೇರ್ಪಡೆ. ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 13. ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 13. ದ್ವಿತೀಯ ಓವರ್ ಅನ್ನು ಎಸೆಯಲಿಕ್ಕೆ ಬರ್ತಿದ್ದಾರೆ ಹಿತೇಶ್ ಅವರು. ಪ್ರಥಮ ಎಸೆತ ಅಗಲ ಎಸೆತ ಘೋಷಣೆ, ಇತರ ರೂಪದಲ್ಲಿ ಮತ್ತೊಂದು ರನ್ನಿನ ಸೇರ್ಪಡೆ ತುಳುನಾಡು ವಾರಿಯರ್ಸ್ ಕಡೆಯಿಂದ. ದ್ವಿತೀಯ ಓವರ್ನ ಪ್ರಥಮ ಎಸೆತ, ಅಲ್ಲಿ ಉತ್ತಮವಾದಂಥ ಬೌಲಿಂಗ್ ದಾಳಿ, ಯಾವುದೇ ರನ್ ಇಲ್ಲ. ದ್ವಿತೀಯ ಎಸೆತ ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ, ಅಲ್ಲಿ ಕ್ಯಾಚ್ ಔಟ್ ಮೂಲಕ ದ್ವಿತೀಯ ಆಘಾತ ರಾಯಲ್ ಸ್ಟ್ರೈಕರ್ಸ್ ತಂಡಕ್ಕೆ ವಿಕಿಲ್ ಅವರ ರೂಪದಲ್ಲಿ. ತಂಡದ ಕಪ್ತಾನನ ಆಘಾತದೊಂದಿಗೆ 2 ವಿಕೆಟ್ ಪತನಗೊಂಡಿದೆ ರಾಯಲ್ ಸ್ಟ್ರೈಕರ್ಸ್ ತಂಡ. 14 ರನ್ನಿಗೆ 2 ವಿಕೆಟ್ನೊಂದಿಗೆ ತಂಡದ ಮೊತ್ತ 14. ತೃತೀಯ ಎಸೆತ, 3ನೇ ಎಸೆತ ರಮೀಜ್ ಅವರಿಗೆ. ದ್ವಿತೀಯನ ತೃತೀಯ ಎಸೆತ ಮತ್ತೋರ್ವ ಅನುಭವಿ ಆಟಗಾರ ರಮೀಜ್ ಅವರಿಗೆ 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 15. ರಮೀಜ್ ನಾಲ್ಕನೇ ಎಸೆತ, ಉತ್ತಮವಾದಂತ ಫೀಲ್ಡಿಂಗ್ ಪ್ರದರ್ಶನ ಕಾಣ್ತಾ ಇದೆ ಅಲ್ಲಿ. ಒನ್ ಪ್ಲಸ್ ಒನ್ ಅಂಪೈರ್ ತೀರ್ಮಾನವೇ ಅಂತಿಮ. ಆಟಗಾರರು ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅಂಪೈರ್ ತೀರ್ಮಾನವೇ ಅಂತಿಮ. 1+1 ತಂಡದ ಮೊತ್ತ 17. ಅಲ್ಲಿ ಭರ್ಜರಿಯಾಗಿ ಬೀಸಲು ಹೋಗಿ ನೋಡ್ಬೇಕಾಗಿದೆ, ಸಿಕ್ಸರ್ ಮೂಲಕ 6 ರನ್ನಿನ ಸೇರ್ಪಡೆ ರಾಯಲ್ ಸ್ಟ್ರೈಕರ್ಸ್ ತಂಡಕ್ಕೆ. 6 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 23. ತನ್ನ ದ್ವಿತೀಯ ಓವರ್ನ ಕೊನೆ ಎಸೆತ ಮತ್ತೊಮ್ಮೆ ರಮೀಜ್ ಅವರ ಕಡೆ ಹಿತೇಶ್. ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ, ರನ್ ಔಟ್ ಆಗುವ ಚಾನ್ಸ್. ರನ್ ಔಟ್ ಮೂಲಕ ಮತ್ತೊಂದು ಆಘಾತ. ಉತ್ತಮವಾದ ಫೀಲ್ಡಿಂಗ್ ಪ್ರದರ್ಶನ ತುಳುನಾಡು ವಾರಿಯರ್ಸ್ ಶ್ರೀನಿವಾಸ್ ಅವರ ಕಡೆಯಿಂದ. ತೃತೀಯ ಆಘಾತದೊಂದಿಗೆ ತಂಡದ ಮೊತ್ತ 23. ದ್ವಿತೀಯ ಓವರ್ ಮುಕ್ತಾಯಕ್ಕೆ ಸರಾಸರಿ 11.5ರಂತೆ 23 ರನ್ ಅನ್ನು ಗಳಿಸಿದೆ ರಾಯಲ್ ಸ್ಟ್ರೈಕರ್ಸ್ ತಂಡ. ರಮೀಜ್ ಅವರನ್ನು ಕಳ್ಕೊಂಡು ಮತ್ತೊಮ್ಮೆ ಆಘಾತದಲ್ಲಿ.
ವಿಶ್ವ ಅವರನ್ನು ಸೇರಿಕೊಳ್ಳಲು ಮತ್ತೋರ್ವ ಆಟಗಾರ ರಾಜೇಶ್. ಶ್ರೇಯಸ್ ಮೂರನೇ ಓವರ್ನ ಪ್ರಥಮ ಎಸೆತದಲ್ಲಿ ವಿಶ್ವ ಅವರಿಂದ ರಕ್ಷಣಾತ್ಮಕವಾದಂತಹ ಆಟದ ಪ್ರದರ್ಶನ ಕಾಣ್ತಾ ಇದೆ. 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 24. ಯುವ ಬೌಲರ್ ಶ್ರೇಯಸ್ ಅವರಿಂದ ಮೂರನೇ ಓವರ್ನ 2ನೇ ಎಸೆತ. ಮತ್ತೊಮ್ಮೆ ರಕ್ಷಣಾತ್ಮಕವಾದಂತಹ ಆಟ. ಮತ್ತೊಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ 25. ರಡ್ಡ ಸಾರಿ ರಡ್ಡ. ಓಕೆ, 2 ರನ್ನಿನ ಸೇರ್ಪಡೆ. ಮತ್ತೊಮ್ಮೆ ರಕ್ಷಣಾತ್ಮಕವಾದಂತಹ ಆಟದ ಪ್ರದರ್ಶನ ಕಾಣ್ತಾ ಇದೆ ವಿಶ್ವ ಅವರ ಬ್ಯಾಟ್ ಇಂದ. 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 27. 4ನೇ ಎಸೆತ. ಕ್ಯಾಚ್ ಔಟ್ ಆಗುವುದರ ಮೂಲಕ ಮತ್ತೊಂದು ಆಘಾತ ರಾಯಲ್ ಸ್ಟ್ರೈಕರ್ಸ್ ಕಡೆಗೆ. ಕಾಟನ್ ಬೋಲ್ಡ್ ಮೂಲಕ ಶ್ರೇಯಸ್ ಅವರು ಮತ್ತೊಂದು ಆಘಾತ ಇರಿಸಿದ್ದಾರೆ ರಾಯಲ್ ಸ್ಟ್ರೈಕರ್ಸ್ ತಂಡಕ್ಕೆ. ಇದೀಗ ಮತ್ತೋರ್ವ ಅನುಭವಿ ಆಟಗಾರ ಶರಣ್, ಈ ಕ್ರೀಡಾಂಗಣದಲ್ಲಿ ದಾಖಲೆಗಳನ್ನು ಮಾಡಿದಂತ ಶರಣ್ ಅವರು ರಾಯಲ್ ಸ್ಟ್ರೈಕರ್ಸ್ ಕಡೆಯಿಂದ. ಶ್ರೇಯಸ್ ಟು ಶರಣ್, ಕ್ಲೀನ್ ಬಾಲ್ ಮೂಲಕ ವಿಕೆಟ್ ಪತನಗೊಂಡಿದೆ. ತಂದೆಯ ವಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ ಮಗನಾದಂತಹ ಶ್ರೇಯಸ್. ತಾನೆದುರಿಸಿದಂತ ಪ್ರಥಮ ಎಸೆತದಲ್ಲೇ ವಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ ಶ್ರೇಯಸ್ ಅವರು. ಒಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ 28. ತೃತೀಯ ಓವರ್ ಮುಕ್ತಾಯಕ್ಕೆ ರಾಯಲ್ ಸ್ಟ್ರೈಕರ್ಸ್ ತಂಡ ಈಗಾಗಲೇ 28 ರನ್ ಅನ್ನು ಗಳಿಸಿದೆ. ಇನ್ನು ಉಳಿದಂತೆ 6 ಎಸೆತಗಳ ಮುಂದೆ ಯಾವ ರೀತಿಯ ರನ್ ಸೇರ್ಪಡೆ ಆಗ್ತದೆ ಅಂತ ಕಾದು ನೋಡಬೇಕಾಗಿದೆ. ಸರಾಸರಿ 9.3 ರಾಯಲ್ ಸ್ಟ್ರೈಕರ್ಸ್ ತಂಡ ಈಗಾಗಲೇ 18 ಎಸೆತಗಳಲ್ಲಿ 28 ರನ್ ಅನ್ನು ಗಳಿಸಿದೆ. ಅಲ್ಲಿ ರಾಜೇಶ್ ಅವರನ್ನು ಹುದ್ದರಿ ಪತನದೊಂದಿಗೆ ಹಕೀಮ್ ಅವರ ಸೇರ್ಪಡೆಯಾಗಿದೆ ರಾಯಲ್ ಸ್ಟ್ರೈಕರ್ಸ್ ಕಡೆಯಿಂದ. ತುಳುನಾಡು ವಾರಿಯರ್ಸ್ ತಂಡದ ಮತ್ತೋರ್ವ ಅನುಭವಿ ಬೌಲರ್ ನವನೀತ್. ಪ್ರಥಮ ಎಸೆತ. 1 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 29. ದ್ವಿತೀಯ ಎಸೆತ. ಸ್ಟಂಪ್ ಔಟ್ ಮೂಲಕ ಮತ್ತೊಂದು ಆಘಾತ ರಾಯಲ್ ಸ್ಟ್ರೈಕರ್ಸ್ ತಂಡಕ್ಕೆ.
ಅಜಯ್ ಅವರು. ರಾಯಲ್ ಸ್ಟ್ರೈಕರ್ಸ್ ತಂಡದ ಪೊಲಾರ್ಡ್ ಎಂದೇ ಖ್ಯಾತಿಯಾದಂತಹ ಅಜಯ್ ಅವರು ಸ್ಟ್ರೈಕರ್ ಅಲ್ಲಿ ನವನೀತ್ ಅವರ ಕೊನೆಯವರನ್ನ ತೃತೀಯ ಎಸೆತ. ಅಗಲ ಎಸೆತ ಮೂಲಕ 1 ರನ್ನಿನ ಸೇರ್ಪಡೆ. ಒಂದು ರನ್ನಿನ ಸೇರ್ಪಡೆ. ನಾಲ್ಕನೇ ಎಸೆತ. ಪೊಲಾರ್ಡ್ ಖ್ಯಾತಿಯ ಅಜಯ್ ಅವರು ಸ್ಟ್ರೈಕರ್ ಅಲ್ಲಿ ಮತ್ತೊಮ್ಮೆ ನವನೀತ್ ಅವರ 4ನೇ ಎಸೆತ. ಕ್ಲೀನ್ ಬೌಲ್ ಮೂಲಕ ಮತ್ತೊಂದು ವಿಕೆಟ್ ಪತನ. ರಾಯಲ್ ಸ್ಟ್ರೈಕರ್ಸ್ ತಂಡದ 7 ವಿಕೆಟ್ ಅನ್ನು ಕಳೆದುಕೊಂಡಿದೆ. ರಾಯಲ್ ಸ್ಟ್ರೈಕರ್ಸ್ ತಂಡ ಉತ್ತಮ ಆರಂಭದ ಹೊರತಾಗಿಯೂ ಕೂಡ ಕಮ್ ಬ್ಯಾಕ್ ಮಾಡಿದೆ ತುಳುನಾಡು ವಾರಿಯರ್ಸ್ ತಂಡ. 5ನೇ ಎಸೆತ. ಉತ್ತಮ ಆರಂಭ ಪಡೆದುಕೊಂಡ್ರು ಕೂಡ ಕೊನೆಯ 2 ಓವರ್ ಅಲ್ಲಿ ಅನಾಯಾಸವಾಗಿ ವಿಕೆಟ್ ಅನ್ನು ಕಳೆದುಕೊಂಡಿದೆ ರಾಯಲ್ ಸ್ಟ್ರೈಕರ್ಸ್ ತಂಡ. ಮತ್ತೊಮ್ಮೆ ಅಗಲ ಎಸೆತ. ಇದರ ರೂಪದಲ್ಲಿ 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 32. ಸ್ಟಂಪ್ ಔಟ್ ಮೂಲಕ ಮತ್ತೊಂದು ವಿಕೆಟ್ ಪತನಗೊಂಡಿದೆ ಜನ್ವಿತ್. ಐದನೇ ಎಸೆತ. ಯಾವುದೇ ಅಪಾಯ ಇಲ್ಲ. ಕೊನೆ ಎಸೆತ. ಅಲ್ಲಿ ಸಜಿತ್ ಅವರಿಂದ ರಕ್ಷಣಾತ್ಮಕ ಆಟಕ್ಕೆ ಹೋಗಿ ವಿಕೆಟ್ ಅನ್ನು ಕಳೆದುಕೊಂಡಿದೆ ರಾಯಲ್ ಸ್ಟ್ರೈಕರ್ಸ್ ತಂಡ. 9 ವಿಕೆಟ್ಗಳ ಕಳೆದುಕೊಂಡು 31 ರನ್ ಅನ್ನು ಗಳಿಸಿದೆ. 32 ರನ್ ಅನ್ನು ಗಳಿಸಿಕೊಂಡಿದೆ ರಾಯಲ್ ಸ್ಟ್ರೈಕರ್ಸ್ ತಂಡ. 24 ಎಸೆತಗಳಲ್ಲಿ 33 ರನ್ನಿನ ಅವಶ್ಯಕತೆ ತುಳುನಾಡು ವಾರಿಯರ್ಸ್ ತಂಡಕ್ಕೆ. ಮುಂದಿನ ಪಂದ್ಯ ರಾಯಲ್ ಚಾಲೆಂಜರ್ಸ್ ಮತ್ತು ರಾಯಲ್ ಸ್ಟ್ರೈಕರ್ಸ್ ತಂಡದ ನಡುವೆ ನಡೆಯಲಿಕ್ಕಿದೆ. ಈ ತಂಡದ ಕಪ್ತಾನರು ಆದಷ್ಟು ಬೇಗ ವೇದಿಕೆತ್ತ ಟಾಸ್ಗಾಗಿ ಬರಬೇಕು. ಈ ಮೊದಲು ನಡೆದಂತಹ ರಾಯಲ್ ಚಾಲೆಂಜರ್ಸ್ ಮತ್ತು ಪಡ್ಪು ಗ್ಲಾಡಿಯೇಟರ್ಸ್ ತಂಡದ ನಡುವೆ ನಡೆದಂತಹ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಕೌಶಿಲ್ ಪೇರ್ಲಬೈಲ್. ರಾಯಲ್ ಚಾಲೆಂಜರ್ಸ್ ಮತ್ತು ಪಡ್ಪು ಗ್ಲಾಡಿಯೇಟರ್ಸ್ ತಂಡದ ನಡುವೆ ನಡೆದಂತಹ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕೌಶಿಲ್ ಅವರು ಪಡ್ಕೊಂಡಿದ್ದಾರೆ. ಈ ಪ್ರಶಸ್ತಿಯನ್ನು ತುಂಬೆ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಹೇಮಲತಾ ಜಿ ಪೂಜಾರಿ ಅವರು ವೇದಿಕೆ ಕಡೆ ಬರಬೇಕು. ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಂತಹ ಕೌಶಿಲ್ ಇವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ರಾಯಲ್ ಸ್ಟ್ರೈಕರ್ಸ್ ಕಡೆಯಿಂದ ವಿಕಿಲ್ ಪ್ರಥಮ ಅವರನ್ನ ಪ್ರಥಮ ಎಸೆತ ಹಿತೇಶ್ ಅವರಿಗೆ. ರಕ್ಷಣಾತ್ಮಕ ಆಟಕ್ಕೆ ಪ್ರಸಿದ್ಧಿ ಪಡೆದಂತಹ
ಹಿತೇಶ್ ಅವರಿಂದ ಪ್ರಥಮ ಎಸೆತ ಸಿಕ್ಸರ್, ಸೀಮಾ ರೇಖೆಯ ಗಡಿಯನ್ನು ದಾಟಿದೆ. ಪ್ರಥಮ ಎಸೆತವನ್ನು ಸಿಕ್ಸರ್ ಗಟ್ಟಿದ್ದಾರೆ ಹಿತೇಶ್ ಅವರು. 6 ರನ್ನಿನ ಸೇರ್ಪಡೆಯೊಂದಿಗೆ ಉತ್ತಮ ಆರಂಭವನ್ನು ಪಡೆದುಕೊಂಡಿದೆ ತುಳುನಾಡು ವಾರಿಯರ್ಸ್ ತಂಡ. ದ್ವಿತೀಯ ಎಸೆತ ಯಾವುದೇ ರನ್ ಇಲ್ಲ, ರನ್ ಔಟ್ ಆಗುವ ಅವಕಾಶವಿತ್ತು. ಯಾವುದೇ ರನ್ ಇಲ್ಲ. 2 ಎಸೆತಗಳಲ್ಲಿ 6 ರನ್ ಅನ್ನು ಗಳಿಸಿದೆ ವಾರಿಯರ್ಸ್ ತಂಡ. ತೃತೀಯ ಎಸೆತ ಅಲ್ಲಿ ಮತ್ತೊಮ್ಮೆ ಭರ್ಜರಿಯಾದಂತ ಬ್ಯಾಟಿಂಗ್ ಪ್ರದರ್ಶನ ಕಾಣ ಸಿಗ್ತಾ ಇದೆ. 1+1 3 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 9. ಪ್ರಥಮ 3 ಎಸೆತಗಳಲ್ಲಿ 9 ರನ್ ಅನ್ನು ಬಿಟ್ಟುಕೊಟ್ಟಿದೆ ರಾಯಲ್ ಸ್ಟ್ರೈಕರ್ಸ್ ತಂಡದ ಕಪ್ತಾನ ವಿಕಿಲ್. ಕಾದ್ ನೋಡಬೇಕಾಗಿದೆ. ಮುಂದಿನ 3 ಎಸೆತಗಳಲ್ಲಿ ಕ್ಯಾಚ್ ಔಟ್ ಆಗುವ ಸಂಭವ. ಕಮ್ ಬ್ಯಾಕ್ ಮೂಲಕ ಮತ್ತೊಮ್ಮೆ ವಿಕೆಟ್ ಪತನದೊಂದಿಗೆ 9 ರನ್ನಿಗೆ ಪ್ರಪ್ರಥಮ ವಿಕೆಟ್ ಅನ್ನು ಕಳ್ಕೊಂಡಿದೆ. ಪ್ರಥಮ 4 ಎಸೆತಗಳಲ್ಲಿ 9 ರನ್ ಅನ್ನು 9 ರನ್ನಿಗೆ ಪ್ರಥಮ ವಿಕೆಟ್ ಅನ್ನು ಕಳೆದುಕೊಂಡಿದೆ ತುಳುನಾಡು ವಾರಿಯರ್ಸ್ ತಂಡ. ರಕ್ಷಣಾತ್ಮಕವಾದಂತಹ ಆಟದ ಪ್ರದರ್ಶನ ಕಾಣ್ತಾ ಇದೆ ತುಳುನಾಡು ವಾರಿಯರ್ಸ್ ನ ಓನರ್ ಪ್ರತಾಪ್ ಅವರ ಕಡೆಯಿಂದ. 1 ರನ್ನಿನ ಸೇರ್ಪಡೆ ತಂಡದ ಮೊತ್ತ 10. ಕೊನೆ ಎಸೆತ ಲೆಗ್ ಬೈಸ್ ಮೂಲಕ 1 ರನ್ನಿನ ಸೇರ್ಪಡೆ ಇತರ ರೂಪದಲ್ಲಿ 1. ತಂಡದ ಮೊತ್ತ 11. ಪ್ರಥಮ ಓವರ್ ಮುಕ್ತಾಯಕ್ಕೆ ತುಳುನಾಡು ವಾರಿಯರ್ಸ್ ತಂಡ 11 ರನ್ನಿಗೆ 1 ವಿಕೆಟ್ ಅನ್ನು ಪ್ರಮುಖ 1 ವಿಕೆಟ್ ಅನ್ನು ಕಳ್ಕೊಂಡಿದೆ. ಇನ್ನು 18 ಎಸೆತಗಳ ಮುಂದೆ 22 ರನ್ನಿನ ಅವಶ್ಯಕತೆ. ಸರಾಸರಿ 7.5 ರಂತೆ. ರನ್ ರೇಟ್ ರಿಕ್ವೈರ್ಡ್ 7.50. ಪ್ರಥಮ ಓವರ್ ಮುಕ್ತಾಯಕ್ಕೆ ತುಳುನಾಡು ವಾರಿಯರ್ಸ್ ತಂಡ 11 ರನ್ ಅನ್ನು ಗಳಿಸಿ ಉತ್ತಮ ಆರಂಭವನ್ನು ಪಡೆದುಕೊಂಡಿದೆ. ಪ್ರಮೋದ್ ಟು ಪ್ರತಾಪ್. ರಕ್ಷಣಾತ್ಮಕವಾದಂತಹ ಆಟ. ಕ್ಯಾಚ್ ಡ್ರಾಪ್ ಮೂಲಕ ಯಾವುದೇ ರನ್ ಇಲ್ಲ. ದ್ವಿತೀಯ ಎಸೆತ ಮತ್ತೊಂದು ಕ್ಯಾಚ್ ಡ್ರಾಪ್. ಕಳಪೆ ಫೀಲ್ಡಿಂಗ್ ಪ್ರದರ್ಶನ ಕಾಣಸಿಗ್ತಾ ಇದೆ ಸ್ಟ್ರೈಕರ್ಸ್ ಕಡೆಯಿಂದ. ಮತ್ತೊಂದು ರನ್ನಿನ ಸೇರ್ಪಡೆ ತಂಡದ ಮೊತ್ತ 12. ಭರ್ಜರಿಯಾಗಿ ಬೀಸಲು ಹೋದ ಸಿಕ್ಸರ್ ಮೂಲಕ 6 ರನ್ನಿನ ಸೇರ್ಪಡೆ. ಯುವ ಉದಯೋನ್ಮುಖ ಆಟಗಾರ ಶ್ರೇಯಸ್ ಅವರ ಬ್ಯಾಟಿಂದ 6 ರನ್ನಿನ ಸೇರ್ಪಡೆ. ತುಳುನಾಡು ವಾರಿಯರ್ಸ್ ತಂಡಕ್ಕೆ 6 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 18. 4ನೇ ಎಸೆತ ಅಲ್ಲಿ ಮತ್ತೊಮ್ಮೆ 1 ರನ್ನಿನ ಸೇರ್ಪಡೆ. 19.
5ನೇ ಎಸೆತ. ಉತ್ತಮವಾದಂತ ಬೌಲಿಂಗ್ ದಾಳಿ, ಅಷ್ಟೇ ಉತ್ತಮವಾದಂತ ಕೀಪಿಂಗ್ ಪ್ರದರ್ಶನ ಕಾಣ್ತಾ ಇದೆ ಸ್ಟ್ರೈಕರ್ಸ್ ಕಡೆಯಿಂದ. ಕೊನೆ ಎಸೆತ. ಮತ್ತೊಮ್ಮೆ ಯಾವುದೇ ರನ್ ಇಲ್ಲ, ಕ್ಲೀನ್ ಬೌಲ್ಡ್ ಮೂಲಕ ಮತ್ತೊಂದು ಆಘಾತ. ಪ್ರತಾಪ್ ಅವರ ವಿಕೆಟ್ ಕಳೆದುಕೊಂಡು 2ನೇ ಆಘಾತ. ಹನ್ನೆರಡು ಎಸೆತಗಳ ಮುಂದೆ 14 ರನ್ನಿನ ಅವಶ್ಯಕತೆ. ನವನೀತ್ ಅನುಭವಿ ಆಟಗಾರ, 500ಕ್ಕೂ ಹೆಚ್ಚು ಪಂದ್ಯಗಳನ್ನಾಡಿದಂತಹ ಅನುಭವಿ ಆಟಗಾರ ನವನೀತ್ ನಾನ್ ಸ್ಟ್ರೈಕರ್ ಅಲ್ಲಿ. ಅದೇ ರೀತಿ ಹಲವಾರು ದಾಖಲೆಗಳನ್ನು ಮಾಡಿದಂತಹ ಶ್ರೇಯಸ್, ಯುವ ಪ್ರತಿಭೆ, ಪಡ್ಪು ಪ್ರೀಮಿಯರ್ ಲೀಗ್ನ ಯುವ ಪ್ರತಿಭೆ ಎಂದೇ ಖ್ಯಾತಿಯಾದಂತ ಶ್ರೇಯಸ್. ರಮೀಸ್ ಅವರ ಪ್ರಥಮ ಎಸೆತದಲ್ಲಿ ವಿಕೆಟ್ ಕ್ಲೀನ್ ಬೌಲ್ಡ್ ಆಗುವುದರ ಮೂಲಕ ವಿಕೆಟ್ ಅನ್ನು ಕಳ್ಕೊಂಡಿದೆ. ವಾರಿಯರ್ಸ್ ತಂಡ ಇನ್ನುಳಿದಂತೆ 11 ಎಸೆತಗಳಲ್ಲಿ 14 ರನ್ನಿನ ಗುರಿ. ದಿನೇಶ್, ರಮೀಸ್ ಟು ದಿನೇಶ್, ದ್ವಿತೀಯ ಎಸೆತ. ಯಾವುದೇ ರನ್ ಇಲ್ಲ. ಮತ್ತೊಂದು ಉತ್ತಮವಾದಂತಹ ಉದರಿ ರಮೀಸ್ ಅವರ ಕಡೆಯಿಂದ. ತೃತೀಯ ಎಸೆತ. ನೈನ್ ಟು 14. ಒಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ 20. ಮೂರು ಎಸೆತ ಬಾಕಿ. 4ನೇ ಎಸೆತಲ್ಲಿ ನವನೀತ್ ಅವರ ಕಡೆಗೆ ಯಾವುದೇ ರನ್ ಇಲ್ಲ. 8 to 13. 8 ಎಸೆತಗಳ ಮುಂದೆ 13 ರನ್ನಿನ ಕಠಿಣ ಸವಾಲು ವಾರಿಯರ್ಸ್ ತಂಡಕ್ಕೆ. ಮತ್ತೊಂದು ಲೆಗ್ ಬೈಸ್ ಮೂಲಕ 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 21. ಕೊನೆ ಎಸೆತ. ಉತ್ತಮವಾದಂತ ಬೌಲಿಂಗ್ ಪ್ರದರ್ಶನ ಕಾಣ್ತಾ ಸಿಗ್ತಾ ಇದೆ ರಾಯಲ್ ಸ್ಟ್ರೈಕರ್ಸ್ ಕಡೆಯಿಂದ. ಕೊನೆ ಎಸೆತ. 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 22. 18 ಎಸೆತಗಳ ಮುಂದೆ 22 ರನ್ ಅನ್ನು ಗಳಿಸಲು ಶಕ್ತವಾಗಿದೆ ರಾಯಲ್ ಸ್ಟ್ರೈಕರ್ಸ್ ತಂಡ. ಇನ್ನುಳಿದಂತೆ 6 ಎಸೆತಗಳ ಮುಂದೆ 11 ರನ್ನಿನ ಅವಶ್ಯಕತೆ. 6 to 11. ಕಠಿಣ ಸವಾಲು ತುಳುನಾಡು ವಾರಿಯರ್ಸ್ ತಂಡಕ್ಕೆ. ಅನುಭವಿ ಆಟಗಾರರು ಸ್ಟ್ರೈಕರ್ ಮತ್ತು ನಾನ್ ಸ್ಟ್ರೈಕರ್ ಅಲ್ಲಿ. ಸ್ಟ್ರೈಕರ್ ಅಲ್ಲಿ ನವನೀತ್, ಅದೇ ರೀತಿ ನಾನ್ ಸ್ಟ್ರೈಕರ್ ಅಲ್ಲಿ ಕೂಡ ಅನುಭವಿ ಆಟಗಾರ ದಿನೇಶ್. ಇಬ್ಬರು ಕೂಡ 500ಕ್ಕೂ ಅಧಿಕ ಪಂದ್ಯಾಟವನ್ನು ಆಡಿದಂತಹ ಅನುಭವಿ ಆಟಗಾರರು. ಯಾವ ರೀತಿಯಲ್ಲಿ ದಿನೇಶ್ ಅವರ ಬೌಲಿಂಗ್ ಅಲ್ಲಿ ಬ್ಯಾಟಿಂಗ್ ಪ್ರದರ್ಶನ ನೀಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ವಿಶ್ವ ಟು ನವನೀತ್. 6 to 11. ರೋಮಾಂಚಕಾರಿಯಾದಂತಹ ಪಂದ್ಯಾಟ ಕಾಣ ಸಿಗುತ್ತೆ ಎಂಬುದಾಗಿ ನೋಡಬೇಕಾಗಿದೆ. ಯಾವುದೇ ರನ್ ಇಲ್ಲ. ಐದು 11. ಮತ್ತೊಮ್ಮೆ ಕ್ಲೀನ್ ಬಾಲ್ ಮೂಲಕ ವಿಕೆಟ್ ಪತನಗೊಂಡಿದೆ.
4-11. ವಿವಿನ್ ರವರೇ ಕೈ ಬಿಟ್ಟು ನೋಡಿ. ವಿವಿನ್ ತನ್ನ ಕಳಪೆ ಫಾರ್ಮ್ ಅನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ನವನೀತ್ ಕಳೆದ 3 ಪಂದ್ಯಗಳಲ್ಲಿ ಯಾವುದೇ ಕೊಡುಗೆಯನ್ನು ನೀಡದೆ ನಿರಾಶಾದಾಯಕವಾಗಿ ಪೆವಿಲಿಯನ್ನತ್ತ ಸಾಕ್ತಾ ಇದ್ದಾರೆ. ವಿಶ್ವ ಅವರ 3ನೇ ಸೆತ್ತ. 1 ರನ್ನಿನ ಸೇರ್ಪಡೆ. ಇನ್ನುಳಿದಂತೆ 3 ಎಸೆತಗಳ ಮುಂದೆ 10 ರನ್ನಿನ ಅವಶ್ಯಕತೆ. ಸಿಕ್ಸರ್ ಬೌಂಡರಿಗಳ ಅವಶ್ಯಕತೆ ವಾರಿಯರ್ಸ್ ತಂಡಕ್ಕೆ. ಅಲ್ಲಿ 1 2 ರನ್ನಿನ ಸೇರ್ಪಡೆ. 2 ಎಸೆತಗಳ ಮುಂದೆ 8 ರನ್ನಿನ ಅವಶ್ಯಕತೆ. ನೋಡ್ಬೇಕಾಗಿದೆ ಸಿಕ್ಸರ್ ಬೌಂಡರಿ ಬೀಳುತ್ತೆ ಎಂಬುದಾಗಿ ಕಾದು ನೋಡಬೇಕಾಗಿದೆ ವಾರಿಯರ್ಸ್ ತಂಡದ ಕಡೆಯಿಂದ. ವಿಶ್ವ ಟು ದಿನೇಶ್ 1 2 ರನ್ನಿನ ಸೇರ್ಪಡೆ. 1 ಎಸೆತಗಳ ಮುಂದೆ 6 ರನ್ನಿನ ಅವಶ್ಯಕತೆ. 1-6. ಹಲವಾರು ಸಿಕ್ಸರ್ ಅನ್ನು ಬಾರಿಸಿದಂತಹ ದಿನೇಶ್ ಕಾದ್ ನೋಡಬೇಕಾಗಿದೆ. 1 ರನ್ನಿನ ಸೇರ್ಪಡೆಯೊಂದಿಗೆ ತನ್ನ 2 ಆಡಿದಂತಹ 2 ಪಂದ್ಯವನ್ನು ಕೂಡ ಕಳೆದುಕೊಂಡಿದೆ ತುಳುನಾಡು ವಾರಿಯರ್ಸ್ ತಂಡ. ಬ್ರದರ್ಸ್ ಪ್ರೆಸೆಂಟ್ PPL ಪ್ರೀಮಿಯರ್ ಲೀಗ್ 2026 ಸೀಸನ್ 3 ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಹರಿಶ್ಚಂದ್ರ, ರಾಜೇಶ್ ಮತ್ತು ಸುನಿಲ್ ಇವರಿಗೆ ರಾಯಲ್ ಚಾಲೆಂಜರ್ಸ್ ಮತ್ತು ರಾಯಲ್ ಸ್ಟ್ರೈಕರ್ಸ್ ತಂಡದ ಕಪ್ತಾನ ಆದಷ್ಟು ಬೇಗ ಟಾಸ್ಕ್ಗಾಗಿ ಬರಬೇಕು. ಸಂಪತ್ ಟಾಸ್ಕ್ಗಾಗಿ ಆದಷ್ಟು ಬೇಗ. ಸಮೀರ್ ಸಂತೋಷ್ ಪಾಡ್ಪು ಆದಷ್ಟು ಬೇಗ ವೇದಿಕೆ ಹತ್ರ ಬರಬೇಕಾಗಿ ವಿನಂತಿ. ರಾಯಲ್ ಚಾಲೆಂಜರ್ಸ್ ಮತ್ತು ರಾಯಲ್ ಸ್ಟ್ರೈಕರ್ಸ್ ಈ ತಂಡದ ನಡುವೆ ಪಂದ್ಯಾಟ ನಡೀತಾ ಇದೆ. ರಾಯಲ್ ಸ್ಟ್ರೈಕರ್ಸ್ ತಂಡ ಟಾಸ್ ಅನ್ನು ಗೆದ್ದು ಇದೀಗ ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ಆದಷ್ಟು ಬೇಗ ರಾಯಲ್ ಸ್ಟ್ರೈಕರ್ಸ್ ತಂಡ ಫೀಲ್ಡಿಂಗ್ ಅನ್ನು ಸಜ್ಜುಗೊಳಿಸಬೇಕಾಗಿದೆ. ಅದೇ ರೀತಿ ರಾಯಲ್ ಚಾಲೆಂಜರ್ಸ್ ತಂಡ ಕೂಡ ಆದಷ್ಟು ಬೇಗ ಬ್ಯಾಟಿಂಗ್ಗೆ ಸಜ್ಜುಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬ್ರದರ್ಸ್ ಪ್ರೆಸೆಂಟ್ PPL ಪ್ರೀಮಿಯರ್ ಲೀಗ್ 2026 ಸೀಸನ್ 3 ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಹರಿಶ್ಚಂದ್ರ, ಸುನೀಲ್ ಹಾಗೂ ರಾಜೇಶ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ರಾಯಲ್ ಸ್ಟ್ರೈಕರ್ಸ್ ಮತ್ತು ತುಳುನಾಡು ವಾರಿಯರ್ಸ್ ಈ ತಂಡದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಪ್ರಮೋದ್ ಪಡ್ಪು ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆಯಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ಪ್ರಶಸ್ತಿಯನ್ನು ಹರಿಶ್ಚಂದ್ರ ಇವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪ್ರಮೋದ್ ಇವರಿಗೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ರಾಯಲ್ ಸ್ಟ್ರೈಕರ್ಸ್ ಮತ್ತು ತುಳುನಾಡು ವಾರಿಯರ್ಸ್ ಈ ತಂಡದ ನಡುವೆ ನಡೆದಂತಹ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಪ್ರಮೋದ್ ಪಡ್ಪು.
ಪಂದ್ಯಶ್ರೇಷ್ಠ 7 ರನ್ ಮತ್ತು 1 ವಿಕೆಟ್ ಅನ್ನು ಗಳಿಸಿದಂತ ಪ್ರಮೋದ್. ರಾಯಲ್ ಚಾಲೆಂಜರ್ಸ್ ಮತ್ತು ರಾಯಲ್ ಸ್ಟ್ರೈಕರ್ಸ್ ತಂಡ, ಈಗಾಗಲೇ ರಾಯಲ್ ಸ್ಟ್ರೈಕರ್ಸ್ ತಂಡ ಟಾಸ್ ಅನ್ನು ಗೆದ್ದು ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ಆದಷ್ಟು ಬೇಗ ಫೀಲ್ಡಿಂಗ್ ಅನ್ನು ಸಜ್ಜುಗೊಳಿಸಬೇಕು, ಸಮಯದ ಅಭಾವ ಇರುವ ಕಾರಣ ಆದಷ್ಟು ಬೇಗ. Brothers Padpu and Padpu Sister presents Padpu Premier League. The teams are divided by Royal Strikers Padpu, Royal Challengers and Tulunadu Warriors and Padpu Gladiators, but united by Padpu Brothers. ಎಸ್ ತಿರುಪುಗಾರರೆ ಪಂದ್ಯಕೂಟವನ್ನು ಆರಂಭಿಸಿ. ಸೈಡ್ ಅಂಪೈರ್ ಆಗಿ ನವನೀತ್ ಬೊಲ್ಲಾರಿ ಸೈಡ್ ಅಂಪೈರ್ ಆಗಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಎಸ್ ಪಂಚಮ ಪಂದ್ಯ ಕೂಡಿದ ನಾಣ ಚಿಮಿಗೆಯನ್ನು ಗೆದ್ದುಕೊಂಡಿದ್ದ ಸ್ಟ್ರೈಕರ್ಸ್ ತಂಡ ಕ್ಷೇತ್ರ ರಕ್ಷಣೆ ಭಾಗವನ್ನು ಆಯ್ದುಕೊಳ್ತಾ ಇದೆ. ದಾಂಡುಗಾರಿಕೆ ಭಾಗದಲ್ಲಂತೂ ಆರಂಭಿಕರಾಗಿ ಬಂದಂತ ಪ್ರಶಾಂತ್ ಸ್ಟ್ರೈಕರಿ ಭಾಗದಲ್ಲಿ ಕಾಣಸಿಗ್ತಾ ಇದ್ರೆ, ನಾವು ಸ್ಟ್ರೈಕರಿ ಭಾಗದಲ್ಲಿ ಕೌಶಲ್ಯ. ಪ್ರಥಮ ದಾಳಿ ನೇರ ನೇರ ಗೂಟವನ್ನು ಬಡಿತಾ ಇದೆ. ಪ್ರಶಾಂತ್ ರವರ ನಿರ್ಗಮನ ಕಾಣಸಿಗ್ತಾ ಇದೆ. ಇಲ್ಲಿ ಇವರು ಜಾಗವನ್ನು ತುಂಬಲು ಮತ್ತೋರ್ವ ದಾಂಡಿಗಾರ ಸಮೀರ್ ಅವರ ಆಗಮನ ಕಾಣಸಿಗ್ತಾ ಇದೆ. ಆರಂಭಿಕ ಚೆಂಡಿನಲ್ಲಿ ಉದ್ದರಿ ನಷ್ಟಗೊಳ್ತಾ ಇದೆ. ದ್ವಿತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ವಿಕ್ಕಿ ತಂಕುಡಿದ ದ್ವಿತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಎಸೆಬೇಕಾಗಿ ತಂಕುಡಿದ ದ್ವಿತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ವಿಕ್ಕಿ ನೂತನ ದಾಂಡಿಗರನಾಗಿ ಸಮೀರ್ ಸ್ಟ್ರೈಕರಿ ಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಎಸೆಬೇಕಾಗಿ ತಂಕುಡಿದ ದ್ವಿತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಸೊಗಸಾದ ದಾಳಿಯಾಗಿತ್ತು, ಸೊಗಸಾದ ದಾಳಿ ಇದು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಅವಲಿ ಚೆಂಡುಗಳು ಮುಕ್ತ ಇದ್ದ ಖಾತೆಯಲ್ಲಂತೂ ಇನ್ನು ಕೂಡ ಆರಂಭಗೊಂಡಿಲ್ಲ. ತೃತೀಯ ದಾಳಿ ಗಾಳಿಯಲ್ಲಿ ಚೆಂಡು, ಅಲ್ಲಿ ದ್ವಿತೀಯ ಉದ್ದರಿ ಕೂಡ ನಷ್ಟಗೊಳ್ತಾ ಇದೆ. ಸಮೀರ್ ಅವರ ನಿರ್ಗಮನ ಕಾಣಸಿಗ್ತಾ ಇದೆ. ಇಲ್ಲಿ ತ್ರಿವಳಿ ಚೆಂಡುಗಳು ಮುಕ್ತ ಇದ್ದ ಖಾತೆ ಕೂಡ ಇನ್ನು ಕೂಡ ಆರಂಭಗೊಂಡಿಲ್ಲ. ಅವಲಿ ಉದ್ದರಿಗಳು ನಷ್ಟಗೊಳ್ತಾ ಇದೆ. ಜಾಗವನ್ನು ತುಂಬಲು ತಂಡದ ಮಾಲಕ ಸಂಪತ್ ರವರ ಆಗಮನ ಕಾಣಸಿಗ್ತಾ ಇದೆ. ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆ ಕೂಡ ಆರಂಭಗೊಳ್ತಾ ಇದೆ. ಖಾತೆಯಲ್ಲಂತೂ ಒಂದು ಗಳಿಕೆ 4 ಚೆಂಡುಗಳು ಮುಕ್ತಿದ್ದ. ಪಂಚಮಣಿ ದಾಳಿಯನ್ನು ಸಂಘಟಿಸಬೇಕಾಗಿದೆ. ತಂದುಕೊಂಡಿದ್ದ 5ನೆಯ ದಾಳಿ ಕ್ಯಾಚ್ ಔಟಿಗೆ ಅವಕಾಶವಿತ್ತು. ರಮೀಸ್ ರವರು ಮಿಸ್ ಮಾಡ್ತಾ ಇದ್ದಾರೆ. 5 ಚೆಂಡುಗಳು ಮುಕ್ತಾಯ. ಅಂತಿಮ ದಾಳಿಯನ್ನು ಸಂಘಟಿಸಬೇಕಾಗಿದೆ. ವಿಕ್ಕಿ ತಂದುಕೊಂಡಿದ್ದ ಅಂತಿಮ ದಾಳಿಯನ್ನು ಸಂಘಟಿಸಬೇಕಾಗಿದೆ.
ಗಾಳಿಯಲ್ಲಿ ಚೆಂಡು, ಮತ್ತೊಂದು ಅವಕಾಶ ಲಭಿಸ್ತಾ ಇದೆ ಸಂಪತ್ ರವರಿಗೆ. ಪ್ರಥಮ ಓವರ್ ಮುಕ್ತಾಯಗೊಳ್ತಾ ಇದೆ ಖಾತೆಯಲ್ಲಂತೂ 2 ಓಟಗಳು ಕಾಣಸಿಗ್ತಾ ಇದೆ. ಶರವೇಗದ ದಾಳಿಯಾಗಿತ್ತು. ಪವರ್ ಪ್ಲೇ ವಿಭಾಗಕ್ಕಂತೂ ಹೇಲಿ ಮಾಡಿಸಿದಂತೆ ಎಸ್ತಗಾರ ತಾಣಿಸಿದ 6 ಚೆಂಡುಗಳಲ್ಲಿ 2 ಉದ್ದರಿಯನ್ನು ಪಡೆದುಕೊಳ್ಳುತ್ತಾ 2 ಓಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ದ್ವಿತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ ಪ್ರಮೋದ್. ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಸ್ಟ್ರೈಕರ್ ವಿಭಾಗದಲ್ಲಿ ತಂಡದ ಮಾಲಕ ಸಂಪತ್ ರವರು ಸ್ಟ್ರೈಕರ್ ವಿಭಾಗವನ್ನು ಅಲಂಕರಿಸಿಕೊಳ್ಳುತ್ತಾ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಕೌಶಲ್. ಎಸಬೇಕಾಗಿದೆ ಪ್ರಥಮ ದಾಳಿ. ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ ಖಾತೆಯಲ್ಲಂತೂ 3 ಓಟಗಳು ಕಾಣಸಿಗ್ತಾ ಇದೆ. ಪ್ರಥಮ ಚೆಂಡು ಮುಕ್ತಿದ್ದ ದ್ವಿತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ ಪ್ರಮೋದ್ ಕುಡಿದ. 2ನೇ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಎದುರಿಸಲು ತಂಡದ ಎಡಗೈ ಆಟಗಾರ ಕೌಶಲ್ ರವರು ಸ್ಟ್ರೈಕರ್ ವಿಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಯಾವ ರೀತಿ ದ್ವಿತೀಯ ಚೆಂಡನ್ನು ಎದುರಿಸ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಗಾಳಿಯಲ್ಲಿ ಚೆಂಡು ನೇರ ಕೈಗೆ ಸೇರಿಕೊಳ್ತಾ ಇದೆ. ತಂಡದ ಆಧಾರ ಸ್ತಂಭ ಕೌಶಲ್ ರವರ ನಿರ್ಗಮನ ಕಾಣಸಿಗ್ತಾ ಇದೆ. ಇಲ್ಲಿ ಸತತ 2 ಪಂದ್ಯಕೂಟದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಂಡಂತ ಆಟಗಾರ ಇದೀಗ ತಂಡದ ಉದ್ದರಿ ನಷ್ಟಗೊಳ್ತಾ ಇದೆ. 2 ಚೆಂಡುಗಳು ಮುಕ್ತಾಯಗೊಂಡಿದೆ ಖಾತೆಯಲ್ಲಂತೂ 3 ಓಟಗಳು ಬಂದಾಗಿದೆ. ಶರವೇಗದ ದಾಳಿಯಾಗಿತ್ತು. ನೆಲವನ್ನು ಕಚ್ಚಿ ಬಂದಂತ ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಸತತ 3 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ ಖಾತೆಯಲ್ಲಂತೂ 3ರಲ್ಲಿ ಸ್ಥಗಿತಗೊಳ್ತಾ ಇದೆ 4ನೇ ದಾಳಿ. ನೇರ ಗುಟ್ಟವನ್ನು ಸ್ಪರ್ಶಿಸ್ತಾ ಇದೆ. ಮತ್ತೊಂದು ಉದ್ದರಿ ನಷ್ಟಗೊಳ್ತಾ ಇದೆ. 4 ಚೆಂಡುಗಳು ಮುಕ್ತಾಯ ಖಾತೆಯಲ್ಲಂತೂ 3 ಓಟಗಳು ಬಂದಾಗಿದೆ. ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ತೀರ್ಪುಗಾರರೇ ಸಾತ್ವಿಕ್ ರವರ ಜಾಗವನ್ನು ತುಂಬಲು ಮತ್ತೋರ್ವ ದಾಂಡಿಗರ ಜೆರ್ಸಿ ನಂಬರ್ 33 ಆಟಗಾರ ಲೋಕೇಶ್ ರವರ ಆಗಮನ ಕಾಣಸಿಗ್ತಾ ಇದೆ. ಯಾವ ರೀತಿ ತಂಡಕ್ಕೆ ಆಸರೆಯಾಗುತ್ತಾರೆ, ತಂಡವನ್ನು ಮುನ್ನಡೆಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಖಾತೆಯಲ್ಲಂತೂ 3 ಓಟಗಳು ಬಂದಾಗಿದೆ. ತಂಡದ ಮೊತ್ತವನ್ನು ಹೆಚ್ಚಿಸುವಲ್ಲಿ ಯಾವ ರೀತಿ ತಮ್ಮ ಪಾತ್ರವನ್ನು ತೋರ್ಪಡಿಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಲೋಕೇಶ್ ಅಡ್ಡ ಚೆಂಡು ಕ್ರಮವಲ್ಲದೆ ಎಸೆತ. ತೀರ್ಪುಗಾರರ ಹಸ್ತ ಗಾಳಿಯಲ್ಲಿ ತೇಲ್ತಾ ಇದೆ. 4 ಓಟಗಳು ಬಂದಾಗಿದೆ. ಪಂಚಮಣಿ ದಾಳಿ ಮತ್ತೆ ಬಲವಾದ ಮನವಿ ಇತ್ತು. ಮನವಿಗೆ ತಕ್ಕ ಪುರಸ್ಕಾರವಿಲ್ಲ. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ದ್ವಿತೀಯ ಓವರಿನ ಅಂತಿಮ ದಾಳಿ ಬೈಸ್ ಮುಖೇನ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಮುಖೇನ ದ್ವಿತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 5 ಓಟಗಳು ಬಂದಾಗಿದೆ. ತೃತೀಯ ಓವರ್ ಎಸೆಯಲು ಆ ಜವಾಬ್ದಾರಿಯನ್ನು ಒತ್ತಿಕೊಂಡು ಬರುವಂತೆ ಎಸ್ತಗಾರ ಯಾರು ಎಂದು ಕಾದು ನೋಡಬೇಕಾಗಿದೆ. ಸ್ಟ್ರೈಕರ್ ವಿಭಾಗದಲ್ಲಿ ಸಂಪತ್ ರವರು ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಎಸ್ ತಿರುಪುಗರೆ ತೃತೀಯ ಓವರ್ ಎಸೆಯಲು ರಮೇಶ್ ಚೆಂಡನ್ನು ಗೆದ್ದುಕೊಳ್ತಾ ಇದ್ದಾರೆ. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಪ್ರಥಮ ಚೆಂಡು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 5 ಓಟಗಳು ಬಂದಾಗಿದೆ. ದ್ವಿತೀಯ ದಾಳಿ ತನ್ನ ಕುಡಿದ ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ದಂಡುಗಾರಿಕೆ ಭಾಗದಲ್ಲಂತೂ ತಂಡವನ್ನು ಮುನ್ನಡೆಸುತ್ತಿರುವಂತ ಆಧಾರ ಸ್ತಂಭ ಸಂಪತ್ ರವರು ಸ್ಟ್ರೈಕರ್ ಭಾಗದಲ್ಲಿ. ಗಾಳಿಯಲ್ಲಿ ಚೆಂಡು ಒಂದು ಹಂತದಲ್ಲಿ ಕ್ಯಾಚ್ ಅನ್ನು ಪಡೆದುಕೊಳ್ಳಬಲ್ಲಂತ ಜೆರ್ಸಿ ನಂಬರ್ 17 ಪುಟಾಣಿ ಆಟಗಾರ
ಅಸೀಬ್ ಜೆರ್ಸಿ ನಂಬರ್ 17 ಆಟಗಾರ. 2 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ತೃತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ರಮೀಸ್ ತನ್ನ ಕುಡಿದ ತೃತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಎಸ್ 3 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 5 ಓಟಗಳು ಬಂದಾಗಿದೆ. ಚತುರ್ಥನೇ ದಾಳಿ ಮತ್ತೆ ಗಾಳಿಯಲ್ಲಿ ಚೆಂಡು ಓ ಮತ್ತೊಂದು ಓಟ ಬಿಟ್ಟು ಕೊಡ್ತಾ ಇದ್ದಾರೆ. ಅವಳಿಗಾಗಿ ಪ್ರಯತ್ನವಿತ್ತು. ಅವಳಿ ಓಟಗಳು ಕೂಡ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 8 ಓಟಗಳು ಬಂದಾಗಿದೆ. 4 ಚೆಂಡುಗಳು ಮುಕ್ತಾಯ. ತೃತೀಯ ಓವರಿನ ಪಂಚಮನೇ ದಾಳಿಯನ್ನು ಸಂಘಟಿಸಬೇಕಾಗಿದೆ. ರಮೀಸ್ ತನ್ ಕುಡಿದ 5ನೆಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಯಾವ ರೀತಿ ಎದುರಿಸ್ತಾರೆ ಎಂದು ಕಾದಿಡಬೇಕಾಗಿದೆ. ಸಂಪತ್ತ ಸ್ಟ್ರೈಕರ್ ಭಾಗದಲ್ಲಿ ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ತೀರ್ಪುಗಾರರೇ. ತೃತೀಯ ಓವರಿನ ಅಂತಿಮ ದಾಳಿ ನಡೆಸಬೇಕಾಗಿದೆ. ರಮೀಸ್ ತನ್ ಕುಡಿದ ಅಂತಿಮ ಚೆಂಡು ಅಡ್ಡ ಚೆಂಡು ಕ್ರಮವಲ್ಲದೆ ಎಸೆತ. 1 ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 9 ಓಟಗಳು ಬಂದಾಗಿದೆ. ಚುರುಕಿನ ಓಡಾಟ ಮತ್ತೆ ಬೈಸು ಮುಖೇನ ಬರ್ತಾ ಇದೆ. ಒಂಟಿ ಓಟ ಈ ಮುಖೇನ ತೃತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 10 ಓಟಗಳು ಬಂದಾಗಿದೆ. ಪ್ರಥಮ ಇನ್ನಿಂಗ್ಸ್ನ ಅಂತಿಮ 1 ಓವರ್ ಬಾಕಿ ಉಳಿತಾ ಇದೆ. ಯಾವ ರೀತಿ ತಂಡದ ಮೊತ್ತವನ್ನು ಹೆಚ್ಚಿಸುವಲ್ಲಿ ಸಂಪತ್ ರವರು ಕಾರ್ಯನಿರ್ವಹಿಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. 6 ಚೆಂಡು ಇದೆ. ಖಾತೆಯಲ್ಲಂತೂ 10 ಓಟಗಳು ಬಂದಾಗಿದೆ. ವಿಶ್ವ ಅಂತಿಮ ಓವರಿನ ಚೆಂಡನ್ನು ಗೆದ್ದುಕೊಳ್ತಾ ಇದ್ದಾರೆ. ಪ್ರಥಮ ದಾಳಿಯನ್ನು ಸಂಘಟಿಸಬೇಕಾಗಿದೆ. ವಿಶ್ವ ಟು ಸಂಪತ್ತ. ಫುಲ್ ಆಗಿ ಬಂದಂತ ಚೆಂಡು ಅಡ್ಡ ಚೆಂಡು ಎಂಬ ತೀರ್ಪು ಬರ್ತಾ ಇದೆ. ಕ್ರಮವಲ್ಲದೆ ಎಸೆತ. ಖಾತೆಯಲ್ಲಂತೂ 11 ಓಟಗಳು ಬಂದಾಗಿದೆ. ಪ್ರಥಮ ದಾಳಿಯನ್ನು ಮತ್ತೆ ನಡೆಸಿಕೊಡುತ್ತಾ ಚುರುಕಿನ ಓಡಾಟವೇನಿತ್ತು ಒಂಟಿ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 12 ಓಟಗಳು ಬಂದಾಗಿದೆ. ಎಸಬೇಕಾಗಿದೆ. ದ್ವಿತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ವಿಶ್ವ ತನ್ನ ಕುಡಿದ ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಒಂಟಿ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 13 ಓಟಗಳು ಬಂದಾಗಿದೆ. ತೃತೀಯ ದಾಳಿ ತನ್ನ ಕುಡಿದ ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಅಡ್ಡ ಚೆಂಡು ಕ್ರಮವಲ್ಲದ ಎಸೆತ. ಲಯಕ್ಕೆ ಬದಲಾಗಬೇಕಾಗಿದೆ. ವಿಶ್ವ 2 ಚೆಂಡುಗಳು ಮುಕ್ತಾಯದ. ಖಾತೆಯಲ್ಲಂತೂ 14 ಓಟಗಳು ಬಂದಾಗಿದೆ. ತೃತೀಯ ದಾಳಿ ಮತ್ತೆ ಚುರುಕಿನ ಓಡಾಟ ಒಂಟಿ ಸಂಪೂರ್ಣಗೊಳ್ತಾ ಇದೆ. ತೀರ್ಪುಗಾರರೇ ಖಾತೆಯಲ್ಲಂತೂ 15 ಓಟಗಳು ಬಂದಾಗಿದೆ. ಚತುರ್ಥನೇ ದಾಳಿ ರನ್ಔಟ್ಗೆ ಬಲಿಯಾಗ್ತಾ ಇದ್ದಾರೆ. ಈ ಮುಖೇನ 4 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 15 ಓಟಗಳು ಬಂದಾಗಿದೆ. ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಯಾವ ರೀತಿ ತಂಡವನ್ನು ಮುನ್ನಡೆಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಮುಂದಿನ ಪಂದ್ಯಕೂಟಕ್ಕೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೀನಿ. ತುಳುನಾಡು ವಾರಿಯರ್ಸ್ ವಿರುದ್ಧವಾಗಿ ಪಡ್ಪು ಗ್ಲಾಡಿಯೇಟರ್ಸ್. ಈ ತಂಡದ ಕಪ್ತಾನ ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬನ್ನಿ. ತಮಗಾಗಿ ವ್ಯವಸ್ಥಾಪಕರು ನಾಣ್ಯ ಚಿಮ್ಮಿಗೆ ಕಾಯ್ತಾ ಇದ್ದಾರೆ. ಬಲವಾಗಿ ದಂಡಿಸುವ ಪ್ರಯತ್ನವೇನಿತ್ತು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತ ತೀರ್ಪುಗಾರರೇ. ಪ್ರಥಮ ಇನ್ನಿಂಗ್ಸಿನ ಅಂತಿಮ ದಾಳಿ ನಡೆಸಬೇಕಾಗಿದೆ. ಬಲವಾಗಿ ದಂಡಿಸುವ ಪ್ರಯತ್ನವೇನಿತ್ತು. ಬಲವಾದ ಮನವಿಗೆ ತಕ್ಕ ಪುರಸ್ಕಾರ.
ಈ ಮುಖೇನ ಪ್ರಥಮ ಇನ್ನಿಂಗ್ಸ್ ಮುಕ್ತದ ಖಾತೆಯಲ್ಲಂತೂ 15 ಓಟಗಳು ಬಂದಾಗಿದೆ. ಎದುರಾಳಿ ತಂಡಕ್ಕೆ 24 ಚೆಂಡುಗಳ ಮುಂದೆ 16 ಗುರಿ. ಬೇಗ ಬೇಗ ಎಸ್ಗರಿಗೆ ಬಗ್ಗದಲ್ಲಿ ನೋಡಿ ಕೌಶಿಕ್ನವರು ಕಂಡು ಬರ್ತಿದ್ದಾರೆ. ಪಡ್ಪು ಪ್ರೀಮಿಯರ್ ಲೀಗ್ 2026 ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ ಪ್ರಶಾಂತ್ ಕೊಟ್ಟಾರಿ ಗುತ್ತಿಗೆದಾರರು. ಇವರಿಗೆ ಬ್ರದರ್ಸ್ ಪಡ್ಪು ಕಡೆಯಿಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಇವರನ್ನು ಶ್ರೀನಿವಾಸ್ ಪಡ್ಪೆ ಇವರಿಗೆ ಪಡ್ಪು ಇವರು ಶಾಲು ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪ್ರಶಾಂತ್ ಕೊಟ್ಟಾರಿ. ಪ್ರಶಾಂತ್ ಕೊಟ್ಟಾರಿ ಇವರಿಗೆ ಶ್ರೀನಿವಾಸ್ ಮುದಲ್ಮೆ ಇವರು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ ಪ್ರವೇಶ್ ಕೋಟ್ಯಾನ್ ಆಶೀರ್ವಾದ ಸೇವಾ ಸಂಘದ ಕಾರ್ಯದರ್ಶಿ. ಇವರಿಗೆ ಕೂಡ ಬ್ರದರ್ಸ್ ಪಡ್ಪು ತಂಡದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಸಜಿತ್ ಮುದಲ್ಮೆ ಪಡ್ಪು ಇವರು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪ್ರವೇಶ್ ಕೋಟ್ಯಾನ್ ಇವರಿಗೆ ಸಜಿತ್ ಮುದಲ್ಮೆ ಇವರು ಶಾಲು ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪ್ರಥಮ ಓವರ್ನ 4ನೇ ಎಸೆತ ತಂಡದ ಮೊತ್ತ 2. 4ನೇ ಎಸೆತ ಭರ್ಜರಿಯಾದಂತಹ ಹೊಡೆತ ಅಲ್ಲಿ ಸಿಕ್ಸರ್ ಮೂಲಕ ತಂಡಕ್ಕೆ 6 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 8. 5ನೇ ಎಸೆತ ರಕ್ಷಣಾತ್ಮಕವಾದಂತಹ ಆಟ, ಯಾವುದೇ ರನ್ ಇಲ್ಲ. ಕೊನೆ ಎಸೆತ ಪ್ರಥಮ ಓವರ್ನ ಕೊನೆ ಎಸೆತ ವಿಕಿಲ್ ಅವರಿಗೆ ಸಮೀರ್ ಅವರಿಂದ ಅಲ್ಲ ಮತ್ತೊಮ್ಮೆ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ. 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 9. ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 9. ಇನ್ನು 18 ಎಸೆತಗಳ ಮುಂದೆ 7 ರನ್ನಿನ ಅವಶ್ಯಕತೆ. ಕ್ರೀಡಾಭಿಮಾನಿಗಳಲ್ಲಿ ವಿನಂತಿ, ಈಗಾಗಲೇ ಪಡ್ಪು ಪ್ರೀಮಿಯರ್ ಲೀಗ್ ವತಿಯಿಂದ ಊಟದ ವ್ಯವಸ್ಥೆ ಇದೆ. ಆದಷ್ಟು ಬೇಗ ಊಟದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಪಡ್ಪು ಸಿಸ್ಟರ್ಸ್ನವರು. ಕ್ರೀಡಾಭಿಮಾನಿಗಳು ಊಟ ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾವುದೇ ವಿರಾಮ ಇರುವುದಿಲ್ಲ. ಪಂದ್ಯಾಟಗಳು ನಿರಂತರವಾಗಿ ಸಾಗಿ ಬರಲಿಕ್ಕಿದೆ, ಹಾಗಾಗಿ ಯಾವುದೇ ವಿರಾಮ ಇರುವುದಿಲ್ಲ. ಫ್ರೀ ಇರುವಂತಹ ಎಲ್ಲ ಆಟಗಾರರು ಊಟದತ್ತ ತೆರಳಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಪಡ್ಪು ಪ್ರೀಮಿಯರ್ ಲೀಗ್
26ರ ವತಿಯಿಂದ ನಿಮ್ಗೆಲ್ರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲರೂ ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಪ್ರಥಮ ಓವರ್ನ ಪ್ರಥಮ ಎಸೆತ ಕೌಶಲ್ ಅವರ ಪ್ರಥಮ ಓವರ್ನ ಪ್ರಥಮ ಎಸೆತ, ಯಾವುದೇ ರನ್ ಇಲ್ಲ. ಎರಡನೇ ಎಸೆತ 1 ರನ್ನಿನ ಸೇರ್ಪಡೆ. ನೋ ಬಾಲ್. 1+1. ಮತ್ತೊಂದು ರನ್ನಿನ ಸೇರ್ಪಡೆ. ಅನಾಯಾಸಕವಾದಂತಹ ಗುರಿಯತ್ತ ರಾಯಲ್ ಸ್ಟ್ರೈಕರ್ಸ್ ತಂಡ ಯಾವುದೇ ಪ್ರತಿರೋಧ ಇಲ್ಲದೆ ವಿಜಯದತ್ತ ಸಾಗ್ತಾ ಇದೆ. ತೃತೀಯ ಎಸೆತ ಅಲ್ಲಿ ಮತ್ತೊಮ್ಮೆ 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 13. ನಾಲ್ಕನೇ ಎಸೆತ ಅಲ್ಲಿ ಮತ್ತೊಮ್ಮೆ ಭರ್ಜರಿಯಾಗಿ ಬೀಸಲೋಗಿ ಕ್ಯಾಚ್ ಮೂಲಕ ಪ್ರಥಮ ವಿಕೆಟ್ ಅನ್ನು ಕಳ್ಕೊಂಡಿದೆ ರಾಯಲ್ ಸ್ಟ್ರೈಕರ್ಸ್ ತಂಡ. 10 ರನ್ಗಳ ಕೊಡುಗೆಯನ್ನು ನೀಡಿ ಕಪ್ತಾನನ ಆಟದ ಪ್ರದರ್ಶನ ನೀಡಿದ್ದಾರೆ ವಿಕಿಲ್. ಕೊನೆ ಎಸೆತ 13 ಎಸೆತಗಳ ಮುಂದೆ 3 ರನ್ನಿನ ಅವಶ್ಯಕತೆ ರಾಯಲ್ ಸ್ಟ್ರೈಕರ್ಸ್ ತಂಡಕ್ಕೆ. ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ ಕಾಣ್ತಾ ಇದೆ ಶಬ್ಬೀರ್ ಅವರ ಕಡೆಯಿಂದ. ರಮೀಸ್ 1 ರನ್ನಿನ ಸೇರ್ಪಡೆ. 12 ಎಸೆತಗಳ ಮುಂದೆ 2 ರನ್ನಿನ ಅವಶ್ಯಕತೆ ರಾಯಲ್ ಸ್ಟ್ರೈಕರ್ಸ್ ತಂಡಕ್ಕೆ. 12-2. ಹನ್ನೆರಡು ಎಸೆತಗಳ ಮುಂದೆ 2 ರನ್ನಿನ ಅವಶ್ಯಕತೆ. ಮತ್ತೋರ್ವ ಉದಯೋನ್ಮುಖ ಯುವ ಪ್ರತಿಭೆ ಯಶ್ ಅಗಲೆಸೆತ 1 ರನ್ನಿನ ಸೇರ್ಪಡೆ. ಕ್ಯಾಚ್ ಔಟ್ ಮೂಲಕ ಮತ್ತೊಂದು ವಿಕೆಟ್ ಪತನ ರಾಯಲ್ ಸ್ಟ್ರೈಕರ್ಸ್ ತಂಡ. ಎರಡು ರನ್ನಿನ ಅವಶ್ಯಕತೆ. 11 ಎಸೆತ 2. ಮತ್ತೊಂದು ವಿಕೆಟ್ ಪತನ ರಾಯಲ್ ಸ್ಟ್ರೈಕರ್ಸ್ ಕಡೆಯಿಂದ. ಕಳೆದ 4 ಎಸೆತಗಳಲ್ಲಿ 3 ವಿಕೆಟ್ ಅನ್ನು ಕಳೆದುಕೊಂಡಿದೆ ರಾಯಲ್ ಸ್ಟ್ರೈಕರ್ಸ್ ತಂಡ. ತೃತೀಯ ಎಸೆತ 1. ಮ್ಯಾಚ್ ಟೈ ಆಗಿದೆ. ವಿನ್. ಅಭಿನಂದನೆಗಳು ರಾಯಲ್ ಸ್ಟ್ರೈಕರ್ಸ್ ತಂಡಕ್ಕೆ. ಅಭಿನಂದನೆಗಳು ರಾಯಲ್ ಸ್ಟ್ರೈಕರ್ಸ್ ತಂಡಕ್ಕೆ.
ಈ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಈ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ರಾಯಲ್ ಸ್ಟ್ರೈಕರ್ಸ್ ತಂಡದ ಕಪ್ತಾನ ವಿಕಿಲ್ ಅವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಇವರಿಗೆ ಪ್ರಶಾಂತ್ ಕೊಟ್ಟಾರಿ ಇವರು ಬಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪ್ರಶಾಂತ್ ಕೊಟ್ಟಾರಿ ಅವರು ವೇದಿಕೆ ಕಡೆ ಬರಬೇಕು. ಪ್ರವೇಶ್ ಕೋಟ್ಯಾನ್ ಇವರು ಈ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಎರಡು ವಿಕೆಟ್ ಮತ್ತು 10 ರನ್ ಅನ್ನು ಬಾರಿಸಿದಂತಹ ವಿಕಿಲ್ ಅವರು ಈ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಮುಂದಿನ ಪಂದ್ಯ ತುಳುನಾಡು ವಾರಿಯರ್ಸ್ ಮತ್ತು ಪಡ್ಪು ಗ್ಲಾಡಿಯೇಟರ್ಸ್. ಈ ತಂಡದ ಈಗಾಗಲೇ ರಾಯಲ್ ಸ್ಟ್ರೈಕರ್ಸ್ ತಂಡ 6 ಅಂಕಗಳೊಂದಿಗೆ ಅಗ್ರ ಸ್ಥಾನದಲ್ಲಿದೆ. ಅದೇ ರೀತಿ ರಾಯಲ್ ಚಾಲೆಂಜರ್ಸ್ ತಂಡ 4 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನದಲ್ಲಿದೆ. ಅದೇ ರೀತಿ ತುಳುನಾಡು ವಾರಿಯರ್ಸ್ ಯಾವುದೇ ಅಂಕವನ್ನು ಇಷ್ಟರೊಳಗೆ ಗಳಿಸಿಲ್ಲ. ಅದೇ ರೀತಿ ಪಡ್ಪು ಗ್ಲಾಡಿಯೇಟರ್ಸ್ ಈ ತಂಡ ಕೂಡ 2 ತಂಡಗಳು ಕೂಡ ಶೂನ್ಯ ಸಂಪಾದನೆಯೊಂದಿಗೆ ಅಂಕಪಟ್ಟಿಯ ಕೊನೆಯ ಭಾಗದಲ್ಲಿದೆ. ರಾಯಲ್ ಸ್ಟ್ರೈಕರ್ಸ್ ತಂಡ 6 ಅಂಕಗಳೊಂದಿಗೆ ಪ್ರಥಮ ಸ್ಥಾನ. ಅದೇ ರೀತಿ ರಾಯಲ್ ಚಾಲೆಂಜರ್ಸ್ ತಂಡ 4 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. ಮುಂದಿನ ಪಂದ್ಯ ತುಳುನಾಡು ವಾರಿಯರ್ಸ್ ತಂಡ ಈಗಾಗಲೇ ಟಾಸ್ ಅನ್ನು ಗೆದ್ದುಕೊಂಡು ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ಅದೇ ರೀತಿ ಪಡ್ಪು ಗ್ಲಾಡಿಯೇಟರ್ಸ್ ಕಡೆಯಿಂದ ಶಬ್ಬೀರ್ ಸ್ಟ್ರೈಕರ್ ಅಲ್ಲಿ, ನಾನ್ ಸ್ಟ್ರೈಕರ್ ಅಲ್ಲಿ ನಿಶಾಂತ್. ರಾಯಲ್ ಸ್ಟ್ರೈಕರ್ಸ್ ತಂಡದ ಆಟಗಾರರು ಲೈನ್ ಅಂಪೈರ್ ಆಗಿ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಕಳಪೆ ಕೀಪಿಂಗ್ ಪ್ರದರ್ಶನ ಕಾಣ್ತಾ ಇದೆ ಹಿತೇಶ್ ಅವರ ಕಡೆಯಿಂದ. 2 ಕ್ಲೀನ್ ಬೌಲ್ ಮೂಲಕ ಪ್ರಥಮ ವಿಕೆಟ್ ಕಳ್ಕೊಂಡಿದೆ ಪಡ್ಪು ಗ್ಲಾಡಿಯೇಟರ್ಸ್ ತಂಡದ ಮೊತ್ತ 2. ಪ್ರಥಮ 3 ಎಸೆತಗಳಲ್ಲಿ ಕೇವಲ 2 ರನ್ ಅನ್ನು ಬಿಟ್ಟುಕೊಟ್ಟಿದೆ ಯುವ ಬೌಲರ್ ಮೋಕ್ಷಿತ್ ಅವರು. ಮುಂದಿನ ಪಂದ್ಯ ರಾಯಲ್ ಚಾಲೆಂಜರ್ಸ್ ಮತ್ತು ರಾಯಲ್ ಸ್ಟ್ರೈಕರ್ಸ್ ತಂಡಗಳ ನಡುವೆ ನಡೆಯಲಿದೆ. ಈ ತಂಡದ ಕಪ್ತಾನರು ಟಾಸ್ಗಾಗಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸೆಕೆಂಡ್ ರೌಂಡ್ ರಾಯಲ್ ಚಾಲೆಂಜರ್ಸ್ ಮತ್ತು ರಾಯಲ್ ಸ್ಟ್ರೈಕರ್ಸ್ ಈ ತಂಡದ ಕಪ್ತಾನರು 4ನೇ ಎಸೆತ ಮೋಕ್ಷಿತ್ ಅವರಿಂದ ಸಂತೋಷ್ ಅವರಿಗೆ
ರಕ್ಷಣಾತ್ಮಕವಾದಂತಹ ಬ್ಯಾಟಿಂಗ್ ಪ್ರದರ್ಶನ ಕಾಣ್ತಾ ಇದೆ. 1 ರನ್ನಿನ ಸೇರ್ಪಡೆ ತಂಡದ ಮೊತ್ತ 3. ಶರವೇಗದ ದಾಳಿಯಾಗಿತ್ತು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಪ್ರಥಮ ಓವರಿನ 5 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಎಸೆಯಬೇಕಾಗಿದೆ. ಅಂತಿಮ ದಾಳಿಯನ್ನು ಸಂಘಟಿಸಬೇಕಾಗಿದೆ ಮೋಕ್ಷಿತ. ಆ ಒಂಟಿಯ ಲಾಭವನ್ನು ಪಡೆದುಕೊಳ್ಳುವ ಮುಖೇನ ಪ್ರಥಮ ಓವರ್ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 4 ಓಟಗಳು ಕಾಣಸಿಗ್ತಾ ಇದೆ. ಎಸೆಯಬೇಕಾಗಿದೆ ಪ್ರಥಮ ಇನ್ನಿಂಗ್ಸ್ನ ದ್ವಿತೀಯ ಓವರ್. ದ್ವಿತೀಯ ಓವರಿನ ಸಿಲಿಸ್ತಗಾರ ಈತೂರ್ ಅವರ ಕೈಯಲ್ಲಿ ಚೆಂಡು ಕಾಣಸಿಗ್ತಾ ಇದೆ. ದೂರದ ಬ್ಯಾಂಗ್ಳೂರಿನಿಂದೀಗ ಪಡ್ಪು ಪ್ರೀಮಿಯರ್ ಲೀಗ್ ಆಡಬೇಕೆಂದು ಆಗಮಿಸಿದಂತ ಈತು ಪ್ರಥಮ ಚೆಂಡು ಬಯಸುವ ಮುಖೇನ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 5 ಓಟಗಳು ಕಾಣಸಿಗ್ತಾ ಇದೆ. ಎಸೆಯಬೇಕಾಗಿ ದ್ವಿತೀಯ ದಾಳಿ. ಶರವೇಗದ ದಾಳಿಯಾಗಿತ್ತು. ಶರವೇಗದ ದಾಳಿ ಇದು. ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಅವಲ ಚೆಂಡುಗಳು ಮುಕ್ತ ಖಾತೆಯಲ್ಲಂತೂ 6 ಓಟಗಳು ಕಾಣಸಿಗ್ತಾ ಇದೆ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಈತು ತನ್ಕುಡಿದ 3ನೇ ದಾಳಿ ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನವೇನಿತ್ತು. ಒಂಟಿಯ ಓಟವನ್ನು ಮಾತ್ರ ಬಿಟ್ಟು ಕೊಡ್ತಾ ಇದ್ದಾರೆ. ಖಾತೆಯಲ್ಲಂತೂ 7 ಓಟಗಳು ಕಾಣಸಿಗ್ತಾ ಇದೆ. 3 ಚೆಂಡುಗಳು ಮುಕ್ತ ಇದ್ದ. ಚತುರ್ಥನೇ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಈತು ತನ್ಕುಡಿದ 4ನೇ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಎದುರಿಸಲು ನೀಶು ಶೇಖರಿ ಭಾಗದಲ್ಲಿ ಕಾಣಸಿಗ್ತಾ ಇದ್ರೆ ಲಾಲಿಪಾಪ್ ಆಗಿ ಬಂದಂತ ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. 4 ಚೆಂಡುಗಳು ಮುಕ್ತ ಇದ್ದ. ಪಂಚಮಣಿ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಈತು ತನ್ಕುಡಿದ 5ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಗಾಳಿಯಲ್ಲಿ ಚೆಂಡು ಅವಕಾಶವೇನಿತ್ತು. ಅವಳಿಗಾಗಿ ಓಡಾಟ. ಅವಳಿ ಓಟಗಳು ಕೂಡ ಸಂಪೂರ್ಣಗೊಳ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ತೀರ್ಪುಗಾರರೆ. ದ್ವಿತೀಯ ಓವರಿನ ಅಂತಿಮ ದಾಳಿ ನಡೆಸಬೇಕಾಗಿದೆ. ಈತು ಖಾತೆಯಲ್ಲಂತೂ 9 ಓಟಗಳು ಜಮೆಗೊಳ್ತಾ ಇದೆ. ಅಂತಿಮ ದಾಳಿ ಶರವೇಗದ ದಾಳಿಯಾಗಿತ್ತು. ಶರವೇಗದ ದಾಳಿ ಇದು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಈ ಮುಖೇನ ದ್ವಿತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 9 ಓಟಗಳು ಜಮೆಗೊಳ್ತಾ ಇದೆ. ತೃತೀಯ ಓವರಿನ ಸಿಲಿಸ್ತಗಾರ ಚೇವೂರ್ ಅವರ ಕೈಯಲ್ಲಿ ಚೆಂಡು ಕಾಣಸಿಗ್ತಾ ಇದೆ. ಎಸೆಯಬೇಕಾಗಿದೆ. ಪ್ರಥಮ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಚೇವೂರ್ ತನ್ಕುಡಿದ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಯಾವುದೇ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. ಚೆಂಡು ಮಾತ್ರ ಚುಕ್ಕಿ ಚೆಂಡಾಗ್ತಾ ಇದೆ. ತೀರ್ಪುಗಾರರೇ ದಾಂಡುಗರಣ ದಂಡಿನ ಶೈಲಿ ಬೇಕಾಗಿದೆ. ಯಾವುದೇ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ. ಚುಕ್ಕಿ ಚೆಂಡಾಗ್ತಾ ಇದೆ. ಖಾತೆಯಲ್ಲಂತೂ 9 ಓಟಗಳು ಜಮೆಗೊಳ್ತಾ ಇದೆ. ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಕೊಂಚ ಮಟ್ಟಿನ ಗಳಿಬಿಲಿ ಅವಲಿ ಓಟಗಳಿಗಾಗಿ ಪ್ರಯತ್ನ. ನೋ ಬಾಲ್ ಎಂಬ ತೀರ್ಪು ಕೂಡ. 1+2 3 ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 12 ಓಟಗಳು ಜಮೆಗೊಳ್ತಾ ಇದೆ. ಎಸೆಯಬೇಕಾಗಿದೆ ತನ್ಕೂಡಿದ ದ್ವಿತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಚೇವು ತನ್ಕೂಡಿದ 2ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ದಂಡುಗಾರಿಕೆ ತುದಿಯಲ್ಲಿ ಸಂತೋಷ ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನವಿತ್ತು. ಕೊಂಚ ಮಟ್ಟಿನ ಅವಸರ. ಗುಟ್ಟ ರಕ್ಷಕ ಮಾಡ್ತಾ ಇದ್ದಾರೆ.
2 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತ ಚೇವು ಸ್ಟ್ರೈಕರ್ ವಿಭಾಗದಲ್ಲಿ ಸಂತೋಷ್ 3ನೇ ಚೆಂಡನ್ನು ಎದುರಿಸಲು ಬಲವಾಗಿ ದಂಡಿಸುವ ಪ್ರಯತ್ನವಿತ್ತು. ಮತ್ತೆ ಒಂಟಿ ಹತ್ತು ಚಲಿಸ್ತಾ ಇದೆ. ಮುಖೇನ 3 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 13 ಓಟಗಳು ಬಂದಾಗಿದೆ. 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಶ್ರೇಯಸ್ಸ. ತನ್ಕುಡಿದ 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಚೆಂಡನ್ನು ನೆಲಕ್ಕೆ ಹೊಡೆಯುತ್ತಾ ಪುಟ್ಟ ಪುಟ್ಟ ಹೆಜ್ಜೆ ನುಡಿಯುತ್ತಾ ಅಂಪೈರ್ ಸುನಿಲ್ ಅವರನ್ನು ದಾಟಿ ಎಸೆದಂತ ಚೆಂಡು ಶ್ರೇಷ್ಠ ಮಟ್ಟದ ದಾಳಿಯಾಗಿತ್ತು. ಒಂಟಿ ಸಂಪೂರ್ಣ ಅವಲಿಗಾಗಿ ಓಡಾಟವಿತ್ತು. ಒಂಟಿಗೆ ತೃಪ್ತಿ ಬರ್ತಾ ಇದೆ. ಮುಖೇನ 4 ಚೆಂಡುಗಳು ಮುಕ್ತಿದ್ದ ಖಾತೆಯಲ್ಲಂತೂ 14 ಓಟಗಳು ಕಾಣಸಿಗ್ತಾ ಇದೆ. ಪಂಚಮನೇ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಶ್ರೇಯಸ್ ತನ್ಕುಡಿದ 5ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನವಿತ್ತು. ಬಲಿಷ್ಠ ಹೊಡೆತವಾಗಿತ್ತು. ಒಂಟಿ ಸಂಪೂರ್ಣ ಅವಲಿಗಾಗಿ ಓಡಾಟ. ಒಂಟಿ ಸಂಪೂರ್ಣಗೊಳ್ತಾ ಇದೆ. ಮುಖೇನ 5 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 15 ಓಟಗಳು ಬಂದಾಗಿದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಅಂತಿಮ ದಾಳಿ ಬಾಲಿಷ್ಠ ಹೊಡೆತವಾಗಿತ್ತು. ಗಾಳಿಯಲ್ಲಿ ಚೆಂಡು. ಒಂಟಿ ಸಂಪೂರ್ಣ ಮುಖೇನ ತೃತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 16 ಓಟಗಳು ಬಂದಾಗಿದೆ. ಪ್ರಥಮ ಇನ್ನಿಂಗ್ಸ್ ಅಂತಿಮ 1 ಓವರ್ ಬಾಕಿ ಉಳಿತಾ ಇದೆ. ಬರಬಹುದೇ, ಅಂಕವನ್ನು ಹೆಚ್ಚಿಸಬಹುದೇ? ತಂಡದ ಮಾಲಕ ಇನ್ನು ಕೂಡ ಕ್ರೀಸ್ನಲ್ಲಿ ಕಚ್ಚಿ ನಿಲ್ಲುತ್ತಾ ಬಲಿಷ್ಠ ಬಲಾಢ್ಯ ಹೊಡೆತಗಳಿಗೆ ಹೆಸರುವಾದ್ಯಂತ ಸಂತೋಷ್ ನಾನ್ ಸ್ಟ್ರೈಕರ್ ಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಯಾವ ರೀತಿ ತಂಡಕ್ಕೆ ಆಸರೆಯಾಗುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಒಂದಂತದಲ್ಲಿ ಪ್ರಥಮ ಇನ್ನಿಂಗ್ಸ್ನ ಅಂತಿಮ 2ನೇ ಎಸೆಗಾರ ನವನೀತ್. ಆ ಭಾಗದಲ್ಲಂತೂ ಬಂಟ್ವಾಳ ಪರಿಸರದಲ್ಲಂತೂ ಹೆಸರುವಾಸಿಯಾದಂತ ಆಫ್ ಕಟ್ಟರ್ ವಿಭಾಗದಲ್ಲಂತೂ ತನ್ನದೇ ಆದ ಮೋಡಿಯನ್ನು ಮಾಡುವಂತ ನವನೀತ್ ಎಸ್ತಗಾರಿಕೆ ಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಇದೀಗ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಪ್ರಥಮ ಇನ್ನಿಂಗ್ಸ್ನ ಅಂತಿಮ ಓವರ್. ಶರವೇಗದ ದಾಳಿ ನೇರ ಗೂಟವನ್ನು ಸ್ಪರ್ಶಿಸ್ತಾ ಇದೆ. ತಂಡದ ಮಾಲಕನ ನಿರ್ಗಮನ ಕಾಣಸಿಗ್ತಾ ಇದೆ. ಇಲ್ಲಿ ಇವರ ಜಾಗವನ್ನು ತುಂಬಲು ಮತ್ತೋರ್ವ ದಾಂಡಿಗಾರ ವಿನೋದ್ ರವರ ಆಗಮನ ಕಾಣಸಿಗ್ತಾ ಇದೆ. ಬಾಲ್ಯದಿಂದಲೇ ಒಟ್ಟಿಗೆ ಆಡಿದಂತ ಅನುಭವ. ಎಸ್ತಗಾರಿಕೆ ಭಾಗದಲ್ಲಿ ನವನೀತ್, ದಾಂಡುಗಾರಿಕೆ ಭಾಗದಲ್ಲಿ ವಿನೋದ್. ಹಲವು ಗದ್ದೆಯಲ್ಲೂ ಕೂಡ ಸಿಕ್ಸರ್ ಅನ್ನು ಬಾರಿಸಿದಂತ ಆಟಗಾರ ವಿನೋದ್ ಪೊಲಾಡ್ ರವರ ಆಗಮನ ಕಾಣಸಿಗ್ತಾ ಇದೆ. ಎಸ್ತಗಾರಿಕೆ ಭಾಗದಲ್ಲಿ ನವನೀತ್ ಯಾನೆಚಿರಿ. ದ್ವಿತೀಯ ದಾಳಿ ನಿಧಾನ ಗತಿಯ ಚೆಂಡು ಗೂಟ ರಕ್ಷಣೆಯಲ್ಲಿ ವೈಫಲ್ಯತೆ. ರನ್ಔಟಿಗಾಗಿ ಅವಕಾಶವನ್ನು ಕೈ ಚೆಲ್ತಾ ಇದ್ದಾರೆ. ಒಂಟಿ ಓಟದ ಸಂಪೂರ್ಣ ಮುಖೇನ ಖಾತೆಯಲ್ಲಂತೂ 17 ಓಟಗಳು ಬಂದಾಗಿದೆ. ಅವಲಿ ಚೆಂಡುಗಳು ಮುಕ್ತಾಯಗೊಂಡಿದೆ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ನವನೀತ್ ಎದುರಿಸಲು ಸಂತೋಷ. ಸ್ಟಂಪ್ ಔಟ್ಗೆ ಬಲಿಯಾಗ್ತಾ ಇದ್ದಾರೆ ಸಂತೋಷ್ ರವರು. ಅಡ್ಡ ಚೆಂಡು ಎಂಬ ತೀರ್ಪು ಕೂಡ ಬಂದಾಗಿದೆ. ಖಾತೆಯಲ್ಲಂತೂ 17 ಓಟಗಳು ಬಂದಾಗಿದೆ. 2 ಚೆಂಡುಗಳು ಮುಕ್ತಾಯದತ್ತ. ಸಂತೋಷ್ ರವರ ನಿರ್ಗಮನದ ಮುಖೇನ ಇವರ ಜಾಗವನ್ನು ತುಂಬಲು ಹಿರಿಯ ಆಟಗಾರ ಪರಮೇಶ್ವರ್ ರವರ ಆಗಮನ ಕಾಣಸಿಗ್ತಾ ಇದೆ. ಯಾವ ರೀತಿ ತಂಡಕ್ಕೆ ಆಸರೆಯಾಗುತ್ತಾರೆ, ಯಾವ ರೀತಿ ನಾನ್ ಸ್ಟ್ರೈಕರ್ ನಲ್ಲಿ ಇರುವಂತಹ ವಿನೋದ್ ರವರಿಗೆ ಸ್ಟ್ರೈಕ್ ಅನ್ನು ಲಭಿಸಿಕೊಡುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಬೇಕಾಗಿದೆ ತೃತೀಯ ದಾಳಿ ಅಂತಿಮ ಓವರಿನ ಪ್ರಥಮ ಇನ್ನಿಂಗ್ಸಿನ ಅಂತಿಮ ಓವರಿನ ತೃತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ನವನೀತ ಜಾನ್ಮೆಯ ಹೊಡೆತವಿದು. ಒಂದಂಕದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 18 ಓಟಗಳು ಬಂದಾಗಿದೆ. 3 ಚೆಂಡುಗಳು ಬಾಕಿ ಉಳಿತಾ ಇದೆ. ವಿನೋದ್ ರವರ ದಂಡು ಗರ್ಜಿಸಲೇಬೇಕಾಗಿದೆ. ಇದುವರೆಗೂ ಗರ್ಜಿಸಲೇ ಇಲ್ಲ, ಇದೀಗ ಗರ್ಜಿಸಬಹುದೇ? ಸಿಕ್ಸರ್ ಬರಬಹುದೇ? ಕಾದು ನೋಡಬೇಕಾಗಿದೆ. ಫುಲ್ ಟಾಸ್ ಆಗಿ ಬಂದಂತ ಚೆಂಡು ಅಡ್ಡ ಚೆಂಡು ಎಂಬ ತೀರ್ಪು ಬರ್ತಾ ಇದೆ. ಕ್ರಮವಲ್ಲದೆ ಸೆತ ಖಾತೆಯಲ್ಲಂತೂ 19 ಓಟಗಳು ಬಂದಾಗ್ತಾ ಇದೆ. 4ನೇ ದಾಳಿ ನಿಧಾನ ಗತಿಯ ಚೆಂಡು. ಒಂಟಿ ಸಂಪೂರ್ಣ ಅವಲಿಗಾಗಿ ಓಡಾಟವಿತ್ತು. ರನ್ ಔಟ್ಗೆ ಬಲಿ ಆಗ್ತಾ ಇದ್ದಾರೆ ಪರಮೇಶ್ವರ್ ಅವರು. 4 ಚೆಂಡುಗಳು ಮುಕ್ತಾಯದ ಖಾತೆಯಲ್ಲಂತೂ 20 ಓಟಗಳು ಬಂದಾಗ್ತಾ ಇದೆ. ಇವರು ಜಾಗವನ್ನು ತುಂಬಲು ಮತ್ತೋರ್ವ ದಾಂಡಿಗಾರ ರಾಜೇಶ್ ಅವರು ನಾಶಕರಿ ಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಶೇಖರಿ ಭಾಗದಲ್ಲಿ ವಿನೋದ್ ಸಿಕ್ಸರ್ನ ಆಸೆಯಲ್ಲಿ ಬರಬಹುದು. ಸಿಕ್ಸರ್ ಕಾದು ನೋಡಬೇಕಾಗಿದೆ. ಮುನ್ನೋಗಿ ಬಾರಿಸುವಂತ ಪ್ರಯತ್ನವೇನಿತ್ತು, ನೇರ ಗೂಟವನ್ನು ಸ್ಪರ್ಶಿಸ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಇಳಿತಾ ತೀರ್ಪುಗಾರ್ರಿ
ಪ್ರಥಮ ಇನ್ನಿಂಗ್ಸ್ನ ಅಂತಿಮ ದಾಳಿ ನಡೆಸಬೇಕಾಗಿದೆ. ನವನೀತ್ ಎದುರಿಸಲು ರೋಹನ್ ರವರ ಆಗಮನ ಕಾಣಸಿಗ್ತಾ ಇದೆ. ಯಾವ ರೀತಿ ತಂಡವನ್ನು ಮುನ್ನಡೆಸುತ್ತಾರೆ, ಯಾವ ರೀತಿ ಅಂತಿಮ ಚೆಂಡಿನಲ್ಲಿ ತಂಡಕ್ಕೆ ಅಂಕವನ್ನು ಗಳಿಸುವ ಯಶಸ್ಸನ್ನು ಕಾಣುತ್ತಾರೆ ಕಾದು ನೋಡಬೇಕಾಗಿದೆ. ಪ್ರಥಮ ಇನ್ನಿಂಗ್ಸಿನ ಅಂತಿಮ ದಾಳಿ. ಅಡ್ಡ ಚೆಂಡು ಎಂಬ ತೀರ್ಪು ಬರ್ತಾ ಇದೆ. ಕ್ರಮವಲ್ಲದೆ ಖಾತೆಯಲ್ಲಂತೆ 22 ಓಟಗಳು ಕಾಣಸಿಗ್ತಾ ಇದೆ. ಅಂತಿಮದಲ್ಲಿ ನಡೆಸಿಕೊಡುತ್ತಾ ನಿಧಾನಗತಿ ಚೆಂಡಕ್ಕೆ ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನವೇನಿತ್ತು. ರನ್ ಔಟಿಗೆ ಬಲಿ ಆಗ್ತಾ ಇದ್ದಾರೆ ರೋಹನ್ ಅವರು. ಈ ಮುಖೇನ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 22 ಓಟಗಳು ಬಂದಾಗಿದೆ. ಎದುರಾಳಿ ತಂಡಕ್ಕೆ 24 ಚೆಂಡುಗಳ ಮುಂದೆ 23ರ ಗುರಿ. ವಿರಾಮದಲ್ಲಿರುವಂತಹ ಆಟಗಾರರು ದಯಮಾಡಿ ಊಟವನ್ನು ಸ್ವೀಕರಿಸಿಕೊಳ್ಳಿ. ಪಂದ್ಯಕೂಟಕ್ಕೆ ಯಾವುದೇ ವಿರಾಮವನ್ನು ನೀಡಲಾಗುವುದಿಲ್ಲ. ವಿರಾಮದಲ್ಲಿರುವಂತಹ ಆಟಗಾರರು ಮಾತ್ರ ಊಟವನ್ನು ಸ್ವೀಕರಿಸಿಕೊಳ್ಳಿ. ಎಸ್, ಮುಂದಿನ ಪಂದ್ಯಕೂಟಕ್ಕೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೀನಿ. ದ್ವಿತೀಯ ಸುತ್ತಿನ ಲೀಗ್ ಮಾದರಿಯ ಪಂದ್ಯಕೂಟಕ್ಕೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೀನಿ. ರಾಯಲ್ ಚಾಲೆಂಜರ್ಸ್ ಪಡ್ಪು ವಿರುದ್ಧವಾಗಿ ರಾಯಲ್ ಸ್ಟ್ರೈಕರ್ಸ್ ಪಡ್ಪು. ಈ ತಂಡದ ಕಪ್ತಾನರು ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬನ್ನಿ. ಪಂದ್ಯಕೂಟಕ್ಕೆ ಯಾವುದೇ ವಿರಾಮವನ್ನು ನೀಡಲಾಗುವುದಿಲ್ಲ. ಪಂದ್ಯಕೂಟ ಸರಾಗವಾಗಿ ಸಾಗಿ ಬರಲಾಗಿದೆ. ಎರಡು ತಂಡದ ಕಪ್ತಾನರು ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬನ್ನಿ. ತಮಗಾಗಿ ವ್ಯವಸ್ಥಾಪಕರು ನಾನು ಚುಮ್ಮಿಗೆ ಕಾಯ್ತಾ ಇದ್ದಾರೆ. ಎಸ್ತಗಾರಿಕೆ ಭಾಗದಲ್ಲಂತೂ ದ್ವಿತೀಯ ಇನ್ನಿಂಗ್ಸ್ನ ಪ್ರಥಮ ಓವರಿನ ಎಸೆಯಲು ಎಸ್ತಗಾರ ರೋಹನ್ ರವರ ಕೈಯಲ್ಲಿ ಚೆಂಡು ಕಾಣಸಿಗ್ತಾ ಇದೆ. ಆರಂಭಿಕರಾಗಿ ದೂರದ ಬ್ಯಾಂಗ್ಳೂರಿನಿಂದ ಆಗಮಿಸಿದಂತ ಹಿತೇಶ್ ಅವರು ಸ್ಟ್ರೈಕರಿ ಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ನಾನ್ ಸ್ಟ್ರೈಕರಿ ಭಾಗದಲ್ಲಿ ಶ್ರೇಯಸ್. ತೀರ್ಪುಗಾರಿಕೆಯಲ್ಲಿ ಕೊಂಚ ಬದಲಾವಣೆ. ರೌಫ್ ರವರ ಆಗಮನ ಕಾಣಸಿಗ್ತಾ ಇದೆ. ಇದುವರೆಗೆ ಸುಡುಬಿಲಿಸಲು ಲೆಕ್ಕಿಸದೆ ತೀರ್ಪುಗಾರಿಕೆಯನ್ನು ನಡೆಸಿಕೊಟ್ಟಂತ ಸುನಿಲ್ ಇವರಿಗೆ ತುಂಬು ಹೃದಯದ ಧನ್ಯವಾದ ಸಲ್ಲಿಸಿಕೊಳ್ತಾ ಇದ್ದೀವಿ. ಅದೇ ರೀತಿ ಸೈಡ್ ಅಂಪೈರ್ ಆಗಿ ಕೌಶಲ್ ರವರು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ತಮಗೂ ಕೂಡ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೀನಿ. ಅದೇ ರೀತಿ ಸ್ಕೋರರ್ ಆಗಿ ಮನ್ವಿತ್ ಮುದಲ್ಮೆ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತಮ್ಮನ್ನು ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೀನಿ. ಪ್ರಥಮ ಚೆಂಡು ಚುಕ್ಕಿ ಆಗ್ತಾ ಇದೆ. ದ್ವಿತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಅವಲಿ ಚೆಂಡುಗಳು ಚುಕ್ಕಿ ಆಗ್ತಾ ಇದೆ. ತೃತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ರೋಹನ್ ತನ್ ಕುಡಿದ ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಪುಟ್ಟ ಪುಟ್ಟ ಹೆಜ್ಜೆ ನೀಡುತ್ತಾ ಫುಲ್ ಟಾಸ್ ಆಗಿ ಬಂದದ ಚೆಂಡು ಶ್ರೇಷ್ಠ ಮಟ್ಟದ ಕ್ಷೇತ್ರ ರಕ್ಷಣೆ. ಅಲ್ಲಿ ಬಲವಾದ ಮನವಿ ಇತ್ತು. ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿರಿ. ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು ಔಟ್ ಎಂಬ ತೀರ್ಪನ್ನು ನೀಡುತ್ತಾ ಇದ್ದಾರೆ. ತಂಡದ ಕಪ್ತಾನ ಶ್ರೇಯಸ್ ರವರ ನಿರ್ಗಮನ ಕಾಣಸಿಗ್ತಾ ಇದೆ. ದಯಮಾಡಿ ವಿರಾಮದಲ್ಲಿರುವಂತಹ ಆಟಗಾರರು ಊಟವನ್ನು ಸ್ವೀಕರಿಸಿಕೊಳ್ಳಿ. ಪಂದ್ಯಕೂಟಕ್ಕೆ ಯಾವುದೇ ವಿರಾಮವನ್ನು ನೀಡಲಾಗುವುದಿಲ್ಲ. ಎಸ್, ತೃತೀಯ ದಾಳಿ ಮುಕ್ತಾಯಗೊಂಡಿದೆ. ಚತುರ್ಥನೇ ದಾಳಿಯನ್ನು ಸಂಘಟಿಸಬೇಕಾಗಿದೆ. ರೋಹನ್ ತನ್ಕುಡಿದ 4ನೇ ದಾಳಿಯನ್ನು ಸಂಘಟಿಸಬೇಕಾಗಿದೆ. ನೂತನ ದಾಂಡಿಗರನಾಗಿ
ಪ್ರತಾಪ್ ರವರ ಆಗಮನ ಕಾಣಿಸ್ತಾ ಇದೆ. ಶರವೇಗದ ದಾಳಿಯಾಗಿತ್ತು, ಶರವೇಗದ ದಾಳಿ ಇದು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. 4 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ ಖಾತೆಯಲ್ಲಂತೂ. ಇನ್ನು ಕೂಡ ಆರಂಭಗೊಂಡಿಲ್ಲ ಪಂಚಮಣಿ ದಾಳಿ. ಲಾಲಿಪಾಪ್ ಆಗಿ ಬಂದ ಚೆಂಡು ಮತ್ತೆ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಗಲಿಬಿಲಿ. ಅವಲಿ ಓಟಗಳು ಸೇರ್ಪಡೆಗೊಳ್ತಾ ಇದೆ. ದಯಮಾಡಿ ಪ್ರೇಕ್ಷಕರು ಯಾವುದೇ ಕಾರಣಕ್ಕೂ ಬಾಲ್ ನೆಕ್ಕಬೇಡಿ. ಅಲ್ಲಿ ವಾಹನದಲ್ಲಿ ಕೂತಂತ ಆಟಗಾರರು ದಯಮಾಡಿ ವೀಕ್ಷಣೆಯಲ್ಲಿರುವಂತ ಯಾವುದೇ ಬಾಲ್ ಅನ್ನು ಹಿಡಿಯಬೇಡಿ. ಅವಲಿ ಓಟದ ಸೇರ್ಪಡೆ ಮುಖೇನ ಖಾತೆ ಕೂಡ ಆರಂಭಗೊಳ್ತಾ ಇದೆ. ಎಸೆಬೇಕಾಗಿದ್ದ ಕುಡಿದ ಅಂತಿಮ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಪ್ರಥಮ ಓವರಿನ ಅಂತಿಮ ದಾಳಿ. ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಒಂಟಪಾಗಿ ಬಂದ ಚೆಂಡು, ಚುರುಕಿನ ಓಡಾಟ, ಒಂಟಿ ಸಂಪೂರ್ಣ. ಅವಲಿ ಓಟಗಳು ಲಭಿಸಿಕೊಳ್ತಾ ಇದೆ. ಅವಲಿ ಓಟದ ಸೇರ್ಪಡೆ ಮುಖೇನ ಪ್ರಥಮ ಓವರ್ ಮುಕ್ತಾಯದ ಖಾತೆಯಲ್ಲಂತೂ 4 ಓಟಗಳು ಕಾಣಸಿಗ್ತಾ ಇದೆ. ಎಸೆಬೇಕಾಗಿದೆ ದ್ವಿತೀಯ ಓವರ್ ಅನ್ನು ಸಂಘಟಿಸಬೇಕಾಗಿದೆ. ದ್ವಿತೀಯ ಓವರ್ ಎಸೆಯುವಂತೆ ಎಸೆತಗಾರ ಯಾರು, ಆ ಜವಾಬ್ದಾರಿಯನ್ನು ಒತ್ತಿಕೊಂಡು ಬರುವಂತೆ ಎಸೆತಗಾರ ಯಾರು ಕಾದು ನೋಡಬೇಕಾಗಿದೆ. ಖಾತೆಯಲ್ಲಂತೂ 4 ಓಟಗಳು ಬಂದಾಗಿದೆ. दूसरा गेंदबाज करने के लिए आ चुके हैं सबीर, गेंदबाज करने के लिए हितेश. ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಶಬೀರ್. गेंदबाज करने के लिए सबीर, बल्लेबाज करने के लिए हितेश. ಬೈಸ್ ಮುಖೇನ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 5 ಓಟಗಳು ಬಂದಾಗ್ತಾ ಇದೆ. ಎಸೆಬೇಕಾಗಿದೆ ಶಬೀರ್ ರವರ ಕೂಡಿದ ದ್ವಿತೀಯದಲ್ಲಿ ಸಂಘಟಿಸಬೇಕಾಗಿದೆ. ಎದುರಿಸಲು ಹಿತೇಶ್. 1 ಸಿಕ್ಸರ್ ಬಂದಾಗಿದೆ. ಕಳೆದ ಪಂದ್ಯ ಕೂಡದಲ್ಲಂತೂ ಹಿತೇಶ್ ತಂಡಿನ ಮುಖೇನ 1 ಸಿಕ್ಸರ್ ಬಂದಿತ್ತು. ಬಲವಾಗಿ ದಂಡಿಸುವ ಪ್ರಯತ್ನವೇನಿತ್ತು. ಚೆಂಡು ಮಾತ್ರ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. 2 ಚೆಂಡುಗಳು ಮುಕ್ತಾಯದ ಖಾತೆಯಲ್ಲಂತೂ 6 ಓಟಗಳು ಬಂದಾಗ್ತಾ ಇದೆ. ಎಸೆಯಬೇಕಾಗಿದೆ ಶಬೀರ್ ರವರ ಕೂಡಿದ ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಎದುರಿಸಲು ಪ್ರತಾಪ. ಗಾಳಿಯಲ್ಲಿ ಚೆಂಡು ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. 3 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 7 ಓಟಗಳು ಬಂದಾಗ್ತಾ ಇದೆ. 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಶಬೀರ್ ತನ್ನ ಕುಡಿದ ಅಡ್ಡ ಚೆಂಡು ಕ್ರಮವಲ್ಲದೆ ಎಸೆತ. ಖಾತೆಯಲ್ಲಂತೂ 8 ಓಟಗಳು ಬಂದಾಗ್ತಾ ಇದೆ. 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಲಾಲಿಪಾಪ್ ಆಗಿ ಬಂದಂತ ಚೆಂಡು ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ನಾಲ್ಕು ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಪಂಚಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಶಮೀರ್ ಎಲ್ಲಿದ್ದರೂ ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿ ಕೇಳಿಕೊಳ್ತಾ ಇದೆ. ಗಾಳಿಯಲ್ಲಿ ಚೆಂಡು ಕೊಂಚ ಮಟ್ಟಿನ ಗಲಿಬಿಲಿ. ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಈ ತೂರವರ ನಿರ್ಗಮನ ಕಾಣಸಿಗ್ತಾ ಇದೆ ಇಲ್ಲಿ.
ಕೃಷ್ಣ ಉದಯನ್ ಉದಯನ್ ಅಂತಿಮ ಒಂದು ಚೆಂಡು ಬಾಕಿ ಉಳಿದ ತೀರ್ಪುಗಾರರೇ. ಅಂತಿಮದಲ್ಲಿನ ಸಂಘಟಿಸಬೇಕಾಗಿದೆ. ಶಬೀರ್ ತನ್ಕುಡಿದ ದ್ವಿತೀಯವರಿನ ಅಂತಿಮದಲ್ಲಿನ ಸಂಘಟಿಸಿಕೊಳ್ಳುತ್ತಾ ಗಾಳಿಯಲ್ಲಿ ಬಂದದ್ದು ಚೆಂಡು ಮತ್ತೆ 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 ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಡಿಕ್ಲೇರ್ ಏರಿಯಾಕ್ಕೆ ಹೋಗಿತ್ತು, ಚೆಂಡು ಮಾತ್ರ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಮುಖೇನ ಒಂಟಿ ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ ದ್ವಿತೀಯ ಓವರ್ ಮುಕ್ತಾಯದ ಖಾತೆಯಲ್ಲಂತೂ 11 ಓಟಗಳು ಬಂದಾಗಿದೆ. ಇನ್ನುಳಿದ 12 ಚೆಂಡುಗಳ ಮುಂದೆ 12ರ ಗುರಿ. 12 ಚೆಂಡುವಿದೆ, 12 ಓಟ ಬೇಕಾಗಿದೆ. ತೃತೀಯ ಓವರನೇ ಎಸೆಗಾರ ತಂಡದ ಭರವಸೆಯ ಎಸೆಗಾರ ಸಂತೋಷ್ ರವರ ಕೈಯಲ್ಲಿ ಚೆಂಡು ಕಾಣಸಿಗ್ತಾ ಇದೆ. 12 ಚೆಂಡುವಿದೆ, 12 ಓಟ ಬೇಕಾಗಿದೆ. ಸ್ಟ್ರೈಕರ್ ವಿಭಾಗದಲ್ಲಂತೂ ನವನೀತ ಸ್ಟ್ರೈಕರ್ ವಿಭಾಗವನ್ನು ಅಲಂಕರಿಸಿಕೊಳ್ಳುತ್ತಾ 12 ಚೆಂಡುಗಳ ಮುಂದೆ 12 ಓಟ ಬೇಕಾಗಿದೆ. ಯಾವ ರೀತಿ ತಂಡವನ್ನು ಗೆಲುವಿನತ್ತ ಕೊಂಡೊಯ್ಯುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. 11 ಚೆಂಡುವಿದೆ, 11 ಬೇಕಾಗಿದೆ. 11 ಚೆಂಡುವಿದೆ, 11 ಓಟ ಬೇಕಾಗಿದೆ. ಅಡ್ಡ ಚೆಂಡು ಕ್ರಮವಲ್ಲದೆ ಎಸೆತಗಾರ ಇಲ್ಲಿ ತಪ್ಪು ಮಾಡ್ತಾ ಇದ್ರೆ. 11 ಚೆಂಡುವಿದೆ, 10 ಓಟ ಬೇಕಾಗಿದೆ. ಲಾಲಿಪಾಪ್ ಆಗಿ ಬಂದ ಚೆಂಡು ಮತ್ತೆ ಅಗಳ ಘೋಷಣೆ. 11ರ ಮುಂದೆ 9ರ ಗುರಿ. 11 ಚೆಂಡುವಿದೆ, 9 ಓಟ ಬೇಕಾಗಿದೆ. ನವನೀತ್ ನೇರ ನೇರ ಗೂಟವನ್ನು ಸ್ಪರ್ಶಿಸ್ತಾ ಇದೆ. ನೇರ ಗೂಟವನ್ನು ಸ್ಪರ್ಶಿಸ್ತಾ ಇದೆ ಚೆಂಡು. ಮತ್ತೊಂದು ಆಘಾತ ಕಂಡು ಬರ್ತಾ ಇದೆ ಎದುರಾಳಿ ತಂಡಕ್ಕೆ. 2 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ ಖಾತೆಯಲ್ಲಂತೂ. 14 ಓಟಗಳು ಬರ್ತಾ ಇದೆ. ತೃತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಸಂತೋಷ್ ತನ್ಕುಡಿದ 3ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಇದೀಗ ಸ್ಟ್ರೈಕರ್ ವಿಭಾಗದಲ್ಲಿ ದಿನೇಶ್ ಯಾಣೆ ಬಾಬಾ ಸ್ಟ್ರೈಕರ್ ವಿಭಾಗದಲ್ಲಿ ಕಾಣಸಿಗ್ತಾ ಇದ್ರೆ. ಬಲಾಢ್ಯ ಹೊಡೆತಗಳಿಗಂತೂ ಹೆಸರುವಾಸಿಯಾದಂತ ದಿನೇಶ್ ಇದೀಗ ತಂಡವನ್ನು ಯಾವ ರೀತಿ ಗೆಲುವಿನತ್ತ ಕೊಂಡೊಯ್ಯುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಎಸೆತಗಾರ ಇಲ್ಲಿ ತಪ್ಪು ಮಾಡ್ತಾ ಇದ್ದಾರೆ. ಅಡ್ಡ ಚೆಂಡುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಖಾತೆಯಲ್ಲಂತೂ 15 ಓಟಗಳು ಬರ್ತಾ ಇದೆ. ಜಾನ್ಮೆಯ ಹೊಡೆತವಿದು ಒಂಟಿ ಲಭಿಸ್ತಾ ಇದೆ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ 4ನೇ ದಾಳಿ ಸಂತೋಷ್ ಪ್ರತಾಪ. ಗೂಟ ರಕ್ಷಣೆಯಲ್ಲಿ ವೈಫಲ್ಯತೆ. ಒಂಟಿ ಓಟವನ್ನು ಬಿಟ್ಟು ಕೊಡ್ತಾ ಇದ್ರೆ. ಖಾತೆಯಲ್ಲಂತೂ 17 ಓಟಗಳು ಬರ್ತಾ ಇದೆ. 4 ಚೆಂಡುಗಳು ಮುಕ್ತಾಯದ ಪಂಚಮನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಸಂತೋಷ್ ತನ್ಕುರ್ದ 5ನೆಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಚುರುಕಿನ ಓಡಾಟ ಅಲ್ಲಿ ಗೂಟ ರಕ್ಷಕ ತಪ್ಪು ಮಾಡ್ತಾ ಇದ್ದಾರೆ. 1+1 ಅವಲಿ ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 19 ಓಟಗಳು ಬಂದಾಗಿದೆ. ಪಡ್ಪು ಪ್ರೀಮಿಯರ್ ಲೀಗ್ 2026 ಈ ಪಂದ್ಯಕೂಟಕ್ಕೆ ಪುನೀತ್ ಮುದಲ್ಮೆ ಅವರ ಆಗಮನ ಕಾಣಸಿಗ್ತಾ ಇದೆ. ತಮ್ಮನ್ನು ಕೂಡ ಈ ಪಂದ್ಯಕೂಟಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರಿಕೊಳ್ತಾ ಇದ್ವಿ. ಅಂತಿಮ 1 ಚೆಂಡು ಬಾಕಿ ಉಳಿದ ತೀರ್ಪುಗಾರರೇ. ತೃತೀಯವರಿನ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಚುರುಕಿನ ಓಡಾಟ ರನ್ನೌಟಿಗಾಗಿ ಅವಕಾಶವಿತ್ತು. ಅವಳಿಗಾಗಿ ಪ್ರಯತ್ನವೇನಿತ್ತು. ಒಂಟಿ ಸಂಪೂರ್ಣ ಮುಖೇನ ತೃತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 20 ಓಟ ಬಂದಾಗಿದೆ. ನೋ ಬಾಲ್ ಎಂಬ ತಿರುವು ಬರ್ತಾ ಇದೆ. ಖಾತೆಯಲ್ಲಿ 21 ಓಟ. ಅಂತಿಮ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಒಂಟಿ ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 22 ಓಟಗಳು ಬಂದಾಗಿದೆ.
ಒಂದು ಓಟ ಬೇಕಾಗಿದೆ. 6 ಚೆಂಡುವಿದೆ, 1 ಓಟ ಬೇಕಾಗಿದೆ. ವಿನೋದ್ ರವರು ನಿಲ್ಲಿಸಬಲ್ಲರೆ ಕಾದು ನೋಡಬೇಕಾಗಿದೆ. 6ರ ಮುಂದೆ 1ರ ಗುರಿ. ಪ್ರತಾಪ್ ರವರನ್ನು ಕಟ್ಟಿ ಹಾಕುವಲ್ಲಿ ಯಶಸ್ಸನ್ನು ಕಾಣುತ್ತಾರಾ? ವಿನೋದ್ ರವರು ಕಾದು ನೋಡಬೇಕಾಗಿದೆ. 6 ಚೆಂಡುವಿದೆ, 1 ಬೇಕಾಗಿದೆ. 6ರ ಮುಂದೆ 1ರ ಸವಾಲು. ಪ್ರಥಮ ದಾಳಿ ಒಂಟಿಯ ಲಾಭವನ್ನು ಪಡೆದುಕೊಳ್ಳುವುದು ಮುಖೇನ ಈ ಪಂದ್ಯಕೂಟವನ್ನು ವಿಜಯಶಾಲಿ ಆಗ್ತಾ ಇದೆ. ಆಶೀರ್ವಾದ್ ತುಳುನಾಡ ವಾರಿಯರ್ಸ್ ತುಂಬೆ. ಮುಂದಿನ ಪಂದ್ಯ ಕೂಡ ನಾನು ಚಿಮ್ಮಿಗೆಯನ್ನು ಗೆದ್ದುಕೊಂಡಂತ ರಾಯಲ್ ಚಾಲೆಂಜರ್ಸ್ ತಂಡ ಕ್ಷೇತ್ರ ರಕ್ಷಣೆ ಭಾಗವನ್ನು ಸಜ್ಜುಗೊಳಿಸಿ ಶ್ರೇಯಸ್ ಎಲ್ಲಿದ್ದರೂ ಮೈಕ್ ಪಾಯಿಂಟ್ ಬಳಿ ಬರಬೇಕಾ ಕೇಳಿಕೊಳ್ತಾ ಇದ್ವಿ. ಶ್ರೇಯಸ್ ಎಲ್ಲಿದ್ದರೂ ಮೈಕ್ ಪಾಯಿಂಟ್ ಬಳಿ ಬರಬೇಕಾ ಕೇಳಿಕೊಳ್ತಾ ಇದ್ವಿ. ಆಶಿತ್ ತುಂಬೆ ದಯಮಾಡಿ ವೇದಿಕೆ ಬಳಿ ಬನ್ನಿ, ತಮಗಾಗಿ ವ್ಯವಸ್ಥಾಪಕರು ಕಾಯ್ತಾ ಇದ್ದಾರೆ. ಎಸ್ ತೀರ್ಪುಗಾರರು ಈ ಬಾರಿ ರಾಯಲ್ ಚಾಲೆಂಜರ್ಸ್ ವಿರುದ್ಧವಾಗಿ ರಾಯಲ್ ಸ್ಟ್ರೈಕರ್ಸ್ ಪಡ್ಪು. ಎಸ್ ದ ರಾಯಲ್ ಸ್ಟ್ರೈಕರ್ಸ್ ಕಳೆದ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ನವನೀತ್ ಎಲ್ಲಿದ್ದರು ಮೈಕ್ ಪಾಯಿಂಟ್ ಅಲ್ಲಿ ಬರಬೇಕು. ಎಸ್ಸುಗಾರಿಕೆ ವಿಭಾಗದಲ್ಲಿ ಕೌಶಿಕ್, ಸೈಡ್ ಅಂಪೈರ್ ಅಲ್ಲಿ ಲೈನ್ ಅಂಪೈರ್ ಇರ್ತಾರೆ, ಲೈನ್ ಅಂಪೈರ್ ವೈಟ್ ಬರುತ್ತೆ. ಲೈನ್ ಅಂಪೈರ್ ಇದೆ ಸಬೀರಣ್ಣ, ಫೋನ್ ಲೈನ್ ಅಂಪೈರ್ ಇರ್ತದೆ ಇತ್ತದ ಮ್ಯಾಚ್. ಎಸ್ ದ ಫಸ್ಟ್ ಇನ್ನಿಂಗ್ಸ್ ಆಫ್ ದ ಟೂರ್ನಮೆಂಟ್ ಆಫ್ ಕೌಶಿಕ್.
ಪಕ್ಕದಲ್ಲಿ ಕೌಶಿಕ್ ನೆಲ ಕಚ್ಚಿ ಬಂದಂತ ಚೆಂಡು ಒಂಟಿ ಲಭಿಸ್ತಾ ಇದೆ. ಗೌಡ ದ್ವಿತೀಯ ಎಸೆದ ರಾಕೆಟ್ ಎಸೆತವಾಗಿತ್ತು. 1+1 ಕೌಶಿಕ್ನವರ ಮೂರನೇ ಎಸೆತವನ್ನು ಎಸೆಯಲಿಕ್ಕೆ ಬರುತ್ತಿದ್ದಾರೆ. ನೆಲ ಕಚ್ಚಿ ಬಂದ ಚೆಂಡು ನೋ ಬಾಲ್ ಎಂಬ ದೀಪು ಬರ್ತಾ ಇದೆ. ಕೈಯಲ್ಲಿ ಒಂಜಿ ಬಾಲ್ ಸರಿ ಸರಿ ಒಂಜಿ ಬಾಲ್. ದ್ವಿತೀಯ ಎಸೆತವನ್ನು ಎಸೆಯಲಿಕ್ಕೆ ಬರುವ ಕೌಶಿಕ್ ನೆಲ ಕಚ್ಚಿ ಬಂದು ದಂಡಿಸಿದ್ರು ನೋಡಿ. That's and double. ಅಲ್ಲಿ ಲೈನ್ ಅಂಪೈರ್ ಮಾಡಿ ಸಹಕರಿಸಿ. ಲೈನ್ ಅಂಪೈರ್ ತೂಲೆ ದಂಡಿಸಿದ್ರು. That's and 6. ವಿಕೀಲ್ ಉರ್ವ ಮೈದಾನದಲ್ಲಿ ನಿಂತು ಸಿಕ್ಸರ್ ಬಾರಿಸಿದಂತಹ ವಿಕೀಲ್ ಈ ಬಾರಿ ಪಡ್ಪು ಮೈದಾನದಲ್ಲಿ ಮೂಲೆಗೆ ಸಿಕ್ಸರ್ ಬಾರಿಸಿದಂತಹ ವಿಕೀಲ್ ಇನ್ನು ಸ್ಟ್ರೈಕಿಂಗ್ ನಲ್ಲಿ ಕಚ್ಚು ನಿಂತಿದ್ದಾರೆ. ಜೋಕರ್ ಡ್ಯಾನ್ಸ್ ಬಾಲ್ 4th ball of season. ದಂಡಿಸಿದ್ರು ನೋಡಿ. Fifth ball of season. ದಂಡಿಸುವ ಪ್ರಯತ್ನ ಆದರೆ ಡಾಟ್ ಅಂಡ್ ಡೆಲಿವರಿ. ಒಂಟಿ ರನ್ನಿನ ಒಂದು ಸಿಂಗಲ್ ಮ್ಯಾಚ್ ಲೈನ್ ಬೇರೆ ಇರುಂತೀನಿ ಎಕ್ಕರ್ದ ಮ್ಯಾಚ್ ಇರುಂತೀನಿ. motor pinchuturu. ದ್ವಿತೀಯ ಓವರ್ನ ಎಸೆಯಲಿಕ್ಕೆ ಬರುವಂತಹ ಸಮೀರ್ ಟು ವಿಕೆ. ನೆಲ ಕಚ್ಚಿ ಬಂದಂತಹ ಚೆಂಡು ದಂಡಿಸಿದ್ರು ನೋಡಿ. That's an wicket, the big wicket of Vikil. ವಿಕಿಲ್ನ ಜಾಗವನ್ನು ತುಂಬಲು ಬರುವಂತಹ ಇನ್ನೋರ್ವ ದಾಂಡಿಗ ರಮೀಸ್. 14 The second ball of Samir to Ramis. ಲಾಲಿಪಾಪ್ ಚೆಂಡಾಗಿತ್ತು, ದಂಡಿಸಿದ್ರು ನೋಡಿ. That's an single.
Third ball of Ramesh. Samir. ದಂಡಿಸಿದ್ರು ಅವಲಿಗೆ ಅಗಲ ಚೆಂಡು ವೈಡ್. ಕ್ಯಾಚ್ ಔಟಿಗೆ ಬಲಿಯಾಗಿದ್ದಾರೆ ಪ್ರಮೋದ್ನವರು. ತಂಡದ ಐಕಾನ್ ಪ್ರಮೋದ್ನವರ ಬಲಿ. ಇವರ ಜಾಗವನ್ನು ತುಂಬಲು ತಂಡದ ಓನರ್ ವಿಶ್ವನವರ ಆಗಮನವಾಗಿದೆ. 18. ಹಲೋ ಹಲೋ ರಾಯಲ್ ಚಾಲೆಂಜರ್ಸ್ ಮತ್ತು ರಾಯಲ್ ಸ್ಟ್ರೈಕರ್ಸ್ ತಂಡಗಳ ನಡುವೆ ನಡೆಯುವಂತಹ ಪಂದ್ಯಾಟದ ದ್ವಿತೀಯ ಓವರ್ನ ಕೊನೆ ಸೆತ. ಅಲ್ಲಿ ಭರ್ಜರಿ ಸಿಕ್ಸರ್ನೊಂದಿಗೆ ತಂಡದ ಮೊತ್ತ 27. ದ್ವಿತೀಯ ಓವರ್ ಮುಕ್ತಾಯಕ್ಕೆ ರಾಯಲ್ ಸ್ಟ್ರೈಕರ್ಸ್ ತಂಡ 2 ವಿಕೆಟ್ ಅನ್ನು ಕಳೆದುಕೊಂಡು 27 ರನ್ ಅನ್ನು ಗಳಿಸಿಕೊಂಡು ಉತ್ತಮ ಆರಂಭವನ್ನು ಪಡೆದುಕೊಂಡಿದೆ. ಸಮೀರ್ ಅವರು ಎಸೆದಂತಹ ದ್ವಿತೀಯ ಓವರ್ನಲ್ಲಿ ಬರೋಬ್ಬರಿ 13 ರನ್ ಅನ್ನು ಬಿಟ್ಟುಕೊಟ್ಟಿದೆ ರಾಯಲ್ ಚಾಲೆಂಜರ್ಸ್ ತಂಡ. ಇದೀಗ ಮತ್ತೋರ್ವ ಯುವ ಪ್ರತಿಭೆ ಯಶು ದಿನೇಶ್ ಅವರಿಗೆ, ವಿಶ್ವ ಅವರಿಗೆ ನೋ ಬಾಲ್ 1+1 ತಂಡಕ್ಕೆ 2 ರನ್ನಿನ ಸೇರ್ಪಡೆ ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ. ಅಲ್ಲಿ ಭರ್ಜರಿಯಾಗಿ ಬೀಸಲು ಹೋಗಿ ವಿಕೆಟ್ ಪತನದತ್ತ ರಾಯಲ್ ಸ್ಟ್ರೈಕರ್ಸ್ ತಂಡದ ರಮೀಸ್ ಅವರ ವಿಕೆಟ್ ಪತನಗೊಂಡಿದೆ. ತನ್ನೆಸೆದ ಪ್ರಥಮ ಎಸೆತದಲ್ಲಿ ಯುವ ಪ್ರತಿಭೆ ಯಶ್ ಅವರು ರಮೀಸ್ ವಿಕೆಟ್ ಅನ್ನು ಪಡೆದುಕೊಂಡು ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ ತೃತೀಯ ಓವರ್ನ ದ್ವಿತೀಯ ಎಸೆತ. 29 for 3. ಉತ್ತಮವಾದಂತಹ ಬಾಲಿಂಗ್ ಪ್ರದರ್ಶನ ಕಾಣ್ತಾ ಇದೆ ರಾಯಲ್ ಚಾಲೆಂಜರ್ಸ್ ತಂಡದ ಕಡೆಯಿಂದ. ಯಾವುದೇ ಆಘಾತ ಇಲ್ಲ. 29 for 3. 3ನೇ ಎಸೆತ. ರಾಜೇಶ್ ಮತ್ತೊಂದು ಉತ್ತಮವಾದಂತಹ ಬಾಲಿಂಗ್ ಪ್ರದರ್ಶನ ಕಾಣ್ತಾ ಇದೆ ಚಾಲೆಂಜರ್ಸ್ ತಂಡದಿಂದ. ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ, 1 ರನ್ನಿನ ಸೇರ್ಪಡೆ, ರಕ್ಷಣಾತ್ಮಕವಾದಂತಹ ಆಟದ ಪ್ರದರ್ಶನ ಕಾಣ್ತಾ ಇದೆ ಸ್ಟ್ರೈಕರ್ಸ್ ಕಡೆಯಿಂದ. ಯುವ ಪ್ರತಿಭೆ ಯಶ್ ಅವರ 4ನೇ ಎಸೆತ, 5ನೇ ಎಸೆತ. ಒಂದು ರನ್ನಿನ ಸೇರ್ಪಡೆ, ತಂಡದ ಮೊತ್ತ 31. ತೃತೀಯ ಓವರ್ನ ಕೊನೆ ಎಸೆತ ಯಶ್ ಅವರಿಂದ. ಮತ್ತೊಮ್ಮೆ ರಕ್ಷಣಾತ್ಮಕವಾದಂತಹ ಆಟ
ಮತ್ತೊಂದು ರನ್ನಿನ ಸೇರ್ಪಡೆ. 3 ಓವರ್ ಮುಕ್ತಾಯಕ್ಕೆ ರಾಯಲ್ ಚಾಲೆಂಜರ್ಸ್ ತಂಡ 32 ರನ್ ಅನ್ನು ಗಳಿಸಿದೆ. ಸರಾಸರಿ 10.8ರಂತೆ 32 ರನ್ ಅನ್ನು ಗಳಿಸಿದೆ. ರಂತೆ 3 ಓವರ್ನಲ್ಲಿ 32 ರನ್ ಅನ್ನು ಗಳಿಸಿದೆ. ಇನ್ನು ಕಾದು ನೋಡಬೇಕಾಗಿದೆ ಕೊನೆಯ ಓವರ್ನಲ್ಲಿ ಯಾವ ರೀತಿಯ ಬ್ಯಾಟಿಂಗ್ ಪ್ರದರ್ಶನ ಕಾಣ್ತಾ ಇದೆ ಎಂಬುದಾಗಿ. ಬಂಧುಗಳೇ, ಬೆಳಗಿನಿಂದ ನಡೆದಂತಹ ಪಡ್ಪು ಪ್ರೀಮಿಯರ್ ಲೀಗ್ 2026 ಸೀಸನ್ 3 ಈ ಕ್ರೀಡಾಕೂಟಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ನಮಗೆ ಸಹಕಾರ ನೀಡಿದಂತ ಎಲ್ಲರಿಗೂ ಕೂಡ PPL 2026 ನ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಪ್ರಥಮ ಎಸೆತದಲ್ಲಿ 1 ರನ್ನಿನ ಸೇರ್ಪಡೆ. ದ್ವಿತೀಯ ಎಸೆತ ಸಂಪತ್ ಅವರಿಂದ. ಅಲ್ಲಿ ಮತ್ತೊಮ್ಮೆ ರಕ್ಷಣಾತ್ಮಕವಾದಂತಹ ಆಟ. ಕಳಪೆ ಕೀಪಿಂಗ್ ಪ್ರದರ್ಶನ ನೀಡ್ತಾ ಇದ್ದಾರೆ ಕೌಶಲ್ ಅವರಿಂದ. 1+1 2 ರನ್ನಿನ ಸೇರ್ಪಡೆ. ಸಾರಿ 1 ಡಿಕ್ಲೇರ್. 3 ಎಸೆತ. ಅಲ್ಲಿ ಕ್ಯಾಚ್ ಆಗುವ ಸಂಭವ. ಕ್ಯಾಚ್ ಡ್ರಾಪ್ ಆಗುವುದರ ಮೂಲಕ ಮತ್ತೊಂದು ಆಘಾತದಿಂದ ತಪ್ಪಿಕೊಂಡಿದೆ ರಾಯಲ್ ಸ್ಟ್ರೈಕರ್ಸ್ ತಂಡ. 4ನೇ ಎಸೆತ. ಉತ್ತಮವಾದಂತಹ ಬೌಲಿಂಗ್ ದಾಳಿ ಕಾಣ್ತಾ ಇದೆ ಸಂಪತ್ ಕೋಟೆನವರ ಕಡೆಯಿಂದ. ಮತ್ತೊಂದು ರನ್ನಿನ ಸೇರ್ಪಡೆ. 4 ಎಸೆತಗಳಲ್ಲಿ ಕೇವಲ 4 ರನ್ ಅನ್ನು ಬಿಟ್ಟುಕೊಟ್ಟಿದೆ ಕೊನೆಯ ಓವರ್ನಲ್ಲಿ ಸಂಪತ್ ಕೋಟೆನವರು. ಕೊನೆಯ 2 ಎಸೆತ ಮಾತ್ರ ಬಾಕಿ. ತಂಡದ ಮೊತ್ತ 36. ಮತ್ತೊಂದು 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 37. 37 ಫಾರ್ 3. ಇನ್ನಿಂಗ್ಸ್ ನ ಕೊನೆಯ ಎಸೆತ. ಮತ್ತೊಮ್ಮೆ ಭರ್ಜರಿಯಾದಂತ ಬ್ಯಾಟಿಂಗ್ ಪ್ರದರ್ಶನ. 1, 2, 3. ಕಳಪೆ ಫೀಲ್ಡಿಂಗ್ ಪ್ರದರ್ಶನದ ಮೂಲಕ 3 ರನ್ ಅನ್ನು ಬಿಟ್ಟುಕೊಟ್ಟಿದೆ ರಾಯಲ್ ಚಾಲೆಂಜರ್ಸ್ ತಂಡ. ಈ ಮೂಲಕ ತಂಡ 40 ರನ್ ಅನ್ನು ಗಳಿಸಲು ಶಕ್ತವಾಗಿದೆ. ರಾಯಲ್ ಸ್ಟ್ರೈಕರ್ಸ್ ತಂಡ 24 ಎಸೆತಗಳ ಮುಂದೆ 41 ರನ್ಗಳ ಕಠಿಣ ಸವಾಲು ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ. ಪ್ರಥಮ ಎಸೆತ ಯಾವುದೇ ರನ್ ಇಲ್ಲ. ವಿಕಿಲ್
ದ್ವಿತೀಯ ಎಸೆತ ಒಂದು ರನ್ನಿನ ಸೇರ್ಪಡೆ, ಮತ್ತೊಂದು ರನ್ನಿಗೆ ಓಟ, 2 1+1, 2 ಉತ್ತಮ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್. ಸಮೀರ್ ಮತ್ತು ಕೌಶಿಲ್ ನಡುವೆ 2 ರನ್ನಿನ ಸೇರ್ಪಡೆ, ಮತ್ತೊಂದು ಉತ್ತಮವಾದಂಥ ಬೌಲಿಂಗ್ ಪ್ರದರ್ಶನ, ಯಾವುದೇ ಅಪಾಯ ಇಲ್ಲ ಚಾಲೆಂಜರ್ಸ್ ತಂಡಕ್ಕೆ. 3ನೇ ಎಸೆತ ರನ್ಔಟ್ ಮೂಲಕ ಪ್ರಥಮ ವಿಕೆಟ್ ಆಘಾತದಲ್ಲಿ ರಾಯಲ್ ಚಾಲೆಂಜರ್ಸ್ ತಂಡ. ಮಾತುಕತೆಯ ಭರದಲ್ಲಿ ಇಬ್ಬರು ಆಟಗಾರರ ನಡುವಿನ ಮಾತುಕತೆ ಭರದಲ್ಲಿ ಸಮೀರ್ ಅವರು ರನ್ಔಟ್ ಮೂಲಕ ಪ್ರಥಮ ಆಘಾತ ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ. 2 ರನ್ನಿಗೆ ಪ್ರಥಮ ವಿಕೆಟ್ ಆಘಾತ. 4 ಎಸೆತಗಳಲ್ಲಿ ಕೇವಲ 2 ರನ್ ಅನ್ನು ಬಿಟ್ಟುಕೊಟ್ಟು ರನ್ಔಟ್ ಮೂಲಕ 1 ವಿಕೆಟ್ ಪತನಗೊಂಡಿದೆ ರಾಯಲ್ ಚಾಲೆಂಜರ್ಸ್ ತಂಡ. ಓವರ್ನ 5ನೇ ಎಸೆತ ಮುಂದಿನ ಪಂದ್ಯ ಪಡ್ಪು ಗ್ಲಾಡಿಯೇಟರ್ಸ್ ಮತ್ತು ತುಳುನಾಡು ವಾರಿಯರ್ಸ್. ಈ ತಂಡದ ಕಪ್ತಾನ್ರು ಆದಷ್ಟು ಬೇಗ ವೇದಿಕೆ ಕಡೆ ಬರಬೇಕು. ಟಾಸ್ಕ್ ಆಗಿ ಅಂಪೈರ್ 2 ರನ್ನಿನ ಸೇರ್ಪಡೆ. ಪ್ರಶಾಂತ್ ಅವರ ಬ್ಯಾಟ್ನ ಮೂಲಕ 2 ರನ್ ಅನ್ನು ಸೇರ್ಪಡೆಗೊಂಡಿದೆ ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ. ತಂಡದ ಮೊತ್ತ 4. ಪ್ರಥಮ ಓವರ್ನ ಕೊನೆ ಎಸೆತ, ಅಲ್ಲಿ ಮತ್ತೊಂದು 2 ರನ್ನಿನ ಸೇರ್ಪಡೆ ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ. ಪ್ರಥಮ ಓವರ್ ಮುಕ್ತಾಯಕ್ಕೆ 6 ರನ್ನಿಗೆ 1 ವಿಕೆಟ್ ಅನ್ನು ಕಳೆದುಕೊಂಡು ಉತ್ತಮ ಸ್ಥಿತಿಯಲ್ಲಿದೆ ರಾಯಲ್ ಚಾಲೆಂಜರ್ಸ್ ತಂಡ. ಇನ್ನುಳಿದಂತೆ 18 ಎಸೆತಗಳ ಮುಂದೆ ಎಸೆತಗಳ ಮುಂದೆ 35 ರನ್ನಿನ ಅವಶ್ಯಕತೆ. 18-35. ದ್ವಿತೀಯ ಓವರ್ನ ಪ್ರಥಮ ಎಸೆತಲ್ಲಿ ಪ್ರಮೋದ್ ಅವರಿಂದ ಕೌಶಿಲ್ ಅವರಿಗೆ, ಇನ್ಫಾರ್ಮ್ ಬ್ಯಾಟ್ಸ್ಮನ್ ಕೌಶಿಲ್ ಅವರಿಂದ ಬ್ಯಾಟ್ನ ಮೂಲಕ 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 7. ಅಲ್ಲಿ ಸ್ಟಂಪಿಂಗ್ ಚಾನ್ಸ್, ನಾಟ್ ಔಟ್. ಅಂಪೈರ್ ಅವರಿಂದ ನಾಟ್ ಔಟ್ ಘೋಷಣೆ. ತನ್ನ ದ್ವಿತೀಯ ಓವರ್ನ 2ನೇ ಎಸೆತ, 3ನೇ ಎಸೆತ ಸಾರಿ, ಅತ್ಯುತ್ತಮ ಬೌಲಿಂಗ್ ದಾಳಿ ಕಾಣ್ತಾ ಇದೆ ಅಲ್ಲಿ ಸ್ಟ್ರೈಕರ್ಸ್ ಕಡೆಯಿಂದ. ಉತ್ತಮವಾದಂತಹ ರನ್ನಿಂಗ್ ಬಿಟ್ವೀನ್ ವಿಕೆಟ್ ಕಾಣ್ತಾ ಇದೆ ಕೌಶಿಲ್ ಮತ್ತು ಪ್ರಶಾಂತ್ ನಡುವೆ. 4ನೇ ಎಸೆತ. ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ ಕಾಣ್ತಾ ಇದೆ ಚಾಲೆಂಜರ್ಸ್ ಕಡೆಯಿಂದ. ಮತ್ತೊಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ 10. 5ನೇ ಎಸೆತ.
ಉತ್ತಮವಾದಂತಹ ದಾಳಿ ಪ್ರಮೋದ್ ಅವರ ಕಡೆಯಿಂದ. ಅನುಭವಿ ಬೌಲರ್ ರಾಯಲ್ ಸ್ಟ್ರೈಕರ್ಸ್ ತಂಡದ ಅನುಭವಿ ಬೌಲರ್ ಪ್ರಮೋದ್ ಅವರ ಪ್ರಥಮ ಓವರ್ನ ಕೊನೆ ಎಸೆತ. ಅಲ್ಲಿ ಅಂಪೈರ್ ಸುನಿಲ್ ಅವರನ್ನು ದಾಟಿ ಪ್ರಶಾಂತ್ ಅವರಿಗೆ ಮತ್ತೊಮ್ಮೆ ಯಾವುದೇ ಅಗಲ ಎಸೆತ್ತ, ಅಂಪೈರ್ ಇಂದ ಅಗಲ ಎಸೆತ್ತ ಘೋಷಣೆ. ತಂಡಕ್ಕೆ ಇತರ ರೂಪದಲ್ಲಿ 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 11. ಮತ್ತೊಮ್ಮೆ ಕೊನೆ ಎಸೆತ, ಯಾವುದೇ ಅಪಾಯ ಇಲ್ಲ. ಉತ್ತಮವಾದಂತಹ ಬೌಲಿಂಗ್ ದಾಳಿ ಪ್ರಮೋದ್ ಅವರ ಕಡೆಯಿಂದ. 2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 11. ಪ್ರಥಮ ಎಸೆತ ರಮೀಸ್ ಅವರಿಂದ ಒಂದು ಉತ್ತಮವಾದಂತಹ ರನ್ನಿಂಗ್ ಕಾಣ್ತಿದೆ. ಅಲ್ಲಿ ರನ್ ಔಟ್ ಮೂಲಕ ಮತ್ತೊಂದು ಆಘಾತ. ದ್ವಿತೀಯ ಆಘಾತದಲ್ಲಿ ರಾಯಲ್ ಚಾಲೆಂಜರ್ಸ್ ತಂಡ ಅನಾಯಾಸವಾಗಿ ರನ್ ಕದಿಯಲು ಹೋಗಿ ರನ್ ಔಟ್ ಮೂಲಕ ಆಘಾತಗೊಂಡಿದೆ. ರಾಯಲ್ ಚಾಲೆಂಜರ್ಸ್ ತಂಡದ ಅನುಭವಿ ಆಟಗಾರ ಪ್ರಶಾಂತ್ ಇದೀಗ ಕೌಶಲ್ ಅವರನ್ನು ಸೇರಿಕೊಳ್ಳಲು ಮತ್ತೋರ್ವ ಆಟಗಾರ ಸಂಪತ್ ತಂಡದ ಓನರ್ ಕೂಡ ಹೌದು. ತನ್ನ ದ್ವಿತೀಯ ಎಸೆತ ರಮೀಸ್ ಅವರ ಎಸೆತಕ್ಕೆ ಮತ್ತೊಮ್ಮೆ ರನ್ನಿಂಗ್, ಗುಡ್ ರನ್ನಿಂಗ್ ಇಂದ ವಿಕೆಟ್ಸ್. 1 ರನ್ನಿನ ಸೇರ್ಪಡೆ ಕೌಶಲ್ ಅವರ ಬ್ಯಾಟಿಂಗ್ ಮೂಲಕ. ತಂಡದ ಮೊತ್ತ 13. 3ನೇ ಎಸೆತ, ಉತ್ತಮವಾದಂತಹ ದಾಳಿ, ಯಾವುದೇ ಅಪಾಯ ಇಲ್ಲ. ಉತ್ತಮವಾದ ಕೀಪಿಂಗ್ ಪ್ರದರ್ಶನ ಕೂಡ ಕಾಣ್ತಾವಿದೆ ಸ್ಟ್ರೈಕರ್ಸ್ ಕಡೆಯಿಂದ. 4ನೇ ಎಸೆತ, 1 ರನ್ನಿನ ಸೇರ್ಪಡೆ ಲೆಗ್ ಬೈಸ್ ಮೂಲಕ. ಒಂದು ರನ್ನಿನ ಸೇರ್ಪಡೆ. 5ನೇ ಎಸೆತ, ಅಲ್ಲಿ ಭರ್ಜರಿಯಾಗಿ ಬೀಸಲು ಹೋಗಿ ಕ್ಯಾಚ್ ಡ್ರಾಪ್. 1+1 ಮೂಲಕ 2 ರನ್ನಿನ ಸೇರ್ಪಡೆಗೊಂಡಿದೆ ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ. ಕೊನೆ ಎಸೆತ ತಂಡದ ಮೊತ್ತ 16. 17 ಎಸೆತಗಳಲ್ಲಿ 16 ರನ್ನಿನ ಗಳಿಕೆ ರಾಯಲ್ ಚಾಲೆಂಜರ್ಸ್ ಕಡೆಯಿಂದ. ಕೊನೆ ಎಸೆತ, ಅಲ್ಲಿ ಕ್ಯಾಚ್ ಔಟ್ ಆಗುವ ಸಂಭವ, ಯಾವುದೇ ಅಪಾಯ ಇಲ್ಲ. 1 ರನ್ನಿನ ಸೇರ್ಪಡೆ. ತೃತೀಯ ಓವರ್ ಮುಕ್ತಾಯಕ್ಕೆ ರಾಯಲ್ ಚಾಲೆಂಜರ್ಸ್ ತಂಡ 17 ರನ್ ಅನ್ನು ಗಳಿಸಿದೆ. 6 ಎಸೆತಗಳ ಮುಂದೆ ಇಪ್ಪತ್ತ 4 ರನ್ನಿನ ಗುರಿ. 6 ಎಸೆತಗಳ ಮುಂದೆ 24 ರನ್ನಿನ ಅವಶ್ಯಕತೆ. ಬೇಕಾಗಿದೆ ಸಿಕ್ಸರ್, ಬೇಕಾಗಿದೆ ಬೌಂಡರಿಗಳ ಸುರಿಮಳೆ ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ. ಸತತ 2 ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಂತಹ ಕೌಶಲ್ ಅವರು ಸ್ಟ್ರೈಕರ್ ಅಲ್ಲಿ ಕಾದು ನೋಡಬೇಕಾಗಿದೆ. ಅವರ ಬ್ಯಾಟ್ ನ ಮೂಲಕ 24 ರನ್ಗಳ ಗುರಿ ತಲುಪಬಹುದು ಎಂಬುದಾಗಿ ಕಾದು ನೋಡಬೇಕಾಗಿದೆ. ರಾಯಲ್ ಸ್ಟ್ರೈಕರ್ಸ್ ಕಡೆಯಿಂದ ವಿಶ್ವ, ಅನುಭವಿ ಬೌಲರ್ ವಿಶ್ವ. ಯಾವುದೇ ರನ್ ಇಲ್ಲ.
5 ಎಸೆತಗಳಲ್ಲಿ 24. ನಾಲ್ಕು 24. ಭರ್ಜರಿ ಸಿಕ್ಸರ್ ಮೂಲಕ ತಂಡದ ಮೊತ್ತ 23. 3 ಎಸೆತಗಳ ಮುಂದೆ 18. 3 ಬಾಲ್ 3 6. ಯಾವುದೇ ರನ್ ಇಲ್ಲ. 2 ಎಸೆತಗಳ ಮುಂದೆ 18 ರನ್ಗಳ ಗುರಿ. ಸ್ಟಂಪ್ ಔಟ್ ಮೂಲಕ ರಾಯಲ್ ಚಾಲೆಂಜರ್ಸ್ ತಂಡದ ವಿಕೆಟ್ ಪತನಗೊಂಡಿದೆ. ಅಜಯ್ ಅವರ 100ನೇ ಸ್ಟಂಪ್ ಮೂಲಕ ಇತಿಹಾಸವನ್ನು ಬರೆದಿದ್ದಾರೆ ಈ ಗ್ರೌಂಡ್ ನಲ್ಲಿ. ಅಭಿನಂದನೆಗಳು ಅಜಯ್ ಅವರಿಗೆ. ಅದೇ ರೀತಿ ಅಭಿನಂದನೆಗಳು ರಾಯಲ್ ಸ್ಟ್ರೈಕರ್ಸ್ ತಂಡಕ್ಕೆ. ಪಡ್ಪು ಗ್ಲಾಡಿಯೇಟರ್ಸ್ ಮತ್ತು ತುಳುನಾಡು ವಾರಿಯರ್ಸ್ ತಂಡಗಳ ನಡುವೆ ನಡೆಯುವಂತಹ ಮುಂದಿನ ಪಂದ್ಯದಲ್ಲಿ ಪಡ್ಪು ಗ್ಲಾಡಿಯೇಟರ್ಸ್ ತಂಡ ಈಗಾಗಲೇ ಟಾಸ್ ಅನ್ನು ಗೆದ್ದು ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ಆದಷ್ಟು ಬೇಗ ಪಡ್ಪು ಗ್ಲಾಡಿಯೇಟರ್ಸ್ ತಂಡ ಫೀಲ್ಡಿಂಗ್ ಅನ್ನು ಸಜ್ಜುಗೊಳಿಸಬೇಕು. ಅದೇ ರೀತಿ ತುಳುನಾಡು ವಾರಿಯರ್ಸ್ ತಂಡ ಆದಷ್ಟು ಬೇಗ ಬ್ಯಾಟಿಂಗ್ಗೆ ಸಿದ್ಧತೆಯನ್ನು ನಡೆಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಈ ಪಂದ್ಯದ ಮುಂದಿನ ಪಂದ್ಯ ರಾಯಲ್ ಸ್ಟ್ರೈಕರ್ಸ್ ಮತ್ತು ತುಳುನಾಡು ವಾರಿಯರ್ಸ್ ತಂಡಗಳ ನಡುವೆ ನಡೆಯಲಿಕ್ಕಿದೆ. ಈ ತಂಡದ ಕಪ್ತಾನರು ಕೂಡ ಮುಂದಿನ ಪಂದ್ಯದ ಟಾಸ್ಗಾಗಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಸ್ಕೋರರ್ ಒಂದು ನಿಮಿಷ ಅಂಪೇರ್ ಒಂದು ನಿಮಿಷ. ಸಂಪತ್ ಕೊಟ್ಯಾನ್
ಅಲ್ಲಿ ಸೈಡ್ ಅಂಪೈರ್ಗೆ ಯಾರಾದ್ರೂ ಸಹಕರಿಸಬೇಕು, ಯಾರಾದ್ರೂ ಸೈಡ್ ಅಂಪೈರ್ ಆಗಿ. ವಿಶ್ವ ವಿಶ್ವ ಒಂಜಿ ಒಂಜಿ ಮ್ಯಾಚ್. ರಮೀಸ್ ಸೈಡ್ ಅಂಪೈರ್ ಆಗಿ ಈ ಪಂದ್ಯದ ಕಾರ್ಯನಿರ್ವಹಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ರಮೀಸ್, ರಾಯಲ್ ಸ್ಟ್ರೈಕರ್ಸ್ ತಂಡದ ರಮೀಸ್ ಅವರು, ಅದೇ ರೀತಿ ಸುನಿಲ್ ಬಳ್ಳಾರಿ ಬೆಳಗಿನಿಂದ ಈ ಹೊತ್ತಿನ ತನಕ ಅತ್ಯುತ್ತಮ ರೀತಿಯಲ್ಲಿ ಅಂಪೈರಿಂಗ್ ಆಗಿ ಕಾರ್ಯನಿರ್ವಹಿಸಿದಂತ ಯಶಸ್ವಿ ಅಂಪೈರ್ ಸುನಿಲ್ ಬಳ್ಳಾರಿ ಇವರಿಗೆ ಪಡ್ಪು ಪ್ರೀಮಿಯರ್ ಲೀಗ್ 2026 ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಲೈನ್ ಅಂಪೈರ್ ಆಗಿ ಉಳಿದ 2 ತಂಡದ ಆಟಗಾರರು ಲೈನ್ ಅಂಪೈರ್ ಆಗಿ ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಪ್ರಥಮ ಎಸೆತ ಪಡ್ಪು ಗ್ಲಾಡಿಯೇಟರ್ಸ್ ಕಡೆಯಿಂದ ಪ್ರಥಮ ಎಸೆತ ಯುವ ಬೌಲರ್ ರೋಹನ್ ಕಡೆಯಿಂದ ಯಾವುದೇ ರನ್ ಅನ್ನು ಬಿಟ್ಟುಕೊಟ್ಟಿಲ್ಲ. ದ್ವಿತೀಯ ಎಸೆತ ಪಿಚ್ ಆಗಿ ಬಂದಂತ ಚೆಂಡು, ಯಾವುದೇ ರನ್ ಇಲ್ಲ. ಉತ್ತಮವಾದಂತ ಬೌಲಿಂಗ್ ಪ್ರದರ್ಶನ ಕಾಣ್ತಾ ಇದೆ ರೋಹನ್ ಕಡೆಯಿಂದ. ಮೂರನೇ ಎಸೆತ ಕಳಪೆ ಫೀಲ್ಡಿಂಗ್ ಪ್ರದರ್ಶನ, 1-1, 2 ರನ್ನಿನ ಸೇರ್ಪಡೆ. ನಾಲ್ಕನೇ ಎಸೆತ ಮತ್ತೊಂದು ರನ್ನಿನ ಸೇರ್ಪಡೆ. ಬೌಂಡರಿ ಲೈನ್ ನ ದಾಟಿ 4 ರನ್ನಿನ ಸೇರ್ಪಡೆಗೊಂಡಿದೆ ತುಳುನಾಡು ವಾರಿಯರ್ಸ್ ತಂಡಕ್ಕೆ. ತಂಡದ ಮೊತ್ತ 6. ಐದನೇ ಎಸೆತ ಮತ್ತೊಮ್ಮೆ 2 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 8. ಕೊನೆಯ ಎಸೆತ, ಪ್ರಥಮ ಓವರ್ನ ಕೊನೆಯ ಎಸೆತ ಪಡ್ಪು ಗ್ಲಾಡಿಯೇಟರ್ಸ್ ಕಡೆಯಿಂದ ರೋಹನ್. ಯಾವುದೇ ಅಪಾಯ ಇಲ್ಲ. ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 8. ತುಳುನಾಡು ವಾರಿಯರ್ಸ್ ತಂಡ ಉತ್ತಮ ಆರಂಭವನ್ನು ಪಡೆದುಕೊಂಡಿದೆ. ಸರಾಸರಿ 8 ರನ್ನಿನಂತೆ ಪ್ರಥಮ ಓವರ್ನಲ್ಲಿ 8 ರನ್ ಅನ್ನು ಗಳಿಸಿದೆ ತುಳುನಾಡು ವಾರಿಯರ್ಸ್ ತಂಡ. ಪಡ್ಪು ಗ್ಲಾಡಿಯೇಟರ್ಸ್ ಕಡೆಯಿಂದ ದ್ವಿತೀಯ ಓವರ್ ಶಬೀರ್. ಪಡ್ಪು ಗ್ಲಾಡಿಯೇಟರ್ಸ್ ತಂಡಕ್ಕೆ ಡೂ ಆರ್ ಡೈ ಪಂದ್ಯಾಟ ಇದಾಗಿದೆ. ಅಲ್ಲಿ ಮತ್ತೊಂದು ಭರ್ಜರಿ ಸಿಕ್ಸರ್ ಮೂಲಕ 6 ರನ್ನಿನ ಸೇರ್ಪಡೆ ತುಳುನಾಡು ವಾರಿಯರ್ಸ್ ತಂಡಕ್ಕೆ. ದ್ವಿತೀಯ ಎಸೆತ ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ, 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 1+1. ಕಳಪೆ ಫೀಲ್ಡಿಂಗ್ ಪ್ರದರ್ಶನ ಕಾಣಿಸ್ತಾ ಇದೆ ಪಡ್ಪು ಗ್ಲಾಡಿಯೇಟರ್ಸ್ ಕಡೆಯಿಂದ. ಅನಾವಶ್ಯಕ ರನ್ ಅನ್ನು ಬಿಟ್ಕೊಡ್ತಾ ಇದೆ ಗ್ಲಾಡಿಯೇಟರ್ಸ್ ತಂಡ. 2 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 16. ಉತ್ತಮವಾದಂತಹ ಬೌಲಿಂಗ್ ಮತ್ತೊಮ್ಮೆ ಗ್ಲಾಡಿಯೇಟರ್ಸ್ ಕಡೆಯಿಂದ. 4ನೇ ಎಸೆತ ಅಲ್ಲಿ ಒಂದು ಬೌಂಡರಿ ಲೈನ್ ಅನ್ನು ಕಳೆದುಕೊಂಡೆ. ಸೀಮಾ ರೇಖೆಯ
ಸೀಮಾ ರೇಖೆಯತ್ತ ಚೆಂಡು 4 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 20. ವಾರಿಯರ್ಸ್ ತಂಡದ ಯುವ ಆಟಗಾರ ಶ್ರೇಯಸ್ ಅವರ ಬ್ಯಾಟ್ನ ಮೂಲಕ 4 ರನ್ನಿನ ಸೇರ್ಪಡೆ ವಾರಿಯರ್ಸ್ ತಂಡಕ್ಕೆ. ಕೊನೆಯ 2 ಎಸೆತಗಳು ಮಾತ್ರ ಬಾಕಿ. ಅಲ್ಲಿ ಮತ್ತೊಂದು ಭರ್ಜರ್ ಸಿಕ್ಸರ್ ಮೂಲಕ ವೀಕ್ಷಕರ ಮನರಂಜಿಸಿದ್ದಾರೆ ಶ್ರೇಯಸ್ ಅವರು. ತುಳುನಾಡ ವಾರಿಯರ್ಸ್ ತಂಡದ ಮೊತ್ತ 26. ನೇರವಾಗಿ ಬಂದ ಚೆಂಡನ್ನು ಸಿಕ್ಸರ್ ಮೂಲಕ ತಂಡಕ್ಕೆ 6 ರನ್ನಿನ ಕೊಡುಗೆಯನ್ನು ನೀಡಿದ್ದಾರೆ ಶ್ರೇಯಸ್. ಕೊನೆ ಸೆತ್ತ ಅಲ್ಲಿ ಮತ್ತೊಮ್ಮೆ ರಕ್ಷಣಾತ್ಮಕವಾದಂತಹ ಆಟದ ಪ್ರದರ್ಶನ. 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 27. 2 ಓವರ್ ಮುಕ್ತಾಯಕ್ಕೆ ಭರ್ಜರಿ ಆರಂಭವನ್ನು ಪಡೆದುಕೊಂಡಿದೆ ತುಳುನಾಡ ವಾರಿಯರ್ಸ್ ತಂಡ. 12 ಎಸೆತಗಳ ಮುಂದೆ 27 ರನ್ ಅನ್ನು ಗಳಿಸಿದೆ. ಸರಾಸರಿ 13.5 ರನ್ ಅನ್ನು ಗಳಿಸಿಕೊಂಡಿದೆ. ಅಲ್ಲಿ ಕ್ಯಾಚ್ ಔಟ್ ಆಗುವ ಸಂಗಮ. ಕ್ಯಾಚ್ ಡ್ರಾಪ್ ಮೂಲಕ 4 ರನ್ನಿನ ಸೇರ್ಪಡೆ. ಮತ್ತೊಂದು ಬೌಂಡರಿ ಗೆರೆಯನ್ನು ದಾಟಿದೆ ಶ್ರೇಯಸ್ ಅವರ ಬ್ಯಾಟ್ನ ಮೂಲಕ. ಪ್ರಥಮ ಎಸೆತದಲ್ಲೇ 4 ರನ್ ಅನ್ನು ಗಳಿಸಿಕೊಂಡಿದೆ ವಾರಿಯರ್ಸ್ ತಂಡ. ತಂಡದ ಮೊತ್ತ 31. ಎರಡನೇ ಎಸೆತ. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ಎಲ್ಲ ಆಟಗಾರರು ಕೂಡ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾವುದೇ ಚರ್ಚೆಗೆ ಅವಕಾಶವಿಲ್ಲ. ಅಂಪೈರ್ ಡಿಸಿಷನ್ ನಾಟ್ ಔಟ್. ಯಾವುದೇ ರನ್ ಇಲ್ಲ. ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ. ತನ್ನ ತೃತೀಯ ಓವರ್ನ ತೃತೀಯ ಎಸೆತ. ಮತ್ತೆ ಶ್ರೇಯಸ್ ಅವರಿಗೆ ಅಲ್ಲಿ 1 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 32. ಐದನೇ ಎಸೆತ. ತೃತೀಯ ಓವರ್ನ 5ನೇ ಎಸೆತ ಶ್ರೇಯಸ್ ಅವರಿಗೆ. ಅಲ್ಲಿ ಯಾವುದೇ ರನ್ ಇಲ್ಲ. ತೃತೀಯ ಓವರ್ನ ಕೊನೆ ಎಸೆತ. ಈಗಾಗಲೇ 11 ಎಸೆತಗಳಲ್ಲಿ 24 ರನ್ ಅನ್ನು ಬಾರಿಸಿದಂತಹ ಶ್ರೇಯಸ್ 2 ಸಿಕ್ಸರ್ ಮತ್ತು 2 ಭರ್ಜರಿ ಬೌಂಡರಿ ಮೂಲಕ ತಂಡದ ಮೊತ್ತವನ್ನು 32ಕ್ಕೆ ಏರಿಸಿದ್ದಾರೆ. ಇದೀಗ ವೈಡ್ ಅಗಲ ಎಸೆತ. ಮತ್ತೊಂದು ರನ್ನಿನ ಸೇರ್ಪಡೆ. 33. ಓವರ್ನ ಮುಕ್ತಾಯ. 3 ಓವರ್ನ ಮುಕ್ತಾಯಕ್ಕೆ ತುಳುನಾಡು ವಾರಿಯರ್ಸ್ ತುಂಬೆ ತಂಡ 33 ರನ್ ಅನ್ನು ಗಳಿಸಿ ಸುಭದ್ರ ಸ್ಥಿತಿಯಲ್ಲಿದೆ. ಇನ್ನೇ ಉಳಿದಂತೆ 6 ಎಸೆತಗಳ ಮುಂದೆ ಯಾವ ರೀತಿ ರನ್ ಅನ್ನು ಕಲೆ ಹಾಕ್ತಾರೆ ಅಂತ ಕಾದು ನೋಡಬೇಕಾಗಿದೆ. ತುಳುನಾಡು ವಾರಿಯರ್ಸ್ ತುಂಬೆ 33 ರನ್ಗಳಲ್ಲಿ ಶ್ರೇಯಸ್ ಅವರು 24 ರನ್ಗಳ ಕೊಡುಗೆಯನ್ನು ನೀಡಿ ಉತ್ತಮ ಆರಂಭವನ್ನು ನೀಡಿದ್ದಾರೆ. ಯಾವುದೇ ವಿಕೆಟ್ ಕೂಡ ಕಳೆದುಕೊಳ್ಳದೆ 33 ರನ್ ಅನ್ನು ಗಳಿಸಿದೆ. ಆರಂಭಿಕ ಪಾರ್ಟ್ನರ್ಶಿಪ್ 33 ಈ ಕ್ರೀಡಾಕೂಟದ ಅತ್ಯಧಿಕ ಪಾರ್ಟ್ನರ್ಶಿಪ್ ಎಂದೇ ಇದೀಗ ಕಾಣಸಿಗ್ತಿದೆ. PPL 2026ರ ಉತ್ತಮ ಆರಂಭಿಕ ಪಾರ್ಟ್ನರ್ಶಿಪ್ 33 ದಿನೇಶ್ ಮತ್ತು ಶ್ರೇಯಸ್ ಕಡೆಯಿಂದ.
ಕೊನೆಯವರನ್ನ ಪ್ರಥಮ ಎಸೆತಲ್ಲಿ ನಿಶಾಂತ್ ಅವರಿಂದ ಲೆಗ್ ಬೈಸ್ ಮೂಲಕ 1 ರನ್ನಿನ ಸೇರ್ಪಡೆಯನ್ನುಳಿದಂತೆ 5 ಎಸೆತ. 5 ಎಸೆತಗಳಲ್ಲಿ ಯಾವ ರೀತಿಯ ಬ್ಯಾಟಿಂಗ್ ಪ್ರದರ್ಶನ ಕಾಣ ಸಿಗುತ್ತೆ ಎಂದು ಕಾದ್ ನೋಡಬೇಕಾಗಿದೆ ಶ್ರೇಯಸ್ ಕಡೆಯಿಂದ. ಅಲ್ಲಿ 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 35. 3 ಎಸೆತ. ಉತ್ತಮವಾದಂತ ಬ್ಯಾಟಿಂಗ್ ಪ್ರದರ್ಶನ. ಅಲ್ಲಿ 2 ರನ್ನಿನ ಸೇರ್ಪಡೆ. ಉತ್ತಮವಾದಂತ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಕಾಣ್ ಸಿಗ್ತಾ ಇದೆ ವಾರಿಯರ್ಸ್ ಕಡೆಯಿಂದ. ಮತ್ತೊಂದು ರನ್ನಿನ ಸೇರ್ಪಡೆ. 38. ಕೊನೆಯ 2 ಎಸೆತ. ಕ್ಲೀನ್ ಬೌಲ್ಡ್ ಆಗುವುದರ ಮೂಲಕ ಪ್ರಥಮ ವಿಕೆಟ್ ಆಘಾತದಲ್ಲಿ ವಾರಿಯರ್ಸ್ ತಂಡ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ದಾರೆ. ಶ್ರೇಯಸ್ ಬರೋಬ್ಬರಿ 28 ರನ್ ಅನ್ನು ಕಲೆ ಹಾಕಿ ವಾರಿಯರ್ಸ್ ತಂಡಕ್ಕೆ ಉತ್ತಮ ರನ್ ಅನ್ನು ಗಳಿಸಲು ಶಕ್ತವಾಗಿದೆ ಶ್ರೇಯಸ್ ಕಡೆಯಿಂದ. ಇನ್ನಿಂಗ್ಸ್ ನ ಕೊನೆ ಎಸೆತ ಹಿತೇಶ್ ಅವರಿಂದ. ಹಿತೇಶ್ ಅವರ ಕಡೆ. ನಿಶಾಂತ್ ಟು ಹಿತೇಶ್. ಅಲ್ಲಿ 1 ರನ್ನಿನ ಸೇರ್ಪಡೆ. ರನ್ ಔಟ್ ಆಗುವ ಚಾನ್ಸ್. ರನ್ ಔಟ್ ಆಗುವುದರ ಮೂಲಕ 2ನೇ ವಿಕೆಟ್ ಪತನಗೊಂಡಿದೆ. ತಂಡದ ಮೊತ್ತ 39. ಇಪ್ಪತ್ತ 4 ಎಸೆತಗಳಲ್ಲಿ 40 ರನ್ಗಳ ಅವಶ್ಯಕತೆ ಪಡ್ಪು ಗ್ಲಾಡಿಯೇಟರ್ಸ್ ತಂಡಕ್ಕೆ. ಡೂ ಆರ್ ಡೈ ಮ್ಯಾಚ್ ಪಡ್ಪು ಗ್ಲಾಡಿಯೇಟರ್ಸ್ ತಂಡಕ್ಕೆ. ಈ ಪಂದ್ಯದಲ್ಲಿ ಜಯ ಗಳಿಸಲೇಬೇಕಾದಂತಹ ಅನಿವಾರ್ಯತೆ ಪಡ್ಪು ತಂಡಕ್ಕೆ. ಸೊ 24 ಎಸೆತಗಳಲ್ಲಿ ಸರಾಸರಿ 10 ರಂತೆ 40 ರನ್ಗಳನ್ನು ತೆಗೆಯುವಂತಹ ಗುರಿಯನ್ನು ಪಡೆದುಕೊಂಡಿದೆ ಪಡ್ಪು ಗ್ಲಾಡಿಯೇಟರ್ಸ್ ತಂಡ. ರಾಯಲ್ ಚಾಲೆಂಜರ್ಸ್ ಮತ್ತು ರಾಯಲ್ ಸ್ಟ್ರೈಕರ್ಸ್ ಈ ತಂಡದ ನಡುವೆ ನಡೆದಂತಹ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಂತಹ ವಿಕಿಲ್. ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ವಿಕಿಲ್ ಅವರು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇವರಿಗೆ ದಯಾನಂದ್ ಬಳ್ಳಾರಿ ಇವರು ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವಿಕಿಲ್ ರಾಯಲ್ ಚಾಲೆಂಜರ್ಸ್ ಮತ್ತು ರಾಯಲ್ ಸ್ಟ್ರೈಕರ್ಸ್ ತಂಡಗಳ ನಡುವೆ ನಡೆದಂತಹ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ವಿಕಿಲ್. ಅಭಿನಂದನೆಗಳು ವಿಕಿಲ್ ಅವರಿಗೆ. ಪ್ರಥಮ ಓವರ್ನ ಪ್ರಥಮ ಎಸೆತ 1+1 ವಿನೋದ್ ಅವರ ಬ್ಯಾಟ್ನಿಂದ ಮೂಡಿ ಬಂದಂತಹ 2 ರನ್. ತಂಡದ ಮೊತ್ತ 2 ರನ್ನಿಗೆ ಆರಂಭಗೊಂಡಿದೆ ಪಡ್ಪು ಗ್ಲಾಡಿಯೇಟರ್ಸ್ ತಂಡ. ಅಲ್ಲಿ ಕ್ಯಾಚ್ ಔಟ್ ಆಗುವ ಮೂಲಕ ಪ್ರಪ್ರಥಮ ವಿಕೆಟ್ ಅನ್ನು ಕಳೆದುಕೊಂಡಿದೆ ಪಡ್ಪು ಗ್ಲಾಡಿಯೇಟರ್ಸ್ ತಂಡ.
2 ರನ್ನಿಗೆ 1 ವಿಕೆಟ್ ನೊಂದಿಗೆ ಆಘಾತದಲ್ಲಿ ಗ್ಲಾಡಿಯೇಟರ್ಸ್ ತಂಡ. ಈ ಮೂಲಕ ಮೋಕ್ಷಿತ್ ಅವರು ತನ್ನ 2ನೇ ಎಸೆತದಲ್ಲಿ 1 ವಿಕೆಟ್ ಅನ್ನು ಪಡೆದುಕೊಳ್ಳುವ ಮೂಲಕ ಶುಭಾರಂಭವನ್ನು ಮಾಡಿದೆ ತುಳುನಾಡು ವಾರಿಯರ್ಸ್ ತಂಡದ ಕಡೆ. ಮುಂದಿನ ಪಂದ್ಯ ರಾಯಲ್ ಸ್ಟ್ರೈಕರ್ಸ್ ಮತ್ತು ತುಳುನಾಡು ವಾರಿಯರ್ಸ್. ಈ ತಂಡದ ಆಟಗಾರರು ತಯಾರಾಗಿರ್ಬೇಕು. ತುಳುನಾಡು ವಾರಿಯರ್ಸ್ ಮತ್ತು ರಾಯಲ್ ಸ್ಟ್ರೈಕರ್ಸ್ ತಂಡ. ತೃತೀಯ ಎಸೆತ ನಿಶಾಂತ್ ಅವರಿಗೆ. ಉತ್ತಮವಾದಂತ ಬ್ಯಾಟಿಂಗ್ ಪ್ರದರ್ಶನದಲ್ಲಿ 2 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 4. ಅಲ್ಲಿ ಮತ್ತೊಮ್ಮೆ 1 ರನ್ನಿನ ಸೇರ್ಪಡೆ. ಉತ್ತಮ ಫೀಲ್ಡಿಂಗ್ ಪ್ರದರ್ಶನ ಕಾಣ್ತಿದೆ ಶ್ರೀನಿವಾಸ್ ಅವರ ಕಡೆಯಿಂದ. ತಂಡದ ಮೊತ್ತ 5. 5ನೇ ಎಸೆತ 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 6. ಕೊನೆ ಎಸೆತ ಅಗಲ ಎಸೆತ ಇತರ ರೂಪದಲ್ಲಿ 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 7. ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ. 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 8. ಪ್ರಥಮ ಓವರ್ ಮುಕ್ತಾಯಕ್ಕೆ ತುಳುನಾಡು ಪಡ್ಪು ಗ್ಲಾಡಿಯೇಟರ್ಸ್ ತಂಡ 8 ರನ್ನಿಗೆ 1 ವಿಕೆಟ್ ಅನ್ನು ಕಳ್ಕೊಂಡಿದೆ. ಇನ್ನೇ ಉಳಿದಂತೆ 18 ಎಸೆತಗಳ ಮುಂದೆ 32 ರನ್ನಿನ ಗುರಿ. ಸರಾಸರಿ 10.8ರಂತೆ ಕಠಿಣ ಸವಾಲು ಪಡ್ಪು ಗ್ಲಾಡಿಯೇಟರ್ಸ್ ತಂಡಕ್ಕೆ. ಡೂ ಆರ್ ಡೈ ಮ್ಯಾಚ್ನತ್ತ ಪಡ್ಪು ಗ್ಲಾಡಿಯೇಟರ್ಸ್ ತಂಡದ ಅನುಭವಿ ಆಟಗಾರ ಸಂತೋಷ್ ಮತ್ತು ತಂಡದ ಓನರ್ ನಿಶಾಂತ್ ಅವರು ಯಾವ ರೀತಿಯಲ್ಲಿ ಚೆಂಡನ್ನು ಎದುರಿಸ್ತಾರೆ ಎಂಬುದಾಗಿ ಕಾದು ನೋಡಬೇಕಾಗಿದೆ. 18 ಎಸೆತಗಳ ಮುಂದೆ 32 ರನ್ಗಳ ಗುರಿ. ಅಗಲ ಎಸೆತ 1+1 ಇತರ ರೂಪದಲ್ಲಿ 2 ರನ್ನಿನ ಸೇರ್ಪಡೆ. 10. ನೋ ಬಾಲ್. ಅಂಪೈರ್ ಅವರಿಂದ ನೋ ಬಾಲ್ ಘೋಷಣೆ. ಅಂಪೈರ್ ತೀರ್ಮಾನವೇ ಅಂತಿಮ. ಅಂಪೈರ್ ರನ್ ಇತ್ತು 1+1. ಅಂಪೈರ್ 1+1. ಅಂಪೈರ್ ತೀರ್ಮಾನವೇ ಅಂತಿಮ. ಅಂಪೈರ್ ತೀರ್ಮಾನವೇ ಅಂತಿಮ. ಒಂದು ರನ್. ಎಸ್, ಇತರ ರೂಪದಲ್ಲಿ 1 ರನ್ನಿನ ಸೇರ್ಪಡೆ. ಅಲ್ಲಿ ಕ್ಯಾಚ್ ಔಟ್ ಆಗುವ ಸಂಭವಿತ್ತು, ಆದರೆ ಯಾವುದೇ ಅಪಾಯ ಇಲ್ಲ. ದ್ವಿತೀಯ ಎಸೆತ ಒಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ 13. ತನ್ನ 2 ಎಸೆತಗಳಲ್ಲಿ 4 ರನ್ ಅನ್ನು ಬಿಟ್ಟುಕೊಟ್ಟಿದ್ದಾರೆ. 3ನೇ ಎಸೆತ ಥರ್ಡ್ ಬಾಲ್ ಹಿತೇಶ್ ಅವರಿಂದ.
ಮತ್ತೊಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ 14. ನಾಲ್ಕನೇ ಎಸೆತ. ಅಗಲ ಎಸೆತ +1. 1+1 ತಂಡದ ಮೊತ್ತ 16. ನಾಲ್ಕನೇ ಎಸೆತ. ಅಲ್ಲಿ ಎರಡು ರನ್ನಿನ ಸೇರ್ಪಡೆ. ಡಿಕ್ಲೇರ್ 2. ತಂಡದ ಮೊತ್ತ 18. ಐದನೇ ಎಸೆತ. ಉತ್ತಮವಾದಂತಹ ಬೌಲಿಂಗ್ ದಾಳಿ. ಬೈಸ್ ಮುಖೇನ 1 ರನ್ನಿನ ಸೇರ್ಪಡೆ. ಇತರ ರೂಪದಲ್ಲಿ 1 ರನ್ನಿನ ಸೇರ್ಪಡೆ. ಕೊನೆ ಎಸೆತ. ಯಾವುದೇ ರನ್ ಇಲ್ಲ. 2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 19. 12 ಎಸೆತಗಳ ಮುಂದೆ 19 ರನ್ ಅನ್ನು ಗಳಿಸಿದೆ ಪಡ್ಪು ಗ್ಲಾಡಿಯೇಟರ್ಸ್ ತಂಡ. ಇನ್ನುಳಿದಂತೆ 12 ಎಸೆತಗಳಲ್ಲಿ 21 ರನ್ನಿನ ಗುರಿ. ಸರಾಸರಿ 10.5ರಂತೆ 21 ರನ್ ಅನ್ನು ತೆಗೆಯುವಂತಹ ಕಠಿಣ ಸವಾಲು ಪಡ್ಪು ಗ್ಲಾಡಿಯೇಟರ್ಸ್ ತಂಡಕ್ಕೆ. ಅಲ್ಲಿ ಕ್ಯಾಚ್ ಔಟ್ ಆಗುವ ಮೂಲಕ ದ್ವಿತೀಯ ವಿಕೆಟ್ ಪತನಗೊಂಡಿದೆ ಗ್ಲಾಡಿಯೇಟರ್ಸ್ ತಂಡ. ನಿಶಾಂತ್ ಅವರ ಸ್ಥಾನ ತುಂಬಲು ಶಬೀರ್, ಹಲವಾರು ದಾಖಲೆಗಳನ್ನು ಮಾಡಿದಂತಹ ಅನುಭವಿ ಆಟಗಾರ ಶಬೀರ್ ಅವರು. ಇನ್ನುಳಿದ 11 ಎಸೆತಗಳಲ್ಲಿ 21 ರನ್ನಿನ ಗುರಿ ಗ್ಲಾಡಿಯೇಟರ್ಸ್ ತಂಡಕ್ಕೆ. ಶ್ರೇಯಸ್ ಅವರ ದ್ವಿತೀಯ ಎಸೆತ. ಅಗಲ ಎಸೆತ 1+1. ದ್ವಿತೀಯ ಎಸೆತ. ಅಲ್ಲಿ ಬಾಯ್ಸ್ ಮೂಲಕ ಮತ್ತೊಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ 22. 10 ಎಸೆತಗಳ ಮುಂದೆ 19 ರನ್ನಿನ ಅವಶ್ಯಕತೆ. 19 ರನ್ ರಿಕ್ವೈರ್ಡ್. 10 ಬಾಲ್ಸ್. 18 ರನ್ ರಿಕ್ವೈರ್ಡ್. 10 ಬಾಲ್ಸ್. ತೃತೀಯ ಎಸೆತ. ಎರಡು ರನ್ನಿನ ಸೇರ್ಪಡೆ. ಕಳಪೆ ಫೀಲ್ಡಿಂಗ್ ಪ್ರದರ್ಶನ ಕಾಣ್ತಾ ಇದೆ ವಾರಿಯರ್ಸ್ ತಂಡದ ಕಡೆಯಿಂದ. ತಂಡದ ಮೊತ್ತ 24. ಯಾವುದೇ ಅಪಾಯ ಇಲ್ಲ. ಉತ್ತಮವಾದಂತಹ ಕೀಪಿಂಗ್ ಪ್ರದರ್ಶನ ಕಾಣ್ತಾ ಇದೆ ವಾರಿಯರ್ಸ್ ಕಡೆಯಿಂದ. ತಂಡದ ಮೊತ್ತ 24. ಐದನೇ ಎಸೆತ. ಒಂದು ರನ್ನಿನ ಸೇರ್ಪಡೆ. 25. ಕೊನೆ ಎಸೆತ. ಮೂರು ಓವರ್ ಮುಕ್ತಾಯಕ್ಕೆ ಗ್ಲಾಡಿಯೇಟರ್ಸ್ ತಂಡ 26 ರನ್ ಅನ್ನು ಗಳಿಸಿದೆ. ಇನ್ನುಳಿದಂತೆ 6 ಎಸೆತಗಳ ಮುಂದೆ 15 ರನ್ನಿನ ಅವಶ್ಯಕತೆ
ಗ್ಲಾಡಿಯೇಟರ್ಸ್ ತಂಡಕ್ಕೆ. ಮುಂದಿನ ಪಂದ್ಯ ರಾಯಲ್ ಸ್ಟ್ರೈಕರ್ಸ್ ಮತ್ತು ತುಳುನಾಡು ವಾರಿಯರ್ಸ್. ಈ ತಂಡದ ಕಪ್ತಾನರು ಟಾಸ್ಕ್ಗಾಗಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಂತಹ ನವನೀತ್ ಅವರು 6 ಎಸೆತಗಳ ಮುಂದೆ 15 ರನ್ನಿನ ಅವಶ್ಯಕತೆ ಗ್ಲಾಡಿಯೇಟರ್ಸ್ ತಂಡಕ್ಕೆ. ಕೊನೆಯವರನ್ನ ಪ್ರಥಮ ಎಸೆತ ಅಗಲ ಎಸೆತ ವೈಡ್. 13 ರನ್ನಿನ ಅವಶ್ಯಕತೆ. ಐದು 13. ಒಂದು ರನ್ನಿನ ಸೇರ್ಪಡೆ. ಬೈಸ್ 6. ಅಲ್ಲಿ ಕ್ಯಾಚ್ ಔಟ್ ಆಗುವ ಸಂಭವ. ಕ್ಯಾಚ್ ಮೂಲಕ ಮತ್ತೊಂದು ವಿಕೆಟ್ ಪತನ. ಗ್ಲಾಡಿಯೇಟರ್ಸ್ ತಂಡದ 3ನೇ ವಿಕೆಟ್ ಪತನ. 3 ಎಸೆತಗಳ ಮುಂದೆ 12 ರನ್ನಿನ ಅವಶ್ಯಕತೆ. 3 ಎಸೆತ 2 ಸಿಕ್ಸರ್ನ ಅವಶ್ಯಕತೆ ಗ್ಲಾಡಿಯೇಟರ್ಸ್ ತಂಡಕ್ಕೆ. ಎರಡು ಎಸೆತಗಳ ಮುಂದೆ 11 ರನ್ನಿನ ಅವಶ್ಯಕತೆ. 11 ಲಿಕ್ವಿಡ್ 2 ಬಾಲ್ಸ್. ಬೋಲ್ಡ್ ಮೂಲಕ ಮತ್ತೊಂದು ವಿಕೆಟ್ ಪತನ. ಮುಂದಿನ ಪಂದ್ಯ ರಾಯಲ್ ಸ್ಟ್ರೈಕರ್ ಮತ್ತು ತುಳುನಾಡು ವಾರಿಯರ್ಸ್. ಈ ತಂಡದ ಕಪ್ತಾನರು ಕೊನೆ ಎಸೆತ. ಅಭಿನಂದನೆಗಳು ತುಳುನಾಡು ವಾರಿಯರ್ಸ್ ತಂಡಕ್ಕೆ. ಜಯಶಾಲಿಯಾದಂತಹ ತುಳುನಾಡು ವಾರಿಯರ್ಸ್ ತಂಡಕ್ಕೆ ಅಭಿನಂದನೆಗಳು. ಮುಂದಿನ ಪಂದ್ಯ ರಾಯಲ್ ಸ್ಟ್ರೈಕರ್ಸ್ ಮತ್ತು ವಾರಿಯರ್ಸ್ ತಂಡದ ಕಪ್ತಾನ ಮತ್ತು ರಾಯಲ್ ಸ್ಟ್ರೈಕರ್ಸ್ ತಂಡದ ಕಪ್ತಾನ ಇಬ್ರು ಕೂಡ ವೇದಿಕೆಗೆ ಬರಬೇಕು. ತುಳುನಾಡು ವಾರಿಯರ್ಸ್ ಕಪ್ತಾನ ಟಾಸ್. Anina. ಇಲ್ಲಿ ಮತ್ತೊಬ್ಬ ಆಟ ಆಡಿರಲಿ. 6 ಅಲ್ಲಿ ಕ್ಯಾಚ್ ಆಗಿದೆ. ಪಾಯಿಂಟ್ ಬರ್ತಾ ಇದ್ದೆ. ಇಲ್ಲಿ
ಫ್ಯಾಮಿಲಿ అవుతుగా సామిల్ సామిలి సామిల్ సామిల్ अरे ಪಡ್ಪು ಗ್ಲಾಡಿಯೇಟರ್ಸ್ ಮತ್ತು ತುಳುನಾಡು ವಾರಿಯರ್ಸ್ ಈ ತಂಡದ ನಡುವೆ ನಡೆದಂತಹ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಶ್ರೇಯಸ್ ಪಡ್ಪು 28 ರನ್ ಮತ್ತು 1 ವಿಕೆಟ್ ಅನ್ನು ಪಡೆದಂತಹ ಶ್ರೇಯಸ್ ಅವರು ವೇದಿಕೆ ಬರಬೇಕು. ನಾಗಪ್ಪ ಪೂಜಾರಿ ಮೊದಲ್ಮೆ ಇವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಈ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಇಲ್ಲಿ 28 ರನ್ ಜೊತೆ 1 ವಿಕೆಟ್ ಪಡೆದಂತಹ ಶ್ರೇಯಸ್ ಪಡ್ಪು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅಭಿನಂದನೆಗಳು ಶ್ರೇಯಸ್ ಪಡ್ಪು ಅವರಿಗೆ. ಇದೀಗ ರಾಯಲ್ ಸ್ಟ್ರೈಕರ್ಸ್ ಮತ್ತು ತುಳುನಾಡು ವಾರಿಯರ್ಸ್ ತಂಡದ ನಡುವೆ ಈ ಪಂದ್ಯಾಟ ನಡೀತಾ ಇದೆ. ರಾಯಲ್ ಸ್ಟ್ರೈಕರ್ಸ್ ತಂಡ ಈಗಾಗಲೇ ಟಾಸ್ ಅನ್ನು ಗೆದ್ದು ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ಆದಷ್ಟು ಬೇಗ ಪ್ರಶಾಂತ್ ಪಡ್ಪು ಸೈಡ್ ಅಂಪೈರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಪಂದ್ಯಾಟದಲ್ಲಿ ಪ್ರಶಾಂತ್ ಪಡ್ಪು ಅವರು ಸೈಡ್ ಅಂಪೈರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದೇ ರೀತಿ ಸುನಿಲ್ ಬೊಳ್ಳರ್ ಇವರು ಕೂಡ ಪ್ರಶಾಂತ್ ಪಡ್ಪು ಸೈಡ್ ಅಂಪೈರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಿಮಗಾಗಿ ಅಲ್ಲಿ ಪಂದ್ಯಾಟದ ಆಟಗಾರರು ಕಾಯ್ತಾ ಇದ್ದಾರೆ. ಹರ್ಷಿಣಿ ಅವರು ವೇದಿಕೆ ಹತ್ತ ಬರಬೇಕು. ಸ್ಟಾರ್ಟ್. ಪ್ರಥಮ ಎಸೆತ ವಿಕಿಲ್ ಅವರಿಂದ ದಿನೇಶ್ ಅವರಿಗೆ. ಯಾವುದೇ ರನ್ ಇಲ್ಲ, ಉತ್ತಮವಾದಂತ ಬಾಲಿಂಗ್ ಪ್ರದರ್ಶನ ಕಾಣ್ತಾ ಇದೆ ಸ್ಟ್ರೈಕರ್ಸ್ ಕಡೆಯಿಂದ. ಔಟ್ ಮೂಲಕ ಪ್ರಥಮ ವಿಕೆಟ್ ಆಘಾತದಲ್ಲಿ ತುಳುನಾಡು ವಾರಿಯರ್ಸ್ ತಂಡ ವಿನಾಕಾರಣ ಬಾಲ್ ಅನ್ನು ಮುಟ್ಟಲೋಗಿ ಔಟ್ಗೆ ಗುರಿಯಾಗಿದ್ದಾರೆ ದಿನೇಶ್ ಪಡ್ಪು. ಪ್ರಥಮ ಎಸೆತದಲ್ಲಿ ಪ್ರಥಮ ವಿಕೆಟ್ ಕಳ್ಕೊಂಡಿದೆ ವಾರಿಯರ್ಸ್ ತಂಡ. ದಿನೇಶ್ ಅವರ ಸ್ಥಾನ ತುಂಬಲು ಹಿತೇಶ್ ಅವರು.
ತೀರ್ಪುಗಾರರೇ ಎಸ್ ಎಸ್ ಪ್ರಥಮ ಓವರಿನ ಮೂರು ಚೆಂಡುಗಳು ಮುಕ್ತಾಯಗೊಂಡಿದ್ದು ಚತುರ್ಥನೇ ದಾಳಿಯನ್ನು ಸಂಘಟಿಸಬೇಕಾಗಿದೆ ವಿಕ್ಕಿ. ತೀರ್ಪುಗಾರರೇ ಪ್ರಥಮ ಓವರಿನ 4 ಚೆಂಡುಗಳು ಮುಕ್ತಾಯಗೊಂಡಿದ್ದು ಖಾತೆಯಲ್ಲಂತೂ 1 ಓಟಗಳು ಕಾಣಸಿಗ್ತಾ ಇದೆ. 2 ಉದ್ದರಿಗಳ ನಷ್ಟಕ್ಕೆ ಪಂಚಮನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ವಿಕ್ಕಿ ತನ್ಕುಡಿದ 5ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಬಲವಾದ ಹೊಡೆತವಾಗಿತ್ತು. ಗಾಳಿಯಲ್ಲಿ ಚೆಂಡು ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. ಅವಲಿ ಓಟದ ಪ್ರಯತ್ನವೇನಿತ್ತು, ಅವಲಿ ಓಟಗಳು ಕೂಡ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 3 ಓಟಗಳು ಜಮೆಗೊಳ್ತಾ ಇದೆ. 5 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಅಂತಿಮ ದಾಳಿ ತನ್ಕುಡಿದ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಮತ್ತೆ ಗಾಳಿಯಲ್ಲಿ ಚೆಂಡು, ಮತ್ತೊಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ತಾ ಇದ್ದಾರೆ. ಶ್ರೇಯಸ್ ರವರ ನಿರ್ಗಮನ ಕಾಣಸಿಗ್ತಾ ಇದೆ. ಇಲ್ಲಿ ಪ್ರಥಮ ಓವರ್ ಮುಕ್ತಾಯದ ಖಾತೆಯಲ್ಲಂತೂ 3 ಓಟಗಳು ಕಾಣಸಿಗ್ತಾ ಇದೆ. ಇವರ ಜಾಗವನ್ನು ತುಂಬಲು ನವನೀತ್ ರವರ ಆಗಮನ ಕಾಣಸಿಗ್ತಾ ಇದೆ. ಎಸ್ತುಗಾರಿಕೆ ಭಾಗದಲ್ಲೆಂದು ತಂಡದ ಮಾಲಕ ಪ್ರಮೋದ್ ರವರು ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ದಂಡುಗಾರಿಕೆ ಭಾಗದಲ್ಲೆಂದು ಪ್ರತಾಪ ಸ್ಟ್ರೈಕರಿ ಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಎಸೆಬೇಕಾಗಿ ತಂದುಕೊಂಡಿದ್ದ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಪ್ರಮೋದ್ ಟು ಪ್ರತಾಪ್ ಅಡ್ಡ ಚೆಂಡು ಎಂಬ ತೀರ್ಪು. ವೈಡ್ ಬಾಲ್. ಖಾತೆಯಲ್ಲಂತೂ 4 ಓಟಗಳು ಕಾಣಸಿಗ್ತಾ ಇದೆ. ಮತ್ತೆ ಒಂಟಿಯ ಲಾಭ, ಒಂಟಿ ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 5 ಓಟಗಳು ಕಾಣಸಿಗ್ತಾ ಇದೆ. ದ್ವಿಚಕ್ರದ ವಾಹನದ ಕೀ ಕಳೆದು ಹೋಗಿದೆ. ಯಾರಿಗಾದರೂ ಸಿಕ್ಕಿದ್ದಲ್ಲಿ ದಯಮಾಡಿ ಮೈಕ್ ಪಾಯಿಂಟ್ ಬಳಿ ಬಂದು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಬಲವಾದ ಮನವಿ ಇತ್ತು, ಬಲವಾದ ಮನವಿ. ಅಂಪೈರ್ ಫೋನ್ ನಲ್ಲಿ ನಾಟ್ ಔಟ್ ಎಂಬ ತೀರ್ಪು ಬರ್ತಾ ಇದೆ. ಖಾತೆಯಲ್ಲಂತೂ 6 ಓಟಗಳು ಕಾಣಸಿಗ್ತಾ ಇದೆ. 3 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ತೀರ್ಪುಗಾರರೇ ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಪ್ರಮೋದ್ ಕುಡಿದ 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಗಾಳಿಯಲ್ಲಿ ಚೆಂಡು ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಅವಳಿಗಾಗಿ ಓಡಾಟವಿತ್ತು, ಒಂಟಿಗೆ ತೃಪ್ತಿ ಬರ್ತಾ ಇದ್ರೆ ಮುಖೇನ 4 ಚೆಂಡುಗಳು ಮುಕ್ತಾಯದ ಖಾತೆಯಲ್ಲಂತೂ 7 ಓಟಗಳು ಕಾಣಸಿಗ್ತಾ ಇದೆ. ಪಂಚಮನೆಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಮತ್ತೆ ಚುರುಕಿನ ಓಡಾಟ, ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಮುಖೇನ ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ತೀರ್ಪುಗಾರರೇ ಅಂತಿಮ ದಾಳಿ. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಮುಖೇನ ದ್ವಿತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ದ್ವಿತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 8 ಓಟಗಳು ಕಾಣಸಿಗ್ತಾ ಇದೆ. ರಮೇಶ್ ಎಸ್ತಗಾರಿಕೆ ಭಾಗದಲ್ಲಿ ತೃತೀಯ ಓವರಿನ ಪ್ರಥಮದಲ್ಲಿ ಫುಲ್ ಟಾಸ್ ಆಗಿ ಬಂದ ಚೆಂಡು ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಅವಳಿಗೇನು ಪ್ರಯತ್ನವೇನಿತ್ತು,
ಒಂಟಿಗೆ ತೃಪ್ತಿ ಬರ್ತಾ ಇದೆ ಮುಖೇನ ಖಾತೆಯಲ್ಲಂತೂ 9 ಓಟಗಳು ಕಾಣಸಿಗ್ತಾ ಇದೆ. ಪ್ರಥಮ ಚೆಂಡು ಮುಕ್ತಿಯುತ್ತ ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ರಮೀಸ್ ತನ್ನ ಕುಡಿದ ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಫುಲ್ ಟಾಸ್ ಆಗಿ ಬಂದಂತ ಚೆಂಡು ಆಟ ನಿಶಾನೆ. ಒಂಟಿ ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 10 ಓಟಗಳು ಕಾಣಸಿಗ್ತಾ ಇದೆ. ಲಾಲಿಪಾಪ್ ಆಗಿ ಬಂದದ ಚೆಂಡಿಗೆ ಬಲಾಢ್ಯ ಹೊಡೆತ ಬಿದ್ದು ಗಾಳಿಯಲ್ಲಿ ಚೆಂಡು ಬರ್ತಾ ಇದೆ. ಸಿಕ್ಸರ್ ನೇರ ದಿಟ್ಟ ನಿರಂತರ ಷಡಿಕ ಪ್ರತಾಪ್ ದಂಡಿನ ಮುಖೇನ 6 ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 16ರ ಗಳಿಕೆಯಲ್ಲಿ ಸಾಗ್ತಾ ಇದೆ. ತೃತೀಯ ಓವರಿನ 2 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ರಮೀಜ ಮತ್ತೆ ಲಾಲಿಪಾಪ್ಗೆ ಬಂದ ಚೆಂಡು ಗಾಳಿಯಲ್ಲಿ ಚೆಂಡು ನೇರ ಕೈಗೆ ಸೇರಿಕೊಳ್ತಾ ಇದೆ. ಪ್ರತಾಪ್ ರವರ ನಿರ್ಗಮನ ಕಾಣಸಿಗ್ತಾ ಇದೆ. ಇಲ್ಲಿ 3 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ ತೃತೀಯ ಓವರಿನ. ಇವರ ಜಾಗವನ್ನು ತುಂಬಲು ಲೋಕೇಶ್ ರವರ ಅಶೋಕ್ ರವರ ಆಗಮನ ಕಾಣಸಿಗ್ತಾ ಇದೆ. ಚತುರ್ಥನೇ ದಾಳಿ ಮತ್ತೆ ಲಾಲಿಪಾಪ್ ಆಗಿ ಬಂದ ಚೆಂಡಿಗೆ ಬಲಾಢ್ಯ ಹೊಡೆತವಿದ್ದ ಗಾಳಿಯಲ್ಲಿ ಚೆಂಡು ನೇರ ವಿಶ್ವಾರವರ ಕೈಯಲ್ಲಿ ಸೇರಿಕೊಳ್ತಾ ಇದೆ. 4 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 16 ಓಟಗಳ ಗಳಿಕೆ. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಖಂಡಿತ ನವನೀತ್ ಇನ್ನು ಕೂಡ ಕ್ರೀಸಿನಲ್ಲಿ ಕಚ್ಚಿ ನಿಂತಿದ್ದಾರೆ. ಯಾವುದೇ ಸಮಯದಲ್ಲೂ ಬೇಕಾದರೂ ಪಂದ್ಯದ ಸ್ಥಿತಿಯನ್ನೇ ಬದಲಾಯಿಸಬಲ್ಲಂತ ಆಟಗಾರ. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ನವನೀತ್ ಇನ್ನು ಕೂಡ ಕ್ರೀಸಿನಲ್ಲಿ ಕಚ್ಚಿ ನಿಲ್ಲುತ್ತಾ ಎದುರಾಳಿ ತಂಡಗಳಿಗೆ ಸೆದೆ ಬಡಿಯುವಂತ ಆಟಗಾರ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಕಾಣಸಿಗ್ತಾ ಇದ್ರೆ. ಸ್ಟ್ರೈಕರ್ ವಿಭಾಗದಲ್ಲಿ ನೂತನ ಕಿರಿಯ ಆಟಗಾರನ ಆಗಮನ ಕಾಣಸಿಗ್ತಾ ಇದೆ. ಮೋಕ್ಷಿತ ಅಲ್ಲಿ ಚುರುಕಿನ ಕ್ಷೇತ್ರ ರಕ್ಷಣೆ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಮುಖೇನ ಖಾತೆಯಲ್ಲಂತೂ 17 ಓಟಗಳು ಕಾಣಸಿಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತ ತೀರ್ಪುಗಾರರ ತೃತೀಯ ಓವರಿನ ಅಂತಿಮ ದಾಳಿಯನ್ನು ಸಂಘಟಿಸಬೇಕಾಗಿದೆ. ದಂಡಿಸಿದ್ರು ಗಾಳಿಯಲ್ಲಿ ಚೆಂಡು ನೇರ ಕೈಗೆ ಸೇರಿಕೊಳ್ತಾ ಇದೆ. ನಿರಾಸೆಯತ್ತ ನವನೀತ್ ರವರು. ತೃತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 17 ಓಟಗಳು ಕಲಿಕೆ ಆಗ್ತಾ ಇದೆ. ಮೋಕ್ಷಿತ ಸ್ಟ್ರೈಕರ್ ವಿಭಾಗದಲ್ಲಿ ಕಾಣಸಿಗ್ತಾ ಇದ್ರೆ. ಅಂತಿಮ 6 ಚೆಂಡುಗಳು ಬಾಕಿ ಉಳಿತಾ ಇದೆ. ಯಾವ ರೀತಿ ತಂಡಕ್ಕೆ ಆಸರೆಯಾಗುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಖಂಡಿತ ಸಿಕ್ಸರ್ ಅನ್ನು ಬಾರಿಸಬಲ್ಲಂತ ದಾಂಡಿಗಾರ. ಈ ಪಂದ್ಯಾಕೂಟದಲ್ಲಿ ಯಾವ ರೀತಿ ತಂಡದ ಗಳಿಕೆಯನ್ನು ಹೆಚ್ಚಿಸುವಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಅಡ್ಡ ಚೆಂಡು ಎಂಬ ತೀರ್ಪು ಬರ್ತಾ ಇದೆ. ಒಂಟಿ ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 18 ಓಟಗಳು ಗಳಿಕೆ ಆಗ್ತಾ ಇದೆ. ಬರಬಹುದೇ ಮೋಕ್ಷಿತ್ ದಂಡಿನ ಮುಖೇನ ಸಿಕ್ಸರ್. ಬಲಾಢ್ಯ ಹೊಡೆತ ಗಾಳಿಯಲ್ಲಿ ಚೆಂಡು ನೇರ ಕೈಗೆ ಸೇರಿಕೊಳ್ತಾ ಇದೆ. ಮೋಕ್ಷಿತ್ ರವರ ನಿರ್ಗಮನ ಕಾಣಸಿಗ್ತಾ ಇದೆ. ಇವರ ಜಾಗವನ್ನು ತುಂಬಲು ಮತ್ತರುವ ಪುಟಾಣಿ ಆಟಗಾರ ಆಶಿಕ್ ರವರ ಆಗಮನ ಕಾಣಸಿಗ್ತಾ ಇದೆ. ಯಾವ ರೀತಿ ತಂಡವನ್ನು ಮುನ್ನಡೆಸುತ್ತಾರೆ, ಕಿರಿಯ ಆಟಗಾರ ತಂಡಕ್ಕೆ ಯಾವ ರೀತಿ ಆಸರೆಯಾಗುತ್ತಾರೆ ಕಾದು ನೋಡಬೇಕಾಗಿದೆ. ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಸೊಗಸಾದ ದಂಡು ಇದು ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 19 ಓಟಗಳ ಗಳಿಕೆ. 2 ಚೆಂಡುಗಳು ಮುಕ್ತಾಯದತ್ತ ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಶ್ರೀನಿವಾಸ್ ಸ್ಟ್ರೈಕರ್ ವಿಭಾಗದಲ್ಲಿ ಅಡ್ಡ ಚೆಂಡು ಕ್ರಮವಲ್ಲದೆ ಎಸೆತ. ಖಾತೆಯಲ್ಲಂತೂ 20ರ ಗಳಿಕೆ. 2 ಚೆಂಡುಗಳು ಮುಕ್ತಾಯದತ್ತ ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ವಿಶ್ವ ಬಲಾಢ್ಯ ಹೊಡೆತ ಲೋಡೆಡ್ ಮಾದರಿಯ ಹೊಡೆತವಿದು ಬರ್ತಾ ಇದೆ. ಸಿಕ್ಸರ್ ಶಾರ್ಟ್ ಪಿಚ್ ಚೆಂಡಿಗೆ ಬರ್ತಾ ಇದೆ. ಗುಡುಗಬಲ್ಲ ಶ್ರೀನಿವಾಸ್. ಮೂರು ಚೆಂಡುಗಳು ಮುಕ್ತಾಯದ ಖಾತೆಯಲ್ಲಂತೂ
26 ಓಟಗಳು ಕಾಣಸಿಗ್ತಾ ಇದೆ. ತೀರ್ಪುಗಾರರಿದ್ದಾರೆ. ಯಾವುದೇ ಚರ್ಚೆಗೆ ಅಡ್ಡಿ ಮಾಡಿಕೊಡಬೇಡಿ. ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು ಬೆಳಗಿನಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತೀರ್ಪಿಗೆ ಬದ್ಧರಾಗಿರಿ. 3 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 26 ಓಟಗಳು ಬಂದಾಗಿದೆ. 7 ಉದ್ದರಿನಷ್ಟಕ್ಕೆ 1 ಸಿಕ್ಸರ್ನ ವೀರ ಶ್ರೀನಿವಾಸ್ ಎಕ್ಸ್ ಫ್ಯಾಕ್ಟರ್ ಇದೀಗ ಬಲಾಢ್ಯ ಹೊಡೆತಗಳಿಗಂತೂ ಹೆಸರುವಾಸಿಯಾಗಿದ್ದಾರೆ. ಇದೀಗ 4ನೇ ದಾಳಿ ಮತ್ತೆ ಬಲವಾಗಿ ದಂಡಿಸುವ ಪ್ರಯತ್ನವೇನಿತ್ತು. ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 27ರ ಗಳಿಕೆ. ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಪಂಚಮಣೆ ಎಸೆಯಬೇಕಾಗಿದೆ ವಿಶ್ವ ಶ್ರೀನಿವಾಸ್. ಮತ್ತೆ ಚುರುಕಿನ ದಾಳಿ ಇದು. ಭೂಮಿ ತಾಯಿಯನ್ನೇ ಮುತ್ತಿಟ್ಟು ಬಂದಂತ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ತೀರ್ಪುಗಾರರೇ ಪ್ರಥಮ ಇನ್ನಿಂಗ್ಸಿನ ಅಂತಿಮ ದಾಳಿಯನ್ನು ನಡೆಸಬೇಕಾಗಿದೆ ವಿಶ್ವ. ಬರಬಹುದು ಸಿಕ್ಸರ್. ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನವೇನಿತ್ತು. ಚೆಂಡು ಮಾತ್ರ ಚುಕ್ಕಿ ಸ್ಟೆಂಪ್ ಔಟ್ಗೆ ಬಲಿ ಆಗ್ತಾ ಇದೆ. ಮುಖೇನ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದ ಖಾತೆಯಲ್ಲಂತೂ 27ರ ಗಳಿಕೆ. ಎದುರಾಳಿ ತಂಡಕ್ಕೆ 24 ಚೆಂಡುಗಳ ಮುಂದೆ 28ರ ಗುರಿ. ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳಬೇಕಾಗಿದೆ. 24 ಚೆಂಡುಗಳ ಮುಂದೆ 28ರ ಸವಾಲು. ಯಾವ ರೀತಿ ಬೆನ್ನಟ್ಟುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಬಲಿಷ್ಠ ದಂಡುಗಾರರ ಪಡೆಯನ್ನೇ ಹೊಂದಿರತಕ್ಕಂಥ ಈ ತಂಡ ಯಾವ ರೀತಿ ಕಟ್ಟಿ ಹಾಕುವಲ್ಲಿ ಯಶಸ್ಸನ್ನು ಕಾಣುತ್ತಾರೆ ಕಾದು ನೋಡಬೇಕಾಗಿದೆ. ಎಸ್ತಗಾರಿಕೆ ಭಾಗದಲ್ಲಿ ಅಂತೂ ಆರಂಭಿಕ ಎಸ್ತಗಾರನಾಗಿ ಮೋಕ್ಷಿತ್ ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ಪ್ರಥಮ ದಾಳಿಯಾಗಿತ್ತು, ಶರವೇಗದ ದಾಳಿಯಾಗಿತ್ತು. ಚೆಂಡು ಮಾತ್ರ ಅಡ್ಡ ಚೆಂಡು ಎಂಬ ತೀರ್ಪು ಬರ್ತಾ ಇದೆ. ಕ್ರಮವಲ್ಲದೆಸ್ತ ಖಾತೆ ಕೂಡ ಆರಂಭಗೊಳ್ತಾ ಇದೆ. ಎಸೆಬೇಕಾಗಿದೆ. ಮತ್ತೆ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಮೋಕ್ಷಿತ್ ತನ್ಕುಡಿದ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಬಲಿಷ್ಠ ದಾಂಡಿಗ ವಿಕಿ ಸ್ಟಿಕ್ರಿ ಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಯಾವ ರೀತಿ ಕಟ್ಟಿ ಹಾಕುವ ಯಶಸ್ಸನ್ನು ಕಾಣುತ್ತಾರೆ ಕಾದು ನೋಡಬೇಕಿದೆ. ಶರವೇಗದ ದಾಳಿಯಾಗಿತ್ತು, ಶರವೇಗದ ದಾಳಿ. ಇದು ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಎಸೆಯಬೇಕಾಗಿ ತನ್ಕುಡಿದ ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಮೋಕ್ಷಿತ್ ತನ್ಕುಡಿದ ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಯಾವ ರೀತಿ ಎದುರಿಸ್ತಾರೆ ಎಂದು ಕಾದು ನೋಡಬೇಕಾಗಿದೆ. ವಿಕಿ ಫುಲ್ ಟಾಸ್ ಆಗಿ ಒಂದು ಚೆಂಡು, ಗಾಳಿಯಲ್ಲಿ ಚೆಂಡು ಒಂಟಿ ಸಂಪೂರ್ಣಗೊಳ್ತಾ ಇದೆ. ಅವಲ್ಲಿ ಚೆಂಡುಗಳು ಮುಕ್ತ ಇದ್ದ ಖಾತೆಯಲ್ಲಂತೂ ಅವಲ್ಲಿ ಓಟಗಳು ಕಾಣಸಿಗ್ತಾ ಇದೆ. ಎಸೆಬೇಕಾಗಿದೆ. ಮೋಕ್ಷಿತ್ ರವರ ಕುರಿತ ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಸೊಗಸಾದ ದಾಳಿಯಾಗಿತ್ತು, ಸೊಗಸಾದ ದಾಳಿ ಇದು. ದಾಂಡಿಗರನ್ನು ವಂಚಿಸುವಲ್ಲಿ ಯಶಸ್ಸನ್ನು ಕಾಣಸಿಗ್ತಾ ಇದೆ. 3 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 2 ಓಟಗಳು ಕಾಣಸಿಗ್ತಾ ಇದೆ. ಎಸೆಬೇಕಾಗಿದೆ ಕುಡಿದ ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ.
ಮೋಕ್ಷಿತ್ ಬಲವಾದ ಹೊಡೆತವಾಗಿತ್ತು. ಒಂಟಿ ಸಂಪೂರ್ಣ ಅವಲಿಗಾಗಿ ಓಡಾಟ ಶ್ರೇಷ್ಠ ಮಟ್ಟದ ಕ್ಷೇತ್ರ ರಕ್ಷಣೆ. ಇದು ಒಂಟಿ ಓಟವನ್ನು ಮಾತ್ರ ಬಿಟ್ಟುಕೊಡ್ತಾ ಇದ್ದಾರೆ. ಖಾತೆಯಲ್ಲಂತೂ 3 ಓಟಗಳು ಜಮೆಗೊಳ್ತಾ ಇದೆ. 4 ಚೆಂಡುಗಳು ಮುಕ್ತಾಯದ ಪಂಚಮಣಿ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಮೋಕ್ಷಿತನ್ ಕುಡಿದ 5ನೆಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಎದುರಿಸಲು ವಿಕ್ಕಿ ಸ್ಟ್ರೈಕರ್ ಭಾಗದಲ್ಲಿ ಬಲಿಷ್ಠ ದಾಂಡಿಗಾರ ಯಾವ ರೀತಿ ಎದುರಿಸಬೇಕಾಗಿದೆ. ಒಂಟ ಬಗ್ಗೆ ಬಂದದ ಚೆಂಡು ಮತ್ತೆ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 4 ಓಟಗಳು ಕಾಣಸಿಗ್ತಾ ಇದೆ. 5 ಚೆಂಡುಗಳು ಮುಕ್ತಾಯದಿತ್ತ ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಪ್ರಥಮ ಇನ್ನಿಂಗ್ಸಿನ ಪ್ರಥಮ ಓವರಿನ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಮೋಕ್ಷಿತನ್ ಕುಡಿದ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಬಲವಾದ ಹೊಡೆತ ಗಾಳಿಯಲ್ಲಿ ಚೆಂಡು ಅವಲಿ ಓಟಗಳು ಸೇರ್ಪಡೆಗೊಳ್ತಾ ಇದೆ. ಮುಖೇನ ಪ್ರಥಮ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 6 ಓಟಗಳು ಜಮೆಗೊಳ್ತಾ ಇದೆ. ಎಸೆಯಬೇಕಾಗಿದೆ ದ್ವಿತೀಯ ಓವರ್. ಜವಾಬ್ದಾರಿಯನ್ನು ಒತ್ತಿಕೊಂಡು ಬರುವಂತ ಎಸೆತಗಾರ ಯಾರು? ನವನೀತ್ ರವರ ಆಗಮನ ಕಾಣಸಿಗ್ತಾ ಇದೆ. ಒಂದು ಹಂತದಲ್ಲಿ ನವನೀತ್ ರವರು ಬರಬಹುದೇ? ಇಲ್ಲ, ಈತೇಶ್ ರವರು ಜವಾಬ್ದಾರಿಯನ್ನು ಒತ್ತಿಕೊಳ್ತಾ ಇದ್ದಾರೆ. ದ್ವಿತೀಯ ಓವರ್ ಎಸೆಯಬೇಕಾಗಿದೆ. 6 ಓಟ ಬಂದಾಗಿದೆ. ಖಾತೆಯಲ್ಲಂತೂ 6 ಓಟಗಳು ಬಂದಾಗಿದೆ. 28ರ ಗುರಿಯನ್ನು ಬೆನ್ನಟ್ಟುತ್ತಾ ದ್ವಿತೀಯ ಓವರ್ ಎಸೆಗಾರ ಹಿತೇಶ್ ದೂರದ ಬ್ಯಾಂಗ್ಳೂರಿನಿಂದ ಆಗಮಿಸಿದ್ದಾರೆ. ಎಸೆಬೇಕಾಗಿದೆ. ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಸ್ಟ್ರೈಕರ್ ಭಾಗದಲ್ಲಿ ತಂಡದ ಮಾಲಕ ಪ್ರಮೋದ್ ರವರು ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಿ 7 ಓಟಗಳು ಕಾಣಸಿಗ್ತಾ ಇದೆ. ಪ್ರಥಮ ಚೆಂಡು ಮುಕ್ತ ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಹಿತೇಶ್ ತನ್ ಕುಡಿದ ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಲಾಲಿಬಪ್ಪಾಗಿ ಬಂದದ ಚೆಂಡಿಗೆ ಬಲಾಢ್ಯ ಹೊಡೆತವಿದ್ದು ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 8 ಓಟಗಳು ಕಾಣಸಿಗ್ತಾ ಇದೆ. 2 ಚೆಂಡುಗಳು ಮುಕ್ತಾಯಗೊಂಡಿದೆ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಹಿತೇಶ್ ತನ್ ಕುಡಿದ ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಬಲಾದ ಹೊಡೆತವಿತ್ತು. ಒಂಟಿ ಸಂಪೂರ್ಣಗೊಳ್ತಾ ಇದೆ. 3 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 9 ಓಟಗಳು ಕಾಣಸಿಗ್ತಾ ಇದೆ. 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಹಿತು ಗುಟ ರಕ್ಷಣೆ ಭಾಗದಲ್ಲಿ ಮನ್ಸೂರ್ ರನ್ನೇ ಹೋಲುವಂತಹ ಗುಟ ರಕ್ಷಕ ನವನೀತ ಒಂಟಿ ಓಟವನ್ನು ಬಿಟ್ಟು ಕೊಡ್ತಾ ಇದೆ. ಖಾತೆಯಲ್ಲಂತೂ 10 ಓಟಗಳು ಕಾಣಸಿಗ್ತಾ ಇದೆ. 4 ಚೆಂಡುಗಳು ಮುಕ್ತಾಯ ಪಂಚಮಣಿ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಗುಟ ರಕ್ಷಣೆ ಭಾಗವನ್ನು ಗಮನಿಸಿಕೊಳ್ಳಿ. ಮತ್ತೆ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 11 ಓಟಗಳು ಕಾಣಸಿಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿದ ತೀರ್ಪುಗಾರರೇ ದ್ವಿತೀಯ ಓವರಿನ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಇದು ಎದುರಿಸಲು ವಿಕಿ ಚುರುಕಿನ ಓಡಾಟ ಒಂಟಿ ಸಂಪೂರ್ಣಗೊಳ್ತಾ ಇದೆ. ಈ ಮುಖೇನ ದ್ವಿತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 12 ಓಟಗಳು ಬಂದಾಗಿದೆ. ಇನ್ನುಳಿದ 12 ಚೆಂಡುವಿದೆ. 16 ಓಟ ಬೇಕಾಗಿದೆ. Twelve to go, 16 to get. ಎಸ್ತಗಾರಿಕೆ ಭಾಗದಲ್ಲಿ ತಂಡದ ಕಪ್ತಾನ ಶ್ರೇಯಸ್ ಚೆಂಡನ್ನು ಗೆದ್ದುಕೊಂಡಿದ್ದಾರೆ. ಪ್ರಥಮ ದಾಳಿ ಲಾಲಿಪಾಪ್ ಆಗಿ ಬಂದ ಚೆಂಡು ಗೂಟ ರಕ್ಷಣೆಯಲ್ಲಿ ವೈಫಲ್ಯತೆ. ನವನೀತ್ ಬೊಲ್ಲಾರಿ ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಶ್ರೇಯಸ್ಸ ಫುಲ್ ಟಾಸ್ ಆಗಿ ಬಂದ ಚೆಂಡು ಬಲವಾದ ಮನವಿಗೆ ತಕ್ಕ ಪುರಸ್ಕಾರವಿಲ್ಲ. ಅಡ್ಡ ಚೆಂಡು ಎಂಬ ತೀರ್ಪು ಬರ್ತಾ ಇದೆ. ಖಾತೆಯಲ್ಲಂತೂ 14 ಓಟಗಳು ಬಂದಾಗಿದೆ. ಎಸೆಬೇಕಾಗಿ ಕುಡಿದ ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ.
ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಶ್ರೇಯಸ್ ತನ್ಕುಡಿದ ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ರೆ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಮುಖಿನ ಖಾತೆಯಲ್ಲಂತೂ 15ರ ಗಳಿಕೆ ಕಾಣಸಿಗ್ತಾ ಇದೆ. ತೃತೀಯ ಓವರಿನ 2 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಶ್ರೇಯಸ್ ತನ್ಕುಡಿದ ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಯಾವ ರೀತಿ ಎದುರಿಸ್ತಾರೆ ಎಂದು ಕಾದು ನೋಡಬೇಕಾಗಿದೆ. ವಿಕ್ಕಿ ಶೈಕರಿ ಭಾಗದಲ್ಲಿ ಕಾಣಸಿಗ್ತಾ ಇದ್ದಾನೆ. ಯಾವ ರೀತಿ ಎದುರಿಸ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಬಲವಾಗಿ ಹೊಡೆಯುವಂತ ಪ್ರಯತ್ನವೇನಿತ್ತು. ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಮಟ್ಟಿನ ಗಲಿಬಿಲಿ. ಖಾತೆಯಲ್ಲಂತೂ 16ರ ಗಳಿಕೆ 3 ಚೆಂಡುಗಳು ಮುಕ್ತಾಯದತ್ತ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಬಲವಾದ ಹೊಡೆತವಾಗಿತ್ತು. ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಮುಂದಿನ ಪಂದ್ಯಕೂಟಕ್ಕೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೀನಿ. ಮುಂದಿನ ಪಂದ್ಯಕೂಟಕ್ಕೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ದೀನಿ. ರಾಯಲ್ ಚಾಲೆಂಜರ್ಸ್ ವಿರುದ್ಧವಾಗಿ ಪಡ್ಪು ಗ್ಲಾಡಿಯೇಟರ್ಸ್. ಈ ತಂಡದ ಕಪ್ತಾನ ದಯಮಾಡಿ ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬನ್ನಿ. ತಮಗಾಗಿ ಮೋಕ್ಷಿತ್ ರವರು ನಾಣ್ಯ ಚಿಮ್ಮಿಗೆಯಾಗಿ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ 2 ತಂಡದ ಕಪ್ತಾನರು ಮೈಕ್ ಪಾಯಿಂಟ್ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಖಾತೆಯಲ್ಲಂತೂ 18ರ ಗಳಿಕೆ ಅಂತಿಮ 1 ಚೆಂಡು ಬಾಕಿ ಉಳಿದ ತೀರ್ಪುಗಾರರೇ. ತೃತೀಯ ಓವರಿನ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಕೊಂಚ ಮಟ್ಟಿನ ತಳಮಳ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಶ್ರೇಯಸ್ ಸೊಗಸಾದ ಚೆಂಡು ಒಂಟಿಯ ಲಾಭ. ಅವಲಿಗಾಗಿ ಓಡಾಟವಿತ್ತು. ಅವಲಿ ಕೂಡ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 20ರ ಗಳಿಕೆ 6 ಚೆಂಡುವಿದೆ. 8 ಓಟ ಬೇಕಾಗಿದೆ. 6ರ ಮುಂದೆ 8ರ ಸವಾಲು. ಗೆಲುವಿನ ನಂಟು ಯಾರಿಗೆ ಕಾದು ನೋಡಬೇಕಾಗಿದೆ. ಎಸ್ತಗಾರಿಕೆ ಭಾಗದಲ್ಲಂತೂ ತಂಡದ ಭರವಸೆ ಎಸ್ತಗಾರ ಎಸ್ 6 ಚೆಂಡುವಿದೆ. 8 ಓಟ ಬೇಕಾಗಿದೆ. ತಂಡದ ಭರವಸೆ ಎಸ್ತಗಾರ ನವನೀತ್ ಕೈಯಲ್ಲಿ ಚೆಂಡು ಕಾಣಸಿಗ್ತಾ ಇದೆ. ಹಲವಾರು ಪಂದ್ಯಕೂಟಗಳಲ್ಲಂತೂ ತಾನೆಸೆದ 6 ಚೆಂಡುಗಳಲ್ಲಿ 2 ಓಟ, 6 ಚೆಂಡುಗಳಲ್ಲಿ 3 ಓಟಗಳನ್ನು ನಿಲ್ಲಿಸಿದಂತ ಎಸ್ತಗಾರ. ಹಲವಾರು ಟೂರ್ನಮೆಂಟ್ನಲ್ಲಂತೂ ಬೆಸ್ಟ್ ಬೌಲರ್ ಪ್ರಶಸ್ತಿಗೆ ಬಾಜೀನರಾದಂತ ಎಸ್ತಗಾರ. ಇದೀಗ ಪಡ್ಪು ಪ್ರೀಮಿಯರ್ ಲೀಗ್ನಲ್ಲಿ 6 ಚೆಂಡುವಿದೆ. 8 ಓಟ ಬೇಕಾಗಿದೆ. ಯಾವ ರೀತಿ ಕಟ್ಟಿ ಹಾಕುತ್ತಾರೆ. ಪ್ರಥಮ ದಾಳಿ ನಿಧಾನಗತಿಯ ಚೆಂಡಾಗಿತ್ತು. ನೇರ ಗೂಟವನ್ನು ಸ್ಪರ್ಶಿಸ್ತಾ ಇದೆ. 5 ಚೆಂಡುವಿದೆ. 8 ಓಟ ಬೇಕಾಗಿದೆ. 5ರ ಮುಂದೆ 8ರ ಸವಾಲು. ಎಸ್ 5 ಚೆಂಡುವಿದೆ. 8 ಬೇಕಾಗಿದೆ. ನೂತನ ದಾಂಡಿಗಾರ ರಮೀಜ್ ರವರ ಆಗಮನ ಕಾಣಸಿಗ್ತಾ ಇದೆ. ಯಾವ ರೀತಿ ದಾಂಡಿಗ ತಂಡವನ್ನು ಗೆಲುವಿನತ್ತ ಕೊಂಡೊಯ್ಯುತ್ತಾರೆ, ಯಾವ ರೀತಿ ಎಸ್ತಗಾರ ತಂಡವನ್ನು ಗೆಲುವಿನತ್ತ ಕೊಂಡೊಯ್ಯುತ್ತಾರೆ ಕಾದು ನೋಡಬೇಕಾಗಿದೆ. ದ್ವಿತೀಯ ದಾಳಿ ನಿಧಾನಗತಿಯ ಚೆಂಡಿಗೆ ಬುಲೆಟ್ ಮಾದರಿಯ ಹೊಡೆತ ಬರ್ತಾ ಇದೆ. ಸಿಕ್ಸರ್. 6 ಓಟ. 4 ಚೆಂಡು 2ರ ಸವಾಲು. 4 ಚೆಂಡುವಿದೆ. 2ರ ಸವಾಲು. 4 ಚೆಂಡುವಿದೆ. 2ರ ಸವಾಲು. ನವನೀತ್ ಕಟ್ಟಿ ಹಾಕಬಲ್ಲನೆ. ಈ ಚೆಂಡು ಚುಕ್ಕಿಯಾದಲ್ಲಿ ಮತ್ತಷ್ಟು ರೋಚಕ. ಖಂಡಿತ ಚುರುಕಿನ ಓಡಾಟ ಇಲ್ಲ. ಚೆಂಡು ಚುಕ್ಕಿ ಆಗ್ತಾ ಇದೆ. 3 ಚೆಂಡುವಿದೆ. 2 ಬೇಕಾಗಿದೆ. 3ರ ಮುಂದೆ 2ರ ಸವಾಲು. 3 ಚೆಂಡುವಿದೆ. 2 ಓಟ ಬೇಕಾಗಿದೆ. 3 ಚೆಂಡುವಿದೆ. 2 ಓಟ ಬೇಕಾಗಿದೆ. ಕ್ಯಾಚ್ ಔಟ್. ಅಲ್ಲಿ ಅದೃಷ್ಟ
ಅದೃಷ್ಟ ಕೈಗೀರ್ತಾ ಇದೆ. ಇದುವರೆಗೆ ಒಂದು ಚೆಂಡನ್ನು ಹಿಡಿಯದ ಆಟಗಾರ ಇದೀಗ ಚೆಂಡು ನೇರ ಕೈಯಲ್ಲಿ ಕುತ್ಕೊಳ್ತಾ ಇದೆ. 2 ಚೆಂಡುವಿದೆ, 2 ಬೇಕಾಗಿದೆ. ಉಮೇಶ್ ಇಲ್ಲಿ ಹೀರಾಗಬಹುದೇ? 2 ಚೆಂಡುವಿದೆ, 2 ಓಟ ಬೇಕಾಗಿದೆ. ನವನೀತ್ ಹೀರಾಗಬಲ್ಲನೆ? ಕಾದು ನೋಡಬೇಕಾಗಿದೆ. ವಿಶ್ವರವರ ಆಗಮನ ಕಾಣಸಿಗ್ತಾ ಇದೆ. 2 ಚೆಂಡುವಿದೆ, 2 ಓಟ ಬೇಕಾಗಿದೆ. ಎರಡು ಚೆಂಡುವಿದೆ, 2 ಓಟ ಬೇಕಾಗಿದೆ. ನವನೀತ್ ಇಲ್ಲಿ ಹೀರಾಗಬಲ್ಲನೆ? ಕಾದು ನೋಡಬೇಕಾಗಿದೆ. ಪಂಚಮನ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತ ನವನೀತ್. ದಾಂಡುಗಾರಿಕೆಯಲ್ಲಿ ವಿಶ್ವ. 2 ಚೆಂಡು, 2 ಓಟ. ಪಂಚಮನ ದಾಳಿ. ಲಾಲಿಪಾಪ್ ಚೆಂಡು, ಚುರುಕಿನ ಓಡಾಟ, ರನ್ನೌಟಿಗಾಗಿ ಅವಕಾಶ. ಅಲ್ಲಿ ಗಲಿಬಿಲಿ, ಅಲ್ಲಿ ಪಂದ್ಯಕೂಟ ವಿಜಯಶಾಲಿ ಆಗ್ತಾ ಇದೆ. ರೋಚಕ ರೋಮಾಂಚನಕಾರಿ ಪಂದ್ಯಕೂಟ ಮುಕ್ತಾಯಗೊಳ್ತಾ ಇದೆ. ಎಸ್, 2 ತಂಡಗಳಿಗಿರುವ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಮುಂದಿನ ಪಂದ್ಯಕೂಟದ ನಾಣ್ಯಚುಂಬಿಕೆಯನ್ನು ಆದಷ್ಟು ಬೇಗ ನಡೆಸಿಕೊಡಿ. ಮುಂದಿನ ಪಂದ್ಯಕೂಟ ರಾಯಲ್ ಚಾಲೆಂಜರ್ಸ್ ವಿರುದ್ಧವಾಗಿ ಪಡ್ಪು ಗ್ಲಾಡಿಯೇಟರ್ಸ್. ಈ ತಂಡದ ಕಪ್ತಾನ ಆದಷ್ಟು ಬೇಗ ನಾಣ್ಯಚುಂಬಿಕೆ ನಡೆಸಿಕೊಡಿ. ಎಸ್, ಈ ಪಂದ್ಯಕೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ವಿಕ್ಕೀರವರ ಪಾಲಾಗ್ತಾ ಇದೆ. ಆದಷ್ಟು ಬೇಗ ವೇದಿಕೆ ಬಳಿ ಬನ್ನಿ ವಿಕ್ಕೀರವರೇ. ಇವರಿಗೆ ಸುಶಾನ್ ಆಚಾರ್ಯ ಇವರು ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಖಂಡಿತ ಶ್ರೇಷ್ಠ ಮಟ್ಟದ ದಾಳಿಗಾರಿಯನ್ನು ಸಂಘಟಿಸಿದ್ರು ನವನೀತ್ ರವರು. ಒಂದಂತದಲ್ಲಿ ತಂಡವನ್ನು ಗೆಲುವಿನತ್ತ ಕೊಂಡೊಯ್ಯುವಲ್ಲಿ ಯಶಸ್ಸಿನ ಆದಿಯನ್ನು ಹಿಡಿದಿದ್ರು. ಆದರೆ ಅದೃಷ್ಟ ಕೈಯಲ್ಲಿ ಹಿಡಿಯಲಿಲ್ಲ. ಪಂದ್ಯ ಎಸ್, ಪಡ್ಪು ಪ್ರೀಮಿಯರ್ ಲೀಗ್ ಪಂದ್ಯ ಮುಗಿದ ಬಳಿಕ ನವನೀತ್ ರವರು ಕ್ರಿಕೆಟ್ಗೆ ವಿದಾಯ ಘೋಷಿಸಲಿದ್ದಾರೆ. ಮುಂದಿನ ಪಂದ್ಯ ಕುರಿತ ನಾಣ್ಯಚುಂಬಿಕೆಯನ್ನು ಗೆದ್ದುಕೊಂಡಂತ ಗ್ಲಾಡಿಯೇಟರ್ಸ್ ತಂಡ ತಮ್ಮ ನಿರ್ಣಯವನ್ನು ತಿಳಿಸಿಕೊಡಿ. ಕ್ಷೇತ್ರ ರಕ್ಷಣೆ ಭಾಗವನ್ನು ಆಯ್ದುಕೊಳ್ತಾ ಇದೆ. ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಸಜ್ಜುಗೊಳಿಸಿ. ಮುಂದಿನ ತೀರ್ಪುಗಾರರಾಗಿ ಸಜ್ಜುಗೊಳ್ತಾ ಇದ್ದಾರೆ ತೇಜಸ್ ಕೊಟ್ಟಿಂಜ. ಹಲವಾರು ಪಂದ್ಯಕೂಟಗಳಲ್ಲಿ ತೀರ್ಪುಗಾರಿಕೆ ನಡೆಸಿಕೊಂಡಂತ ತೀರ್ಪುಗಾರ, ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರ.
ತೇಜಸ್ ಸೈಡ್ ಎಂಪೈರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಉರುವ ಮೈದಾನದಲ್ಲಂತೂ ಬಲಿಷ್ಠ ತಂಡಗಳ ತೀರ್ಪುಗಾರಿಕೆ ನಡೆಸಿಕೊಟ್ಟಂತ ಅನುಭವ. ಇದೀಗ ಪಡಪು ಮೈದಾನದಲ್ಲಿ ತೀರ್ಪುಗಾರಿಕೆ ನಡೆಸಿಕೊಡ್ತಾ ಇದ್ದಾರೆ. ಅದೇ ರೀತಿ ಮೈನ್ ಎಂಪೈರ್ ಆಗಿ ಬೆಳಗಿನಿಂದ ಯಾವುದೇ ಸುಡು ಬಿಸಿಲನ್ನು ಲೆಕ್ಕಿಸದೆ ನಮ್ಮೊಂದಿಗೆ ಸಹಕರಿಸ ಬರ್ತಾ ಇದ್ದಂತ ಸುನೀಲ್ ತಮಗೆ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೀನಿ. ಬೆಳಗಿನಿಂದ ನಮ್ಮೊಂದಿಗೆ ತೀರ್ಪುಗಾರಿಕೆ ನಡೆಸಿಕೊಡ್ತಾ ಇದ್ದೀರಿ. ಎಸ್, ವಿರಾಮದಲ್ಲಿರುವಂತಹ ಆಟಗಾರರು ದಯಮಾಡಿ ಲೈನ್ ಅಂಪೈರ್ ಆಗಿ ಸಹಕರಿಸಿ. ಪಂದ್ಯಕೂಟಗಳು ಬಾಕಿ ಉಳಿತಾ ಇದೆ, ಆದಷ್ಟು ಬೇಗ ನಡೆಯಬೇಕಾಗಿದೆ. ವಿರಾಮದಲ್ಲಿರುವಂತಹ ಆಟಗಾರರು ದಯಮಾಡಿ ಆದಷ್ಟು ಬೇಗ ಲೈನ್ ಅಂಪೈರ್ ಆಗಿ ಸಹಕರಿಸಿ. ಪ್ರಥಮ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಗೂಟ ರಕ್ಷಣೆ ಭಾಗವನ್ನು ಗಮನಿಸಿಕೊಳ್ಳಿ. ವಿನೋದ್ ಗೂಟ ರಕ್ಷಣೆ ಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ರೋಹನ್. ಬಲವಾದ ಹೊಡೆತವಾಗಿತ್ತು, ಬಲವಾದ ಹೊಡೆತವಿದು. ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ ಒಂದು ಓಟ ಕಾಣಸಿಗ್ತಾ ಇದೆ. 2 ಚೆಂಡುಗಳು ಮುಕ್ತಾಯದತ್ತ. ಬಲವಾದ ಮನವಿ ಇತ್ತು. ಹದ್ದಿನ ಗೂಟ ರಕ್ಷಕ. 3 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಸೊಗಸಾದ ಚೆಂಡು ಕ್ಷಣ ವೇಗದಲ್ಲಿ ಚಲಿಸುವಂತ ಚೆಂಡಾಗಿತ್ತು. ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 2 ಓಟಗಳು ಕಾಣಸಿಗ್ತಾ ಇದೆ. 4 ಚೆಂಡುಗಳು ಮುಕ್ತಾಯದತ್ತ. ಬಲಿಷ್ಠ ಹೊಡೆತವಿದು, ಬಲಿಷ್ಠ. ಹೆಲಿಕಾಪ್ಟರ್ ನಲ್ಲಿ ಪ್ರಬಲ ಸಮೀರ್ ದಂಡುಗಾರಿಕೆ ಭಾಗದಲ್ಲಿ 5 ಚೆಂಡುಗಳು ಮುಕ್ತಾಯದ. ಖಾತೆಯಲ್ಲಂತೂ 8 ಓಟಗಳು ಕಾಣಸಿಗ್ತಾ ಇದೆ. ಅಂತಿಮ ದಾಳಿ ಪ್ರಥಮ ಓವರಿನ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಮತ್ತೆ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಮುಖೇನ ಪ್ರಥಮ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 9 ಓಟಗಳು ಜಮೆಗೊಳ್ತಾ ಇದೆ. ದಯಮಾಡಿ ವಿರಾಮದಲ್ಲಿರುವಂತಹ ಆಟಗಾರರು ಲೈನ್ ಅಂಪೈರ್ ಆಗಿ ಸಹಕರಿಸಿ. ಹಲವಾರು ಪಂದ್ಯಕೂಟಗಳು ಬಾಕಿ ಉಳಿತಾ ಇದೆ. ವಿರಾಮದಲ್ಲಿರುವಂತಹ ಆಟಗಾರರು ದಯಮಾಡಿ ಆದಷ್ಟು ಬೇಗ ಬಾಲ್ ಬಾಯ್ ಆಗಿ ಸಹಕರಿಸಿ. ಪ್ರಥಮ ದಾಳಿ, ಗಾಳಿಯಲ್ಲಿ ಚೆಂಡು ಅವಳಿಗಾಗಿ ಪ್ರಯತ್ನವಿತ್ತು. ಚೆಂಡು ಮಾತ್ರ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 10 ಓಟಗಳು ಕಾಣಸಿಗ್ತಾ ಇದೆ. 1 ಚೆಂಡುಗಳು ಮುಕ್ತಾಯದತ್ತ. ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಆ ಭಾಗದಲ್ಲಿ ಸುಮಂತ್ ಬೊಲ್ಲಾರಿ ಅವರ ಆಗಮನ ಕಾಣಸಿಗ್ತಾ ಇದೆ. ತಮ್ಮನ್ನು ಕೂಡ ಪಡ್ಪು ಪ್ರೀಮಿಯರ್ ಲೀಗ್ಗೆ ತುಂಬು ಹೃದಯದ ಸ್ವಾಗತವನ್ನು ಕೋರಿಕೊಳ್ತಾ ಇದ್ವಿ. ವೇದಿಕೆ ಬಳಿ ಬರಬೇಕಾಗಿ ಕೂಡ ಕೇಳಿಕೊಳ್ತಾ ಇದ್ವಿ. ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 11 ಓಟಗಳು ಕಾಣಸಿಗ್ತಾ ಇದೆ. ದ್ವಿತೀಯವರಿನ 2 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಅದೇ ರೀತಿ ಅಭಿ ಮಜೀರ್ ಅವರು ಕಾಣಸಿಗ್ತಾ ಇದ್ದಾರೆ. ತಮ್ಮನ್ನು ಕೂಡ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೀನಿ ಪಡ್ಪು ಪ್ರೀಮಿಯರ್ ಲೀಗ್ ಪರವಾಗಿ. ಅದೇ ರೀತಿ ಬೆಳಗಿನಿಂದ ಬಾಲ್ ಅನ್ನು ಕೊಟ್ಟು ಸಹಕರಿಸ್ತಾ ಇದ್ದಾರೆ. ಆ ಭಾಗದಲ್ಲಿ ಯಾವುದೇ ಬಿಸಿಲನ್ನು ಲೆಕ್ಕಿಸದೆ ರಾಘವರವರು ತಮ್ಮನ್ನು ಕೂಡ ನೆನಪಿಸಿಕೊಳ್ತಾ ಇದ್ದೀನಿ. ತಮಗೂ ಕೂಡ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೀನಿ. ಖಾತೆಯಲ್ಲಂತೂ 12 ಓಟಗಳು ಜಮೆಗೊಳ್ತಾ ಇದೆ. 4 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಪಂಚಮಣಿ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಸಮೀರ್. ಮತ್ತೆ ಒಂಟಿಯ ಲಾಭ. 5 ಚೆಂಡುಗಳು ಮುಕ್ತಾಯ. ಖಾತೆಯಲ್ಲಂತೂ 13 ಓಟಗಳು ಕಾಣಸಿಗ್ತಾ ಇದೆ. ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಶಬೀರ್ ತನ್ಕುಡಿದ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ದಾಂಡುಗಾರಿಕೆ ಭಾಗದಲ್ಲಂತೂ 1 ಸಿಕ್ಸರ್ನ ವೀರ ಸಮೀರ್. ಅಂತಿಮ ದಾಳಿ, ದ್ವಿತೀಯವರಿನ ಅಂತಿಮ ದಾಳಿ. ಬಲವಾದ ಹೊಡೆತವಾಗಿತ್ತು, ಬಲವಾದ ಹೊಡೆತ. ನೇರ ಸಂತೋಷ್ ಅವರ ಕೈಯಲ್ಲಿ ಸೇರಿಕೊಳ್ತಾ ಇದೆ. ಸಮೀರ್ ಅವರ ನಿರ್ಗಮನ ಕಾಣಸಿಗ್ತಾ ಇದೆ. ಇಲ್ಲಿ ದ್ವಿತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ.
ಖಾತೆಯಲ್ಲಂತೂ 13 ಓಟಗಳು ಬಂದಾಗಿದೆ, ಒಂದು ಉದ್ದರಿ ನಷ್ಟಕ್ಕೆ. ಸುಮಂತ್ ಬೊಲ್ಲರಿ ತಮ್ಮನ್ನು ತುಂಬು ಹೃದಯದ ಸ್ವಾಗತದಿಂದ ವೇದಿಕೆ ಬರಿ ಮಾಡಿಕೊಳ್ತಾ ಇದ್ವಿ. ತಮಗೆ ಪುಷ್ಪಾಲಂಕಾರದೊಂದಿಗೆ ಎಸ್ ತಿರುಪುಗರ್ರೆ ತೃತೀಯ ಓವರ್ ಆರಂಭಗೊಳ್ಳಬೇಕಾಗಿದೆ. ತೃತೀಯ ಓವರ್ ಎಸೆಯಲು ನೂತನ ಎಸ್ತಗಾರ ನಿಶು ಎಸ್ತಗಾರಿಕೆ ಭಾಗದಲ್ಲಿ ಸೊಗಸಾದ ಚೆಂಡಾಗಿತ್ತು. ಸೊಗಸಾದ ಚೆಂಡು ಇದು. ಒನ್ ಟಾಪ್ ಆಗಿ ಬಂದಂತ ಚೆಂಡು ಚುಕ್ಕಿಯಾಗಿ ಪರಿಣಮಿಸ್ತಾ ಇದೆ. ಪ್ರಥಮ ಚೆಂಡು ಮುಕ್ತಾಯಗೊಳ್ತಾ ಇದೆ. ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ನಿಶು. ತನ್ಕುಡ್ದ ಎರಡನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಮತ್ತೆ ಗಾಳಿಯಲ್ಲಿ ಚೆಂಡು ಶಬೀರ್ ಹಸ್ತದಲ್ಲಿ ಸೇರಿಕೊಳ್ತಾ ಇದೆ. ಪ್ರಶಾಂತ್ ರವರ ನಿರ್ಗಮನ ಕಾಣಸಿಗ್ತಾ ಇದೆ. ಇಲ್ಲಿ ತಂಡದ ಮಾಲಕ ಜವಾಬ್ದಾರಿಯನ್ನು ಒತ್ತಿಕೊಂಡು ನಾನೇ ಎಸೆಯಬಲ್ಲೆ ಎಂದು ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ಅವಲಿ ಚೆಂಡುಗಳು ಮುಕ್ತಾಯಗೊಂಡಿದೆ. ಖಾತೆಯಲ್ಲಂತೂ 13 ಓಟಗಳು ಬಂದಾಗಿದೆ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ನೀಶು. ತೃತೀಯ ದಾಳಿ ಸೊಗಸಾದ ದಾಳಿಯಾಗಿತ್ತು. ಸೊಗಸಾದ ದಾಳಿ ಇದು. ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. 3 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 14 ಓಟಗಳು ಬಂದಾಗಿದೆ. 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ನೀಶು. ಯಾವ ರೀತಿ ಎದುರಿಸ್ತಾರೆ ಕೌಶಲ್ ಕಾದು ನೋಡಬೇಕಾಗಿದೆ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ನೀಶು. ಗೂಟ ರಕ್ಷಣೆ ಭಾಗದಲ್ಲಿ ಎಸ್ತಗಾರನಿಗೆ ಸೂಚನೆಯನ್ನು ನೀಡ್ತಾ ಇರುವಂತಹ ವಿನೋದ್. ಮೂರು ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಮತ್ತೊಮ್ಮೆ ಸುಶಾಂತ್ ರವರ ಕಣ್ಣು ರಿಕ್ಷದ ಮೇಲೆ ಬೀಳ್ತಾ ಇದೆ. ಬಯ್ಯದ ಬತ್ತಂಡ ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. ಅವಲಿ ಓಟಗಳು ಕೂಡ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 16 ಓಟಗಳು ಬಂದಾಗಿದೆ. 4 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಪಂಚಮನೆಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ನೀಶು. ದೊಡ್ಡ ಹೊಡೆತಗಳಿಗಂತೂ ಪ್ರಯತ್ನವೇನಿತ್ತು. ಚೆಂಡು ಮಾತ್ರ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 17 ಓಟಗಳು ಕಾಣಸಿಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಅಂತಿಮ ದಾಳಿ ಮತ್ತೆ ಒಂಟಿಯ ಲಾಭ. ನಿಮಗೇನ ತೃತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 18 ಓಟಗಳು ಕಾಣಸಿಗ್ತಾ ಇದೆ. ಅಂತಿಮ ಓವರ್ ಎಸೆಯಲು ವಿನೋದ್ ಬರಬಹುದೇ? ಇಲ್ಲ, ನಿರಾಸೆ. ಎಸ್, ಅಂತಿಮ ಓವರ್ ಎಸೆಯಲು ಸಂತೋಷ್ ಅವರು ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಸಂತೋಷ್ ತನ್ನ ಕುರಿತ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಸೊಗಸಾದ ದಾಳಿಯಾಗಿತ್ತು. ಸೊಗಸಾದ ದಾಳಿ. ನೋ ಬಾಲ್ ಎಂಬ ತೀರ್ಪು ಬರ್ತಾ ಇದೆ. ಖಾತೆಯಲ್ಲಂತೂ 19 ಓಟಗಳು ಕಾಣಸಿಗ್ತಾ ಇದೆ. ಎಸೆಯಬೇಕಾಗಿದೆ. ಪ್ರಥಮ ದಾಳಿ ಮತ್ತೆ
ಮತ್ತೆ ಬಲವಾದ ಹೊಡೆತ, ಒಂಟಿ ಸಂಪೂರ್ಣ ಅವಲಿಗಾಗಿ ಓಡಾಟ, ಅವಲಿ ಓಟಗಳು ಕೂಡ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 21 ಓಟಗಳು ಕಾಣಸಿಗ್ತಾ ಇದೆ. ಪ್ರಥಮ ಚೆಂಡು ಮುಕ್ತಿದತ್ತ ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಸಂತೋಷ್ ಕೂಡ ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಎದುರಿಸಲು ಕೌಶಿಕ್ ಮತ್ತೆ ಒಂಟಿಯ ಲಾಭ. ಎರಡು ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 22 ಓಟಗಳು ಕಾಣಸಿಗ್ತಾ ಇದೆ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಕ್ಯಾಚ್ ಔಟಿಗಾಗಿ ಅವಕಾಶವಿತ್ತು. ಅವಕಾಶವನ್ನು ಕೈ ಚೆಲ್ತಾ ಇದ್ದಾರೆ ವಿನೋದ್ ರವರು. ಮೂರು ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಸಂತೋಷ್, ದಂಡಗಾರಿಕೆ ಭಾಗದಲ್ಲಿ ಕೌಶಿಲ್. ಸೊಗಸಾದ ಚೆಂಡಾಗಿತ್ತು, ಚುರುಕಿನ ಓಡಾಟ. 4 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 24 ಓಟಗಳು ಗಳಿಕೆ, 2 ಉದ್ದರಿಗಳ ನಷ್ಟಕ್ಕೆ. ಪಂಚಮಣೆ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಸಂತೋಷ್. ಅಲ್ಲಿ ಬಲವಾದ ಮನವಿಗೆ ತಕ್ಕ ಪುರಸ್ಕಾರ. ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರ ತೇಜಸ್ ಕೊಟ್ಟಿಂಜ ಔಟ್ ಎಂಬ ತೀರ್ಪು ಬರ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ತೀರ್ಪುಗಾರ್ರೆ. ಪ್ರಥಮ ಇನ್ನಿಂಗ್ಸಿನ ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಯಾವ ರೀತಿ ತಂಡಕ್ಕೆ ಆಸರೆಯಾಗುತ್ತಾರೆ ಸಾತ್ವಿಕ್, ಕಾದು ನೋಡಬೇಕಾಗಿದೆ. ದೈತ್ಯ ಮೈಕಟ್ಟನ್ನು ಹೊಂದಿರತಕ್ಕಂತ ಸಾತ್ವಿಕ್ ಬಲಾಢ್ಯ ಹೊಡೆತಕ್ಕೆ ಹೆಸರುವಾಸಿಯಾಗಬಲ್ಲನೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಬರಬಹುದು ಸಿಕ್ಸರ್, ಕಾದು ನೋಡಬೇಕಾಗಿದೆ. ಎಸ್ತಗಾರಿಕೆ ಭಾಗದಲ್ಲಿ ಸಂತೋಷ್, ದಾಂಡುಗಾರಿಕೆ ಭಾಗದಲ್ಲಿ ಸಾತ್ವಿಕ್. ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ಸಂತೋಷ್, ಎದುರಿಸಲು ಸಾತ್ವಿಕ್. ಬರಬಹುದೇ ಬಲಾಢ್ಯ ಹೊಡೆತ ಅಂತಿಮ ಚೆಂಡಿನಲ್ಲಿ. ಅಲ್ಲಿ ಹದ್ದಿನ ಗೂಟ ರಕ್ಷಣೆ, ರನ್ ಔಟ್ಗೆ ಬಲಿಯಾಗ್ತಾ ಇದ್ದಾರೆ. ಮುಖೇನ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 24 ಓಟಗಳು ಕಾಣಸಿಗ್ತಾ ಇದೆ. ಎದುರಾಳಿ ತಂಡಕ್ಕೆ 24 ಚೆಂಡುಗಳ ಮುಂದೆ 24ರ ಗುರಿ, 25ರ ಗುರಿ. 24 ಚೆಂಡುಗಳ ಮುಂದೆ 25ರ ಗುರಿ. ಅದೇ ರೀತಿ ನಮ್ಮೊಂದಿಗೆ ಮುಂದಿನ ಪಂದ್ಯ ರಾಯಲ್ ಚಾಲೆಂಜರ್ಸ್ ಮತ್ತು ತುಳುನಾಡು ವಾರಿಯರ್ಸ್. ಈ ತಂಡದ ಕಪ್ತಾನ್ರು ಟಾಸ್ಗಾಗಿ ವೇದಿಕೆ ಹತ್ತ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ರಾಯಲ್ ಚಾಲೆಂಜರ್ಸ್ ಪಡ್ಪು ಮತ್ತು ತುಳುನಾಡು ವಾರಿಯರ್ಸ್ ಪಡ್ಪು ಈ ತಂಡದ ಕಪ್ತಾನ್ರು ಮುಂದಿನ ಪಂದ್ಯಕ್ಕಾಗಿ ಟಾಸ್ಗಾಗಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಪಂದ್ಯ ಪಡ್ಪು ಪ್ರೀಮಿಯರ್ ಲೀಗ್ 2026ರ ಎಲ್ಲ ಪಂದ್ಯಕೂಟಗಳು ಯೂಟ್ಯೂಬ್ ನಲ್ಲಿ ನೇರ ಪ್ರಸಾರ ಕಾರ್ಯಕ್ರಮ ನಡೀತಾ ಇದೆ. ಈ ನೇರ ಪ್ರಸಾರವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಮೀಡಿಯಾ ಚಾನೆಲ್ ಇದರ ಎಲ್ಲ ಸದಸ್ಯರಿಗೆ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ವಿ. ಟೋಟಲ್ ಹೈಯೆಸ್ಟ್ ಸ್ಕೋರ್ ಎಸ್ ತಿರುಪುಗರ್ರೆ ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ತಾ ಇದೆ. 24 ಚೆಂಡುಗಳ ಮುಂದೆ 25ರ ಸವಾಲು. ಪ್ರಥಮ ಓವರ್ ಎಸೆಯಲು ಸಮೀರ್ ಅವರು ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ದಾಂಡುಗಾರಿಕೆ ಭಾಗದಲ್ಲಿ ವಿನೋದ್. ಪ್ರಥಮ ದಾಳಿಯಾಗಿತ್ತು, ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ದ್ವಿತೀಯ ದಾಳಿ ಬಲವಾದ ಬಡಿತವಾಗಿತ್ತು. ಅಲ್ಲಿ ನೇರ ಕೈಗೆ ಸೇರಿಕೊಳ್ತಾ ಇದೆ. ವಿನೋದ್ ರವರು ಯಾವುದೇ ಪಂದ್ಯ ಕೂಟದಲ್ಲಿ ದಂಡು ಗರ್ಜಿಸಿಲ್ಲ.
ಅವಲಿ ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಿ ಇನ್ನು ಕೂಡ ಆರಂಭಗೊಂಡಿಲ್ಲ. ತೃತೀಯದಲ್ಲಿ ಸಂಘಟಿಸಿಕೊಳ್ಳುತ್ತಾ ಮತ್ತೆ ಗಾಳಿಯಲ್ಲಿ ಚೆಂಡು ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. 3 ಚೆಂಡುಗಳು ಮುಕ್ತಾಯದ ಖಾತೆಯಲ್ಲಂತೂ 1 ಓಟಗಳು ಕಾಣಸಿಗ್ತಾ ಇದೆ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಮತ್ತೆ ಲಾಲಿಪಾಪ್ ಆಗಿ ಬಂದದ ಚೆಂಡು ಚುರುಕಿನ ಓಡಾಟ, ಶ್ರೇಷ್ಠ ಮಾಡಿದ ಕ್ಷೇತ್ರ ರಕ್ಷಣೆ, ರನ್ಔಟ್ಗಾಗಿ ಅವಕಾಶ, ಬಲವಾದ ಮನವಿಗೆ ತಕ್ಕ ಪುರಸ್ಕಾರವಿದು. ಶಬೀರ್ ಅವರ ನಿರ್ಗಮನ ಕಾಣಸಿಗ್ತಾ ಇದೆ. ತಂಡದ ಆಧಾರ ಸ್ತಂಭ ನೆಲ ಕುರಿತಾ ಇದೆ. 4 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 1 ಗಳಿಕೆ, 2 ಉದ್ದರಿಗಳ ನಷ್ಟಕ್ಕೆ. ಹಲೋ, ಪಡ್ಪು ಪ್ರೀಮಿಯರ್ ಲೀಗ್ 2026 ಸೀಸನ್ 3 ಈ ಕ್ರೀಡಾಕೂಟಕ್ಕೆ ನಮ್ಮೊಂದಿಗೆ ಆಗಮಿಸಿದ್ದಾರೆ ತನುರಾಜ್ ಪುರೋಹಿತ್, ನಾಗನೆಚ್ಚಿ ಆಟೋಮೊಬೈಲ್ಸ್. ಇವರಿಗೆ ಬ್ರದರ್ಸ್ ಪಡ್ಪು ಈ ತಂಡದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಪಡ್ಪು ಪ್ರೀಮಿಯರ್ ಲೀಗ್ನ ತೃತೀಯ ಪ್ರಶಸ್ತಿಯನ್ನು ನಮಗೆ ಒದಗಿಸಿಕೊಟ್ಟಿದ್ದಾರೆ ತನ್ರಾಜ್ ಪುರೋಹಿತ್ ಅವರು. ಇವರಿಗೆ ಬ್ರದರ್ಸ್ ಪಡ್ಪು ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ತನುರಾಜ್ ಪುರೋಹಿತ್ ಇವರಿಗೆ ಪ್ರಮೋದ್ ಪಡ್ಪು ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಯೋಗರಾಜ್ ಇವರಿಗೆ ಕೂಡ ಪ್ರಮೋದ್ ಪಡ್ಪು ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇಂದಿನ ಈ ಪಡ್ಪು ಪ್ರೀಮಿಯರ್ ಲೀಗ್ 2026ರ 3ನೇ ಪ್ರಶಸ್ತಿಯನ್ನು ನಮಗೆ ನೀಡಿ ಸಹಕಾರ ಮಾಡಿದ್ದಾರೆ. ಇವರಿಗೆ ಬ್ರದರ್ಸ್ ಪಡ್ಪು ತುಂಬೆ ಪರವಾಗಿ ಹಾರ್ದಿಕವಾದಂತ ಸ್ವಾಗತ. ಸೊಗಸಾದ ನಡೆ, ಒಂಟಿಯ ಸಂಪೂರ್ಣ ಅವಳಿಗಾಗಿ ಓಡಾಟವಿತ್ತು. ಸಂಪೂರ್ಣ ಇದೆ. ಬ್ಯಾಕಪ್ ಆಗಿ ಸನತ್ ಚೆಂಡನ್ನು ತಡೆಗೊಳ್ಳಿ. ಪ್ರಥಮ ಓವರ್ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 4 ಓಟಗಳು ಕಾಣಸಿಗ್ತಾ ಇದೆ, 2 ಉದ್ದರಿನಷ್ಟಕ್ಕೆ.
ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಯಶ್ವರಾಜ್ ಕುಡಿದ ಎರಡನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ದಾಂಡುಗಾರಿಕೆ ಭಾಗದಲ್ಲಿ ಅಂತೂ ನೂತನ ದಾಂಡಿಗಾರ ನೀಶೂರ್ ಅವರ ಆಗಮನ ಕಾಣಸಿಗ್ತಾ ಇದೆ. ಎಸೆಬೇಕಾಗಿ ಕುಡಿದ ಎರಡನೇ ದಾಳಿ ಸೊಗಸಾದ ದಾಳಿಯಾಗಿತ್ತು. ಸೊಗಸಾದ ದಾಳಿ ಇದು. ಭೂಮಿ ತಾಯಿಯನ್ನೇ ಮುತ್ತಿಟ್ಟು ಬಂದಂತ ಚೆಂಡು ನೇರ ಗುಟ್ಟ ರಕ್ಷಕರ ಕೈಯಲ್ಲಿ ಸರಿಗೊಳ್ತಾ ಇದೆ. ಎಸೆಬೇಕಾಗಿ ಕುಡಿದ ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಅಂತೂ 5 ಓಟದ ಗಳಿಕೆ 2 ಚೆಂಡುಗಳು ಮುಕ್ತದಿತ್ತ. ತೃತೀಯ ದಾಳಿ ಕುಡಿದ ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಸೊಗಸಾದ ಚೆಂಡಾಗಿತ್ತು. ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 6 ಓಟಗಳು ಕಾಣಸಿಗ್ತಾ ಇದೆ. 3 ಚೆಂಡುಗಳು ಮುಕ್ತದಿತ್ತ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಲಾಲಿಪಾಪ್ ಚೆಂಡಾಗಿದೆ. ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನವಿತ್ತು. ಬಲವಾದ ಮನವಿಗೆ ತಕ್ಕ ಪುರಸ್ಕಾರ. ಸಂತೋಷ್ ರವರ ನಿರ್ಗಮನ ಕಾಣಸಿಗ್ತಾ ಇದೆ. ಇಲ್ಲಿ 4 ಚೆಂಡುಗಳು ಮುಕ್ತ ಇದ್ದ ಖಾತೆಯಲ್ಲಂತೂ 6 ಓಟ, 4 ಉದ್ದರಿಗಳ ನಷ್ಟಕ್ಕೆ ನೂತನ ದಾಂಡಿಗಾರ ರಾಜೇಶ್ ರವರ ಆಗಮನ ಕಾಣಸಿಗ್ತಾ ಇದೆ. ಯಾವ ರೀತಿ ತಂಡವನ್ನು ಗೆಲುವಿನತ್ತ ಕೊಂಡೊಯ್ಯುತ್ತಾರೆ ಕಾದು ನೋಡಬೇಕಾಗಿದೆ. ಕುಡಿದ ಪಂಚಮನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಯಶ್ವರಾಜ್ ಸೊಗಸಾದ ಒಂಟಿ ಸಂಪೂರ್ಣ ಅವಲಿಗಾಗಿ ಓಡಾಟವಿತ್ತು. ಒಂಟಿ ಸಂಪೂರ್ಣಗೊಳ್ತಾ ಇದೆ. ಮುಖೇನ ಖಾತೆಯಲ್ಲಂತೂ 7 ಓಟಗಳು ಕಾಣಸಿಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ತೀರ್ಪುಗಾರ ದ್ವಿತೀಯವರಿನ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಯಶ್ವರಾಜ್ ಅಡ್ಡ ಚೆಂಡು ಕ್ರಮವಲ್ಲದ ಎಸೆತ. ಖಾತೆಯಲ್ಲಂತೂ 8 ಓಟಗಳು ಕಾಣಸಿಗ್ತಾ ಇದೆ. ಖಾತೆಯಲ್ಲಂತೂ 9 ಓಟಗಳು ಕಾಣಸಿಗ್ತಾ ಇದೆ. ಎಸ್ ತೀರ್ಪುಗಾರ್ರೆ, ತೃತೀಯ ಓರಣೆ ಸಿಲಿಸ್ತಗಾರ ಕೌಶಿಕ್ ರವರ ಕೈಯಲ್ಲಿ ಚೆಂಡು ಕಾಣಸಿಗ್ತಾ ಇದೆ. ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಬಲಾಡಿ ಹೊಡೆತ, ನೇರ ಹೊಡೆತವಿದು ಬರ್ತಾ ಇದೆ ಸಿಕ್ಸರ್. ತಂಡದ ಮಾಲಕ ನೀಶೂರ್ ಅವರು ತಂಡವನ್ನು ಮುನ್ನಡೆಸಿಕೊಡ್ತಾ ಇದ್ದಾರೆ. ನಾನು ತಂಡವನ್ನು ಗೆಲ್ಲಿಸಬಲ್ಲೆ ಎಂದು ಕ್ರೀಸಿನಲ್ಲಿ ಕಚ್ಚಿ ನಿಂತ ನೀಶು ಸಿಕ್ಸರ್ ಮುಖೇನ 6 ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಸೊಗಸಾದ ಚೆಂಡಾಗಿತ್ತು. ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 16 ಓಟಗಳು ಕಾಣಸಿಗ್ತಾ ಇದೆ. ಅವಲ್ಲಿ ಚೆಂಡುಗಳು ಮುಕ್ತದಿತ್ತ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ತೃತೀಯ ಚೆಂಡು ಚುಕ್ಕಿ ಆಗ್ತಾ ಇದೆ. ಚತುರ್ಥನೇ ದಾಳಿ ಸೊಗಸಾದ ದಂಡನೆ ಬಲವಾದ ಮನವಿ ಇತ್ತು. ಬಲವಾದ ಮನವಿ. ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. 17ರ ಗಳಿಕೆ. ನೇರ ಗೂಟವನ್ನು ಸ್ಪರ್ಶಿಸ್ತಾ ಇದೆ. ರಾಜೇಶ್ ಅವರ ನಿರ್ಗಮನ ಕಾಣಸಿಗ್ತಾ ಇದೆ. ಇಲ್ಲಿ ಅಂತಿಮ 1 ಚೆಂಡು ಬಾಕಿ ಉಳಿತಾ ತೀರ್ಪುಗಾರ್ರೆ. ತೃತೀಯ ಓವರಿನ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ಕೌಶಲ್ಯ. ಇವರ ಜಾಗವನ್ನು ತುಂಬಲು ಪರಮೇಶ್ವರ್ ರವರ ಆಗಮನ ಕಾಣಸಿಗ್ತಾ ಇದೆ. ಹಿರಿಯ ಆಟಗಾರ ಯಾವ ರೀತಿ ತಂಡವನ್ನು ಮುನ್ನಡೆಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ.
ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಖಾತೆಯಲ್ಲಂತೂ 17 ಗಳಿಗೆ ಚೆಂಡು ಚುಕ್ಕಿ ಮುಖೇನ ತೃತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಿ 17 ಗಳಿಕೆ, 6 ಚೆಂಡುವಿದೆ, 8 ಓಟ ಬೇಕಾಗಿದೆ. 6ರ ಮುಂದೆ 8ರ ಗಂಟು, ಯಾರಿಗೆ ಗೆಲುವಿನ ನಂಟು ಕಾದು ನೋಡಬೇಕಾಗಿದೆ. 6 ಚೆಂಡುವಿದೆ, 8 ಬೇಕಾಗಿದೆ. ಇನ್ನು ಕೂಡ ನೀಶೋ ಕ್ರೀಸಿನಲ್ಲಿ ಕಚ್ಚಿ ನಿಂತಿದ್ದಾರೆ. ತಂಡವನ್ನು ಗೆಲುವಿನತ್ತ ಕೊಂಡೊಯ್ಯಬಲ್ಲರೆ ಕಾದು ನೋಡಬೇಕಾಗಿದೆ. 6 ಚೆಂಡುವಿದೆ, 8 ಬೇಕಾಗಿದೆ. 6ರ ಮುಂದೆ 8ರ ಸವಾಲು. ಎಸ್ತಗಾರಿಕೆ ಭಾಗದಲ್ಲಿ ಜವಾಬ್ದಾರಿಯನ್ನು ಒತ್ತಿಕೊಂಡು ಸಂಪತ್ ರವರು ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ಎಸ್, 6 ಚೆಂಡುವಿದೆ, 8 ರಗಲಿಗೆ ಬೇಕಾಗಿದೆ. ನೀಶು ಪಂದ್ಯಕೂಟವನ್ನು ಗೆಲುವಿನತ್ತ ಕೊಂಡೊಯ್ಯಬಲ್ಲರೆ, ಸಂಪತ್ ದಾಂಡಿಗರನ್ನು ಕಟ್ಟಿಹಾಕುವಲ್ಲಿ ಯಶಸ್ಸನ್ನು ಕಾಣರೆ ಕಾದು ನೋಡಬೇಕಾಗಿದೆ. 6 ಚೆಂಡುವಿದೆ, 8 ಓಟ ಬೇಕಾಗಿದೆ. ಎಸೆ ಬೇಕಾಗಿದೆ ಪ್ರಥಮ ದಾಳಿ. ಎಸ್ ಸಂಪತ್ ರವರೇ, ಸಮಯ ಮೀರ್ತಾ ಇದೆ. 6 ಚೆಂಡುವಿದೆ, 8 ಓಟ ಬೇಕಾಗಿದೆ. ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು ಚುಕ್ಕಿ ಚೆಂಡೆಂಬ ತೀರ್ಪು ಬರ್ತಾ ಇದೆ. 5 ಚೆಂಡುವಿದೆ, 8ರ ಗಳಿಕೆ, 5ರ ಮುಂದೆ 8ರ ಗಳಿಕೆ. ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಸಂಪತ್ತನ್ನು ಕುಡಿದ ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ನೇರ ಗೂಟವನ್ನು ಸ್ಪರ್ಶಿಸ್ತಾ ಇದೆ. ಆಧಾರ ಸ್ತಂಭದ ಉದ್ದರಿ ನೆಲ ಕುರಿತಾ ಇದೆ. ನಾಲ್ಕು ಚೆಂಡುವಿದೆ, 8ರ ಗಳಿಕೆ. ನಿಕೇತ್ ಪಂದ್ಯಕೂಟವನ್ನು ಬದಲಾಯಿಸಬಲ್ಲನೆ. 4 ಚೆಂಡುವಿದೆ, 8 ಓಟ ಬೇಕಾಗಿದೆ. ನಿಕೇತ್ ಹೀರೋ ಆಗಬಲ್ಲನೆ, ಕಾದು ನೋಡಬೇಕಾಗಿದೆ. 4 ಚೆಂಡುವಿದೆ, 8 ಓಟ ಬೇಕಾಗಿದೆ. ಬಲಾಢ್ಯ ಹೊಡೆತ, ಬಲಿಷ್ಠ ಹೊಡೆತ, ಒಂಟಿ ಸಂಪೂರ್ಣ. ಅವಳಿಗಾಗಿ ಓಡಾಟ, ಅವಳಿಗಾಗಿ ಓಡಾಟ, ಅವಳಿ ಓಟಗಳು ಕೂಡ ಸಂಪೂರ್ಣವಾಗ್ತಾ ಇದೆ. 3 ಚೆಂಡುವಿದೆ, 6 ಓಟ ಬೇಕಾಗಿದೆ. ನಿಕೇತ್ ಪಂದ್ಯಕೂಟದ ಹೀರೋ ಆಗಬಲ್ಲನೆ. 3 ಚೆಂಡುವಿದೆ, 6 ಓಟ ಬೇಕಾಗಿದೆ. ಮೂರು ಚೆಂಡುವಿದೆ, 6ರ ಗಳಿಕೆ. ನಿಕೇತ್ ಪಂದ್ಯಕೂಟವನ್ನು ಮುಗಿಸಬಲ್ಲನೆ. ಬಲಿಷ್ಠ ಹೊಡೆತ, ಮತ್ತೆ ಒಂಟಿ ಸಂಪೂರ್ಣ. ಅವಳಿಗಾಗಿ ಓಡಾಟ, ಅವಳಿಗಾಗಿ ಓಡಾಟ, ಅವಳಿ ಓಟಗಳು ಕೂಡ ಸಂಪೂರ್ಣಗೊಳ್ತಾ ಇದೆ. 1 ಶಾಟ್, 1 ಅಂಕದ ಮಾತ್ರ ಗಳಿಕೆ. ಇಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ದಾಂಡಿಗಾರ. 2 ಚೆಂಡುವಿದೆ, 5ರ ಗಳಿಕೆ. ನಿಕೇತ್ ಪಂದ್ಯಕೂಟವನ್ನು ಬದಲಾಯಿಸಬಲ್ಲನೆ. 2 ಚೆಂಡುವಿದೆ, 5ರ ಗಳಿಕೆ. ಮತ್ತೆ ಬಲಿಷ್ಠ ಹೊಡಿತ, ಶ್ರೇಷ್ಠ ಮಟ್ಟದ ಕ್ಷೇತ್ರ ರಕ್ಷಣೆ. ಯಶ್ವರಾಜ್ 1 ಚೆಂಡುವಿದೆ, 5 ಓಟ ಬೇಕಾಗಿದೆ. 1ರ ಮುಂದೆ 5ರ ಗಳಿಕೆ. ಪರಮೇಶ್ವರ ಪಂದ್ಯಕೂಟವನ್ನು ವಿಜಯದತ್ತ ಕೊಂಡೊಯ್ಯಬಲ್ಲರೆ. ಹಿರಿಯ ಆಟಗಾರರು. 1 ಚೆಂಡುವಿದೆ, 5ರ ಗಳಿಕೆ. 1 ಬೌಂಡರಿ ಬಂದಲ್ಲಿ, ಇಲ್ಲದಿದ್ದಲ್ಲಿ ಪಂದ್ಯಕೂಟ ಸೋಲಿನತ್ತ ಕೊಂಡೊಯ್ಯಲಿದೆ. 1 ಚೆಂಡುವಿದೆ, 5 ಓಟ ಬೇಕಾಗಿದೆ. 1 ಅಡ್ಡ ಚೆಂಡು, 1 ಅವಳಿ ಓಟ ಪಂದ್ಯದ ಸ್ಥಿತಿಯನ್ನು ಬದಲಾಯಿಸಬಲ್ಲದು. 1 ಚೆಂಡುವಿದೆ, 5ರ ಗಳಿಕೆ. ಮತ್ತೆ ಒಂಟಿಯ ಲಾಭವನ್ನು ಪಡೆದುಕೊಳ್ಳುವುದರ ಮುಖೇನ ಪಂದ್ಯಕೂಟವನ್ನು ವಿಜಯಶಾಲಿ ಆಗ್ತಾ ಇದೆ. ಮುಖೇನ ಮುಂದಿನ ಪಂದ್ಯಕೂಟಕ್ಕೆ ಕರೆಯನ್ನು ರವಾನಿಸಿಕೊಳ್ಳುತ್ತಾ ಇದ್ದೀನಿ. ರಾಯಲ್ ಚಾಲೆಂಜರ್ಸ್ ವಿರುದ್ಧವಾಗಿ ತುಳುನಾಡು ವಾರಿಯರ್ಸ್. ಇತರದ ಕಪ್ತಾನ ಆದಷ್ಟು ಬೇಗ ಬನ್ನಿ. ಸಂಪತ್ ರವರೇ ಆದಷ್ಟು ಬೇಗ ಮೈಕ್ ಪಾಯಿಂಟ್ ಅವರು ಬನ್ನಿ. ತುಳುನಾಡು ವಾರಿಯರ್ಸ್ ತಂಡದ ಕಪ್ತಾನ ಆದಷ್ಟು ಬೇಗ ಬನ್ನಿ. ಎಸ್, ಈ ಪಂದ್ಯ ಕುಡಿದ ಮ್ಯಾನ್ ಆಫ್ ದಿ ಮ್ಯಾಚ್
ಸಮೀರ್ ರವರ ಪಾಲಾಗ್ತಾ ಇದೆ. ಬನ್ನಿ ಸಮೀರ್ ರವರೇ, ಪ್ರಶಸ್ತಿಯನ್ನು ಪಡೆದುಕೊಳ್ಳಿ. ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಿಕೊಳ್ಳಬೇಕಾಗಿ ಅತಿಥಿಗಳಲ್ಲಿ ಕೇಳಿಕೊಳ್ತಾ ಇದ್ದೀವಿ. ಮ್ಯಾನ್ ಆಫ್ ದಿ ಮ್ಯಾಚ್, ಈ ಪಂದ್ಯಕೂಟದ ಪ್ರಶಸ್ತಿಗೆ ಬಾಜಿನರಾದಂತ ಸಮೀರ್ ರವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೀವಿ. ಎಸ್, ಥ್ಯಾಂಕ್ ಯು. ಮುಂದಿನ ಪಂದ್ಯಕೂಟ ತುಳುನಾಡು ವಾರಿಯರ್ಸ್ ವಿರುದ್ಧವಾಗಿ ಸಮೀರ್. ಎಸ್ ಸೈಡ್ ಅಂಪೈರ್ ಆಗಿ ನಮ್ಮೊಂದಿಗೆ ಕಾರ್ಯನಿರ್ವಹಿಸಲಿದ್ದಾರೆ ಮೋಕ್ಷಿತ್ ಬೊಲ್ಲಾರಿ. ದಯಮಾಡಿ ನಮ್ಮೊಂದಿಗೆ ಸಹಕರಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಮೋಕ್ಷಿತ್ ಬೊಲ್ಲಾರಿ, ದಯಮಾಡಿ ನಮ್ಮೊಂದಿಗೆ ಸಹಕರಿಸಿಕೊಳ್ಳಬೇಕಾಗಿ, ಮೊಬೈಲ್ ಹೊಲಕ್ಕೆ ಇಡಬೇಕಾಗಿ ಕೇಳಿಕೊಳ್ತಾ ಇದ್ವಿ. ದಯಮಾಡಿ ಮನೆಗೆ ಹೋಗಿ ಕುಟ್ಟಬೇಕಾಗಿ ಕೇಳಿಕೊಳ್ತಾ ಇದ್ವಿ. हरिओम. ಲೀಗ್ ಹಂತದ ಎರಡನೇ ಸುತ್ತಿನ ಕೊನೆಯ ಎರಡು ಪಂದ್ಯಾಟಗಳು ಮಾತ್ರ ಬಾಕಿಯಾಗಿವೆ. ರಾಯಲ್ ಚಾಲೆಂಜರ್ಸ್ ಮತ್ತು ತುಳುನಾಡು ವಾರಿಯರ್ಸ್ ತಂಡದ ನಡುವೆ ಈ ಪಂದ್ಯಾಟ ನಡೀಲಿಕ್ಕಿದೆ. ಈಗಾಗಲೇ ವಾರಿಯರ್ಸ್ ತಂಡ ಟಾಸ್ ಅನ್ನು ಗೆದ್ದು ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ಆದಷ್ಟು ಬೇಗ ತುಳುನಾಡು ವಾರಿಯರ್ಸ್ ತಂಡದ ಆಟಗಾರರು ಆದಷ್ಟು ಬೇಗ ಫೀಲ್ಡಿಂಗ್ ಅನ್ನು ಸಜ್ಜುಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ಪಂದ್ಯದ ಅಂಪೈರ್ ಆಗಿ ದೀಕ್ಷಿತ್ ಬೊಳ್ಳಾರಿ ಮತ್ತು ಮೋಕ್ಷಿತ್ ಕೊಟ್ಟಿಂಜ ಇವರು ಕಾರ್ಯನಿರ್ವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆಟಗಾರರಲ್ಲಿ ವಿನಂತಿ, ಈ ಪಂದ್ಯದಟ್ಟದ ನಂತರ 4 ಪಂದ್ಯಗಳು ನಡೀಲಿಕ್ಕಿರುವುದರಿಂದ ಆದಷ್ಟು ಬೇಗ ಅಂಪೈರ್ನವರು ಆದಷ್ಟು ಬೇಗ ಈ ಪಂದ್ಯಾಟವನ್ನು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅಲ್ಲಿ ದೀಕ್ಷಿತ್ ಬೊಳ್ಳಾರಿ ಆದಷ್ಟು ಬೇಗ ಈ ಪಂದ್ಯಾಟವನ್ನು ನಡೆಸಿಕೊಡ್ಬೇಕು ಅಂತ ಕೇಳ್ತಾ ಇದ್ದೇವೆ. ಈ ಪಂದ್ಯಾಟದ ಮುಂದಿನ ಪಂದ್ಯ ಎರಡನೇ ಸುತ್ತಿನ ಕೊನೆಯ ಪಂದ್ಯಾಟ ರಾಯಲ್ ಸ್ಟ್ರೈಕರ್ಸ್ ಮತ್ತು ಪಡ್ಪು ಗ್ಲಾಡಿಯೇಟರ್ಸ್ ತಂಡಗಳ ನಡುವೆ ನಡೀಲಿಕ್ಕಿದೆ. ಈ ತಂಡದ ಕಪ್ತಾನರು ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಟಾಸ್ಗಾಗಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ರಾಯಲ್ ಸ್ಟ್ರೈಕರ್ಸ್ ಮತ್ತು ಪಡ್ಪು ಗ್ಲಾಡಿಯೇಟರ್ಸ್ ತಂಡದ ಕಪ್ತಾನರು
ಸ್ಟಾರ್ಟ್. ರಾಯಲ್ ಚಾಲೆಂಜರ್ಸ್ ಮತ್ತು ತುಳುನಾಡು ವಾರಿಯರ್ಸ್ ತಂಡದ ಪ್ರಥಮ ಓವರ್ನ ಪ್ರಥಮ ಎಸೆತಲ್ಲಿ ಮೋಕ್ಷಿತ್ ಅವರಿಂದ ಉತ್ತಮವಾದಂತಹ ಬೌಲಿಂಗ್ ದಾಳಿ, ಅಷ್ಟೇ ಉತ್ತಮ ರೀತಿಯ ಕೀಪಿಂಗ್ ಪ್ರದರ್ಶನ ಕೂಡ ವಾರಿಯರ್ಸ್ ಕಡೆಯಿಂದ. ಯಾವುದೇ ರನ್ ಇಲ್ಲ. ಪ್ರಥಮ ಎಸೆತದಲ್ಲಿ ಯಾವುದೇ ರನ್ ಅನ್ನು ಬಿಟ್ಟುಕೊಟ್ಟಿಲ್ಲ ಮೋಕ್ಷಿತ್ ಅವರು. ತನ್ನ ಪ್ರಥಮ ಓವರ್ನ ದ್ವಿತೀಯ ಎಸೆತ. ಅಲ್ಲಿ ಮತ್ತೊಮ್ಮೆ 1 ರನ್ನಿನ ಸೇರ್ಪಡೆ. ಅತ್ಯಂತ ಕರಾರುವಕ್ಕಾದಂತಹ ದಾಳಿಯ ಪ್ರದರ್ಶನ ಕಾಣ್ತಾ ಇದೆ ವಾರಿಯರ್ಸ್ ಕಡೆಯಿಂದ. ತನ್ನ ಪ್ರಥಮ ಓವರ್ನ ತೃತೀಯ ಎಸೆತ. ಉತ್ತಮವಾದಂತಹ ಬೌಲಿಂಗ್ ದಾಳಿ, ಯಾವುದೇ ರನ್ ಇಲ್ಲ. ಮತ್ತೊಮ್ಮೆ ಅತ್ಯಂತ ಉತ್ತಮವಾದ ಬೌಲಿಂಗ್ ದಾಳಿಯನ್ನು ಕಾಣ್ತಾ ಇದೆ. ಬೈಸ್ ಮೂಲಕ 1 ರನ್ನಿನ ಸೇರ್ಪಡೆ, ತಂಡದ ಮೊತ್ತ ಇತರ ರೂಪದಲ್ಲಿ 1 ರನ್ನಿನ ಸೇರ್ಪಡೆ, ತಂಡದ ಮೊತ್ತ 2. ಪ್ರಥಮ ಓವರ್ನ 5ನೇ ಎಸೆತ. ತನ್ನ ಪ್ರಥಮ 4 ಎಸೆತಗಳಲ್ಲಿ ಕೇವಲ 2 ರನ್ ಅನ್ನು ಬಿಟ್ಟುಕೊಟ್ಟಿದ್ದಾರೆ ಮೋಕ್ಷಿತ್. ಯುವ ಬೌಲರ್ ಕೂಡ ಹೌದು. ವಾರಿಯರ್ಸ್ ತಂಡದ ಮಾತರು ಅಲ್ಲಿ ಭರ್ಜರಿಯಾಗಿ ಬೀಸಲು ಹೋಗಿ 1, 2 ರನ್ನಿನ ಸೇರ್ಪಡೆ, 3ನೇ ರನ್ ಕದಿಯಲೋಗಿ 3 ರನ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಅಂಪೈರ್ ತೀರ್ಮಾನವೇ ಅಂತಿಮ. ಅಂಪೈರ್ ತೀರ್ಮಾನವೇ ಅಂತಿಮ ಆಗಿರುತ್ತದೆ. ಯಾವುದೇ ಚರ್ಚೆಗೆ ಅವಕಾಶ ಇಲ್ಲ. ಅಂಪೈರ್ 3 ರನ್ನಿನ ಸೇರ್ಪಡೆ. ಕೊನೆ ಎಸೆತ. ಮತ್ತೊಂದು ರನ್ನಿನ ಸೇರ್ಪಡೆ. ರಕ್ಷಣಾತ್ಮಕವಾದಂತಹ ಆಟ ಸಮೀರ್ ಅವರ ಕಡೆಯಿಂದ. ಕಳೆದ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಂತಹ ಸಮೀರ್ ಅವರು ಉಳಿದ 3 ಓವರ್ಗಳಲ್ಲಿ ಯಾವ ರೀತಿಯ ರನ್ ಅನ್ನು ಕಲೆ ಹಾಕ್ಲಿಕ್ಕೆ ಪ್ರಯತ್ನಿಸ್ತಾರೆ ಎಂಬುದಾಗಿ ಕಾದು ನೋಡಬೇಕಾಗಿದೆ. ಮತ್ತೋರ್ವ ದಾಂಡಿಗ ಪ್ರಶಾಂತ್. ಈ ಕ್ರೀಡಾಂಗಣದಲ್ಲಿ ಹಲವಾರು ದಾಖಲೆಗಳ ಮೇಲೆ ದಾಖಲೆಯನ್ನು ಬರೆದಂತಹ ಸರದಾರ ಪ್ರಶಾಂತ್ ಪಡ್ಪು. ಸ್ಟ್ರೈಕರ್ ಅಲ್ಲಿ ಪ್ರಶಾಂತ್ ಅವರು, ಬೌಲಿಂಗ್ ವಿಭಾಗದಲ್ಲಿ ಹಿತೇಶ್. ಪ್ರಥಮ ಎಸೆತದಲ್ಲಿ ಪ್ರಥಮ ವಿಕೆಟ್ ಅನ್ನು ಕಳೆದುಕೊಂಡಿದೆ ಪ್ರಶಾಂತ್ ಅವರ ರೂಪದಲ್ಲಿ. ಕ್ರೀಡಾಂಗಣದಲ್ಲಿ ಹಲವಾರು ದಾಖಲೆಗಳನ್ನು ಗಳಿಸಿದಂತ ಸರದಾರ ಪ್ರಥಮ ಎಸೆತದಲ್ಲಿ ಕ್ಲೀನ್ ಬೌಲ್ಡ್ ಮೂಲಕ ವಿಕೆಟ್ ಪತನಗೊಂಡಿದೆ. ದ್ವಿತೀಯ ಎಸೆತ. ದ್ವಿತೀಯ ಎಸೆತ. ಉತ್ತಮವಾದಂಥ ಬೌಲಿಂಗ್ ದಾಳಿ, ಯಾವುದೇ ರನ್ ಇಲ್ಲ. ತೃತೀಯ ಎಸೆತ. ಅಲ್ಲಿ ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ, 1 ರನ್ನಿನ ಸೇರ್ಪಡೆ, ಮತ್ತೊಂದು ಕಳಪೆ ಔಟ್. ರನ್ ಔಟ್ ಮೂಲಕ ವಿಕೆಟ್ ಕಳೆದುಕೊಂಡಿದೆ. ಕೌಶಿಲ್ ರೂಪದಲ್ಲಿ ಫಾರ್ಮ್ ನಲ್ಲಿದ್ದಂತಹ ಬ್ಯಾಟ್ಸ್ಮನ್ ಅನ್ನು ಕಳೆದುಕೊಂಡಿದೆ ರಾಯಲ್ ಚಾಲೆಂಜರ್ಸ್ ತಂಡ. ವಿನಾಕಾರಣ ರನ್ ಕದಿಯಲು ಹೋಗಿ ರನ್ ಔಟ್ ಮೂಲಕ ಪೆವಿಲಿಯನ್ ಕಡೆಗೆ ಸಾಗ್ತಾ ಇದ್ದಾರೆ. ಕೌಶಿಲ್ ತಂಡದ ಆಧಾರ ಸ್ತಂಭ ಅಂತಾನೆ ಹೇಳ್ಬೋದು. 2 ವಿಕೆಟ್ ಕಳೆದುಕೊಂಡು ಮತ್ತೊಂದು ಆಘಾತದಲ್ಲಿ ರಾಯಲ್ ಚಾಲೆಂಜರ್ಸ್ ತಂಡ. ನಾಲ್ಕನೇ ಎಸೆತ. 4th ಬಾಲ್. ಉತ್ತಮವಾದಂತಹ
ಫೀಲ್ಡಿಂಗ್ ಪ್ರದರ್ಶನ ಜಾಂಟಿ ರೋಡ್ಸ್ ಖ್ಯಾತಿಯ ಉಮೇಶ್ ಕುಚ್ಚುಗಡ್ಡೆ ಅವರಿಂದ. ಒಂದು ರನ್ನಿನ ಸೇರ್ಪಡೆ. ಕ್ಯಾಚ್ ಆಗುವ ಸಂಭವ ಇತ್ತು, ಆದರೆ ಯಾವುದೇ ಅಪಾಯದಿಂದ ಪಾರಾಗಿದೆ ರಾಯಲ್ ಚಾಲೆಂಜರ್ಸ್ ತಂಡದ ಸಂಪತ್ ಅವರು. ಕೊನೆ ಎಸೆತ ದ್ವಿತೀಯ ಅವರನ್ನ ಕೊನೆ ಎಸೆತ ಹಿತೇಶ್ ಅವರಿಂದ ಸಮೀರ್ ಅವರಿಗೆ. ಉತ್ತಮವಾದಂತಹ ಬಾಲಿಂಗ್ ಪ್ರದರ್ಶನ ವಾರಿಯರ್ಸ್ ಕಡೆಯಿಂದ. ಪ್ರಥಮ ದ್ವಿತೀಯ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 8. ಸರಾಸರಿ 4 ರಂತೆ 2 ಓವರ್ಗಳಲ್ಲಿ ಕೇವಲ 8 ರನ್ ಅನ್ನು ಗಳಿಸಲು ಶಕ್ತವಾಗಿದೆ ರಾಯಲ್ ಚಾಲೆಂಜರ್ಸ್ ತಂಡ. ಇನ್ನುಳಿದಂತೆ 12 ಎಸೆತಗಳ ಮುಂದೆ ಯಾವ ರೀತಿಯಲ್ಲಿ ರನ್ ಅನ್ನು ಕಲೆ ಹಾಕ್ತಾರೆ ಅಂತ ಕಾದು ನೋಡಬೇಕಾಗಿದೆ ರಾಯಲ್ ಚಾಲೆಂಜರ್ಸ್ ತಂಡ. ಅನುಭವಿ ಆಟಗಾರರು ಸ್ಟ್ರೈಕರ್ ಅಲ್ಲಿ ಮತ್ತು ನಾನ್ ಸ್ಟ್ರೈಕರ್ ಅಲ್ಲಿ ಸಂಪತ್ ಮತ್ತು ಸಮೀರ್. ಮತ್ತೋರ್ವ ಯುವ ಆಟಗಾರ ಶ್ರೇಯಸ್. ಕಳೆದ ಪಂದ್ಯದಲ್ಲಿ ಏಕಾಂಗಿಯಾಗಿ ಹೋರಾಟ ಮಾಡಿ ತಂಡವನ್ನು ಗೆಲುವಿನತ್ತ ಮುಟ್ಟಿಸಿದಂತಹ ಶ್ರೇಯಸ್ ತೃತೀಯ ಓವರ್ನ ಪ್ರಥಮ ಎಸೆತ. ರನ್ಔಟ್ ಮೂಲಕ ಮತ್ತೊಂದು ವಿಕೆಟ್ ಪತನ. ಇಲ್ಲದ ರನ್ ಅನ್ನು ಗಳಿಸಲು ಹೋಗಿ ವಿಕೆಟ್ ಪತನಗೊಂಡಿದೆ ರಾಯಲ್ ಚಾಲೆಂಜರ್ಸ್ ತಂಡ. ವಿನಾಕಾರಣ ಸತತ 2 ರನ್ಔಟ್ ಮೂಲಕ ಆಡಮ್ ಗಿಲ್ಕ್ರಿಸ್ಟ್ ಖ್ಯಾತಿಯ ನವನೀತ್ ಅವರ ರನ್ಔಟ್ ಶೈಲಿಯಿಂದ ದ್ವಿತೀಯ ವಿಕೆಟ್ ಪತನಗೊಂಡಿದೆ ರಾಯಲ್ ಚಾಲೆಂಜರ್ಸ್ ತಂಡ. ಮತ್ತೋರ್ವ ಯುವ ಆಟಗಾರ ಸಾತ್ವಿಕ್. ಶ್ರೇಯಸ್ ಅವರ ದ್ವಿತೀಯ ಎಸೆತ. ಉತ್ತಮವಾದಂತಹ ಬಾಲಿಂಗ್, ಅಷ್ಟೇ ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ ಕೂಡ. 1 ರನ್ನಿನ ಸೇರ್ಪಡೆ, 3ನೇ ಎಸೆತ. ಅಲ್ಲಿ ಲೈನ್ ಅಂಪೈರ್, ಉಳಿದ 2 ತಂಡದ ಆಟಗಾರರು, ವಿರಾಮದಲ್ಲಿರುವಂತಹ ಆಟಗಾರರು ಲೈನ್ ಅಂಪೈರ್ ಆಗಿ ಸಹಕಾರ ಮಾಡಬೇಕು. ಉತ್ತಮವಾದಂತಹ ಬಾಲಿಂಗ್ ಪ್ರದರ್ಶನ ಕಾಣ್ತಾ ಇದೆ ವಾರಿಯರ್ಸ್ ಕಡೆಯಿಂದ. 4ನೇ ಎಸೆತ. ಅಲ್ಲಿ ವಿರಾಮದಲ್ಲಿರುವಂತಹ ಆಟಗಾರರು ಲೈನ್ ಅಂಪೈರ್ ಆಗಿ ಸಹಕಾರ ನೀಡಬೇಕು. 4ನೇ ಎಸೆತ. ಅಗಲ ಎಸೆತ ಘೋಷಣೆ. ತಂಡದ ಮೊತ್ತ 10. 4ನೇ ಎಸೆತ. ಅಲ್ಲಿ ಕ್ಯಾಚ್ ಡ್ರಾಪ್. ಈಸಿಯಾಗಿ ಬಂದಂತ ಕ್ಯಾಚ್ ಅನ್ನು ಡ್ರಾಪ್ ಮಾಡಿದೆ ವಾರಿಯರ್ಸ್ ತಂಡ. 1 ರನ್ನಿನ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ ಕೊನೆ ಎಸೆತ 5ನೇ ಎಸೆತ. 5ನೇ ಎಸೆತ. ಅಗಲ ಎಸೆತ, ಮತ್ತೊಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ 12. ಉತ್ತಮವಾದಂತಹ ದಾಳಿ. ಕೊನೆ ಎಸೆತ ಶ್ರೇಯಸ್ ಕಡೆಯಿಂದ. ಮತ್ತೊಮ್ಮೆ ಅಗಲ ಎಸೆತದೊಂದಿಗೆ ತಂಡ ಇತರ ರೂಪದಲ್ಲಿ 1 ರನ್ ಗಳಿಸಿದೆ. ತಂಡದ ಮೊತ್ತ 13. ಒಂದು ರನ್ನಿನ ಸೇರ್ಪಡೆ ಸಾತ್ವಿಕ್ ಅವರ ಬ್ಯಾಟ್ನ ಮೂಲಕ
ತಂಡದ ಮೊತ್ತ 14. ತೃತೀಯ ಓವರ್ ಮುಕ್ತಾಯಕ್ಕೆ ರಾಯಲ್ ಚಾಲೆಂಜರ್ಸ್ ತಂಡ 14 ರನ್ ಅನ್ನು ಗಳಿಸಿದೆ. ಸರಾಸರಿ 4.8ರಂತೆ 14 ರನ್ ಅನ್ನು ಗಳಿಸಿದೆ. ಇನ್ನುಳಿದಂತೆ ಕೇವಲ 6 ಎಸೆತಗಳು ಮಾತ್ರ ಬಾಕಿ ಇದೆ ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ. ಕಳೆದ 2 ಪಂದ್ಯಗಳಲ್ಲಿ ಶ್ರೇಷ್ಠ ಮಟ್ಟದ ಬೌಲಿಂಗ್ ಪ್ರದರ್ಶನ ನೀಡಿದಂತಹ ನವನೀತ್, ಅನುಭವಿ ಬೌಲರ್ ನವನೀತ್ ಅವರಿಂದ ಕೊನೆ ಓವರ್ ವಾರಿಯರ್ಸ್ ಕಡೆಯಿಂದ. ವೈಡ್ 1+1, 2 ರನ್ನಿನ ಸೇರ್ಪಡೆ ಇತರ ರೂಪದಲ್ಲಿ. ಯಾವುದೇ ರನ್ ಇಲ್ಲ. ತಂಡದ ಮೊತ್ತ 16. ಉತ್ತಮವಾದಂತ ಬೌಲಿಂಗ್ ದಾಳಿ ಕಾಣ್ತಾ ಇದೆ ವಾರಿಯರ್ಸ್ ಕಡೆಯಿಂದ. ಇನ್ನುಳಿದಂತೆ 4 ಎಸೆತಗಳು ಮಾತ್ರ ಬಾಕಿ. ಅಗಲ ಎಸೆತ್ತ ಮತ್ತೊಂದು ವೈಡ್. ತಂಡದ ಮೊತ್ತ 17. ಅಲ್ಲಿ ಕ್ಯಾಚ್ ಔಟ್ ಆಗುವ ಸಂಭವ. ಕ್ಯಾಚ್ ಡ್ರಾಪ್ 1+1+1. 3 ರನ್ನಿನ ಸೇರ್ಪಡೆ. 3 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 20. ಕೊನೆಯ 3 ಎಸೆತಗಳು ಮಾತ್ರ ಬಾಕಿ. ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ ಕಾಣ್ತಾ ಇದೆ ರಾಯಲ್ ಚಾಲೆಂಜರ್ಸ್ ಕಡೆಯಿಂದ. ಉತ್ತಮವಾದ ಫೀಲ್ಡಿಂಗ್ ಮೋಕ್ಷಿತ್, ಯುವ ಆಟಗಾರ ಮೋಕ್ಷಿತ್ ಕಡೆಯಿಂದ ತಂಡಕ್ಕೆ 1 ರನ್ನಿನ ಸೇರ್ಪಡೆ. ಸಾತ್ವಿಕ್ ಕಡೆಯಿಂದ ತಂಡದ ಮೊತ್ತ 21. ಕೊನೆಯ 2 ಎಸೆತ. ಒಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ 22. ಕೊನೆಯ ಎಸೆತ. ಸ್ಟ್ರೈಕರ್ ಅಲ್ಲಿ ಸಮೀರ್. ರನ್ ಔಟ್, ಸ್ಟಂಪ್ ಔಟ್ ಮೂಲಕ ಮತ್ತೊಂದು ವಿಕೆಟ್ ಪತನಗೊಂಡಿದೆ. ತಂಡದ ಒಟ್ಟು ಮೊತ್ತ 22. 24 ಎಸೆತಗಳಲ್ಲಿ 23 ರನ್ ಅನ್ನು ಬಾರಿಸುವಂತಹ ಸುಲಭ ಸವಾಲನ್ನು ಪಡೆದುಕೊಂಡಿದೆ ವಾರಿಯರ್ಸ್ ತಂಡ. ಆಟಗಾರರಲ್ಲಿ ವಿನಂತಿ, ಆದಷ್ಟು ಬೇಗ ಈ ಪಂದ್ಯಾಟವನ್ನು ನಡೆಸಿಕೊಡ್ಬೇಕು. ಇನ್ನುಳಿದಂತೆ 4 ಪಂದ್ಯಾಟಗಳು ಈ ಕ್ರೀಡಾಂಗಣದಲ್ಲಿ ನಡೆಯಲಿಕ್ಕಿದೆ. ಆದಷ್ಟು ಬೇಗ ವಾರಿಯರ್ಸ್ ತಂಡ ಆದಷ್ಟು ಬೇಗ. ಮೋಕ್ಷಿತ್ ಸೈಡ್ ಅಂಪೈರ್. ಮೋಕ್ಷಿತ್ ಅವರು ಎಲ್ಲಿದ್ರು ಇಲ್ಲಿ ಬರಬೇಕಂತ ವಿನಂತಿ. ಹರಿ 24 ಎಸೆತಗಳ ಮುಂದೆ 23 ರನ್ನಿನ ಅವಶ್ಯಕತೆ.
ವಾರಿಯರ್ಸ್ ತಂಡಕ್ಕೆ ಸ್ಟ್ರೈಕರ್ ಅಲ್ಲಿ ದಿನೇಶ್, ನಾನ್ ಸ್ಟ್ರೈಕರ್ ಅಲ್ಲಿ ಶ್ರೇಯಸ್. ಯುವ ಮತ್ತು ಅನುಭವಿ ಆಟಗಾರರು ಸ್ಟ್ರೈಕರ್ ಅಲ್ಲಿ ಮತ್ತು ನಾನ್ ಸ್ಟ್ರೈಕರ್ ಅಲ್ಲಿ ಕಾದ್ ನೋಡಬೇಕಾಗಿದೆ 23ರ ಗುರಿಯನ್ನು ಯಾವ ರೀತಿಯಲ್ಲಿ ತಲುಪ್ತಾರೆ ಎಂಬುದಾಗಿ. ಉತ್ತಮವಾದಂತಹ ಬಾಲಿಂಗ್ ದಾಳಿ ಕೌಶಿಲ್ ಅವರ ಕಡೆಯಿಂದ. ರಾಯಲ್ ಚಾಲೆಂಜರ್ಸ್ ತಂಡದ ಯುವ ಪ್ರತಿಭೆ ಪ್ರಥಮ ಎಸೆತದಲ್ಲಿ ಯಾವುದೇ ರನ್ ಅನ್ನು ಬಿಟ್ಟುಕೊಟ್ಟಿಲ್ಲ. ಒಂದು ರನ್ನಿನ ಸೇರ್ಪಡೆ. ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ ಕಾಣ್ತಾ ಇದೆ ವಾರಿಯರ್ಸ್ ಕಡೆಯಿಂದ. 3 ಎಸೆತಗಳಲ್ಲಿ 2 ರನ್ ಅನ್ನು ಬಿಟ್ಕೊಟ್ಟಿದೆ. ಮುಂದಿನ ಪಂದ್ಯಾಟ ರಾಯಲ್ ಸ್ಟ್ರೈಕರ್ಸ್ ಮತ್ತು ಪಡ್ಪು ಗ್ಲಾಡಿಯೇಟರ್ಸ್ ಈ ತಂಡದ ಕಪ್ತಾನ್ರು. 2 ತಂಡದ ಕಪ್ತಾನ್ರು ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. 2ನೇ ಸುತ್ತಿನ ಅಂತಿಮ ಪಂದ್ಯಾಟ ನಡೀಲಿಕ್ಕಿದೆ. ಈ ಪಂದ್ಯಾಟದ ನಂತರ ಪ್ಲೇ ಆಫ್ ಪಂದ್ಯಾಟಗಳು ನಡೀಲಿಕ್ಕಿದೆ. ಆದಷ್ಟು ಬೇಗ 2 ತಂಡದ ಕಪ್ತಾನ್ರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನಾಲ್ಕನೇ ಎಸೆತ ಉತ್ತಮವಾದಂತ ಬಾಲಿಂಗ್ ದಾಳಿ, ಯಾವುದೇ ರನ್ ಅನ್ನು ಬಿಟ್ಟುಕೊಟ್ಟಿಲ್ಲ. 5ನೇ ಎಸೆತ ಒಂದು ರನ್ನಿನ ಸೇರ್ಪಡೆ. ರಕ್ಷಣಾತ್ಮಕವಾದಂತ ಆಟದ ಪ್ರದರ್ಶನ ಕಾಣ್ತಾ ಇದೆ ವಾರಿಯರ್ಸ್ ತಂಡದ ಕಡೆಯಿಂದ. ಕೊನೆ ಎಸೆತ ಅಗಲ ಎಸೆತ. ಇತರ ರನ್ ಮೂಲಕ ಮತ್ತೊಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ 4. ಅಲ್ಲಿ ಕ್ಯಾಚ್ ಔಟ್ ಆಗುವ ಸಂಭವ. ಉತ್ತಮವಾದಂತ ಕ್ಯಾಚ್ ಅನ್ನು ಸಮೀರ್ ಮೂಲಕ, ಕ್ಯಾಚ್ ಔಟ್ ಮೂಲಕ ಪ್ರಥಮ ವಿಕೆಟ್ ಪತನಗೊಂಡಿದೆ. ಶ್ರೇಯಸ್ ಮೂಲಕ ಇನ್ಫಾರ್ಮ್ ಬ್ಯಾಟ್ಸ್ಮನ್ ಶ್ರೇಯಸ್ ಅವರ ಆಘಾತದೊಂದಿಗೆ ಪ್ರಥಮ ವಿಕೆಟ್ ಪತನದೊಂದಿಗೆ 4 ರನ್ನಿಗೆ 1 ವಿಕೆಟ್ ಅನ್ನು ಕಳೆದುಕೊಂಡಿದೆ ವಾರಿಯರ್ಸ್ ತಂಡ. ದ್ವಿತೀಯ ಎಸೆತ ಉತ್ತಮವಾದಂತಹ ದಾಳಿ, ಯಾವುದೇ ರನ್ ಇಲ್ಲ. ಮೋಕ್ಷಿತ್ ಕೊಟ್ಟಿಂಜ ಸೈಡ್ ಅಂಪೈರ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಉತ್ತಮ ರೀತಿಯ ಕಾರ್ಯನಿರ್ವಹಣೆ ಮೋಕ್ಷಿತ್ ಕೊಟ್ಟಿಂಜ ಅವರ ಕಡೆಯಿಂದ. 3ನೇ ಎಸೆತ ಅಲ್ಲಿ ಮತ್ತೊಮ್ಮೆ ಅತ್ಯಂತ ಕರಾರುವಕ್ಕಾದಂತ ದಾಳಿ.
ರಾಯಲ್ ಚಾಲೆಂಜರ್ಸ್ ಕಡೆಯಿಂದ ನಾಲ್ಕನೇ ಎಸೆತ. ಮತ್ತೊಮ್ಮೆ ಉತ್ತಮವಾದಂತಹ ದಾಳಿ ಯುವ ಪ್ರತಿಭೆ ಯಶು ಅವರ ಕಡೆಯಿಂದ 5ನೇ ಎಸೆತ. 4 ಎಸೆತಗಳಲ್ಲಿ ಯಾವುದೇ ರನ್ ಅನ್ನು ಬಿಟ್ಟುಕೊಟ್ಟಿಲ್ಲ ಚಾಲೆಂಜರ್ಸ್ ತಂಡದ ಯುವ ಪ್ರತಿಭೆ. ಮತ್ತೊಮ್ಮೆ ಅಲ್ಲಿ ಕ್ಯಾಚ್ ಮೂಲಕ ವಿಕೆಟ್ ಪತನಗೊಂಡಿದೆ. 5 ಎಸೆತಗಳಲ್ಲಿ ಯಾವುದೇ ರನ್ ಅನ್ನು ಬಿಟ್ಟುಕೊಟ್ಟಿಲ್ಲ ಯುವ ಪ್ರತಿಭೆ ಯಶ್ ಅವರ ಕಡೆಯಿಂದ. ಕೊನೆ ಎಸೆತ. 13 ಎಸೆತಗಳಲ್ಲಿ 19 ರನ್ನಿನ ಅವಶ್ಯಕತೆ. ಮ್ಯಾಡನ್ ಓವರ್ ಯುವ ಪ್ರತಿಭೆ ಯಶ್ ಅವರಿಂದ ಮ್ಯಾಡನ್ ಓವರ್ ಈ ಕ್ರೀಡಾಕೂಟದ ಪ್ರಪ್ರಥಮ ಮ್ಯಾಡನ್ ಯಶ್ ಅವರ ಕಡೆಯಿಂದ. ಈ ಭಾಗದ ಯುವ ಪ್ರತಿಭೆ ಅಂತಲೇ ಹೇಳ್ಬೋದು ಯಶ್ ಅವರು. ಅತ್ಯಂತ ಕರಾರುವಕ್ಕಾದಂತಹ ದಾಳಿಯ ಮೂಲಕ ಈ PPL 2026ನ ಕ್ರೀಡಾಕೂಟದಲ್ಲಿ ಗಮನ ಸೆಳೆದಂತಹ ಯುವ ಪ್ರತಿಭೆ. ಇನ್ನುಳಿದ 12 ಎಸೆತಗಳ ಮುಂದೆ 19 ರನ್ನಿನ ಅವಶ್ಯಕತೆ. 19 ರನ್ ರಿಕ್ವೈರ್ಡ್, 12 ಬಾಲ್ಸ್. ಬಾಯ್ಸ್ ಮೂಲಕ 1 ರನ್ನಿನ ಸೇರ್ಪಡೆ. ಪ್ರತಾಪ್ ತಂಡದ ಮಾಲೀಕ ಪ್ರತಾಪ್ ಅವರು ಯಾವ ರೀತಿಯಲ್ಲಿ 11 ಎಸೆತಗಳ ಮುಂದೆ 18ರ ಗುರಿಯನ್ನು ಸಾಧಿಸ್ತಾರೆ ಎಂಬುದಾಗಿ ಕಾದು ನೋಡಬೇಕಾಗಿದೆ. ಮತ್ತೊಂದು ರನ್ನಿನ ಸೇರ್ಪಡೆ. 10 ಎಸೆತಗಳಲ್ಲಿ 17 ರನ್ನಿನ ಗುರಿ. ಮತ್ತೊಂದು ಡಾಟ್ ಸಮೀರ್ ಅವರಿಂದ. ಕ್ಲೀನ್ ಬೌಲ್ಡ್ ಮೂಲಕ ಮತ್ತೊಂದು ಆಘಾತ ವಾರಿಯರ್ಸ್ ಕಡೆಗೆ. ದ್ವಿತೀಯ ಆಘಾತ. ಹಿತೇಶ್ ಅವರು ಶೂನ್ಯ ಸಂಪಾದನೆಯೊಂದಿಗೆ ಯಾವುದೇ ರನ್ ಅನ್ನು ಗಳಿಸದೆ ಪೆವಿಲಿಯನ್ ನತ್ತ ಆಗಮಿಸುತ್ತಿದ್ದಾರೆ. ತುಳುನಾಡು ವಾರಿಯರ್ಸ್ ತಂಡ ಅತ್ಯಂತ ಸಂಕಷ್ಟದಲ್ಲಿ. 9 ಎಸೆತಗಳ ಮುಂದೆ 17 ರನ್ನಿನ ಅವಶ್ಯಕತೆ. ಐದನೇ ಎಸೆತ. ಏಳು 7 ಎಸೆತಗಳ ಮುಂದೆ 17 ರನ್ನಿನ ಅವಶ್ಯಕತೆ ವಾರಿಯರ್ಸ್ ತಂಡಕ್ಕೆ. ರಕ್ಷಣಾತ್ಮಕವಾದಂತಹ ಆಟ. 1 ರನ್ನಿನ ಸೇರ್ಪಡೆ. 6 ಎಸೆತಗಳ ಮುಂದೆ 16 ರನ್ಗಳ ಕಠಿಣ ಸವಾಲು. ಇಬ್ಬರು ಅನುಭವಿ ಆಟಗಾರರು ಸ್ಟ್ರೈಕರ್ ಅಲ್ಲಿ ಮತ್ತು ನಾನ್ ಸ್ಟ್ರೈಕರ್ ಅಲ್ಲಿ. ಒಂದು ರನ್ನಿನ ಸೇರ್ಪಡೆ. ಎಂಟು. ಅಲ್ಲಿ ಮತ್ತೊಮ್ಮೆ ಭರ್ಜರಿಯಾಗಿ ಬೀಸಲೋಗಿ ಕ್ಯಾಚ್ ಡ್ರಾಪ್ ಮೂಲಕ 1+1 2 ರನ್ನಿನ ಸೇರ್ಪಡೆ.
4 ಎಸೆತಗಳಲ್ಲಿ 13 ರನ್ನಿನ ಅವಶ್ಯಕತೆ. 4-13. ಸಂಪತ್ ಅವರ 3ನೇ ಎಸೆತ. ಮತ್ತೊಂದು ರನ್ನಿನ ಸೇರ್ಪಡೆ. 3-12. 2 ಸಿಕ್ಸರ್ನ ಅವಶ್ಯಕತೆ. ಕ್ಯಾಚ್ ಮೂಲಕ ಮತ್ತೊಂದು ಆಘಾತ ವಾರಿಯರ್ ಕಡೆಗೆ. ಎರಡು ಎಸೆತಗಳಲ್ಲಿ 12 ರನ್ನಿನ ಅವಶ್ಯಕತೆ. ಎರಡು 12. ಕ್ಯಾಚ್ ಔಟ್ ಆಗುವ ಸಂಭವ. ಕ್ಯಾಚ್ ಡ್ರಾಪ್ ಮೂಲಕ 1 ರನ್ನಿನ ಸೇರ್ಪಡೆ. ಕೊನೆ ಎಸೆತ. 1 ಎಸೆತಗಳಲ್ಲಿ 11 ರನ್ನಿನ ಅವಶ್ಯಕತೆ. ಅಸಾಧ್ಯವಾದಂತಹ ಗುರಿ. ಅಭಿನಂದನೆಗಳು ರಾಯಲ್ ಚಾಲೆಂಜರ್ಸ್ ಪಡ್ಪು ತಂಡಕ್ಕೆ. ಈ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ರಾಯಲ್ ಚಾಲೆಂಜರ್ ಮತ್ತು ತುಳುನಾಡು ವಾರಿಯರ್ಸ್ ತಂಡದ ನಡುವೆ ನಡೆದಂತ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಯುವ ಪ್ರತಿಭೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರಿಗೆ ಸುನಿಲ್ ಇಂದಿನ ಕ್ರೀಡಾಕೂಟದ ಅಂಪೈರ್ ಆಗಿ ನಮಗೆ ಕಾರ್ಯನಿರ್ವಹಣೆ ಮಾಡಿದಂತಹ ಸುನಿಲ್ ಇವರು ಈ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬಳ್ಳಾರಿ. ರಾಯಲ್ ಸ್ಟ್ರೈಕರ್ಸ್ ಮತ್ತು ಪಡ್ಪು ಗ್ಲಾಡಿಯೇಟರ್ಸ್ ತಂಡದ ಕಪ್ತಾನರು. ಎರಡನೇ ಸುತ್ತಿನ ಕೊನೆಯ ಪಂದ್ಯ. ರಾಯಲ್ ಸ್ಟ್ರೈಕರ್ಸ್ ಮತ್ತು ಪಡ್ಪು ಗ್ಲಾಡಿಯೇಟರ್ಸ್ ತಂಡ. ಮೋಕ್ಷಿತ್ ಇಲ್ಲಿ ಬರ್ಬೇಕಂತ ರಾಯಲ್ ಸ್ಟ್ರೈಕರ್ಸ್ ತಂಡ. ಅಲ್ಲಿ ಅಂಪೈರ್ನವರು ವಿನಾಕಾರಣ ಅಲ್ಲಿ ಪಿಚ್ ಅಲ್ಲಿ ಆಡ್ಲಿಕ್ಕಿಲ್ಲ. ಮೋಕ್ಷಿತ್ ರಾಯಲ್ ಸ್ಟ್ರೈಕರ್ಸ್ ಆದಷ್ಟು ಬೇಗ ಫೀಲ್ಡಿಂಗ್ ಅನ್ನು ಸಜ್ಜುಗೊಳಿಸಬೇಕು. ಈ ಪಂದ್ಯಾಟದ ನಂತರ ಪ್ಲೇ ಆಫ್ ಪಂದ್ಯಾಟಗಳು ನಡೆಯಲಿಕ್ಕಿದೆ. ಆದಷ್ಟು ಬೇಗ ಸಮಯದ ಅಭಾವವಿರುವ ಕಾರಣ ನಮ್ಮ ಜೊತೆ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸಮಯ 4:30 ಆಗ್ತಾ ಬಂತು. ಇನ್ನು ಈ ಪಂದ್ಯಾಟದ ನಂತರ ಇನ್ನು ಪ್ಲೇ ಆಫ್ ಪಂದ್ಯಾಟಗಳು ನಡೆಯಲಿಕ್ಕಿದೆ. ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ರಾಯಲ್ ಸ್ಟ್ರೈಕರ್ಸ್ ಮತ್ತು ಪಡ್ಪು ಗ್ಲಾಡಿಯೇಟರ್ಸ್ ತಂಡದ ನಡುವೆ ನಡೆದಂತ ಟಾಸ್ ನಲ್ಲಿ ಈಗಾಗಲೇ ರಾಯಲ್ ಸ್ಟ್ರೈಕರ್ಸ್ ತಂಡ ಪಂದ್ಯ ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ವಿನೋದ್ ಬಳ್ಳಾರಿ ಇವರ 3 ಸಿಕ್ಸರ್ ಬಾರಿಸಿದಲ್ಲಿ 1,500 ಘೋಷಣೆ ಮಾಡಿದ್ದಾರೆ ಹಿತೇಶ್ ಪೇರ್ಲಬೈಲ್ ಅವರು. ಮತ್ತೊಬ್ಬ ಇಂದಿನ ಅಂಪೈರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಸುನಿಲ್ ಬಳ್ಳಾರಿ ಅವರು ಕೂಡ 3 ಸಿಕ್ಸರ್ ಬಾರಿಸಿದಲ್ಲಿ ವಿನೋದ್ ಬಳ್ಳಾರಿ ಅವರಿಗೆ 2,000 ರೂಪಾಯಿಯ ಘೋಷಣೆಯನ್ನು ಮಾಡಿದ್ದಾರೆ. ಅಂಚಾಂಡಲ ಗೊಬ್ಬೊಡಿಗೆ. ಸೊ ಮತ್ತೊಬ್ಬ ಹ್ಯಾಟ್ರಿಕ್ 3ನೇ ದೀಕ್ಷಿತ್ ಬಳ್ಳಾರಿ ಅವರಿಂದ ಮತ್ತೊಂದು ಘೋಷಣೆ. 1,500 3 ಸಿಕ್ಸರ್ ಬಾರಿಸಿದಲ್ಲಿ
ಒಟ್ಟು 5,000ವನ್ನು ಬಾಚಿಕೊಳ್ಳುವಂತಹ ಒಂದು ಸುವರ್ಣ ಅವಕಾಶ. ಸಂಪತ್ ಕೋಟ್ಯಾನ್ ಅವರಿಂದಲೂ ಕೂಡ 2,000 ಘೋಷಣೆಯಾಗಿದೆ. 7,000 ಯಾರಿಗುಂಟು ಯಾರಿಗಿಲ್ಲ. ಅಷ್ಟ ಲೈನ್ ಅಂಪೈರ್ ಆಗಿ ಉಳಿದ 2 ತಂಡದ ಆಟಗಾರರು ಲೈನ್ ಅಂಪೈರ್ ಆಗಿ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅಲ್ಲಿ ಪ್ರಥಮ ಓವರ್ನ ಪ್ರಥಮ ಎಸೆತ ಕ್ಯಾಚ್ ಆಗುವ ಸಂಭವ ಇತ್ತು. ಪ್ರಥಮ ಎಸೆತದಲ್ಲಿ ವಿಕೆಟ್ ಪಾಲಾಗುವುದರಲ್ಲಿ ಸ್ವಲ್ಪ ಪಾರಾಗಿದ್ದಾರೆ ವಿನೋದ್ ಬಳ್ಳಾರಿ. ಮತ್ತೊಮ್ಮೆ 7,000 ಬಾಚುವ ಅವಕಾಶ. 1 ರನ್ನಿನ ಸೇರ್ಪಡೆ. ಅಲ್ಲಿ ಕ್ಯಾಚ್ ಔಟ್ ಮೂಲಕ ಪ್ರಥಮ ಆಘಾತ ಗ್ಲಾಡಿಯೇಟರ್ಸ್ ತಂಡಕ್ಕೆ. ಮೂರು ಎಸೆತ, 4ನೇ ಎಸೆತ. 5ನೇ ಎಸೆತ. ಬೈಸ್ ಮೂಲಕ 1 ರನ್ನಿನ ಸೇರ್ಪಡೆ. ಇತರ ರೂಪದಲ್ಲಿ 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ 2. ಪ್ರಥಮ ಓವರ್ನ ಕೊನೆ ಎಸೆತ. ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 2. ಪಡುಪು ಪ್ರೀಮಿಯರ್ ಲೀಗ್ 2026 ಈ ಕ್ರೀಡಾಕೂಟಕ್ಕೆ ನಮ್ಮನ್ನು ಸೇರಿಕೊಂಡಿದ್ದಾರೆ ಹಿರಿಯರಾದಂತಹ ನಾರಾಯಣ್ ಕಿರೋಡಿಯನ್ ಮುದಲ್ಮೆ. ಇವರಿಗೆ ಪಡುಪು ಪ್ರೀಮಿಯರ್ ಲೀಗ್ 2026ರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇವರಿಗೆ ಅನಂತ ವಿಜಯ ಇವರು ಶಾಲ್ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಾರಾಯಣ್ ಕಿರೋಡ್ ಇವರು ವೇದಿಕೆಯ ಮುಂಭಾಗಕ್ಕೆ ಬಂದು ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅನಂತ ವಿಜಯ ಶಾಲ್ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ದ್ವಿತೀಯ ಎಸೆತ 1 ರನ್ನಿನ ಸೇರ್ಪಡೆ. ತಂಡದ ಮೊತ್ತ ಅಲ್ಲಿ ಕ್ಯಾಚ್ ಔಟ್ ಆಗುವ ಸಂಭವ. ಕ್ಯಾಚ್ ಔಟ್ ಮೂಲಕ ವಿಕೆಟ್ ಪತನದೊಂದಿಗೆ ಈ ಮೂಲಕ ತನ್ನ ಅಂತಾರಾಷ್ಟ್ರೀಯ ಕೊನೆಯ ಪಂದ್ಯಾಟದೊಂದಿಗೆ ವಿದಾಯವನ್ನು ಕೋರ್ತಾ ಇದ್ದಾರೆ ವಿನೋದ್ ಬಳ್ಳಾರಿ ಅವರು. ತನ್ನ ಅಂತಾರಾಷ್ಟ್ರೀಯ ಪಂದ್ಯಾಟದ ಕೊನೆಯ ಪಂದ್ಯ ಇದಾಗಿದೆ. ಈ ಮೂಲಕ ವಿದಾಯವನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಅವರ ದೊಡ್ಡ ಫ್ಯಾನ್ ಬೇಸ್ ನಮ್ಮ ಹಿಂದ್ಗಡೆ ಇದೆ. 4ನೇ ಎಸೆತ ಉತ್ತಮವಾದಂತ ದಾಳಿ. ಕೊನೆ ಎಸೆತ 5ನೇ ಎಸೆತ ಅನುಭವಿ ಬೌಲರ್ ಪ್ರಮೋದ್ ಅವರಿಂದ ಶಬೀರ್ ಅವರಿಗೆ ಮತ್ತೊಮ್ಮೆ ಉತ್ತಮವಾದಂತಹ ಬೌಲಿಂಗ್ ದಾಳಿ. ಅಜೇಯ ತಂಡವಾಗಿ ರಾಯಲ್ ಸ್ಟ್ರೈಕರ್ಸ್ ತಂಡ ಬೆಳಗಿನಿಂದ ಯಾವುದೇ ಪಂದ್ಯವನ್ನು ಸೋಲದೆ ಅಜೇಯವಾಗಿ ಕ್ರೀಡಾಕೂಟದಲ್ಲಿ ಸಾಕ್ತಾ ಇದೆ. ಉತ್ತಮವಾದಂತಹ ಬೌಲಿಂಗ್ ದಾಳಿ, ಅದೇ ರೀತಿ ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನ ನೀಡ್ತಾ ಯಾವುದೇ ಪಂದ್ಯದಲ್ಲಿ ಸೋಲನ್ನು ಕಾಣದೆ 2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 4. ಸರಾಸರಿ 2 ರನ್ನಿನಂತೆ ಕೇವಲ 4 ರನ್ ಅನ್ನು ಗಳಿಸಲು ಶಕ್ತವಾಗಿದೆ ರಾಯಲ್ ಸ್ಟ್ರೈಕರ್ಸ್ ತಂಡ.
ಪ್ರಥಮ ಎಸೆತದಲ್ಲಿ ಯಾವುದೇ ರನ್ ಅನ್ನು ಕಾಣ್ತಾ ಇಲ್ಲ ಗ್ಲಾಡಿಯೇಟರ್ಸ್ ತಂಡ. ಮತ್ತೊಂದು ಉತ್ತಮವಾದಂತಹ ಬೌಲಿಂಗ್ ದಾಳಿ. ರಮೀಸ್ ಮೂರನೇ ಸೆತದಲ್ಲಿ ಕೂಡ ಯಾವುದೇ ರನ್ ಅನ್ನು ಬಿಟ್ಟುಕೊಟ್ಟಿಲ್ಲ. ಕೇವಲ 4 ರನ್ ಅನ್ನು ಗಳಿಸಿ ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿದೆ ಗ್ಲಾಡಿಯೇಟರ್ಸ್ ತಂಡ. 1 ರನ್ನಿನ ಸೇರ್ಪಡೆ, 4 ಎಸೆತಗಳಲ್ಲಿ ಕೇವಲ 1 ರನ್ ಅನ್ನು ಬಿಟ್ಟುಕೊಟ್ಟಿದೆ ಸ್ಟ್ರೈಕರ್ಸ್ ತಂಡ. ರಕ್ಷಣಾತ್ಮಕವಾಗಿ 1 ರನ್ ಅನ್ನು ಗಳಿಸಿದೆ ಗ್ಲಾಡಿಯೇಟರ್ಸ್ ತಂಡ. ಸಂತೋಷ್ ಅವರ ಬ್ಯಾಟ್ನ ಮೂಲಕ ಅಲ್ಲಿ ಸ್ಟಂಪ್ ಔಟ್ ಮೂಲಕ ಮತ್ತೊಂದು ವಿಕೆಟ್ ಪತನ. ವಿನಾಕಾರಣ ವಿಕೆಟ್ ಅನ್ನು ಬಿಟ್ಟುಕೊಟ್ಟಿದೆ ಶಬ್ಬೀರ್ ಮೂಲಕ. ತೃತೀಯ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 6. ಕಳಪೆ ಬ್ಯಾಟಿಂಗ್ ಪ್ರದರ್ಶನ ಕಾಣ್ತಾ ಇದೆ ಗ್ಲಾಡಿಯೇಟರ್ಸ್ ತಂಡದ ಕಡೆಯಿಂದ. 3 ಓವರ್ಗಳ ಮುಂದೆ ಕೇವಲ 6 ರನ್ ಅನ್ನು ಗಳಿಸಿದೆ. ಕೊನೆಯವರನ್ನ ಪ್ರಥಮ ಎಸೆತ. ಅಲ್ಲಿ ಮತ್ತೊಮ್ಮೆ ಶರಣ್ ಅವರಿಂದ ಉತ್ತಮವಾದಂತಹ ಫೀಲ್ಡಿಂಗ್ ಪ್ರದರ್ಶನ ಕಾಣ್ತಾ ಇದೆ. 1 ರನ್ನಿನ ಸೇರ್ಪಡೆ ತಂಡದ ಮೊತ್ತ 7. ದ್ವಿತೀಯ ಎಸೆತ ಯಾವುದೇ ರನ್ ಇಲ್ಲ. ನಾಲ್ಕನೇ ಎಸೆತ ಅಲ್ಲಿ ಭರ್ಜರಿಯಾಗಿ ಬೀಸಲು ಹೋಗಿ 4 ಸೀಮಾ ರೇಖೆಯನ್ನು ದಾಟಿದೆ. ತಂಡಕ್ಕೆ 4 ರನ್ನಿನ ಸೇರ್ಪಡೆ ತಂಡದ ಮೊತ್ತ 12. ಕೊನೆಯ 2 ಎಸೆತಗಳು ಮಾತ್ರ ಬಾಕಿ. ರಾಯಲ್ ಸ್ಟ್ರೈಕರ್ಸ್ ಮತ್ತು ಪಡ್ಪು ಕೊನೆ ಎಸೆತ, ಕೊನೆ 2. 1 ರನ್ನಿನ ಸೇರ್ಪಡೆ. ಇನ್ನಿಂಗ್ಸ್ನ ಮುಕ್ತಾಯಗೊಂಡಿದೆ. ರಾಯಲ್ ಪಡ್ಪು ಗ್ಲಾಡಿಯೇಟರ್ಸ್ ತಂಡ ಕೇವಲ 14 ರನ್ ಅನ್ನು ಗಳಿಸಿ 15 ರನ್ನಿನ ಟಾರ್ಗೆಟ್ ಅನ್ನು ನೀಡಿದೆ ರಾಯಲ್ ಸ್ಟ್ರೈಕರ್ಸ್ ತಂಡಕ್ಕೆ. ಇಪ್ಪತ್ತ 4 ಎಸೆತಗಳ ಮುಂದೆ 15 ರನ್ನಿನ ಅವಶ್ಯಕತೆ. ಈ ಪಂದ್ಯಾಟದ ನಂತರ ವಿನೋದ್ ಅವರು ವೇದಿಕೆಗೆ ಬಳಿ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಅಗಲ ಎಸೆತ. ಮತ್ತೊಂದು ಅಗಲ ಎಸೆತ 1+1 ತಂಡಕ್ಕೆ 2 ರನ್ನಿನ ಸೇರ್ಪಡೆ. ಇತರ ರೂಪದಲ್ಲಿ 3 ರನ್, ಯಾವುದೇ ಎಸೆತ ಕಾಣದೆ 3 ರನ್ ಅನ್ನು ಬಿಟ್ಟುಕೊಟ್ಟಿದೆ ಪಡ್ಪು ಗ್ಲಾಡಿಯೇಟರ್ಸ್ ತಂಡ. 1 ರನ್ನಿನ ಸೇರ್ಪಡೆ. ಅನಾಯಾಸಕವಾಗಿ ಪಂದ್ಯವನ್ನು ಗೆಲ್ಲುವಂತಹ ಎಲ್ಲ ದ್ವಿತೀಯ ಎಸೆತ, ಅಲ್ಲಿ ಸಿಕ್ಸರ್ ಮೂಲಕ ತಂಡದ ಮೊತ್ತ 11 ರನ್ನಿನ ಗುರಿಯತ್ತಿನ್ನು ಕೇವಲ 4 ರನ್ನಿನ ಅವಶ್ಯಕತೆ. ಕ್ಯಾಚ್ ಔಟ್ ಆಗುವ ಸಂಭವ. ಪ್ರಥಮ ವಿಕೆಟ್ ಪತನದೊಂದಿಗೆ ಆರಂಭಿಕ ಆಘಾತ ಗ್ಲಾಡಿಯೇಟರ್ಸ್ ತಂಡಕ್ಕೆ, ಸ್ಟ್ರೈಕರ್ಸ್ ತಂಡಕ್ಕೆ. ಲಾಸ್ಟ್ 3 ಎಸೆತ. ಮತ್ತೊಮ್ಮೆ ಅಗಲ ಎಸೆತ 12. ಅಲ್ಲಿ 1 ರನ್ನಿನ ಸೇರ್ಪಡೆಯೊಂದಿಗೆ ತಂಡಕ್ಕೆ 13 ರನ್ನಿನ ಸೇರ್ಪಡೆ. 2 ರನ್ನಿನ ಅವಶ್ಯಕತೆ. ಸ್ಟಂಪ್ ಔಟ್ ಮೂಲಕ ಮತ್ತೊಂದು ವಿಕೆಟ್ ಪತನಗೊಂಡಿದೆ ಸ್ಟ್ರೈಕರ್ಸ್ ನ ವೈಡ್. ಇತರ ರೂಪದಲ್ಲಿ ಮತ್ತೊಂದು ರನ್ನಿನ ಸೇರ್ಪಡೆ. ತಂಡದ ಮೊತ್ತ 14. ಲಾಸ್ಟ್ ಬಾಲ್, 1 ರನ್ನಿನ ಅವಶ್ಯಕತೆ. ಸಂಪತ್ ಕೊಟ್ಯಾನ್ ಇವರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸಂಪತ್ ಕೊಟ್ಯಾನ್, ಮುಂದಿನ ಪ್ಲೇ ಆಫ್ ಪಂದ್ಯಗಳು ನಡೀಲಿಕ್ಕಿರುವ ಕಾರಣ ಸಂಪತ್ ಕೊಟ್ಯಾನ್ ಅವರು ಒಮ್ಮೆ ವೇದಿಕೆ ಬರಬೇಕು. ಪ್ರಥಮ ಓವರ್ ಮುಕ್ತಾಯಕ್ಕೆ 14 ರನ್ ಅನ್ನು ಗಳಿಸಿದೆ ರಾಯಲ್ ಸ್ಟ್ರೈಕರ್ಸ್ ತಂಡ. 18 ಎಸೆತಗಳಲ್ಲಿ 1 ರನ್ನಿನ ಅವಶ್ಯಕತೆ. ಅಭಿನಂದನೆಗಳು ರಾಯಲ್ ಸ್ಟ್ರೈಕರ್ಸ್ ತಂಡಕ್ಕೆ. ವಿನೋದ್ ಬಳ್ಳಾರಿ ಇವರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ವಿನೋದ್ ಬಳ್ಳಾರಿ ಅವರು ತನ್ನ ಅಂತಾರಾಷ್ಟ್ರೀಯ ಕೊನೆಯ ಪಂದ್ಯಾಟ. ವಿನೋದ್ ಬಳ್ಳಾರಿ ಇವರು ವೇದಿಕೆ ಕಡೆ ಬರಬೇಕು. ಸಂಪತ್ ಕೊಟ್ಯಾನ್, ಇದೀಗ ಪಡುಪು ಪ್ರೀಮಿಯರ್ ಲೀಗ್ 2020
6ರ ಅಂತಿಮ ಪ್ಲೇ ಆಫ್ ಹಂತಕ್ಕೆ ಈಗಾಗಲೇ ಆಗಮಿಸಿದ್ದೇವೆ. ಪಾಯಿಂಟ್ಸ್ ಟೇಬಲ್ ರಾಯಲ್ ಚಾಲೆಂಜರ್ಸ್ ತಂಡ 8 ಅಂಕಗಳನ್ನು ಗಳಿಸಿದೆ. ರಾಯಲ್ ಸ್ಟ್ರೈಕರ್ಸ್ ತಂಡ ಆಡಿದಂತಹ ಎಲ್ಲ 6 ಪಂದ್ಯಗಳನ್ನು ಗೆದ್ದು 12 ಅಂಕಗಳೊಂದಿಗೆ ಅಗ್ರ ಸ್ಥಾನವನ್ನು ಅಲಂಕಾರ ಮಾಡಿದೆ ರಾಯಲ್ ಸ್ಟ್ರೈಕರ್ಸ್ ತಂಡ. ರಾಯಲ್ ಚಾಲೆಂಜರ್ಸ್ ತಂಡ ಆಡಿದ 6 ಪಂದ್ಯಗಳಲ್ಲಿ 4 ಪಂದ್ಯಗಳನ್ನು ಗೆದ್ದು 8 ಅಂಕಗಳನ್ನು ಗಳಿಸಿ 2ನೇ ಸ್ಥಾನವನ್ನು ಗಳಿಸಿದೆ. ಅದೇ ರೀತಿ ತುಳುನಾಡು ವಾರಿಯರ್ಸ್ ತಂಡ ಆಡಿದ 6 ಪಂದ್ಯಗಳಲ್ಲಿ 2 ಗೆದ್ದು 4 ಅಂಕಗಳನ್ನು ಪಡೆದುಕೊಂಡು 3ನೇ ಸ್ಥಾನವನ್ನು ಪಡೆದಿದೆ. ಅದೇ ರೀತಿ ಪಡ್ಪು ಗ್ಲಾಡಿಯೇಟರ್ಸ್ ತಂಡ 0 ಸಾಧನೆಯೊಂದಿಗೆ ಈ ಕ್ರೀಡಾಕೂಟದ ನಿರ್ಗಮಿಸಿದೆ. ಈ ಕ್ರೀಡಾಕೂಟದಿಂದ ನಿರ್ಗಮಿಸಿ ಇನ್ನೇನು 3 ತಂಡಗಳ ನಡುವೆ ಪ್ಲೇ ಆಫ್ ಪಂದ್ಯಾಟಗಳು ನಡೆಯಲಿಕ್ಕಿದೆ. ಪ್ರಥಮ ಪಂದ್ಯಾಟ ಟೇಬಲ್ ಟಾಪರ್ಸ್ ರಾಯಲ್ ಸ್ಟ್ರೈಕರ್ಸ್ ಮತ್ತು ಸೆಕೆಂಡ್ ಪ್ಲೇಸ್ ಪಡೆದಂತಹ ರಾಯಲ್ ಚಾಲೆಂಜರ್ಸ್ ತಂಡಗಳ ನಡುವೆ ನಡೆಯಲಿಕ್ಕಿದೆ. ಈ ತಂಡದ ಕಪ್ತಾನರು ತಂಡದ 2 ತಂಡದ ಕಪ್ತಾನರು ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಪಡ್ಪು ಪ್ರೀಮಿಯರ್ ಲೀಗ್ 2ನೇ ಸುತ್ತಿನ ಅಂತಿಮ ಪಂದ್ಯಾಟದಲ್ಲಿ ರಾಯಲ್ ಸ್ಟ್ರೈಕರ್ಸ್ ಮತ್ತು ಪಡ್ಪು ಗ್ಲಾಡಿಯೇಟರ್ಸ್ ತಂಡದ ನಡುವೆ ನಡೆದಂತಹ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿದ್ದಾರೆ ವಿಕಿಲ್. ಸತತ 5 ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಂತಹ ವಿಕಿಲ್ ಅವರು ಕೂಡ ಈ ಅಂತಿಮ ಹಂತದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಅವರಿಗೆ ನಾರಾಯಣ್ ಕಿರೋಡಿಯನ್ ಇವರು ಬಂದು ಪ್ರಶಸ್ತಿಯನ್ನು ವಿತರಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಿರಿಯರಾದಂತ ನಾರಾಯಣ್ ಕಿರೋಡಿಯನ್ ಮೊದಲ್ಮೆ ಇವರು ವೇದಿಕೆಯ ಮುಂಭಾಗಕ್ಕೆ ಬಂದು ರಾಯಲ್ ಸ್ಟ್ರೈಕರ್ಸ್ ತಂಡದ ಆಟಗಾರ ವಿಕಿಲ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಂತ ವಿಕಿಲ್ ಅವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇಂದಿನ ನಮ್ಮ ಈ PPL ಪ್ರೀಮಿಯರ್ ಲೀಗಿಗೆ ದೊಡ್ಡ ಮಟ್ಟದ ಸಹಕಾರ ನೀಡಿದಂತಹ ತನುರಾಜ್ ಪುರೋಹಿತ್ ಇವರಿಗೆ PPL 2026ರ ಪರವಾಗಿ ಧನ್ಯವಾದವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಪಂದ್ಯಶ್ರೇಷ್ಠ ಪ್ರಶಸ್ತಿ ಈ ಪ್ರಶಸ್ತಿಯನ್ನು ನಾರಾಯಣ್ ಕಿರೋಡಿಯನ್ ಮೊದಲ್ಮೆ ಇವರು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅಂತಿಮ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಂತ ನಮ್ಮ ಇಂದಿನ PPL ಪ್ರೀಮಿಯರ್ ಲೀಗ್ 2026ರ ಚಹಾ ಮತ್ತು ತಿಂಡಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ತನುರಾಜ್ ಪುರೋಹಿತ್. ಇವರಿಗೆ PPL 2026ರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಕೋರ್ತಾ ಇದ್ದೇವೆ. ಎರಡು ತಂಡದ ಕಪ್ತಾನರು ರಾಯಲ್ ಸ್ಟ್ರೈಕರ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ತಂಡದ ಅಗ್ರ ಸ್ಥಾನಿಗಳು ಪ್ಲೇ ಆಫ್ ಪಂದ್ಯದ ಪ್ರಥಮ ಪಂದ್ಯದ ಟಾಸ್ ಅನ್ನು ತೇಜಸ್ ಕೊಟ್ಟಿಂಜ ಇವರು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಎರಡು ತಂಡದ ಕಪ್ತಾನರು ವೇದಿಕೆಯ ಮುಂಭಾಗ. ರಾಯಲ್ ಸ್ಟ್ರೈಕರ್ಸ್ ತಂಡ ಈಗಾಗಲೇ ಟಾಸ್ ಅನ್ನು ಗೆದ್ದು ತಮ್ಮ ಇರುವಿಕೆಯನ್ನು ಆದಷ್ಟು ಬೇಗ ತಿಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ.
ಬಂಧುಗಳೇ, ಪಡುಪು ಪ್ರೀಮಿಯರ್ ಲೀಗ್ 2026 ಅರ್ಥಪೂರ್ಣವಾಗಿ ಇಂದಿನ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಇದರ ಅಂಗವಾಗಿ ಇಂದು ಪುಸ್ತಕ ವಿತರಣೆ ಮತ್ತು ಬ್ಯಾಗ್ ವಿತರಣಾ ಕಾರ್ಯಕ್ರಮ ಕೂಡ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಅಲ್ಲಿ ದೂರದಲ್ಲಿರುವಂತಹ ಮಕ್ಕಳ ಹೆತ್ತವರು ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಬಂದು ಕುಳಿತುಕೊಳ್ಬೇಕಂತ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯ ಮುಂಭಾಗದಲ್ಲಿರುವಂತಹ ಮಕ್ಕಳ ಹಿರಿಯರು ಮತ್ತು ಮಕ್ಕಳು ಆದಷ್ಟು ಬೇಗ ಕ್ರೀಡಾಂಗಣದ ವೇದಿಕೆ ಹತ್ತ ಬಂದು ಇಲ್ಲಿ ಕುಳಿತುಕೊಂಡು ನಮ್ಮೊಂದಿಗೆ ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ರಾಯಲ್ ಸ್ಟ್ರೈಕರ್ಸ್ ತಂಡ ಟಾಸ್ ಅನ್ನು ಗೆದ್ದು ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ಆದಷ್ಟು ಬೇಗ ಫೀಲ್ಡಿಂಗ್ ಅನ್ನು ಸಜ್ಜುಗೊಳಿಸಬೇಕು. ಅದೇ ರೀತಿ ರಾಯಲ್ ಚಾಲೆಂಜರ್ಸ್ ತಂಡ ಕೂಡ ಆದಷ್ಟು ಬೇಗ ಬ್ಯಾಟಿಂಗಿಗೆ ಇಳಿಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಬೆಳಗಿನಿಂದ ಇದುವರೆಗೆ ನಡೆದಂತಹ 4 ತಂಡಗಳ ನಡುವೆ ನಡೆದಂತಹ ಕ್ರೀಡಾಕೂಟದಲ್ಲಿ ರಾಯಲ್ ಸ್ಟ್ರೈಕರ್ಸ್ ತಂಡ ಅತಿ ಹೆಚ್ಚು ಅಂಕಗಳನ್ನು ಪಡೆದು, ಅದೇ ರೀತಿ ರಾಯಲ್ ಚಾಲೆಂಜರ್ಸ್ ತಂಡ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಅಲಂಕರಿಸಿಕೊಂಡಿದೀಗ ಕ್ವಾಲಿಫೈರ್ ಪ್ರಥಮ ಪಂದ್ಯಾಟ ಪ್ಲೇ ಆಫ್ ನಲ್ಲಿ ಎದುರಿಸ್ತಾ ಇದೆ. ರಾಯಲ್ ಸ್ಟ್ರೈಕರ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ತಂಡ. 2 ತಂಡದ ಈಗಾಗಲೇ ಟಾಸ್ ಅನ್ನು ಗೆದ್ದಂತಹ ರಾಯಲ್ ಸ್ಟ್ರೈಕರ್ಸ್ ತಂಡ ಬ್ಯಾಟಿಂಗ್ ಅನ್ನು ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ರಾಯಲ್ ಚಾಲೆಂಜರ್ಸ್ ತಂಡದ ಕಡೆಯಿಂದ ಯುವ ಆಟಗಾರ ಕೌಶಲ್ ಅವರು ಸ್ಟ್ರೈಕರ್ ಅಲ್ಲಿ, ಅದೇ ರೀತಿ ಸಮೀರ್ ನಾನ್ ಸ್ಟ್ರೈಕರ್ ಅಲ್ಲಿ ಸಮೀರ್ ಅವರು. ಪ್ರಥಮ ಕ್ವಾಲಿಫೈಯರ್ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಲೀಗ್ ಹಂತದ ಎಲ್ಲ ಪಂದ್ಯಕೂಟಗಳು ಮುಗಿದಿದ್ದು ಇದೀಗ ಟೇಬಲ್ ಟಾಪರ್ 2 ತಂಡಗಳ ಬಲಿಷ್ಠ 2 ತಂಡಗಳ ಕ್ವಾಲಿಫೈಯರ್ 1 ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಗೆದ್ದಂತ ತಂಡ ನೇರವಾಗಿ ಫೈನಲ್ ಹಂತಕ್ಕೆ ತೇರ್ಗಡೆಗೊಳ್ಳಲಿದೆ. ಪ್ರಥಮ ದಾಳಿ ಸಾಗಿ ಬರ್ತಾ ಇದೆ. ಪ್ರಥಮ ದಾಳಿಗೆ ಬಿತ್ತು 6 ಓಟ. ಪ್ರಥಮ ಚೆಂಡಿಗೆ ಬರ್ತಾ ಇದೆ ಸಿಕ್ಸರ್. ದಯಮಾಡಿ ವಿರಾಮದಲ್ಲಿರುವಂತಹ ಆಟಗಾರರು ದಯಮಾಡಿ ಲೈನ್ ಅಂಪರ್ ಆಗಿ ನಮ್ಮೊಂದಿಗೆ ಸಹಕರಿಸಿ. ಪಂದ್ಯಕೂಟಗಳು ಬಾಕಿ ಉಳಿತಾ ಇದೆ. ವಿರಾಮದಲ್ಲಿರುವಂತಹ ಆಟಗಾರರು ದಯಮಾಡಿ ಎಲ್ಲ ವಿರಾಮದಲ್ಲಿರುವಂತಹ ಆಟಗಾರರು ಲೈನ್ ಅಂಪರ್ ಆಗಿ ನಮ್ಮೊಂದಿಗೆ ಸಹಕರಿಸಿ. ಎಸ್, ದ್ವಿತೀಯ ದಾಳಿ ಸಂಘಟಿಸಿಕೊಳ್ತಾ ಇದೆ. ದ್ವಿತೀಯ ದಾಳಿ ಮತ್ತೆ ಗಾಳಿಯಲ್ಲಿ ಚೆಂಡು ಒಂಟಿ ಸಂಪೂರ್ಣ ಅವಳಿಗಾಗಿ ಓಡಾಟ. ಅವಳಿ ಓಟಗಳು ಕೂಡ ಸಂಪೂರ್ಣಗೊಳ್ತಾ ಇದೆ. 2 ಚೆಂಡುಗಳು ಮುಕ್ತ ಖಾತೆಯಲ್ಲಂತೂ 8 ಓಟಗಳು ಜಮೆಗೊಳ್ತಾ ಇದೆ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ವಿಕ್ಕಿ ತನ್ಕುಡಿದ. 3ನೆಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ಸ್ಟ್ರೈಕರ್ ವಿಭಾಗದಲ್ಲಂತೂ ಕೌಶಲ್. ಮತ್ತೆ ಗಾಳಿಯಲ್ಲಿ ಚೆಂಡು ಅವಳಿ ಓಟವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 10 ಓಟಗಳು ಕಾಣಸಿಗ್ತಾ ಇದೆ. 3 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. 4ನೆಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ವಿಕ್ಕಿ ತನ್ಕುಡಿದ. 4ನೆಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಎದುರಿಸಲು ಮತ್ತೆ ಬಲಿಷ್ಠ ಬಲಾಡಿ ಲೆಫ್ಟಿ ದಾಂಡಿಗಾರ ಕೌಶಲ್ ಸ್ಟ್ರೈಕರ್ ವಿಭಾಗದಲ್ಲಿ ಕಾಣಸಿಗ್ತಾ ಇದೆ. ಬಲವಾದ ಮನವಿ ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರ ವಿನೋದ. 4 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಪಂಚಮನೆಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಪಂಚಮಣಿ ದಾಳಿ ವಿಕೆಟ್ ಕೌಶಲ್ಯ. ಒಂಟಪ್ಪಾಗಿ ಬಂದ ಚೆಂಡು ಮತ್ತೆ ಗಾಳಿಯಲ್ಲಿ ಚೆಂಡು ಕ್ಯಾಚ್ ಔಟಿಗಾಗಿ ಅವಕಾಶವಿತ್ತು. ಅವಕಾಶವನ್ನು ಕೈ ಚೆಲ್ತಾ ಇದ್ದಾರೆ. 4 ಓಟಗಳು ಬರ್ತಾ ಇದೆ. 5 ಚೆಂಡುಗಳು ಮುಕ್ತಾಯಗೊಂಡಿದೆ. ಖಾತೆಯಲ್ಲಂತೂ 14 ಓಟಗಳು ಜಮೆಗೊಳ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ವಿಕ್ಕಿರವರ ಕುಡಿದ ಅಂತಿಮ ದಾಳಿ ಬಾಕಿ ಉಳಿತಾ ಇದೆ.
ಒಂದು ಸಿಕ್ಸರ್ ಬಂದಲ್ಲಿ, ಕೌಶೀರ್ ಅವರ ದಂಡಿನ ಮುಖೇನ ಒಂದು ಸಿಕ್ಸರ್ ಬಂದಲ್ಲಿ, ಪ್ರತುಲ್ ರವರ ಮುಖೇನ 500 ಘೋಷಣೆಯಾಗಿದೆ. ಬರಬಹುದು ಸಿಕ್ಸರ್. ಚುರುಕಿನ ಓಡಾಟ, ಕೊಂಚ ಮಟ್ಟಿನ ಕ್ಷೇತ್ರ ರಕ್ಷಣೆ ಗಲಿಬಿಲಿ, ಕೊಂಚ ಮಟ್ಟಿನ ಗಲಿಬಿಲಿ. ಒಂಟಿ ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 15ರ ಗಳಿಕೆ ಆಗ್ತಾ ಇದೆ. ಮುಖೇನ ಪ್ರಥಮ ಓವರ್ ಮುಕ್ತಾಯಗೊಳ್ತಾ ಇದೆ. ಕೌಶೀರ್ ಅವರಿಗೆ ಸುವರ್ಣ ಅವಕಾಶ ದೊರೀತಾ ಇದೆ. ಹ್ಯಾಟ್ರಿಕ್ ಸಿಕ್ಸರ್ ಬಂದಲ್ಲಿ 2000 ಘೋಷಣೆ ಆಗ್ತಾ ಇದೆ ಸುಶಾನ್ ಆಚಾರ್ಯರಿಂದ. ಹ್ಯಾಟ್ರಿಕ್ ಸಿಕ್ಸರ್ ಬಂದಲ್ಲಿ 2000 ಘೋಷಣೆ. ದ್ವಿತೀಯ ಓವರಿನ ಪ್ರಥಮ ದಾಳಿ ಸಂಘಟಿತಗೊಳ್ತಾ ಇದೆ. ಶೇಖರಿ ಭಾಗದಲ್ಲಿ ಕೌಶೀರ್ ಅವರು ಅಲಂಕರಿಸಿಕೊಳ್ಳುತ್ತಾ ಪ್ರಥಮ ದಾಳಿ. ಹ್ಯಾಟ್ರಿಕ್ ಸಿಕ್ಸರ್ 2000 ಘೋಷಣೆಯಾಗಿದೆ. ಫುಲ್ ಟಾಸ್ ಆಗಿ ಬಂದಂತ ಚೆಂಡು ಅವಲಿ ಓಟವನ್ನು ಪಡೆದುಕೊಳ್ತಾ ಇದೆ. ಅವಲಿ ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 17ರ ಗಳಿಕೆ. ಪ್ರಥಮ ಚೆಂಡು ಮುಕ್ತಾಯ. ದ್ವಿತೀಯ ದಾಳಿ ಬಲವಾಗಿ ದಂಡಿಸುವ ಪ್ರಯತ್ನವಿತ್ತು. ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 18ರ ಗಳಿಕೆಯತ್ತ ಸಾಕಿ ಬರ್ತಾ ಇದೆ. 2 ಚೆಂಡುಗಳು ಮುಕ್ತಾಯ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ಪ್ರಮೋದ್ ತನ್ಕುಡ್ದ. 3ನೆಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ದಾಂಡುಗಾರಿಕೆ ಭಾಗದಲ್ಲಂತೂ ಶೇಖರಿ ಭಾಗದಲ್ಲಿ ಸಮೀರ್ ಅವರು ಕಾಣಸಿಗ್ತಾ ಇದ್ರೆ, ಎಸ್ತಗಾರಿಕೆ ಭಾಗದಲ್ಲಿ ಪ್ರಮೋದ್. ಮೂರನೇ ದಾಳಿ ತನ್ಕುಡ್ದ 3ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಚುರುಕಿನ ಓಡಾಟ ಒಂಟಿ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 19ರ ಗಳಿಕೆ. 3 ಚೆಂಡುಗಳು ಮುಕ್ತಾಯ ಇದೆ. ದ್ವಿತೀಯ ಓವರಿನ 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ಪ್ರಮೋದ್ ತನ್ಕುಡ್ದ. 4ನೆಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಎದುರಿಸಲು ಕೌಶಲ್ಯ. ಶರವೇಗದ ದಾಳಿಯಾಗಿತ್ತು. ಶರವೇಗದ ದಾಳಿ ಇದು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. 4 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಪಂಚಮನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ಪ್ರಮೋದ್. ಎದುರಿಸಲು ಎಡಗೈ ದಾಂಡಿಗಾರ ಕೌಶಿ ಶೇಖರಿ ಭಾಗವನ್ನು ಅಲಂಕರಿಸಿಕೊಳ್ಳುತ್ತಾ ನಿಧಾನಗತಿಯ ಚೆಂಡಾಗಿತ್ತು. ಮತ್ತೆ ಚೆಂಡು ಚುಕ್ಕಿ ಆಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ ತಿರುಪುಗರ್ರೆ. ದ್ವಿತೀಯ ಓವರಿನ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ಪ್ರಮೋದ್ ತನ್ಕುಡ್ದ. ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಭೂಮಿ ತಾಯಿಯನ್ನು ಮುತ್ತಿಟ್ಟು ಬಂದಂತ ಚೆಂಡು ಅಷ್ಟೇ ಉತ್ತಮವಾದ ಕ್ಷೇತ್ರ ರಕ್ಷಣೆ ಕೂಡ ಕೊಂಚ ಮಟ್ಟಿನ ಗಲಿಬಿಲಿ. ಒಂಟಿ ಓಟವನ್ನು ಬಿಟ್ಟು ಕೊಡ್ತಾ ಇದ್ರಿ. ಖಾತೆಯಲ್ಲಂತೂ 2 ಓವರ್ ಮುಕ್ತಾಯದತ್ತ. ಖಾತೆಯಲ್ಲಿ 20ರ ಗಳಿಕೆ. ಎಸ್ತಗಾರಿಕೆಯಲ್ಲಿ ನೂತನ ಎಸ್ತಗಾರ ರಮೀಸ್ ರವರ ಕೈಯಲ್ಲಿ ಚೆಂಡು ಕಾಣಸಿಗ್ತಾ ಇದೆ. ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ತೃತೀಯ ಓವರಿನ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ದಾಂಡುಗಾರಿಕೆ ಭಾಗದಲ್ಲಂತೂ ಆರಂಭಿಕರಾಗಿ ಬಂದಂತ 2 ಆಟಗಾರರು ಇನ್ನು ಕೂಡ ಕ್ರೀಸಿನಲ್ಲಿ ಕಚ್ಚಿ ನಿಂತಿದ್ದಾರೆ. ತೃತೀಯ ಓವರಿನ ಪ್ರಥಮ ದಾಳಿಯನ್ನು ಸಂಘಟಿಸಬೇಕಾಗಿದೆ ರಮೀಸ್. ತೀರ್ಪುಗರ್ರೆ ಒಂಟಿ ಓಟವನ್ನು ಪಡೆದುಕೊಳ್ತಾ ಇದೆ. ಒಂಟಿ ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 21ರ ಗಳಿಕೆ. ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಮತ್ತೆ ಬಲವಾದ ಹೊಡೆತವಾಗಿತ್ತು. ನೇರ ವಿಕ್ಕೀರ್ ಅವರ ಕೈಯಲ್ಲಿ ಸೇರಿಕೊಳ್ತಾ ಇದೆ. ಕೌಶೀರ್ ಅವರ ನಿರ್ಗಮನ ಕಾಣಸಿಗ್ತಾ ಇದೆ. ಇಲ್ಲಿ ವೈಯಕ್ತಿಕ 20 ಓಟುಗಳನ್ನು ಗಳಿಸಿದಂತ ಕೌಶಿ ಇದೀಗ ವಿಕೆಟ್ ಉದ್ದರಿ ನಷ್ಟಗೊಳ್ತಾ ಇದೆ. ಖಾತೆಯಲ್ಲಂತೂ 21ರ ಗಳಿಕೆ. 1 ಉದ್ದರಿ ನಷ್ಟಕ್ಕೆ 2 ಚೆಂಡುಗಳು ಮುಕ್ತಾಯ. ಇವರ ಜಾಗವನ್ನು ತುಂಬಲು ಮತ್ತೋರ್ವ ದಾಂಡಿಗಾರ ಪ್ರಶಾಂತ್ ರವರ ಆಗಮನ ಕಾಣಸಿಗ್ತಾ ಇದೆ. ಎದುರಿಸಲು ರಮೀಸ್ ದಾಳಿಗಾರಿಕೆ ಭಾಗದಲ್ಲಿ ಅಡ್ಡ ಚೆಂಡು ಕ್ರಮವಲ್ಲದ ಎಸೆತವಿದು. 22ರ ಗಳಿಕೆ. ಮತ್ತೆ ಅದೇ ರಾಗ ಅದೇ ತಾಳ. 23
ಫುಲ್ ಟಾಸ್ ಆಗಿ ಬಂದ ಚೆಂಡು ಚುರುಕಿನ ಓಡಾಟವಾಗಿತ್ತು. ಒಂಟಿ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 24ರ ಗಳಿಕೆ. 3 ಚೆಂಡುಗಳು ಮುಕ್ತಾಯದತ್ತ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ತನ್ಕುಡಿದ 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 25ರ ಗಳಿಕೆ. 4 ಚೆಂಡುಗಳು ಮುಕ್ತಾಯದತ್ತ. ಪಂಚಮನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ರಮೇಶ್ ತನ್ಕುಡಿದ 5ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಎದುರಿಸಲು ಪ್ರಶಾಂತ್. ಬಲವಾಗಿ ದಂಡಿಸುವ ಪ್ರಯತ್ನವಿತ್ತು. ಚೆಂಡು ಮಾತ್ರ ಚುಕ್ಕಿಯಾಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ತೀರ್ಪುಗಾರರೆ. ತೃತೀಯ ಓವರಿನ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ರಮೀಸ್ ತನ್ಕುಡಿದ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಎದುರಿಸಲು ಪ್ರಶಾಂತ್. ಬಲವಾಗಿ ದಂಡಿಸುವ ಪ್ರಯತ್ನವಿತ್ತು. ಚುರುಕಿನ ಓಡಾಟ. ಒಂಟಿ ಸಂಪೂರ್ಣಗೊಳ್ತಾ ಇದೆ. ಶ್ರೇಷ್ಠ ಮಟ್ಟದ ಕ್ಷೇತ್ರ ರಕ್ಷಣೆ ಇದು. ಚುರುಕಿನ ಓಡಾಟವಾಗಿತ್ತು. ಒಂಟಿ ಮಾತ್ರ ಬಿಟ್ಟು ಕೊಡ್ತಾ ಇದ್ದಾರೆ ತೀರ್ಪುಗಾರರೇ. ಅವಲಿ ಓಟದ ಸೇರ್ಪಡೆಗೊಳ್ತಾ ಇದೆ. ಅವಲಿ ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 27ರ ಗಳಿಕೆಯತ್ತ. ಅಂತಿಮ 1 ಓವರ್ ಬಾಕಿ ಉಳಿತಾ ಇದೆ. ಪ್ರಥಮ ಕ್ವಾಲಿಫೈಯರ್ ಪಂದ್ಯಾಕೂಟ. ಗೆದ್ದಂತ ತಂಡ ನೇರವಾಗಿ ಫೈನಲ್ ಹಂತಕ್ಕೆ ತೇರ್ಗಡೆಗೊಳ್ಳಲಿದೆ. ಪ್ರಥಮ ಇನ್ನಿಂಗ್ಸ್ನ ಅಂತಿಮ 1 ಓವರ್ ಬಾಕಿ ಉಳಿತಾ ಇದೆ. ಖಾತೆಯಲ್ಲಂತೂ 27ರ ಗಳಿಕೆಯಾಗಿದೆ. 1 ಉದ್ದರಿನಷ್ಟಕ್ಕೆ ಗೆದ್ದಂತ ತಂಡ ನೇರವಾಗಿ ಫೈನಲ್ ಹಂತಕ್ಕೆ ತೇರ್ಗಡೆಗೊಳ್ಳಲಿದೆ. 7 ಅಡಿ ಎತ್ತರದ ಟ್ರೋಫಿ ಯಾರ ಪಾಲಿಗೆ? ಈ ಮೈದಾನದಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಳುವಂತ ತಂಡ ಯಾವುದು? ಇನ್ನೇನೆ ಕೆಲವೇ ಕ್ಷಣದಲ್ಲಿ ತಿಳಿದು ಬರಲಿದೆ. ಪ್ರಥಮ ಇನ್ನಿಂಗ್ಸಿನ ಅಂತಿಮ ಓವರಿನ ಪ್ರಥಮದಲ್ಲಿ ಫುಲ್ ಟಾಸ್ ಆಗಿ ಬಂದಂತ ಚೆಂಡು ಬಲಾಢ್ಯ ಹೊಡೆತವಾಗಿತ್ತು. ನೇರ ಕೈಗೆ ಸೇರಿಕೊಳ್ತಾ ಇದೆ. ಪ್ರಶಾಂತ್ ರವರ ನಿರ್ಗಮನ ಕಾಣ ಸಿಗ್ತಾ ಇದೆ ಇಲ್ಲಿ. विकेट गिर चुकी. उसके बाद संपत आ चुके हैं स्ट्राइकर पर गेंदबाज करने के लिए. विश्व आखिरी ओवर पर सेकंड बॉल. विश्व सेकंड बॉल. ಕೂಟ ರಕ್ಷಣೆಯಲ್ಲಿ ಕೊಂಚ ಮಟ್ಟಿನ ಗಲಿಬಿಲಿ. ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಒಂಟಿ ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 28ರ ಗಳಿಕೆ. ತೃತೀಯ ದಾಳಿ. ತನ್ಕುಡಿದ ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಬಲಾಢ್ಯ ಹೊಡೆತ. ಗಾಳಿಯಲ್ಲಿ ಚೆಂಡು ನೇರ ಕೈಗೆ ಸೇರಿಕೊಳ್ತಾ ಇದೆ. ಸಮೀರ್ ರವರ ನಿರ್ಗಮನ ಕಾಣ ಸಿಗ್ತಾ ಇದೆ. ಖಾತೆಯಲ್ಲಂತೂ ಒಟ್ಟು ಮೊತ್ತ 28ರತ್ತ ಸಾಗಿ ಬರ್ತಾ ಇದೆ. 3 ಚೆಂಡುಗಳು ಬಾಕಿ ಉಳಿತಾ ಇದೆ. ಪ್ರಥಮ ಕ್ವಾಲಿಫೈಯರ್ ಪಂದ್ಯಾಕೂಟ. ಗೆದ್ದಂತ ತಂಡ ಫೈನಲ್ ಹಂತಕ್ಕೆ ತೇರ್ಗಡೆಗೊಳ್ಳಲಿದೆ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಖಾತೆಯಲ್ಲಂತೂ 28ರ ಗಳಿಕೆ. 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ವಿಶ್ವ. ಎಸ್, ಆದಷ್ಟು ಬೇಗ ಸಂಘಟಿಸಿಕೊಳ್ಳಿ. ಸಮಯ 4:50 ಆಗ್ತಾ ಇದೆ. ಇನ್ನು ಕ್ವಾಲಿಫೈಯರ್ 2 ಫೈನಲ್ ಪಂದ್ಯಕೂಟಗಳು ಬಾಕಿ ಉಳಿತಾ ಇದೆ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ರನ್ಔಟ್ಗೆ ಬಲಿಯಾಗ್ತಾ ಇದ್ದಾರೆ ಸಂಪತ್ ರವರು. ಖಾತೆಯಲ್ಲಂತೂ 28ರ ಗಳಿಕೆ. ಪಂಚಮಣಿ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಶರವೇಗದ ದಾಳಿ ನೇರ ಕೈಗೆ ಸೇರಿಕೊಳ್ತಾ ಇದೆ. ಸಾತ್ವಿಕ್ ರವರ ನಿರ್ಗಮನ ಕಾಣ ಸಿಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ ತೀರ್ಪುಗಾರರೆ. ಪ್ರಥಮ ಇನ್ನಿಂಗ್ಸ್ ನ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಕ್ವಾಲಿಫೈಯರ್ 1 ಪಂದ್ಯಕೂಟ. ಯಶ್ವರಾಜ್ ರವರ ಆಗಮನ ಕಾಣ ಸಿಗ್ತಾ ಇದೆ. ಅಂತಿಮ ಚೆಂಡು ಬಾಕಿ. ಪ್ರಥಮ ಇನ್ನಿಂಗ್ಸಿನ ಕ್ವಾಲಿಫೈಯರ್ ಪಂದ್ಯಕೂಟದ ಅಂತಿಮ ಚೆಂಡು. 1 ಓಟ ಕೂಡ ಬಂದಲ್ಲಿ ಕೂಡ ಅಡ್ಡ ಚೆಂಡು. ಖಾತೆಯಲ್ಲಂತೂ 29ರ ಗಳಿಕೆ.
ಯಶ್ವರಾಜ್ ಅಂತಿಮ ದಾಳಿ ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನವಿತ್ತು. ನೇರ ಗೂಟವನ್ನು ಸ್ಪರ್ಶಿಸ್ತಾ ಇದೆ ಮುಖೇನ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ಎದುರಾಳಿ ತಂಡಕ್ಕೆ 24 ಚೆಂಡುಗಳ ಮುಂದೆ 30 ಗುರಿ. ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ತಾ ಇದೆ. ಪಡ್ಪು ಪ್ರೀಮಿಯರ್ ಲೀಗ್ 2026 ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ ಭಾಗ್ಯೋದಯ ಮಿತ್ರ ಕಲಾ ವೃಂದ ರಿಜಿಸ್ಟರ್ ತುಂಬೇದರ ಸದಸ್ಯರಾದಂತಹ ಅನಿಶ್ ಪರ್ಲಕ್ಕೆ, ಗೌರೀಶ್ ಕುಲಾಲ್, ಪುನೀತ್ ಮತ್ತು ಮಿಥುನ್ ಇವರಿಗೆ ಬ್ರದರ್ಸ್ ಪಡ್ಪು ಇವರ ಪರವಾಗಿ ತುಂಬುರದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸ್ಟ್ರೈಕರ್ ಭಾಗದಲ್ಲಿ ಕಾಣಸಿಗ್ತಾ ಇದ್ರೆ ಲಾಲಿಪಾಪ್ ಬಗ್ಗೆ ಬಂದ ಚೆಂಡು ಗಾಲಿಯಲ್ಲಿ ಅಲ್ಲೇ ಭರವಸೆಯ ದಾಂಡಿಗಾರ. ಕಳೆದ ಲೀಗ್ ಮಾದರಿಯ ಪಂದ್ಯಾಕೂಟದಲ್ಲಿ ಎಲ್ಲದರಲ್ಲೂ ದಾಂಡುಗಾರಿಕೆಯಲ್ಲಿ ಮಿಂಚಿದಂತ ದಾಂಡಿಗರನ ಇದೀಗ ಮುಖ್ಯ ಪಂದ್ಯಾಕೂಟದಲ್ಲಿ ಉದ್ದರಿ ನಷ್ಟಗೊಳ್ತಾ ಇದೆ. ಇವರು ಜಾಗವನ್ನು ತುಂಬಲು ಮತ್ತೋರ್ವ ದಾಂಡಿಗರ ರಮೀಜ್ ರವರ ಆಗಮನ ಕಾಣಸಿಗ್ತಾ ಇದೆ. ಎಸ್, ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಕೌಶಿ ತನ್ಕುಡಿದ ಮೂರನೆಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಸ್ಟ್ರೈಕರ್ ವಿಭಾಗದಲ್ಲಿ ರಮೀಜ್ ರವರನ್ನು ಕಾಣಸಿಗ್ತಾ ಇದೆ. ಎಸ್ ತಿರ್ಪುಗರ್ರೆ ಮೂರನೇ ದಾಳಿಗೊಳ್ಳಬೇಕಾಗಿದೆ. ಬಲವಾದ ಮನವಿಗೆ ತಕ್ಕ ಪುರಸ್ಕಾರ. ಬ್ಯಾಕ್ ಟು ಬ್ಯಾಕ್ ವಿಕೆಟ್. ರಮೀಜ್ ರವರ ನಿರ್ಗಮನ ಕಾಣಸಿಗ್ತಾ ಇದೆ. ಇಲ್ಲಿ ಬಲಿಷ್ಠ 2 ದಾಂಡುಗರ ನಿರ್ಗಮನ ಕಾಣಸಿಗ್ತಾ ಇದೆ. ಇಲ್ಲಿ ಮುಖ್ಯ ಪಂದ್ಯಾಕೂಟವಿದು. ಲೀಗ್ ಹಂತದ ಎಲ್ಲ ಪಂದ್ಯಾಕೂಟಗಳನ್ನು ಗೆದ್ದು ಬಂದಂತ ತಂಡ ಇದೀಗ ಕ್ವಾಲಿಫೈಯರ್ ಪಂದ್ಯಾಕೂಟದಲ್ಲಿ ಉದ್ದರಿಗಳ ಮೇಲೆ ಉದ್ದರಿ ನಷ್ಟಗೊಳ್ತಾ ಇದೆ. ಗೆದ್ದಂತ ತಂಡ ನೇರವಾಗಿ ಫೈನಲ್ ಸೀಟ್ ನಲ್ಲಿ ಕುತ್ಕೊಳ್ಳಲಿದೆ. ಆ ತಂಡ ಯಾವುದು ಕಾದು ನೋಡಬೇಕಾಗಿದೆ. ಇಪ್ಪತ್ತ ಚೆಂಡುವಿದೆ, 28 ಬೇಕಾಗಿದೆ. ವಿಶ್ವ ಯಾವ ರೀತಿ ಪಂದ್ಯವನ್ನು ಗೆಲುವಿನತ್ತ ಕೊಂಡೊಯ್ಯುತ್ತಾರೆ, ಯಾವ ರೀತಿ ತಂಡವನ್ನು ಫೈನಲ್ಗೆ ಕೊಂಡೊಯ್ಯುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಅಲ್ಲಿ
ಚಚ್ಚು ಚಚ್ಚು ಇಲ್ಲಿ ತಪ್ಪು ಮಾಡ್ತಾ ಇದ್ದಾರೆ, ಕ್ಯಾಚ್ ಅನ್ನು ಕೈ ಚೆಲ್ತಾ ಇದ್ದಾರೆ. ಪಂಚಮಣಿ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಕೌಶಿಟು ಪ್ರಮೋದ್ 5ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಪ್ರಮೋದ್ ಅಲ್ಲಿ ಅಲ್ಲಿ ಬಲವಾದ ಮನವಿಗೆ ತಕ್ಕ ಪುರಸ್ಕಾರವಿಲ್ಲ. ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರ ವಿನೋದ್. ಎಸ್, ಅಂತಿಮ 1 ಚೆಂಡು ಬಾಕಿ ಉಳಿತಾ ತೀರ್ಪುಗಾರ್ರೆ. ಪ್ರಥಮ ಓವರಿನ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ ಮುಖೇನ ಪ್ರಥಮ ಓವರ್ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 4 ಓಟಗಳು ಕಾಣಸಿಗ್ತಾ ಇದೆ. ದ್ವಿತೀಯ ಓವರ್ ಎಸೆಯಬೇಕಾಗಿದೆ. 18 ಚೆಂಡುವಿದೆ, 26 ಬೇಕಾಗಿದೆ. ಯಾರು ಫೈನಲ್ಗೆ ಕಾದು ನೋಡಬೇಕಾಗಿದೆ. 18 ಚೆಂಡುವಿದೆ, 26 ಓಟಗಳ ಬೇಕಾಗಿದೆ. ದ್ವಿತೀಯ ಓವರ್ ಎಸೆಯಲು ಎಸೆತಗಾರ ತಂಡದ ನಾಯಕನ ಭರವಸೆಯ ಎಸೆತಗಾರ ಸಮೀರ್ ಅವರ ಕೈಯಲ್ಲಿ ಚೆಂಡು ಕಾಣಸಿಗ್ತಾ ಇದೆ. ದಂಡುಗಾರಿಕೆ ಭಾಗದಲ್ಲಂತೂ ತಂಡದ ಮಾಲಕ ವಿಶ್ವ ಸ್ಟ್ರೈಕರ್ ಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಎಸೆಯಬೇಕಾಗಿದೆ. ಎಸ್ ಸಮೀರ್ ರವರೇ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಸಮಯ ಮೀರ್ತಾ ಇದೆ. 5 ಗಂಟೆ ಆಗ್ತಾ ಇದೆ. ಇನ್ನು 2 ಪಂದ್ಯಕೂಟಗಳು ಬಾಕಿ ಉಳಿತಾ ಇದೆ. ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಶರವೇಗ ದಾಳಿಯಾಗಿದ್ದು ಚುರುಕಿನ ಓಡಾಟ ಒಂಟಿ ಸಂಪೂರ್ಣಗೊಳ್ತಾ ಇದೆ. ಚಚ್ಚು ಶ್ರೇಷ್ಠ ಮಟ್ಟದ ಕ್ಷೇತ್ರ ರಕ್ಷಣೆ. ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ದ್ವಿತೀಯ ದಾಳಿಯನ್ನು ಸಂಘಟಿಸಿದ ಬಾಲ್ ಅಡ್ಡ ಹೊಡೆತವಾಗಿತ್ತು. ಒಂಟಿ ಸಂಪೂರ್ಣ ಅವಳಿಗಾಗಿ ಓಡಾಟವಿತ್ತು. ಅವಳಿ ಓಟಗಳು ಕೂಡ ಸಂಪೂರ್ಣಗೊಳ್ತಾ ಇದೆ. 2 ಚೆಂಡುಗಳು ಮುಕ್ತಾಯದತ್ತ ಖಾತೆಯಲ್ಲಂತೂ 7 ಗಳಿಕೆ. 16 ಚೆಂಡುವಿದೆ, 23 ಬೇಕಾಗಿದೆ. ಬಲಾಢ್ಯ ಹೊಡೆತವಾಗಿತ್ತು. ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಒಂಟಿ ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 8 ಗಳಿಕೆ. 4ನೆಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಸಮೀರ್. ಸೊಗಸಾದ ದಂಡನೆ ನೇರ ಕೈಗೆ ಸೇರಿಕೊಳ್ತಾ ಇದೆ. ಮತ್ತೊಂದು ಉದ್ದರಿ ನಷ್ಟಗೊಳ್ತಾ ಇದೆ. ಇವರ ಜಾಗವನ್ನು ತುಂಬಲು ಮತ್ತೋರ್ವ ದಾಂಡಿಗಾರ ರಾಜೂರ್ ಅವರ ಆಗಮನ ಕಾಣಸಿಗ್ತಾ ಇದೆ. 14 ಚೆಂಡುವಿದೆ, 22 ಬೇಕಾಗಿದೆ. ಯಾರು ಫೈನಲ್ ಹಂತಕ್ಕೆ ತೇರ್ಗಡೆಗೊಳ್ಳುವ ತಂಡ ಯಾವುದು ಕಾದು ನೋಡಬೇಕಾಗಿದೆ. ಲಾಲಿಪಾಪ್ ಆಗಿ ಬಂದ ಚೆಂಡು ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿದ ತೀರ್ಪುಗಾರ್ರೆ. ದ್ವಿತೀಯ ಓವರಿನ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಖಾತೆಯಲ್ಲಂತೂ 9 ಗಳಿಕೆ. 30 ಗುರಿಯನ್ನು ಬೆನ್ನಟ್ಟಿಕೊಳ್ಳುತ್ತಾ ಅಂತಿಮ ದಾಳಿ. ದ್ವಿತೀಯ ಓವರಿನ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಲಾಲಿಪಾಪ್ ಆಗಿ ಬಂದ ಚೆಂಡು ಚುರುಕಿನ ಓಡಾಟ. ಶ್ರೇಷ್ಠ ಮನ ಕ್ಷೇತ್ರ ರಕ್ಷಣೆ. ರನ್ಔಟ್ಗಾಗಿ ಮನವಿ, ಬಲವಾದ ಮನವಿಗೆ ತಕ್ಕ ಪುರಸ್ಕಾರ. ಆಧಾರ ಸ್ತಂಭ ಉದ್ದರಿ ನೆಲ ಕುರಿತಾ ಇದೆ. ವಿಶ್ವಾರವರ ಉದ್ದರಿ ನೆಲ ಕುರಿತಾ ಇದೆ. ಇನ್ನು ಬೆನ್ನಟ್ಟುವಂತ ಆಟಗಾರ ಯಾರು? 12 ಚೆಂಡುವಿದೆ, 21 ಬೇಕಾಗಿದೆ. ಹನ್ನೆರಡು ಚೆಂಡುವಿದೆ, 21 ಓಟ ಬೇಕಾಗಿದೆ. ನೂತನ ದಾಂಡಿಗರನಾಗಿ
ಪಡ್ಬು ಪ್ರೀಮಿಯರ್ ಲೀಗ್ 2026 ಈ ಕ್ರೀಡಾಕೂಟದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾಗ್ಯೋದಯ ಮಿತ್ರ ಕಲಾ ವೃಂದದ ಸದಸ್ಯರು, ಸಂಘದ ಮಾಜಿ ಕಾರ್ಯದರ್ಶಿಯಾದಂಥ ಗೌರೀಶ್ ಕುಲಾಲ್ ಇವರಿಗೆ ಶಾಲ್ ನೀಡಿ ಗೌರವಿಸಬೇಕಂತ ಸಜಿತ್ ಪಡ್ಪು ಇವರ ಹತ್ರ ನಾವು ಕೇಳ್ಕೊಳ್ತಿದ್ದೇವೆ. ವೇದಿಕೆಯ ಮೇಲ್ಭಾಗದಲ್ಲಿರುವಂತಹ ಸಂಘದ ಅವಲಿ ಓಟಗಳು ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 12 ಗಳಿಕೆ 2 ಚೆಂಡುಗಳು ಮುಕ್ತಾಯದ ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ಯಶ್ವರಾಜ್. ದಂಡುಗಾರಿಕೆ ಭಾಗದಲ್ಲಿ ರಾಜೇಶ್. ಬಲವಾದ ದಂಡನೆಯಾಗಿತ್ತು. ಗಾಳಿಯಲ್ಲಿ ಚೆಂಡು ಒಂಟಿಯ ಲಾಭ. ಖಾತೆಯಲ್ಲಂತೂ 13 ಗಳಿಕೆ 3 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ಯಶ್ವರಾಜ್ ತನ್ಗುಡಿದ. 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ಯಶ್ವರಾಜ್. ಬಲವಾಗಿ ದಂಡಿಸುವ ಪ್ರಯತ್ನವೇನಿತ್ತು, ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಖಾತೆಯಲ್ಲಂತೂ 13 ಗಳಿಕೆ 4 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಪಂಚಮಣಿ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಒಂಟಿಯ ಲಾಭದೊಂದಿಗೆ ಅವಳಿಗಾಗಿ ಪ್ರಯತ್ನವಿತ್ತು, ಅವಳಿಗಾಗಿ ಓಡಾಟ, ಅವಳಿ ಓಟಗಳು ಕೂಡ ಸಂಪೂರ್ಣಗೊಳ್ತಾ ಇದೆ. ಮುಖೇನ ಖಾತೆಯಲ್ಲಂತೂ 15 ಗಳಿಕೆ ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. 7 ಚೆಂಡುವಿದೆ, 15 ಬೇಕಾಗಿದೆ. ಗೆದ್ದಂತ ತಂಡ ನೇರವಾಗಿ ಫೈನಲ್ ಹಂತಕ್ಕೆ ತೆರಗಡೆಗೊಳ್ಳಲಿದೆ. ಬಲವಾದ ಮನವಿಗೆ ತಕ್ಕ ಪುರಸ್ಕಾರವಿಲ್ಲ. ಮುಖೇನ ತೃತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಮೋಚು ದೂರ. 6 ಚೆಂಡುವಿದೆ, 15 ಬೇಕಾಗಿದೆ. ಗೆದ್ದಂತ ತಂಡ ಫೈನಲ್ ಹಂತಕ್ಕೆ ತೇರ್ಗಡೆಗೊಳ್ಳಲಿದೆ. ಆ ತಂಡ ಯಾವುದು ಕಾದು ನೋಡಬೇಕಾಗಿದೆ. 5 ಚೆಂಡುವಿದೆ, 14 ಬೇಕಾಗಿದೆ. 2 ಸಿಕ್ಸರ್ ಬಂದಲ್ಲಿ ಸ್ಟ್ರೈಕರ್ಸ್ ತಂಡ ಫೈನಲ್ ಹಂತಕ್ಕೆ ತೇರ್ಗಡೆಗೊಳ್ಳಲಿದೆ. ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನವೇನಿತ್ತು, ಸ್ಟಂಪ್ ಔಟ್ಗೆ ಬಲಿಯಾಗ್ತಾ ಇದ್ದಾರೆ. 4 ಚೆಂಡುವಿದೆ, 14 ಬೇಕಾಗಿದೆ. 4 ಚೆಂಡುವಿದೆ, 14 ಬೇಕಾಗಿದೆ. ಹಿರಿಯ ಆಟಗಾರರ ಆಗಮನ ಕಾಣಸಿಗ್ತಾ ಇದೆ. ನೇರ ಗೂಟವನ್ನು ಸ್ಪರ್ಶಿಸ್ತಾ ಇದೆ. ಮತ್ತೊಂದು ಉದ್ದರಿನಷ್ಟಕ್ಕೆ ಖಾತೆಯಲ್ಲಂತೂ 16ರಲ್ಲಿ ಸ್ಥಗಿತಗೊಳ್ತಾ ಇದೆ. 3 ಚೆಂಡುವಿದೆ, 14 ಬೇಕಾಗಿದೆ. 3ರ ಮುಂದೆ 14ರ ಸವಾಲು. ಎಸ್ ತೀರ್ಪುಗಾರೆ, ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಪಂಚಮಣಿ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ತೀರ್ಪುಗಾರರೆ, 90% ರಾಯಲ್ ಚಾಲೆಂಜರ್ಸ್ ತಂಡ ಫೈನಲ್ ಹಂತಕ್ಕೆ ತೇರ್ಗಡೆಗೊಳ್ತಾ ಇದೆ. ಎಸ್ಐ ಮುಖೇನ ರಾಯಲ್ ಚಾಲೆಂಜರ್ಸ್ ತಂಡ ಫೈನಲ್ ಹಂತಕ್ಕೆ ತೇರ್ಗಡೆಗೊಳ್ತಾ ಇದೆ. ದ್ವಿತೀಯ ಸೆಮಿಫೈನಲ್ ಪಂದ್ಯಾಕೂಟಕ್ಕೆ ಸಜ್ಜಾಗಿರಿ. ರಾಯಲ್ ಸ್ಟ್ರೈಕರ್ಸ್ ತಂಡದ ವಿರುದ್ಧವಾಗಿ ತುಳುನಾಡು ವಾರಿಯರ್ಸ್ ತಂಡ. ಈ ತಂಡದ ಕಪ್ತಾನ ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬನ್ನಿ. 2 ತಂಡದ ಕಪ್ತಾನರು. ತುಳುನಾಡು ವಾರಿಯರ್ಸ್ ತಂಡದ ಕಪ್ತಾನ ಆದಷ್ಟು ಬೇಗ. ಅದೇ ರೀತಿ ಸ್ಟ್ರೈಕರ್ಸ್ ತಂಡದ ಕಪ್ತಾನ, ತುಳುನಾಡು ವಾರಿಯರ್ಸ್ ತಂಡದ ಕಪ್ತಾನ ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬನ್ನಿ. ರಾಯಲ್ ಸ್ಟ್ರೈಕರ್ಸ್ ಮತ್ತು ತುಳುನಾಡು ವಾರಿಯರ್ಸ್ ತಂಡಗಳ ನಡುವೆ ಎಲಿಮಿನೇಟರ್ ಪಂದ್ಯಾಟ ನಡೆಯಲಿಕ್ಕಿದೆ.
ಎರಡು ತಂಡದ ಕಪ್ತಾನರು ಆದಷ್ಟು ಬೇಗ. ರಾಯಲ್ ಸ್ಟ್ರೈಕರ್ಸ್ ಮತ್ತು ತುಳುನಾಡು ವಾರಿಯರ್ಸ್ ತಂಡದ ಕಪ್ತಾನ. ರಾಯಲ್ ಸ್ಟ್ರೈಕರ್ಸ್ ಮತ್ತು ತುಳುನಾಡು ವಾರಿಯರ್ಸ್ ತಂಡದ ಕಪ್ತಾನರು. ಎರಡು ತಂಡದ ಕಪ್ತಾನ. ಕಳೆದ ಪಂದ್ಯ ಕುರಿತ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾನೆ. ಕಾರ್ಯಕರ್ತರು ಇವರಿಗೆ ಪಿಪಿಎಲ್ ಪ್ರೀಮಿಯರ್ ಲೀಗ್ 2026ರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಲೀಗ್ 2026ರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಆದಮ್ ಸಲಾಂ ಇವರಿಗೆ. ನಮ್ಮ ಈ ಸಮಾರಂಭ ಕಾರ್ಯಕ್ರಮ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಡೆಯಲಿಕ್ಕಿದೆ. ಇದೀಗ ಎಲಿಮಿನೇಟರ್ ಪಂದ್ಯ ರಾಯಲ್ ಸ್ಟ್ರೈಕರ್ಸ್ ಮತ್ತು ತುಳುನಾಡು ವಾರಿಯರ್ಸ್ ಈ ತಂಡಗಳ ನಡುವೆ ಸೆಮಿಫೈನಲ್ ಪಂದ್ಯಾಟ ರಾಯಲ್ ಸ್ಟ್ರೈಕರ್ಸ್ ಮತ್ತು ತುಳುನಾಡು ವಾರಿಯರ್ಸ್ ತಂಡಗಳ ನಡುವೆ ನಡೀತಾ ಇದೆ. ಆದಷ್ಟು ಬೇಗ ಈ ತಂಡದ ಕಪ್ತಾನರು ಸಮಯದ ಅಭಾವವಿರುವ ಕಾರಣ ಆದಷ್ಟು ಬೇಗ ನಮ್ಮನ್ನು ಸೇರಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ತುಳುನಾಡು ವಾರಿಯರ್ಸ್ ತಂಡದ ಕಪ್ತಾನ ದಯಮಾಡಿ ಆದಷ್ಟು ಬೇಗ ವೇದಿಕೆ ಬಳಿ ಬನ್ನಿ. ತುಳುನಾಡು ವಾರಿಯರ್ಸ್ ತಂಡದ ಕಪ್ತಾನ. ಅದೇ ರೀತಿ ಸ್ಟ್ರೈಕರ್ಸ್ ತಂಡದ ಕಪ್ತಾನ ದಯಮಾಡಿ ವೇದಿಕೆ ಬಳಿ ಬನ್ನಿ. ಪಂದ್ಯಕೂಟಗಳು ಬಾಕಿ ಉಳಿತಾ ಇದೆ. ದ್ವಿತೀಯ ಸೆಮಿಫೈನಲ್ ಅದೇ ರೀತಿ ಫೈನಲ್ ಪಂದ್ಯಕೂಟಗಳು ಬಾಕಿ ಉಳಿತಾ ಇದೆ. ದಯಮಾಡಿ ತುಳುನಾಡು ವಾರಿಯರ್ಸ್ ತಂಡದ ಎರಡು ತಂಡದ ಕಪ್ತಾನರು ರಾಯಲ್ ಸ್ಟ್ರೈಕರ್ ಮತ್ತು
ಯುವ ಉದ್ಯಮಿ ಬೆಂಗಳೂರು ಕಳೆದ ಸತತ 3 ವರ್ಷಗಳಿಂದ ನಡೆಯುತ್ತಿರುವಂತಹ ಪ್ರೀಮಿಯರ್ ಲೀಗ್ಗೆ ದೊಡ್ಡ ಮಟ್ಟದಲ್ಲಿ ನಮಗೆ ಸಹಕಾರ ನೀಡಿದ ಕ್ರೀಡೆಗಳಿಗೆ ಸದಾ ಸಹಕಾರ ನೀಡುತ್ತಾ ಬಂದಿರುವಂತಹ ಯುವ ನಾಯಕ ಪ್ರಕಾಶ್ ಕುಂಬಲ ಇವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸತತ 3 ವರ್ಷಗಳಿಂದ ನಡೆಯುತ್ತಿರುವಂತಹ ಈ PPL ಪಡ್ಪು ಪ್ರೀಮಿಯರ್ ಲೀಗ್ಗೆ ದೊಡ್ಡ ಮಟ್ಟದಲ್ಲಿ ಸಹಕಾರ ನೀಡುತ್ತಾ ಬಂದಿರುವಂತಹ ಪ್ರಕಾಶ್ ಕುಂಪಲ ಯುವ ಉದ್ಯಮಿ ಬೆಂಗಳೂರು ನಮ್ಮ ಜೊತೆ ಈ ಸಮಾರಂಭಕ್ಕೆ ಸೇರಿಕೊಂಡಿದ್ದಾರೆ. ಅವರಿಗೆ ಬ್ರದರ್ಸ್ ಪಡ್ಪು ತಂಡದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ಕಾರ್ತಿಕ್ ಕುಂಪಲ, ನಿತೇಶ್ ಕುಂಪಲ, ಅದೇ ರೀತಿ ಚೋಟು ಕುಂಪಲ ಮತ್ತು ಯಜ್ಞೇಶ್ ಕುಂಪಲ ಇವರು ಕೂಡ ನಮ್ಮ ಜೊತೆ ಈ ಕ್ರೀಡಾಕೂಟದಲ್ಲಿ ಸೇರಿಕೊಂಡಿದ್ದಾರೆ. ಅವರಿಗೆ ಕೂಡ ಬ್ರದರ್ಸ್ ಪಡ್ಪು ಅದೇ ರೀತಿ ಪಡ್ಪು ಪ್ರೀಮಿಯರ್ ಲೀಗ್ 2026ರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದೀಗ ಸೆಮಿಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ. ರಾಯಲ್ ಸ್ಟ್ರೈಕರ್ಸ್ ಮತ್ತು ತುಳುನಾಡು ವಾರಿಯರ್ಸ್ ತಂಡದ ಕಪ್ತಾನರು ಆದಷ್ಟು ಬೇಗ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಈ ಕ್ರೀಡಾಕೂಟದ ಸೆಮಿಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ. ಈಗಾಗಲೇ ರಾಯಲ್ ಚಾಲೆಂಜರ್ಸ್ ಪಡ್ಪು ತಂಡ ಈಗಾಗಲೇ ಫೈನಲ್ ಹಂತಕ್ಕೆ ಸೇರ್ಪಡೆಗೊಂಡಿದೆ. ಇದೀಗ ರಾಯಲ್ ಸ್ಟ್ರೈಕರ್ಸ್ ಮತ್ತು ತುಳುನಾಡು ವಾರಿಯರ್ಸ್ ತಂಡದ ನಡುವೆ ನಡೆಯುವಂತಹ ಪಂದ್ಯಾಟದ ಟಾಸ್ಕ್ ಆಗಿ ತಂಡದ ಕಪ್ತಾನರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ದ್ವಿತೀಯ ಸೆಮಿಫೈನಲ್ ಪಂದ್ಯಕೂಟಕ್ಕೆ ಕರೆಯನ್ನು ರವಾನಿಸಿಕೊಳ್ತಾ ಇದ್ವಿ. ರಾಯಲ್ ಸ್ಟ್ರೈಕರ್ಸ್ ವಿರುದ್ಧವಾಗಿ ತುಳುನಾಡು ವಾರಿಯರ್ಸ್ ತಂಡದ ಕಪ್ತಾನರು ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬನ್ನಿ. ತಮಗಾಗಿ ವ್ಯವಸ್ಥಾಪಕರು ನಾನು ಚಿಮ್ಮಿಗೆ ಕಾಯ್ತಾ ಇದ್ರಿ. ತುಳುನಾಡು ವಾರಿಯರ್ಸ್ ತಂಡದ ಕಪ್ತಾನ ದಯಮಾಡಿ ಆದಷ್ಟು ಬೇಗ ವೇದಿಕೆ ಬಳಿ ಬನ್ನಿ. ದ್ವಿತೀಯ ಸೆಮಿಫೈನಲ್ ಪಂದ್ಯಕೂಟ ಸಾಗಿ ಬರಲಿದೆ.
ರಾಯಲ್ ಚಾಲೆಂಜರ್ಸ್ ಪಡ್ಪು ತಂಡ ಫೈನಲ್ ಹಂತಕ್ಕೆ ತೇರ್ಗಡೆಗೊಂಡಿದೆ. ಇದೀಗ ದ್ವಿತೀಯ ಸೆಮಿಫೈನಲ್ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ರಾಯಲ್ ಸ್ಟ್ರೈಕರ್ಸ್ ಪಡ್ಪು ವಿರುದ್ಧವಾಗಿ ತುಳುನಾಡು ವಾರಿಯರ್ಸ್ ತುಂಬೆ ವಿರುದ್ಧವಾಗಿ ಇದೀಗ ದ್ವಿತೀಯ ಸೆಮಿಫೈನಲ್ ಪಂದ್ಯಕೂಟ ಸಾಗಿ ಬರಲಿದೆ. ದ್ವಿತೀಯ ಸೆಮಿಫೈನಲ್ ಪಂದ್ಯಕೂಟದ ನಾನು ಚಿಮ್ಮಿಗೆಯನ್ನು ಗೆದ್ದುಕೊಂಡಂತ ರಾಯಲ್ ಸ್ಟ್ರೈಕರ್ಸ್ ತಂಡ ಕ್ಷೇತ್ರ ರಕ್ಷಣೆ ಭಾಗವನ್ನು ಆಯ್ಕೆ ಮಾಡಿದೆ. ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆಯನ್ನು ಸಜ್ಜುಗೊಳಿಸಿ ಆರಂಭಿಕ ದಾಂಡುಗಾರರನ್ನು ಕಳಿಸಿಕೊಡಿ. ತುಳುನಾಡು ವಾರಿಯರ್ಸ್ ತಂಡ ಫೈನಲ್ ಹಂತದ ಪಂದ್ಯಕೂಟಗಳು ಬಾಕಿ ಉಳಿತಾ ಇದೆ. ದಯಮಾಡಿ ದ್ವಿತೀಯ ಸೆಮಿಫೈನಲ್ ಪಂದ್ಯಕೂಟಕ್ಕೆ ಆದಷ್ಟು ಬೇಗ ಚಾಲನೆ ನೀಡಿ. ಬಂಧುಗಳೇ, ಕಳೆದ 3 ವರ್ಷಗಳಿಂದ ನಡೆದುಕೊಂಡು ಬರುವಂತಹ ಪಡ್ಪು ಪ್ರೀಮಿಯರ್ ಲೀಗ್ ಈ ಕ್ರೀಡಾಕೂಟಕ್ಕೆ ನಮಗೆ ದೊಡ್ಡ ಮಟ್ಟದಲ್ಲಿ ಸಹಕಾರ ಮಾಡ್ತಾ ಬಂದಿರುವವರು ಶ್ರೀಯುತ ಪ್ರಕಾಶ್ ಕುಂಪಲ, ಯುವ ಉದ್ಯಮಿ, ಬೆಂಗಳೂರು. ಇಂದಿನ ಈ ಸಮಾರಂಭದ ಹೊತ್ತಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರಿಗೆ ಪಡ್ಪು ಬ್ರದರ್ಸ್ ಪಡ್ಪು ಪರವಾಗಿ ಹೃತ್ಪೂರ್ವಕವಾದಂತ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶರಣ್ ಪಡ್ಪು ಇವರು ಬಂದು ಶಾಲ್ ನೀಡಿ ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶರಣ್ ಎಸ್, ದ್ವಿತೀಯ ಸೆಮಿಫೈನಲ್ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ನಾನು ಚಿಮಿಗೆಯನ್ನು ಗೆದ್ದುಕೊಂಡಂತ ಸ್ಟ್ರೈಕರ್ಸ್ ತಂಡ ಕ್ಷೇತ್ರ ರಕ್ಷಣೆ ವಿಭಾಗವನ್ನು ಸಜ್ಜುಗೊಳಿಸ್ತಾ ಇದೆ. ತೀರ್ಪುಗಾರ್ರಿ, ಎಸ್, ಶ್ರೇಯಸ್ ಅವರಿಗೆ ಸುವರ್ಣ ಅವಕಾಶ ದೊರೀತಾ ಇದೆ. ಒಂದು ಸಿಕ್ಸರ್ ಬಾರಿಸಿದ್ದಲ್ಲಿ 1,000 ಘೋಷಣೆ ಆಗ್ತಾ ಇದೆ ಅತಿಥಿಗಳ ಮುಖಾಂತರ. ಎಸ್ ತೀರ್ಪುಗಾರ್ರೆ, ಪ್ರಥಮ ಇನ್ನಿಂಗ್ಸ್ ಅನ್ನು ಆರಂಭಿಸಿ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಒಂಟವಾಗಿ ಬಂದದ ಚೆಂಡಿಗೆ ಬಿತ್ತು ನೇರ ಕೈಗೆ ಸೇರಿಕೊಳ್ತಾ ಇದೆ. 1,000ದ ಆಸೆ ಪ್ರಥಮ ಉದ್ದರಿ ನಷ್ಟಗೊಳ್ತಾ ಇದೆ. ಶ್ರೇಯಸ್ ರವರ ಮುಖೇನ ಪ್ರಥಮ ಚೆಂಡು ಮುಕ್ತಿದತ್ತ ಖಾತೆ ಇನ್ನು ಕೂಡ ಆರಂಭಗೊಂಡಿಲ್ಲ. ತಂಡದ ಕಪ್ತಾನನ ಉದ್ದರಿ ನೆಲಗುರಿತಾ ಇದೆ. ಇವರ ಜಾಗವನ್ನು ತುಂಬಲು ಮತ್ತೋರ್ವ ದಾಂಡಿಗಾರ ಹಿತೇಶ್ ರವರ ಆಗಮನ ಕಾಣಸಿಗ್ತಾ ಇದೆ. ಭರವಸೆಯ ದಾಂಡಿಗಾರ ಜೆರ್ಸಿ ನಂಬರ್ 99 ಯಾವ ರೀತಿ ತಂಡವನ್ನು ಮುನ್ನಡೆಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಎಸ್, ಹಿತೇಶ್ ರವರಿಗೆ ಕೂಡ ಸುವರ್ಣ ಅವಕಾಶ ದೊರೀತಾ ಇದೆ. ಒಂದು ಸಿಕ್ಸರ್ ಬಂದಲ್ಲಿ ಸುಶಾಂತ್ ಆಚಾರ್ಯರವರಿಂದ 1,000 ಘೋಷಣೆಯಾಗಿದೆ. ಬಲವಾಗಿ ದಂಡಿಸುವ ಪ್ರಯತ್ನವೇನಿತ್ತು, ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಅವಲಿ ಚೆಂಡುಗಳು ಮುಕ್ತ ಖಾತೆಯಲ್ಲಂತೂ ಯಾವುದೇ ಓಟಗಳು ಬಂದಿಲ್ಲ. ತೃತೀಯ ದಾಳಿ ಬಲವಾಗಿ ದಂಡಿಸುವ ಪ್ರಯತ್ನವಿತ್ತು. ಚುರುಕಿನ ಓಟ, ಶ್ರೇಷ್ಠ ಮಟ್ಟದ ಕ್ಷೇತ್ರ ರಕ್ಷಣೆ, ಒಂಟಿ ಓಟವನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಖಾತೆಯಲ್ಲಂತೂ 1 ಓಟ ಕಾಣ ಸಿಗ್ತಾ ಇದೆ. 3 ಚೆಂಡುಗಳು ಮುಕ್ತ ಇದ್ದತ್ತ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ
ವಿಕಿ ತನ್ ಕುಡಿದ 4ನೇ ದಾಳಿಯನ್ನು ಸಂಘಟಿಸಿಕೊಳ್ತಾ ಒಂಟಪಾಗಿ ಬಂದ ಚೆಂಡು ಅವಲ್ಲಿ ಓಟಗಳನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 3 ಓಟಗಳು ಕಾಣಸಿಗ್ತಾ ಇದೆ. 4 ಚೆಂಡುಗಳ ಮುಕ್ತಿದಿತ್ತ ಪಂಚಮನೆಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ವಿಕ್ಕಿ ತನ್ ಕುಡಿದ 5ನೆಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 4 ಓಟಗಳು ಕಾಣಸಿಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತ ತೀರ್ಪುಗಾರರೆ. ಪ್ರಥಮ ಓವರಿನ ಅಂತಿಮ ದಾಳಿ ಬಲವಾಗಿ ದಂಡಿಸುವ ಪ್ರಯತ್ನ ಬೇಡಿತ್ತು. ಚೆಂಡು ಮಾತ್ರ ಚುಕ್ಕಿಯಾಗ್ತಾ ಇದೆ. ಮುಖೇನ ಪವರ್ ಪ್ಲೇ ವಿಭಾಗದ ಪ್ರಥಮ ಓವರ್ ಮುಕ್ತಾಯಗೊಳ್ತಾ ಇದೆ. ದ್ವಿತೀಯ ಓವರ್ ಚಾಲನೆಗೊಳ್ಳಬೇಕಾಗಿದೆ. ಸೆಮಿಫೈನಲ್ ಪಂದ್ಯಾಕೂಟ ಗೆದ್ದಂತ ತಂಡ ನೇರವಾಗಿ ಫೈನಲ್ ಹಂತಕ್ಕೆ ತೇರ್ಗಡೆಗೊಳ್ಳಲಿದೆ. ಆ ತಂಡ ಯಾವುದೆಂದು ಕಾದು ನೋಡಬೇಕಾಗಿದೆ. ದ್ವಿತೀಯ ಓವರನೇ ಸಿಲಿಸ್ತಗಾರ ಪ್ರಮೋದ್ ರವರ ಕೈಯಲ್ಲಿ ಚೆಂಡು ಕಾಣಿಸುತ್ತಾ ಇದೆ. ಯಾವ ರೀತಿ ಓವರ್ ಅನ್ನು ಸಂಘಟಿಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಎದುರಿಸಲು ಸ್ಟ್ರೈಕರ್ ವಿಭಾಗದಲ್ಲಿ ಪ್ರತಾಪ್ ರವರನ್ನು ಕಾಣಿಸುತ್ತಾ ಇದೆ. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಹಿತೇಶ. ಎಸ್ತರ್ಪಕರೆ ದ್ವಿತೀಯ ಓವರ್ ಆರಂಭಗೊಳ್ಳಬೇಕಾಗಿದೆ. ದ್ವಿತೀಯ ಓವರಿನ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಪ್ರಮೋದ್ ತನ್ ಕುಡಿದ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಪ್ರಥಮ ದಾಳಿ ಒಂಟಪಾಗಿ ಬಂದಂತ ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಪ್ರಥಮ ಚೆಂಡು ಮುಕ್ತಾಯದ ಖಾತೆಯಲ್ಲಂತೂ 4 ಓಟಗಳು ಕಾಣಿಸುತ್ತಾ ಇದೆ. ದ್ವಿತೀಯವರಿನ ಪ್ರಥಮ ಚೆಂಡು ಮುಕ್ತಾಯಗೊಂಡಿದೆ. ದ್ವಿತೀಯ ದಾಳಿ ಮತ್ತೆ ಚುರುಕಿನ ಓಡಾಟ ಒಂಟಿ ಸಂಪೂರ್ಣಗೊಳ್ತಾ ಇದೆ. ಖಾತೆಯಲ್ಲಂತೂ 5 ಓಟಗಳು ಕಾಣಿಸುತ್ತಾ ಇದೆ. ದ್ವಿತೀಯವರಿನ 2 ಚೆಂಡುಗಳು ಮುಕ್ತಾಯಗೊಂಡಿದೆ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಪ್ರಮೋದ್ ತನ್ ಕುಡಿದ ಉಲ್ಟಾಸಾಗಿ ಬಂದಂತ ಚೆಂಡು ನೇರ ಗುಟ್ಟವನ್ನು ಸ್ಪರ್ಶಿಸ್ತಾ ಇದೆ. ಹಿತೇಶ್ ಅವರ ನಿರ್ಗಮನ ಕಾಣಿಸುತ್ತಾ ಇದೆ. ಇಲ್ಲಿ 3 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 5 ಓಟಗಳು ಕಾಣಿಸುತ್ತಾ ಇದೆ. 4ನೆಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. 5 ಓಟಗಳು ಕಾಣಿಸುತ್ತಾ ಇದೆ. 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಪ್ರಮೋದ್ ನೂತನ ದಾಂಡಿಗಾರ ದಿನೇಶ್ ರವರ ಆಗಮನ ಕಾಣಿಸುತ್ತಾ ಇದೆ. ಒಂಟಪಾಗಿ ಬಂದಂತ ಚೆಂಡು ಅಲ್ಲಿ ಕ್ಯಾಚ್ ಔಟಿಗೆ ಅವಕಾಶವಿತ್ತು. ಕ್ಯಾಚ್ ಚೆಂಡು ಕೈ ಚೆಲ್ತಾ ಇದ್ದಾರೆ. ಒಂಟಿ ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 6ರ ಗಳಿಕೆ 4 ಚೆಂಡುಗಳು ಮುಕ್ತಾಯದತ್ತ ಪಂಚಮಣಿ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಪ್ರಮೋದ್ ತನ್ ಕುಡಿದ ಲಾಲಿಪಾಪ್ ಚೆಂಡಾಗಿತ್ತು. ಒಂಟಿ ಸಂಪೂರ್ಣ ಒಂಟಿಯ ಸಂಪೂರ್ಣದ ಮುಖೇನ ಖಾತೆಯಲ್ಲಂತೂ 7ರ ಗಳಿಕೆ ಅಂತಿಮ 1 ಚೆಂಡು ಬಾಕಿ ಉಳಿದ ತೀರ್ಪುಗಾರರೆ. ದ್ವಿತೀಯ ಓವರಿನ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ನಿಧಾನ ಗತಿಯ ಚೆಂಡಿಗೆ ಬಿತ್ತು ನೇರ ಕೈಗೆ ಸೇರಿಕೊಳ್ತಾ ಇದೆ. ಮತ್ತೊಂದು ಆಘಾತ. 2 ಓವರ್ ಮುಕ್ತಾಯದತ್ತ ಖಾತೆಯಲ್ಲಂತೂ 7 ಓಟಗಳು 3 ಉದ್ದರಿನಷ್ಟಕ್ಕೆ. ತೃತೀಯ ಓವರ್ ಎಸೆಯಲು ಎಸ್ತಗಾರ ರಮೀಸ್ ರವರ ಕೈಯಲ್ಲಿ ಚೆಂಡು ಕಾಣಿಸುತ್ತಾ ಇದೆ. ನೂತನ ದಾಂಡಿಗಾರ ನವನೀತ್ ರವರ ಆಗಮನ ಕಾಣಿಸುತ್ತಾ ಇದೆ. ಇದೀಗ ತುಳುನಾಡು ವಾರಿಯರ್ಸ್ ತಂಡ ನವನೀತ್ ರವರ ಮೇಲೆ ಭರವಸೆಯನ್ನಿಟ್ಟಿದೆ. ಈ ಭರವಸೆಯನ್ನು ಈ ಜವಾಬ್ದಾರಿಯನ್ನು ಯಾವ ರೀತಿ ನಿಭಾಯಿಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಇದೀಗ ತಂಡ 7 ಅಂಕವನ್ನು ಗಳಿಸಿದೆ. ಯಾವ ರೀತಿ ತಂಡವನ್ನು ಮುನ್ನಡೆಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಅಂತಿಮ 12 ಚೆಂಡುಗಳು ಬಾಕಿ ಉಳಿತಾ ಇದೆ. ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ರಮೀಸ್ ತನ್ ಕುಡಿದ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಎದುರಿಸಲು ಪ್ರಥಮ ದಾಳಿಯಾಗಿತ್ತು. ಗಾಲಿಯಲ್ಲಿ ಚೆಂಡು ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 8ರ ಗಳಿಕೆ. ಪ್ರಥಮ ಚೆಂಡು ಮುಕ್ತಾಯ ರಮೀಸ್ ರವರ ಕೂಡಿದ ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಎದುರಿಸಲು ಪ್ರತಾಪ್. ಫುಲ್ಟಾಸ್ ಆಗಿ ಬಂದದ ಚೆಂಡು ಅಡ್ಡ ಚೆಂಡು ತೀರ್ಪುಗಾರರ ಹಸ್ತ ಗಾಳಿಯಲ್ಲಿ ತೇಲ್ತಾ ಇದೆ. ಒಂಟಿ ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 9ರ ಗಳಿಕೆ. ದ್ವಿತೀಯ ದಾಳಿ ಚುರುಕಿನ ಓಡಾಟ ಒಂಟಿ ಸಂಪೂರ್ಣಗೊಳ್ತಾ ಇದೆ. ಅವಳಿಗಾಗಿ ಪ್ರಯತ್ನವಿತ್ತು. ಅವಳಿಗಾಗಿ ಓಡಾಟ ಅಲ್ಲಿ ಓವರ್ ಥ್ರೋ ಮುಖೇನ 3 ಓಟಗಳು ಸೇರ್ಪಡೆಗೊಳ್ತಾ ಇದೆ. ಖಾತೆಯಲ್ಲಂತೂ 12ರ ಗಳಿಕೆ 2 ಚೆಂಡುಗಳು ಮುಕ್ತಾಯದತ್ತ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಎಸ್ ತಿರ್ಪುಗರ್ರಿ
ತೃತೀಯ ಓವರಿನ 2 ಚೆಂಡುಗಳು ಮುಕ್ತಾಯಗೊಂಡಿದ್ದು ಮೂರನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ರಮೀಜ್. ಎದುರಿಸಲು ಪ್ರತಾಪ್. ಸೊಗಸಾದ ದಾಳಿಯಾಗಿತ್ತು. ದಾಂಡಿಗನನ್ನು ವಂಚಿಸುವಲ್ಲಿ ಯಶಸ್ಸನ್ನು ಕಾಣ್ತಾ ಇದೆ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ರಮೀಜ್. ಅಡ್ಡ ಚೆಂಡು ಕ್ರಮವಲ್ಲದ ಎಸೆತ. ಖಾತೆಯಲ್ಲಂತೂ 13 ಓಟಗಳು ಕಾಣಸಿಗ್ತಾ ಇದೆ. 3 ಚೆಂಡುಗಳು ಮುಕ್ತಾಯದತ್ತ 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಅಲ್ಲಿ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 14 ಗಳಿಗೆ 4 ಚೆಂಡುಗಳು ಮುಕ್ತಾಯದತ್ತ ಪಂಚಮನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಖಾತೆಯಲ್ಲಂತೂ 14 ಓಟಗಳು ಬಂದಾಗಿದೆ. 3 ಉದ್ದರಿ ನಷ್ಟಕ್ಕೆ 4 ಚೆಂಡುಗಳು ಮುಕ್ತಾಯಗೊಂಡಿದೆ. ಪಂಚಮನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ರಮೀಜ್. ಲಾಸ್ಟ್ ಬಾಲ್ 4 ಚೆಂಡುಗಳು ಮುಕ್ತಾಯಗೊಂಡಿದೆ. ಪಂಚಮನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ರಮೀಜ್. ತನ್ನ ಕುರಿತ 5ನೆಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಎದುರಿಸಲು ಅಡ್ಡ ಚೆಂಡು ಕ್ರಮವಲ್ಲದ ಎಸೆತ. ಖಾತೆಯಲ್ಲಂತೂ 15ರ ಗಳಿಕೆ ಆಗ್ತಾ ಇದೆ. ಅತಿರಿಕ್ತ ಓಟಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. 4 ಚೆಂಡುಗಳು ಮುಕ್ತಾಯಗೊಂಡಿದೆ. ಪಂಚಮನೇ ದಾಳಿಯನ್ನು ನಡೆಸಿಕೊಡುತ್ತಾ ಫುಲ್ ಟಾಸ್ ಆಗಿ ಬಂದದ ಚೆಂಡು ಒಂಟಿ ಓಟದ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 16ರ ಗಳಿಕೆ. ಅಂತಿಮ 1 ಚೆಂಡು ಬಾಕಿ. ತೃತೀಯ ಓವರಿನ ಅಂತಿಮ ಚೆಂಡು ಶರವೇಗದ ದಾಳಿಯಾಗಿದೆ. ಚುರುಕಿನ ಓಡಾಟ. ರನ್ನೌಟಿಗಾಗಿ ಅವಕಾಶವನ್ನು ಕೈ ಚೆಲ್ತಾ ಇದ್ದಾರೆ. ಒಂಟಿ ಓಟದ ಸೇರ್ಪಡೆ ಮುಖ್ಯನ. ಖಾತೆಯಲ್ಲಂತೂ 17ರ ಗಳಿಕೆ ಆಗ್ತಾ ಇದೆ. 3 ಓವರ್ ಮುಕ್ತಾಯಗೊಳ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ನ ಅಂತಿಮ 1 ಓವರ್ ಬಾಕಿ ಉಳಿತಾ ಇದೆ. ದ್ವಿತೀಯ ಸೆಮಿಫೈನಲ್ ಪಂದ್ಯಾಕೂಟ ಗೆದ್ದಂತ ತಂಡ ನೇರವಾಗಿ ಫೈನಲ್ ಹಂತಕ್ಕೆ ತೇರ್ಗಡೆಗೊಳ್ಳಲಿದೆ. ಕಳೆದ ಸೆಮಿಫೈನಲ್ ಪಂದ್ಯಾಕೂಟದಲ್ಲಿ ಗೆದ್ದು ಬೀಗಿ ರಾಯಲ್ ಚಾಲೆಂಜರ್ಸ್ ತಂಡ ಫೈನಲ್ ಹಂತಕ್ಕೆ ತೇರ್ಗಡೆಗೊಳ್ಳಿದೆ. ಈ ತಂಡಕ್ಕೆ ಪೈಪೋಟಿಯನ್ನು ನೀಡಿಕೊಳ್ಳುವಂತ ತಂಡ ಯಾವುದೆಂದು ಕಾದು ನೋಡಬೇಕಾಗಿದೆ. ದ್ವಿತೀಯ ಸೆಮಿಫೈನಲ್ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಈ ಪಂದ್ಯಾಕೂಟದಲ್ಲಿ ಗೆದ್ದುಕೊಂಡಂತ ತಂಡ ನೇರವಾಗಿ ರಾಯಲ್ ಚಾಲೆಂಜರ್ಸ್ ತಂಡವನ್ನು ಸೆಮಿ ಫೈನಲ್ ಹಂತದಲ್ಲಿ ಸೆಣಸಾಡಲಿದೆ. ಕಾದು ನೋಡಬೇಕಾಗಿದೆ. ಪ್ರಥಮ ಇನ್ನಿಂಗ್ಸಿನ ಅಂತಿಮ ಓವರಿನ ಪ್ರಥಮ ದಾಳಿ. ನೆಲವನ್ನು ಕಚ್ಚಿ ಬಂದ ಚೆಂಡನ್ನು ಒಂಟಿಯತ್ತ ಚಲಿಸ್ತಾ ಇದೆ. ಖಾತೆಯಲ್ಲಂತೂ 18ರ ಗಳಿಕೆ. ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ವಿಶ್ವ ತನ್ನ ಕುಡಿದ ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ನೆಲವನ್ನು ಕಚ್ಚಿ ಬಂದಂತ ಚೆಂಡು ಬಲವಾದ ಮನವೀತು. ಚುರುಕಿನ ಓಡಾಟ. ಒಂಟಿ ಸಂಪೂರ್ಣಗೊಳ್ತಾ ಇದೆ. ಅವಳಿಗಾಗಿ ಪ್ರಯತ್ನವಿತ್ತು. ಅವಳಿ ಓಟಗಳು ಕೂಡ ಸಂಪೂರ್ಣವಾಗ್ತಾ ಇದೆ. ಸಿಂಗಲ್ ಓಟಗಳನ್ನು ಕದಿಯುವಲ್ಲಿ ಯಶಸ್ಸು. ನವನೀತ್ ಚಿರತೆಯಂತೆ ಓಡಬಲ್ಲ ನವನೀತ್ ಜೆರ್ಸಿ ನಂಬರ್ 2ರ ಆಟಗಾರನ ಸ್ಟ್ರೈಕರ್ ವಿಭಾಗದಲ್ಲಿ 2 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ವಿಶ್ವ ಬಲವಾಗಿ ದಂಡಿಸಿದ್ರೆ ಗಾಳಿಯಲ್ಲಿ ಚೆಂಡು ನೇರ ಕೈಗೆ ಸೇರಿಕೊಳ್ತಾ ಇದೆ. ಪ್ರತಾಪ್ ರವರ ನಿರ್ಗಮನ ಕಾಣಸಿಗ್ತಾ ಇದೆ. ಖಾತೆಯಲ್ಲಂತೂ 20ರ ಗಳಿಕೆ. ಅಂತಿಮ 3 ಚೆಂಡುಗಳು ಬಾಕಿ ಉಳಿತಾ ಇದೆ. ಇವರು ಜಾಗವನ್ನು ತುಂಬಲು ಶ್ರೀನಿವಾಸ್ ರವರ ಆಗಮನ ಕಾಣಸಿಗ್ತಾ ಇದೆ. ಅಂತಿಮ 3 ಚೆಂಡುಗಳು ಬಾಕಿ ಉಳಿತಾ ಇದೆ. ಯಾವ ರೀತಿ ತಂಡಕ್ಕೆ ಆಸರೆ ಆಗುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ದಾಂಡಿಗಾರ ಖಾತೆಯಲ್ಲಂತೂ 20 ಬಂದಾಗಿದೆ. 3 ಚೆಂಡುವಿದೆ. ಬಲವಾಗಿ ದಂಡಿಸುವ ಪ್ರಯತ್ನವಿತ್ತು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಪಂಚಮಣಿ ದಾಳಿ. ವಿಶ್ವ ನೇರ ಗೂಟವನ್ನು ಸ್ಪರ್ಶಿಸ್ತಾ ಇದೆ. ಶ್ರೀನಿವಾಸ್ ರವರ ನಿರ್ಗಮನ ಕಾಣಸಿಗ್ತಾ ಇದೆ. ಕಿರಿಯ ಆಟಗಾರ ಮೋಕ್ಷಿತ್ ರವರ ಪರಿಚಯ ಮಾಡಿಸಿಕೊಳ್ತಾ ಇದ್ವಿ. ಸ್ಟ್ರೈಕರ್ ವಿಭಾಗದಲ್ಲಿ ಜೆರ್ಸಿ ನಂಬರ್ 17ರ ಆಟಗಾರ ಮೋಕ್ಷಿತ್ ರವರು ಕಾಣಸಿಗ್ತಾ ಇದ್ದಾರೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ತೀರ್ಪುಗಾರರೇ, ಪ್ರಥಮ ಇನ್ನಿಂಗ್ಸ್ನ ಅಂತಿಮ ದಾಳಿ ನಡೆಸಬೇಕಾಗಿದೆ. ಬರಬಹುದೇ ಕಿರಿಯ ಆಟಗಾರನಿಂದ ಸಿಕ್ಸರ್. ಕಾದು ನೋಡಬೇಕಾಗಿದೆ. ಅಂತಿಮ ದಾಳಿ. ಬಲವಾಗಿ ದಂಡಿಸಿದ್ರು. ನೇರವಾಗಿ ಪ್ರಮೋದ್ ರವರ ಹಸ್ತದಲ್ಲಿ ಸೇರಿಕೊಳ್ತಾ ಇದೆ ಮುಖೇನ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದ ಖಾತೆಯಲ್ಲಂತೂ 20ರ ಗಳಿಕೆ. ಎದುರಾಳಿ ತಂಡಕ್ಕೆ 24 ಚೆಂಡುಗಳ ಮುಂದೆ 21ರ ಸವಾಲು. ಈ ಸವಾಲನ್ನು ಯಾವ ರೀತಿ ಬೆನ್ನಟ್ಟುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಈ ಸಣ್ಣ ಮೊತ್ತವನ್ನು ಯಾವ ರೀತಿ ಕಟ್ಟಿ ಹಾಕುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಗೆದ್ದಂತ ತಂಡ ನೇರವಾಗಿ ಫೈನಲ್ ಹಂತಕ್ಕೆ ತೇರ್ಗಡೆಗೊಳ್ಳಲಿದೆ. ಸೋತಂತ ತಂಡಕ್ಕೆ ಈ ಮೈದಾನದಲ್ಲಿ ಆಡಿದಂತ ನೆನಪು ಮಾತ್ರ. ಆ ತಂಡ ಯಾವುದು ಕಾದು ನೋಡಬೇಕಾಗಿದೆ.
ಎಸ್ ತೀರ್ಪುಗಾರರೇ, 24 ಚೆಂಡುಗಳ ಮುಂದೆ 21ರ ಸವಾಲು. ಈ ಸವಾಲನ್ನು ಯಾವ ರೀತಿ ಬೆನ್ನಟ್ಟುತ್ತಾರೆ, ಸಣ್ಣ ಮೊತ್ತವನ್ನು ಯಾವ ರೀತಿ ಕಟ್ಟಿ ಹಾಕುತ್ತಾರೆ, ಕಾದು ನೋಡಬೇಕಾಗಿದೆ. ಎಸ್ತಗಾರಿಕೆ ಭಾಗದಲ್ಲಿ ಪರಿಚಯ ಮಾಡಿಸ್ತಾ ಇದ್ದೀವಿ. ಮೋಕ್ಷಿತ್ ಕಿರಿಯ ಪ್ರತಿಭೆ ದಾಳಿಗಾರಿಕೆ ತುದಿಯಲ್ಲಿ ಕಾಣಸಿಗ್ತಾ ಇದ್ರಿ. ದಾಂಡುಗಾರಿಕೆ ಭಾಗದಲ್ಲಂತೂ ಲೀಗ್ ಹಂತದ ಎಲ್ಲ ಪಂದ್ಯಕೂಟಗಳಲ್ಲೂ ಆರಂಭಿಸಿದಂತ ಆಟಗಾರ ಇದೀಗ ವಿಕ್ಕಿ ಸ್ಟ್ರೈಕರ್ ವಿಭಾಗದಲ್ಲಿ ಕಾಣಸಿಗ್ತಾ ಇದ್ರಿ. ನೋ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಮೋದ್ ಕಾಣಸಿಗ್ತಾ ಇದ್ರಿ. ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. 24 ಚೆಂಡುಗಳ ಮುಂದೆ 21ರ ಸವಾಲು. ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಮೋಕ್ಷಿಟ್ಟು ವಿಕಿ. ಶರವೇಗದ ದಾಳಿಯಾಗಿತ್ತು. ಶರವೇಗದ ದಾಳಿ, ಅಡ್ಡ ನಿಶಾಣೆ, ಕ್ರಮವಲ್ಲದೆ ಎಸೆತ, ಖಾತೆ ಕೂಡ ಆರಂಭಗೊಳ್ತಾ ಇದೆ. ಮತ್ತೆ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಮೋಕ್ಷಿತನ್ ಕುಡಿದ ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಶರವೇಗದ ದಾಳಿಯಾಗಿದ್ದು, ಗಾಳಿಯಲ್ಲಿ ಚೆಂಡು ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 2 ಓಟಗಳು, 1 ಚೆಂಡು ಮುಕ್ತಾಯಗೊಂಡಿದೆ. ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಮೋಕ್ಷಿತನ್ ಕುಡಿದ ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಶರವೇಗದ ದಾಳಿಯಾಗಿತ್ತು. ಶರವೇಗದ ದಾಳಿ ಇದು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. 2 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 2 ಓಟಗಳು ಕಾಣಸಿಗ್ತಾ ಇದೆ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಮೋಕ್ಷಿತನ್ ಕುಡಿದ ಶ್ರೇಷ್ಠ ಮಟ್ಟದ ದಾಳಿ. 3 ಚೆಂಡುಗಳು ಮುಕ್ತಾಯಗೊಂಡಿದೆ. 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ತಂಡದ ಆಧಾರ ಸ್ತಂಭ ವಿಕ್ಕಿ ಸ್ಟ್ರೈಕರ್ ವಿಭಾಗದಲ್ಲಿ ಕಾಣಸಿಗ್ತಾ ಇದ್ರೆ. ನೆಲವನ್ನು ಕಚ್ಚಿ ಬಂದ ಚೆಂಡು, ಗಾಳಿಯಲ್ಲಿ ಚೆಂಡು ಬರ್ತಾ ಇದೆ. ಸಿಕ್ಸರ್. ಖಾತೆಯಲ್ಲಂತೂ 8ರ ಗಳಿಕೆ. 4 ಚೆಂಡು ಮುಕ್ತಾಯಗೊಂಡಿದೆ. 8 ಬಂದಾಗಿದೆ. ಪಂಚಮನೆ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ಮೋಕ್ಷಿತ್. ಪಂಚಮನೆ ದಾಳಿ, ಮತ್ತೆ ಒಂಟಪಾಗಿ ಬಂದ ಚೆಂಡು ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 9ರ ಗಳಿಕೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ತೀರ್ಪುಗಾರರೇ. ಪ್ರಥಮ ಓವರಿನ ಅಂತಿಮ ದಾಳಿ ನಡೆಸಿಕೊಳ್ಳುತ್ತಾ ಅಡ್ಡ ಚೆಂಡು, ವೈಡ್ ಬಾಲ್. ಖಾತೆಯಲ್ಲಂತೂ 10ರ ಗಳಿಕೆ. ದ್ವಿತೀಯ ಸೆಮಿಫೈನಲ್ ಪಂದ್ಯಕೂಟ. ಗೆದ್ದಂತ ತಂಡ ಫೈನಲ್ ಹಂತಕ್ಕೆ. 19 ಚೆಂಡುವಿದೆ, 11 ಬೇಕಾಗಿದೆ. ಬಿತ್ತು 4ರ ಗಳಿಕೆ. ತೀರ್ಪುಗಾರರ ತೀರ್ಮಾನ 4ರ ಗಳಿಕೆ. 4 ಓಟಗಳ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 14ರ ಗಳಿಕೆಯಾಗಿದೆ. 1 ಓವರಿನಲ್ಲಿ ದ್ವಿತೀಯ ಓವರನೆಯ ಸೇಲು ಎಸೆತಗಾರ ಈತೂರ್ ಅವರ ಕೈಯಲ್ಲಿ ಚೆಂಡು ಕಾಣಸಿಗ್ತಾ ಇದೆ. 18 ಚೆಂಡುವಿದೆ, 7 ಓಟ ಬೇಕಾಗಿದೆ. ಹಿತೇಶ ಉದ್ದರಿಗಳ ಮೇಲೆ ಉದ್ದರಿ ಬೀಳಬೇಕಾಗಿದೆ. ತುಳುನಾಡು ವಾರಿಯರ್ಸ್ ತಂಡ ಗೆಲುವಿನತ್ತ ಕೊಂಡೊಯ್ಯಲು 18 ಚೆಂಡುವಿದೆ, 7 ಬೇಕಾಗಿದೆ. 18 to go, 7 to get. ನೇರ ಗೂಟವನ್ನು ಸ್ಪರ್ಶಿಸ್ತಾ ಇದೆ. ಪ್ರಮೋದ್ ರವರ ನಿರ್ಗಮನ ಕಾಣಸಿಗ್ತಾ ಇದೆ. ಇಲ್ಲಿ ಇವರ ಜಾಗವನ್ನು ತುಂಬಲು ಮತ್ತೋರ್ವ ದಾಟಿಗಾರ ವಿಶ್ವಾರವರ ಆಗಮನ ಕಾಣಸಿಗ್ತಾ ಇದೆ. 17 ಚೆಂಡುವಿದೆ, 7 ಓಟ ಬೇಕಾಗಿದೆ. ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಹಿತೇಶ್ ಟು ವಿಶ್ವ. ಫುಲ್ ಟಾಸ್ ಆಗಿ ಬಂದಂತ ಚೆಂಡು ಅಡ್ಡ ಚೆಂಡು ಎಂಬ ತೀರ್ಪು ಬರ್ತಾ ಇದೆ. ಖಾತೆಯಲ್ಲಂತೂ 15ರ ಗಳಿಕೆ. ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಒಂಟಿ ಬೋಟವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ
16ರ ಗಳಿಕೆ 2 ಚೆಂಡುಗಳು ಮುಕ್ತಾಯಗೊಂಡಿದೆ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಇತ್ತು ತನ್ಕುಡಿದ 3ನೆಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಬಲವಾದ ಹೊಡೆತ ನೇರ ನೇರ ಕೈಗೆ ಸೇರಿಕೊಳ್ತಾ ಇದೆ. ಪಂದ್ಯದಲ್ಲಿ ಕೊಂಚ ಮಟ್ಟಿನ ತಿರುವು. ಉದ್ದರಿ ಮೇಲೆ ಉದ್ದರಿ, ಡಾಟ್ ಮೇಲೆ ಡಾಟ್ ಬಿದ್ದಲ್ಲಿ ಪಂದ್ಯ ಬದಲಾಗಬಹುದು. 15 ಚೆಂಡುವಿದೆ, 5 ಬೇಕಾಗಿದೆ. ಹದಿನೈದು ಚೆಂಡುವಿದೆ, 5 ಓಟ ಬೇಕಾಗಿದೆ. 3 ಚೆಂಡುಗಳು ಮುಕ್ತಾಯಗೊಂಡಿದೆ. 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಹಿತೇಶ್ ತನ್ಕುಡಿದ 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 17ರ ಗಳಿಕೆ. ಅಂತಿಮ 2 ಚೆಂಡುಗಳು ಬಾಕಿ ಉಳಿದ ತೀರ್ಪುಗಾರರೆ. ಪಂಚಮನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಇತ್ತು ತನ್ಕುಡಿದ 5ನೆಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಎದುರಿಸಲು ವಿಶ್ವ. ಒಂಟಿಯ ಲಾಭವನ್ನು ಪಡೆದುಕೊಳ್ಳುತ್ತ ಖಾತೆಯಲ್ಲಂತೂ 18ರ ಗಳಿಕೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. 3 ಓಟಗಳು ಬೇಕಾಗಿದೆ ಫೈನಲ್ ಹಂತಕ್ಕೆ ತೇರ್ಗಡೆಗೊಳ್ಳಲು. ಲಾಲಿಪಾಪ್ ಚೆಂಡಾಗಿತ್ತು, ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಈ ಮುಖೇನ ದ್ವಿತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. 12 ಚೆಂಡುವಿದೆ, 3 ಓಟ ಬೇಕಾಗಿದೆ. ಕಟ್ಟಿ ಹಾಕಬಲ್ಲರೆ ಕಾದು ನೋಡಬೇಕಾಗಿದೆ. ತೃತೀಯ ಓವರಿನ ಸಿಲೆಸ್ತಗಾರ ಶ್ರೇಯಸ್ ರವರ ಕೈಯಲ್ಲಿ ಚೆಂಡು ಕಾಣಸಿಗ್ತಾ ಇದೆ. 12 ಚೆಂಡುಗಳ ಮುಂದೆ 3 ಓಟಗಳ ಸುಲಭದ ಗುರಿ. ಪ್ರಥಮ ದಾಳಿ, ನೆಲವನ್ನು ಕಚ್ಚಿ ಬಂದ ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. 11 ಚೆಂಡುವಿದೆ, 3 ಓಟ ಬೇಕಾಗಿದೆ. 11 ಚೆಂಡುವಿದೆ, 3 ಓಟ ಬೇಕಾಗಿದೆ. ಒಂಟಿಯ ಗಳಿಕೆ. ಖಾತೆಯಲ್ಲಂತೂ 19ರ ಗಳಿಕೆ ಆಗಿದೆ. 2 ಓಟಗಳು ಬೇಕಾಗಿದೆ ಫೈನಲ್ ಹಂತಕ್ಕೆ ತೇರ್ಗಡೆಗೊಳ್ಳಲು ಸ್ಟ್ರೈಕರ್ಸ್ ತಂಡಕ್ಕೆ. ತೃತೀಯ ದಾಳಿ, ಒಂಟಿ ಓಟದ ಪ್ರಯತ್ನ. ಒಂಟಿ ಓಟದ ಮುಖೇನ ಪಂದ್ಯಕೂಟವು ಸಮಬಲಗೊಳ್ತಾ ಇದೆ. 1 ಓಟ ಬೇಕಾಗಿದೆ ಫೈನಲ್ ಹಂತಕ್ಕೆ ತೇರ್ಗಡೆಗೊಳ್ಳಲು ಸ್ಟ್ರೈಕರ್ಸ್ ತಂಡಕ್ಕೆ. ಪಡ್ಪು ಪ್ರೀಮಿಯರ್ ಲೀಗ್ 2025ರ 2ನೇ ಫೈನಲ್ ಹಂತಕ್ಕೆ ತೇರ್ಗಡೆಗೊಳ್ಳುವಂತ ತಂಡ ರಾಯಲ್ ಸ್ಟ್ರೈಕರ್ಸ್ ತಂಡ ಫೈನಲ್ ಹಂತಕ್ಕೆ ತೇರ್ಗಡೆಗೊಳ್ತಾ ಇದೆ. 2 ತಂಡಗಳಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಇದೀಗ ಅದ್ದೂರಿ ಫೈನಲ್ ಪಂದ್ಯಕೂಟ ಬಾಕಿ ಉಳಿತಾ ಇದೆ. 2 ತಂಡದ ಆಟಗಾರರು ಆದಷ್ಟು ಬೇಗ ಕ್ರೀಸ್ನಲ್ಲಿ ಲೈನ್ ಅಪ್ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಯಾವುದೇ ಸಮಯವನ್ನು ನೀಡ್ತಾ ಇಲ್ಲ. 2 ತಂಡದ ಆಟಗಾರರು ದಯಮಾಡಿ ಆದಷ್ಟು ಬೇಗ ಕ್ರೀಸ್ನಲ್ಲಿ ಲೈನ್ ಅಪ್ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಸ್ಟ್ರೈಕರ್ಸ್ ತಂಡದ ಆಟಗಾರರು ಎಲ್ಲರೂ ಆದಷ್ಟು ಬೇಗ ಕ್ರೀಸ್ನಲ್ಲಿ ಲೈನ್ ಅಪ್ ಮಾಡಬೇಕು. ಅದೇ ರೀತಿ ರಾಯಲ್ ಚಾಲೆಂಜರ್ಸ್ ತಂಡದ ಕಪ್ತಾನರು ಅದೇ ರೀತಿ ಆಟಗಾರರು ಎಲ್ಲರೂ ಬ್ರದರ್ಸ್ ಪಡ್ಪು ಅರ್ಪಿಸುವಂತಹ ಪಡ್ಪು ಪ್ರೀಮಿಯರ್ ಲೀಗ್ 2026 ಪಡ್ಪು ಪ್ರೀಮಿಯರ್ ಲೀಗ್ 2026ರ ಈ ಸಮಾರಂಭದಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರಕಾಶ್ ಕುಂಪಲ. ನಮ್ಮ ಈ ಕ್ರೀಡಾಕೂಟಕ್ಕೆ ಸತತ 3ನೇ ವರ್ಷದಿಂದ ನಡೆಯುತ್ತಿರುವಂತಹ ಪಡ್ಪು ಪ್ರೀಮಿಯರ್ ಲೀಗ್ಗೆ ದೊಡ್ಡ ಮಟ್ಟದಲ್ಲಿ ಸಹಕಾರ ಮಾಡ್ತಾ ಕ್ರೀಡೆಗಳಿಗೆ ಸದಾ ಸಹಕಾರ ಮಾಡ್ತಾ ಬಂದಿರುವಂತಹ ಯುವ ನಾಯಕ, ಯುವ ಉದ್ಯಮಿ ಬೆಂಗಳೂರು. ಇವರಿಗೆ ಪಡ್ಪು ಪ್ರೀಮಿಯರ್ ಲೀಗ್ 2026ರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಶರಣ್ ಪಡ್ಪು ಇವರು
ಶಾಲು ಹಾಕಿ ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶರಣ್ ಪಡ್ಪು. ನಮ್ಮ ಎಲ್ಲ ಕಾರ್ಯಗಳಲ್ಲೂ ಸತತ 3 ವರ್ಷಗಳಿಂದ ನಡೀತಿರುವಂತಹ ಈ ದೊಡ್ಡ ಮಟ್ಟದ ಕ್ರಿಕೆಟ್ ಲೀಗ್ ಪಂದ್ಯಕ್ಕೆ ನಮಗೆ ಸಹಕಾರ ಮಾಡ್ತಾ ಬಂದಿರುವವರು ಪ್ರಕಾಶ್ ಕುಂಪಲ, ಯುವ ಉದ್ಯಮಿ ಬೆಂಗಳೂರು. ಇವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ, ಅದೇ ರೀತಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೂಡ ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗಿದ್ದಾರೆ ಕಾರ್ತಿಕ್ ಕುಂಪಲ, ಇವರು ಕೂಡ ನಮಗೆ ಸದಾ ಸಹಕಾರ ನೀಡ್ತಾ ಬಂದಿದ್ದಾರೆ. ಇವರಿಗೆ ನಿಶಾಂತ್ ಪೇರ್ಲಬೈಲ್ ಇವರು ಬಂದು ಶಾಲ್ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಿಶಾಂತ್ ಪೇರ್ಲಬೈಲ್. ಅದೇ ರೀತಿ ಮತ್ತೋರ್ವ ಅತಿಥಿಯಾಗಿ ಬಂದಿದ್ದಾರೆ ಚೋಟು ಕುಂಪಲ, ಇವರಿಗೆ ಕೂಡ ಪಡ್ಪು ಪ್ರೀಮಿಯರ್ ಲೀಗ್ ಇದರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಶ್ರೇಯಸ್ ಪಡ್ಪು ಇವರು ಶಾಲ್ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಅತಿಥಿ ಕಾರ್ತಿಕ್ ಕುಂಪಲ ನಮ್ಮ ಜೊತೆ ಇದ್ದಾರೆ. ಇವರಿಗೆ ಕೂಡ ಪಡ್ಪು ಪ್ರೀಮಿಯರ್ ಲೀಗ್ 2025ರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಿತೇಶ್ ಕೊಲ್ಯ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಇವರಿಗೆ ಸಜಿತ್ ಪಡ್ಪು ಇವರು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಿತೇಶ್ ಕೊಲ್ಯ. ಅದೇ ರೀತಿ ಮತ್ತೋರ್ವ ಅತಿಥಿಯಾಗಿ ಆಗಮಿಸಿದ್ದಾರೆ ಯಜ್ಞೇಶ್ ಕುಂಪಲ, ಇವರಿಗೆ ಕೂಡ ಸ್ವಾಗತವನ್ನು ಬಯಸ್ತಿದ್ದೇನೆ. ಇವರಿಗೆ ಸಂಪತ್ ಪಡ್ಪು ಇವರು ಶಾಲ್ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಯಜ್ಞೇಶ್ ಕುಂಪಲ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಇವರಿಗೆ ಕೂಡ ಪಡ್ಪು ಪ್ರೀಮಿಯರ್ ಲೀಗ್ 2026ರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಕ್ರೀಡಾಕೂಟದಲ್ಲಿ ನಮ್ಮೊಂದಿಗೆ ಇರುವವರು ಆದಮ್ ಸಲಾಂ ತುಂಬೆ ಅವರೇ, ಸಾಮಾಜಿಕ ಕಾರ್ಯಕರ್ತರು ಕೂಡ ಹೌದು. ಇವರನ್ನು ಕೂಡ ಪಡ್ಪು ಪ್ರೀಮಿಯರ್ ಲೀಗ್ 2026ರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಅನಂತ ವಿಜಯ ಇವರು ಶಾಲು ಹಾಕಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ಕ್ರೀಡಾಕೂಟ ಯಶಸ್ಸಿಗೆ ಕಾರಣ ಕೂಡ ಆದಮ್ ಸಲಾಂ, ಯಾಕಂದ್ರೆ ನಮಗೆ ಇಲ್ಲಿ ಸ್ಥಳಾವಕಾಶವನ್ನು ಮಾಡಿದವರು ಕೂಡ ಆದಮ್ ಸಲಾಂ. ಅವರಿಗೆ ವಿಶೇಷವಾದಂತಹ ಸ್ವಾಗತ, ಅದೇ ರೀತಿ ವಿಶೇಷವಾದಂತಹ ಧನ್ಯವಾದಗಳನ್ನು ಕೂಡ ಸಮರ್ಪಣೆ ಮಾಡ್ತಾ ಇದ್ದೇವೆ. ನಮ್ಮನ್ನುದ್ದೇಶಿಸಿ ಪ್ರಕಾಶ್ ಕುಂಪಲ ಎರಡು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆ ಪುನಃ ಪೂರ ಗಣ್ಯ ವ್ಯಕ್ತಿನಕ್ಕಿಲ್ಲ ಅಂಚನೆ ವೇದಿಕೆ ಪುನಃ ಕ್ರೀಡಾಭಿಮಾನಿಗಿಲ್ಲ ಎನ್ನ ವಂದನೆ ಬಂದು ಅಂಚನೆ ಬ್ರದರ್ಸ್ ಪಡ್ಪು ಒಂದು 3 ವರ್ಷದ ಪ್ರೀಮಿಯರ್ ಲೀಗ್ ಗೊಬ್ಬೊಂದುಲ್ಲೇರು ಸ್ಪೋರ್ಟ್ಸ್ ಸೀಸನ್ಲ ಬರೋಡಿತ್ತನೆ ಬರರಾಯ್ಜಿ ಮನೆ ಬ್ಯಾನ್ ಹೊಡಿತ್ತೆ ಈ ಸಲ ಒಂದು ಪ್ರೋಗ್ರಾಮ್ ಹಿಡಿತೇನೆ ಬರ್ತೀನಿ ದಿನ ಅವಳ ಬರರಾಯ್ಜಂಡು ಸೊ ಇಂಚನೆ ನಾನು ಆಡಿತ ಪಂಡೆ ಲಾಸ್ಟ್ ಗ್ರೌಂಡ್ ಲಾಸ್ಟ್ ನನ್ನ ದಿಕ್ಕುಜಿ ಬಂದಿತ್ತಾರೆ ಗೊಬ್ಬುನ ಯಾಕೆ ನಾನು ಪಂಡೆ ನಾನು ಪಂಡೆ ಎಂಗ್ಲೆಟ್ ಸರ್ವಧರ್ಮ ದೇ ಪಂಡ ಎಂಗ್ಲೆಟ್ ಭೇದ ಭಾವ ಇಜ್ಜಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಂಗ್ಲ ಭೇದ ಭಾವ ಇಜ್ಜಿ ತಾಡ ಪಂಡೆ ಆರು ಖಂಡಿತ ಅದು ಈ ಗ್ರೌಂಡ್ ನಿಕ್ಲು ಗೊಬ್ಬರ ಖಂಡಿತ ಗೊರ್ಪೇರು ದೇ ಪಂಡ ಆರ್ಲ ದುಂಬು ಕ್ರಿಕೆಟ್ ಗೊಬ್ಬಿದ್ದೀನಾರು ಆರೆಲ್ಲ ಗೊತ್ತನೆತ್ತೆ ಕ್ರಿಕೆಟ್ಗೆ ಇತ್ತಡಿ ಇತ್ತ ಪರೊಂದಿತ್ತಾರೆ ಯಾರು ದುಂಬು ಬರೋಕ್ಕೆ ಕುಟ್ಟೊಂದು ಗೊಬ್ಬ ಗೊಬ್ಬ ಹಾಕೊಂದಿತ್ತೆ 4-6 ಅಂಚನ್ ಅಪ್ಪ ಆರಲ್ಲ ಅದು ಆರಲ್ಲ ಐಟ್ ಕ್ರೀಡಾ ಅಭಿಮಾನಿ ಇತ್ತಿನೇಟು ಬಂದ ಖಂಡಿತ ಅದು ಯಾರಲ್ಲ ಸರ್ವಧರ್ಮ ಇತ್ತಿನೇಟು ಆರು ತುಲೆ ಎಂಚಿನ ಫಂಕ್ಷನ್ ಇತ್ತಿನಲ್ಲ ಬುಡ್ದು ನಿಕ್ಲಿಗೆ ಬೈದೇರು ಬಂಡ ಆರು ಪಕ್ಕ ಕ್ರೀಡಾಭಿಮಾನಿ ನಿಕ್ಲಿಗೆ ಪಕ್ಕ ಭರವಸೆ ಇಲ್ಲರಂದಾರು ಈ ಸ್ಟೇಜ್ ನಿಕ್ಲಿಗೆ ಭರವಸೆ ಕೊಡ್ತಾರೆ ಖಂಡಿತ ಅದು ಈ ಗ್ರೌಂಡು ನಿಕ್ಲಿಗೆ ಆರು ಉಪ್ಪುನ ಮುಟ್ಟ ಆನೆಲ್ಲ ನಿಕ್ಲಿಗೆ ಈ ಗ್ರೌಂಡು ಖಂಡಿತ ಅದು ಗೊಬ್ಬರ ದಿಕ್ಕರು ಮಂದಿ ಈ ವೇದಿಕೆ ಬಂದ ಖಂಡಿತ ಅದು ಇಂಚಿನ ದಾನಿಗಳಿತ್ತಂಡ ಇಂಚಿನ ದಾನಿಗಳಿತ್ತಿನ ಏತ ಜನ ಕ್ರೀಡಾ ಸ್ಫೂರ್ತಿ ನಕ್ಲಿಲ್ಲ ಮಿತ್ತು ಬರ್ಪೇರು ಅಂಚನೆ 3 ಏಪ್ರಿಲ್ ನಿಕ್ಲು ಮರೆಪೆರ ಬಲ್ಲಿ ಪಡಪು
ಬ್ರದರ್ಸ್ ಪಡುಪು ಟೀಮ್ ದಾಖಲೆ ಮೋರ್ನ ಮಂತಿನ ಕಾರ್ಯನ ನಿಕ್ಲಿಗೆ ಏಪಲ್ ನಿಕ್ಲ ಚುನುರುನಿ ಅದುಪುಂಡು ದೇಪಂಡ ಎಂಚಿನ ಕಷ್ಟ ಉಪ್ಪಡು ಇಲ್ಲಾಡು ಕಿರಿಕಿರಿ ಪೋಡು ಎಂಚಿನ ಕಷ್ಟ ಉಪ್ಪಡು ಪಿದೆ ಪನಗ ಈ ಬಿಡೆ ಬತ್ತನ ಗ್ರೌಂಡ್ ಗೊಬ್ಬುನಗ ಆ ನೆನಪು ಪೋಪುಂಡು ಸೊ ಅಪಾಗ ಕ್ರಿಕೆಟ್ ಇತ್ತು ನನ್ನ ಎಂಚಿನ ಬಂಡ ದಾದೆ ಎತ್ತಿನ ಕಷ್ಟ ಎತ್ತಿನ ಲೈಟ್ ಕ್ರಿಕೆಟ್ ಗೊಬ್ಬುನಗ ಐತೆ ಪೂರಾ ನಿಕ್ಲಿಗೆ ಮನಸ್ಸು ಎತ್ತಿನ ಪೂರ ಪೋಪುಂಡು ಅಂತೆ ದುಃಖ ಉಪ್ಪುನಗ ಅಂಚೆ ಓಲು ಉಪ್ಪಡು ಸೊ ಅಪಾಗ ಈ ಗ್ರೌಂಡ್ ಇತ್ತಿನ ನಿಕ್ಲಿಗೆ ಖಂಡಿತ ಅದು ನಿಕ್ಲಿಗೆ ಮೈಂಡ್ ಕ್ಲಿಯರ್ ಆಪುಣ ಏಕೋಸ್ಕರ ಮೋರ್ ನಮ್ಮ ಏನೋ ಬ್ರದರ್ನ ಕನೆ ಖಂಡಿತ ಅದು ಅಲೆಜ್ಜಿ ಖಂಡಿತ ಅದು ಆರು ಪಂತೇರಿ ಗ್ರೌಂಡ್ ಖಂಡಿತ ಅದು ಏಪಲ್ ನಿಕ್ಲು ಕ್ರಿಕೆಟ್ ಗೊಬ್ಬರ ತಿಕ್ಕುಂದು ಪನ್ನೊಂದುಲ್ಲ ಖಂಡಿತ ಒಂದು ಧನ್ಯವಾದ ಬಂದಿಲ್ಲ ಖಂಡಿತ ಅದು ಆರ್ನ ಬಾಯ್ಡೆ ನಿಕ್ಲು ಒಂಜಿ ಪಾತೆ ಇಲ್ಲ ಇದಕ್ಕೆ ಹೆಂಗೆ ಖುಷಿ ಆಪುಂಡು ಒಂದು ನಿಮಿಷ ಯಾನ ಆದಮ್ ಸಲಾಂ ನಿಕ್ಲೆಗ್ ಪ್ರಾಮಿಸ್ ಮಲ್ತೊಂದುಲ್ಲ ಒಂಜಿ ವೇಳೆ ಎನ್ನ ಈ ಜಾಗೆ ಯಾನ ಪೀಸ್ ಮಲ್ತದ ಕೊರಡೊಂದುಲ್ಲ ಏತ ಮುಟ್ಟ ಈ ಗ್ರೌಂಡು ಒರಿಯುಂಡ ಅದ ಮುಟ್ಟ ಗೊಬ್ಬಲಿ ಒಂಜಿ ವೇಳೆ ಅಂಚೆ ಇಜ್ಜಿಂಡಲ ನಿಕ್ಲೆಗ್ ಪೋಡೊಂದು ಆಲ ಇಜ್ಜಿ ಕೋಡೆ ಎಂಕ್ಲೆಗ್ ಒಂಜಿ ತುಂಬೆಡ್ ಪರ್ಮನೆಂಟ್ ಗ್ರೌಂಡ್ ಒಂಜಿ ಓಪನ್ ಆತಂಡು ಒಂದು ಜಸ್ಟ್ ತೀರ್ಥ ತುಂಬೆ ಸುರಬೀಂದು ಗೊತ್ತುಂಡ ನಿಕ್ಲೆಗ್ ಐತ ಕೈತಲ್ಡ್ ಒಂಜಿ ಗ್ರೌಂಡ್ ಓಪನ್ ಆತಂಡು ಐಟಿ ಎಂಕ್ಲೆಗ್ ಎನಿ ಟೈಮ್ ಗೊಬ್ಬಲಿ ದೇವರು ಎತ್ತಾಂಡ ಒಂಜಿ ವೇಳೆ ಈ ಗ್ರೌಂಡು ಒರಿಯುಜ ಎಂಕ್ ಭರವಸೆ ಇಜ್ಜಿ ಒಂಜಿ ವೇಳೆ ಯಾನ್ ಪೀಸ್ ಮಲ್ತದ ಸೇಲ್ ಮಲ್ತೆ ಅಂದಾಂಡ ಒಂದು ಒರಿಯಂದು ಬೊಕ್ಕ ನಿಕ್ಲೆಗ್ ನೆಕ್ಸ್ಟ್ ಗೊಬ್ಬೆರೆ ಅಲ್ಪ ಎಂಚಿನ ಉಂಡು ಐತ ಖರ್ಚಿನ ಯಾನ್ ತೂಪೆ ಪಂಡ ನಿಕ್ಲೆ ಯಾನ್ ಭರವಸೆ ಕೊರೊಂದುಲ್ಲೆ ನಿಕುಲು ಇಡೀ ದಿನ ಗೊಬ್ಬುಲೆ ಯಾನ್ ತೂಯಿನ ಮಟ್ಟಿಗೆ ನಿಖಿಲ್ನಾಥ್ ಎಡ್ಡೆದ ಮ್ಯಾಚಿ ಯಾನ್ ಓಲ ತೂತುಜಿ ಆತ ನಿಕುಲು ಎಡ್ಡೆ ಮಲ್ತಿದಾರೆ ಪ್ರತಿ ಒಂಜಿ ವಿಷಯಡ್ಲ ನಿಕುಲು ಬಾರಿ ಎಡ್ಡೆ ಮಲ್ತಿದಾರೆ ಎಂಕುಲು ಎಲ್ಲಿ ಉಪ್ಪುನಾಗ ಎಂಚ ಗೊಬ್ಬೊಂದಿತ್ತ ಅಂಚೆನೆ ಇತ್ತೆಲ್ಲ ನಿಕುಲು ಗೊಬ್ಬೊಂದುಲ್ಲಾರು ಸರ್ವ ಧರ್ಮದಕುಲು ಒಟ್ಟಾದು ಗೊಬ್ಬುಣ ಪನ್ಪಣ ಅವು ಕ್ರೀಡೆ ಮಾತ್ರ ಆ ಕ್ರೀಡೆ ಮಾತ್ರ ಪೂರಕುಲು ಒಗ್ಗಟ್ಟಾದ ಉಪ್ಪೆರ ಸಾಧ್ಯ ಬೊಕ್ಕಲ ನಿಖಿಲ್ ಒಂಜಿ ಪ್ರತ್ಯೇಕತೆ ದಾನೆ ಪಂಡಂದಾಂಡ ಕೆಲವು ಟೀಮ್ಗಳು ದಾನೆ ಮಲ್ಪರು ಪಂಡಂದಾಂಡ ಐತ ಒರಿದಿನ ಕಾಸಿಡು ಪಾರ್ಟಿ ಮಲ್ತದಿಲ್ಲ ಜಾಲಿ ಮಲ್ತದಿಲ್ಲ ಮುಗಿಪೇರು ನಿಖುಲು ಅಂಚತ್ ನಿಖುಲು ಒಂಜಿ ಸಾಮಾಜಿಕ ಕಾಳಜಿಡು ನಿಖುಲು ಜೋಕುಲನ್ನು ಲೆತ್ತದು ಅಕ್ಲೆಗ್ ಬುಕ್ಕು ಬೊಕ್ಕ ಬ್ಯಾಗ್ ಪೂರ ಕೊರೊಂದುಲ್ಲಾರು ನಿಖುಲು ಮಲ್ತಿನ ಕಾರ್ಯನು ದೇವೇರು ಏಪಲ ಕೈಬಿಡೇರು ನಿಖಿಲು ಪೂರಕ್ಲೆಗ್ಲ ದೇವೇರು ಆರೋಗ್ಯ ಕೊರಡು ಐಶ್ವರ್ಯನ ಕೊರಡು ದೇವರ ನಿಖಿಲನ್ನು ಏಪಲ ಮಿತ್ತದಾದಿ ತಂದು ಬೋಡು ಪಂಡದು ಎನ್ನ ಈ ಪಾತ್ರ ನಾನು ಮುಂತಾವಂದುಲ್ಲೆ ಜೈ ಹಿಂದ್ ಜೈ ತುಳುನಾಡು ಜೈ ಕ್ರಿಕೆಟ್ ನಮ್ಮ ಎಲ್ಲ ಕಾರ್ಯಗಳಿಗೆ ಸಹಕಾರ ನೀಡುತ್ತಾ ನಮಗೆ ಶುಭ ಹಾರೈಸಿದಂತಹ ಯುವ ನಾಯಕ ಪ್ರಕಾಶ್ ಕುಂಪಲ ಅದೇ ರೀತಿ ಆದಮ್ ಸಲಾಂ ಇವರಿಗೆ ಧನ್ಯವಾದಗಳು. ಅದೇ ರೀತಿ ಅನ್ಯ ಕಾರ್ಯದ ನಿಮಿತ್ತ ತೆರಳುತ್ತಿರುವಂತಹ ಸತೀಶ್ ಪ್ರಕಾಶ್ ಕುಂಪಲ, ಚೋಟು ಕುಂಪಲ, ಕಾರ್ತಿಕ್ ಕುಂಪಲ ಮತ್ತು ನಿತೇಶ್ ಕೊಲ್ಯ, ಯಜ್ಞೇಶ್ ಕುಂಪಲ ಇವರಿಗೆಲ್ಲರಿಗೂ ಕೂಡ ಬ್ರದರ್ಸ್ ಪಡ್ಪು ತಂಡದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದೀಗ ಫೈನಲ್ ಪಂದ್ಯಾಟ ರಾಯಲ್ ಸ್ಟ್ರೈಕರ್ಸ್ ಪಡ್ಪು ಮತ್ತು ರಾಯಲ್ ಚಾಲೆಂಜರ್ಸ್ ಪಡ್ಪು ತಂಡಗಳ ನಡುವೆ ಫೈನಲ್ ಪಂದ್ಯಾಟ ನಡೆಯಲಿಕ್ಕಿದೆ. ಪಡ್ಪು ಪ್ರೀಮಿಯರ್ ಲೀಗ್ ಪಡ್ಪು ಪ್ರೀಮಿಯರ್ ಲೀಗ್ 2026 ಅರ್ಥಪೂರ್ಣವಾಗಿ ಆಚರಣೆ ಮಾಡುತ್ತಿರುವಂತಹ ಈ ಹಿನ್ನೆಲೆಯಲ್ಲಿ ನಮ್ಮ ಪರಿಸರದ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆ ಮಾಡಲಿಕ್ಕಿದ್ದಾರೆ. ಈ ವಿತರಣೆಯನ್ನು ವೇದಿಕೆಯಲ್ಲಿರುವಂತಹ ಹಿರಿಯ ಗಣ್ಯ ವ್ಯಕ್ತಿಗಳು ಈ ಬ್ಯಾಗ್ ವಿತರಣೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಿದ್ದೇನೆ. ಇದನ್ನು ಲಿಸ್ಟ್ ಅನ್ನು ಓದಲಿಕ್ಕಿದ್ದಾರೆ ಮೋನಿಶಾ ಪ್ರಮೋದ್ ಪಡ್ಪು ಇವರು ವಿದ್ಯಾರ್ಥಿಗಳ ಹೆಸರನ್ನು ಹೇಳಲಿಕ್ಕಿದ್ದಾರೆ. ಹೇಳಿದಂತಹ ವಿದ್ಯಾರ್ಥಿಗಳು ವೇದಿಕೆಯ ಮೇಲೆ ಬಂದು ಅತಿಥಿಗಳಿಂದ ಬ್ಯಾಗ್ ಅನ್ನು ಪಡೆದುಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸಾಗರ್ 8ನೇ ಕ್ಲಾಸ್. ಸಾಗರ್ ವೇದಿಕೆಗೆ ಬಂದು ಬುಕ್ ಅನ್ನು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಧನ್ವಿ 8ನೇ ತರಗತಿ. ಧನ್ವಿ 8ನೇ ತರಗತಿ.
ಲಕ್ಷ್ಮಿ 7ನೇ ತರಗತಿ. ಮನ್ವಿತ್ 6ನೇ ತರಗತಿ. ಮನ್ವಿತ್ 6ನೇ ತರಗತಿ. ಮುಂದಿನ ಬ್ಯಾಗ್ ವಿತರಣೆಯನ್ನು ಆದಮ್ ಸರ್ ಅವರು ಮಾಡಿಕೊಳ್ಬೇಕು ಕೇಳಿಕೊಳ್ತಿದ್ದೇವೆ. ಆಲ್ಫಿಯಾ 6ನೇ ತರಗತಿ. ಆಲ್ಫಿಯಾ 6ನೇ ತರಗತಿ. ಸನಾ 1ನೇ ತರಗತಿ. ಸನಾ 1ನೇ ತರಗತಿ. ಮುಂದಿನ ಪುಸ್ತಕ ವಿತರಣೆಯನ್ನು ಕೊನೆಯಲ್ಲಿ ವಿತರಿಸಲಾಗುತ್ತದೆ. ಧನ್ಯವಾದಗಳು ಮೋನಿಶಾ ಪ್ರಮೋದ್ ಅವರಿಗೆ. ಮುಂದಿನ ಪುಸ್ತಕ ವಿತರಣೆ ಮತ್ತು ಬ್ಯಾಗ್ ವಿತರಣೆಯನ್ನು ಫೈನಲ್ ಪಂದ್ಯಾಟದ ನಂತರ ನಡೆಯುವಂತಹ ಸಮಾರೋಪ ಸಮಾರಂಭದಲ್ಲಿ ನೀಡಲಾಗುವುದು. ಎಲ್ಲ ವಿದ್ಯಾರ್ಥಿಗಳು ಮತ್ತು ಮಕ್ಕಳ ಹೆತ್ತವರು ಕೊನೆಯವರೆಗೆ ಇದ್ದು ನಮ್ಮೊಂದಿಗೆ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ಫೈನಲ್ ಪಂದ್ಯಾಟ ರಾಯಲ್ ಸ್ಟ್ರೈಕರ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ತಂಡಗಳ ನಡುವೆ ನಡೀಲಿಕ್ಕಿದೆ. ಆದಷ್ಟು ಬೇಗ ಅತಿಥಿಗಳು ಬಂದು ಎರಡು ತಂಡದ ಆಟಗಾರರಿಗೆ ಶುಭ ಕೋರ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇಂದು ನಡೆಯುವಂತಹ ಫೈನಲ್ ಪಂದ್ಯಾಟ ರಾಯಲ್ ಸ್ಟ್ರೈಕರ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ತಂಡಗಳ ನಡುವೆ ನಡೀತಾ ಇದೆ.
ಎಸ್ ಪಡ್ಪು ಪ್ರೀಮಿಯರ್ ಲೀಗ್ 2025ರ ಅದ್ದೂರಿ ಫೈನಲ್ ಪಂದ್ಯಕೂಟ ಸಾಗಿ ಬರಲಿದೆ. ಬಲಿಷ್ಠ ಎರಡು ತಂಡಗಳು ಮೈದಾನದ ಒಳಭಾಗದಲ್ಲಿ ಕಾಣಸಿಗ್ತಾ ಇದೆ. ಅತಿಥಿ ಗಣ್ಯರ ಶುಭ ಹಾರೈಕೆಯೊಂದಿಗೆ ಫೈನಲ್ ಪಂದ್ಯಕೂಟ ಸಾಗಿ ಬರಲಿದೆ. Khalil. 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 ಅದ್ದೂರಿ ಫೈನಲ್ ಪಂದ್ಯ ಕುಡಿದ ನಾಣ್ಯ ಚಿಮ್ಮಿಗೆ ನಡೆಸಿಕೊಡಬೇಕಾಗಿದೆ. ಎರಡು ಬಲಿಷ್ಠ ತಂಡಗಳು ಪಡ್ಪು ಪ್ರೀಮಿಯರ್ ಲೀಗ್ 2026ರ ಫೈನಲ್ ಹಂತಕ್ಕೆ ತೇರ್ಗಡೆಗೊಂಡಿದೆ. ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಳುವಂತ ತಂಡ ಯಾವುದು ಕಾದು ನೋಡಬೇಕಾಗಿದೆ. ರನ್ನರ್ಸ್ ಅಪ್ ಪಟ್ಟವನ್ನು ಅಲಂಕರಿಸಿಕೊಳ್ಳುವಂತ ತಂಡ ಯಾವುದು ಕಾದು ನೋಡಬೇಕಾಗಿದೆ. ಇನ್ನೇನೆ ಕೆಲವೇ ಕ್ಷಣಗಳಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಳುವ ತಂಡ ಯಾವುದು ಕಾದು ನೋಡಬೇಕಾಗಿದೆ. ಎರಡು ತಂಡದ ಕಪ್ತಾನರು ಹರಿಯಂ ಬ್ರದರ್ಸ್ ಪಡ್ಪು ಅರ್ಪಿಸುವಂತಹ ಪಡ್ಪು ಪ್ರೀಮಿಯರ್ ಲೀಗ್ 2026 ಅಂತಿಮ ಹಂತಕ್ಕೆ ಇದೀಗ ಫೈನಲ್ ಹಣಾಹಣಿ ರಾಯಲ್ ಚಾಲೆಂಜರ್ಸ್ ಪಡ್ಪು ಮತ್ತು ರಾಯಲ್ ಸ್ಟ್ರೈಕರ್ಸ್ ಪಡ್ಪು ತಂಡಗಳ ನಡುವೆ ನಡೀತಾ ಇದೆ. ಈಗಾಗಲೇ ಟಾಸ್ ಗೆದ್ದಂತಹ ರಾಯಲ್ ಚಾಲೆಂಜರ್ಸ್ ಪಡ್ಪು ತಂಡ ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ಆದಷ್ಟು ಬೇಗ ಫೀಲ್ಡಿಂಗ್ ಅನ್ನು ಸಜ್ಜುಗೊಳಿಸಬೇಕು ರಾಯಲ್ ಚಾಲೆಂಜರ್ಸ್ ಪಡ್ಪು ತಂಡ. ಅದೇ ರೀತಿ ರಾಯಲ್ ಸ್ಟ್ರೈಕರ್ಸ್ ತಂಡ, ಈ ತಂಡದ ಆಟಗಾರರು ಕೂಡ ಆದಷ್ಟು ಬೇಗ ಬ್ಯಾಟಿಂಗ್ ಅನ್ನು ಸಜ್ಜುಗೊಳಿಸಬೇಕು. ಈ ಪಂದ್ಯದ ಅಂಪೈರ್ ಆಗಿ ಕಾರ್ಯನಿರ್ವಹಿಸಲಿಕ್ಕಿದ್ದಾರೆ ಬೆಳಗಿನಿಂದ ಇಲ್ಲಿಯವರೆಗೆ ನಮ್ಮೊಂದಿಗೆ ಸಹಕಾರ ನೀಡಿದಂತಹ ಸುನೀಲ್ ಬಳ್ಳಾರಿ ಮತ್ತು ಅಂತಾರಾಷ್ಟ್ರೀಯ ಪಂದ್ಯಕ್ಕೆ ಪಾದಾರ್ಪಣೆ ಮಾಡಿದಂತಹ ಅಂಪೈರ್ ಆಗಿ ಪಾದಾರ್ಪಣೆ ಮಾಡಿದಂತಹ ವಿನೋದ್ ಬಳ್ಳಾರಿ ಇವರು ಈ ಪಂದ್ಯಾಟದ ಅಂಪೈರ್ ಆಗಿ ಕಾರ್ಯನಿರ್ವಹಣೆ ಮಾಡಲಿಕ್ಕಿದ್ದಾರೆ. ಪಡ್ಪು ಪ್ರೀಮಿಯರ್ ಲೀಗ್ 2026 ಈ ಫೈನಲ್ ಪಂದ್ಯಾಟದ ಸಮಾರಂಭಕ್ಕೆ ಕ್ರೀಡಾಂಗಣಕ್ಕೆ ಆಗಮಿಸಿದ್ದಾರೆ ಗಣೇಶ್ ಸುವರ್ಣ ಬಳ್ಳಾರಿ. ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ಅದೇ ರೀತಿ ಶ್ರೀ ಶಾರದಾ ರಜತ ಮಹೋತ್ಸವದ ಅಧ್ಯಕ್ಷರಾದಂತಹ ರಾಘವ ಬಂಗೇರ ಇವರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇಬ್ರು ಕೂಡ ವೇದಿಕೆ ಹತ್ತ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಎಸ್ ತಿರ್ಪುಗರ್ರೆ ಅದ್ದೂರಿ ಫೈನಲ್ ಪಂದ್ಯಕೂಟ ಬಾಕಿ ಉಳಿತಾ ಇದೆ. ಎರಡು ಬಲಿಷ್ಠ ತಂಡಗಳು ಅಂಕಣದಲ್ಲಿ ಕಾಣಸಿಗ್ತಾ ಇದೆ. ಕ್ಷೇತ್ರ ರಕ್ಷಣೆ ಭಾಗದಲ್ಲಿ ರಾಯಲ್ ಚಾಲೆಂಜರ್ಸ್ ಪಡ್ಪು ತಂಡವಾದರೆ ದಾಂಡುಗಾರಿಕೆ ಭಾಗದಲ್ಲಿ ರಾಯಲ್ ಸ್ಟ್ರೈಕರ್ಸ್ ತಂಡ. ಯಾರೋ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಳುವಂತ ತಂಡ ಯಾವುದು ಕಾದು ನೋಡಬೇಕಾಗಿದೆ. ರನ್ನರ್ಸ್ ಪಟ್ಟವನ್ನು ಅಲಂಕರಿಸಿಕೊಳ್ಳುವಂತ ತಂಡ ಯಾವುದು ಕಾದು ನೋಡಬೇಕಾಗಿದೆ. ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದೀವಿ. ಶರವೇಗದ ದಾಳಿಯಾಗಿತ್ತು. ಬಲವಾದ ಮನವಿ ಕೂಡ ಇತ್ತು. ಬಲವಾದ ಮನವಿಗೆ ತಕ್ಕ ಪುರಸ್ಕಾರವಿಲ್ಲ. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಪ್ರಥಮ ಚೆಂಡು ಮುಕ್ತಿದ್ದ ಖಾತೆಯಲ್ಲಿ ಯಾವುದೇ ಓಟಗಳು ಕಾಣಸಿಗ್ತಾ ಇಲ್ಲ. ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಕೌಶಿಲ್ ತನ್ನ ಕುಡಿದ ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಎದುರಿಸಲು ಬಲಿಷ್ಠ ದಾಂಡಿಗಾರ ವಿಕ್ಕಿ ಬಲವಾಗಿ ದಂಡಿಸಿದ್ರು. ಚುರುಕಿನ ಓಡಾಟ, ಒಂಟಿ ಸಂಪೂರ್ಣ ಅವಲಿಗಾಗಿ ಓಡಾಟವಿತ್ತು. ಒಂಟಿಗೆ ತೃಪ್ತಿ ಬರ್ತಾ ಇದ್ರೆ. ಎರಡು ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ ಒಂದು ಓಟ ಕಾಣಸಿಗ್ತಾ ಇದೆ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಕೌಶಿಕ್ ತನ್ನ ಕುಡಿದ ಮೂರನೆಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಎದುರಿಸಲು ಆರಂಭಿಕನಾಗಿ ಬಂದಂತ ಪ್ರಮೋದ್ ಸ್ಟ್ರೈಕರ್ ಭಾಗದಲ್ಲಿ ಕಾಣಸಿಗ್ತಾ ಇದ್ರೆ ಯಾವ ರೀತಿ ತಂಡವನ್ನು ಮುನ್ನಡೆಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಒಂಟಪಾಗಿ ಬಂದದ ಚೆಂಡು ನೇರ ಗೂಟವನ್ನು ಸ್ಪರ್ಶಿಸ್ತಾ ಇದೆ. ಪ್ರಮೋದ್ ರವರ ನಿರ್ಗಮನ ಕಾಣಸಿಗ್ತಾ ಇದೆ. ಇಲ್ಲಿ ಖಾತೆಯಲ್ಲಂತೂ ಒಂದು ಓಟ, ಒಂದು ಉದ್ದರಿನಷ್ಟಕ್ಕೆ ಪ್ರಥಮ ಓವರಿನ 3 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ತನ್ನ ಕುಡಿದ ಪವರ್ ಪ್ಲೇ ವಿಭಾಗದ 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಫುಲ್ ಟಾಸ್ ಆಗಿ ಬಂದಂತ ಚೆಂಡು ಚುರುಕಿನ ಕ್ಷೇತ್ರ ರಕ್ಷಕ ಸನತ್ ಜರ್ಸಿ ನಂಬರ್ 5 ಆಟಗಾರ ತಡೆಗೋಡೆಯಂತೆ ಚೀನಾದ ಮಹಾಗೋಡೆಯಂತೆ ನಿಂತಿದ್ದಾರೆ. 4 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಪಂಚಮನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಶರವೇಗದ ಹೊಡೆತವಿದು. ತೀರ್ಪುಗರ್ರೆ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 2 ಓಟಗಳು, 5 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ತೀರ್ಪುಗಾರರೆ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಕೌಶಿ ಎದುರಿಸಲು ವಿಶ್ವ. ಫುಲ್ ಟಾಸ್ ಆಗಿ ಬಂದಂತ ಚೆಂಡು ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 3 ಓಟಗಳು ಕಾಣಸಿಗ್ತಾ ಇದೆ. ಪ್ರಥಮ ಪವರ್ ಪ್ಲೇ ವಿಭಾಗದ ಓವರ್ ಮುಕ್ತಾಯದತ್ತ ಖಾತೆಯಲ್ಲಂತೂ 3 ಓಟಗಳು. ಮೈದಾನಕ್ಕೆ ಜಿಂಕೆ ಆಗಮನವಾಗ್ತಾ ಇದೆ. ದ್ವಿತೀಯ ಓವರನ್ನು ಎಸೆಯಲು ಸಮೀರ್ ಚೆಂಡನ್ನು ಕಿತ್ತುಕೊಂಡಿದ್ದಾರೆ. ಪ್ರಥಮ ದಾಳಿ ಸೊಗಸಾದ ದಾಳಿಯಾಗಿತ್ತು. ಚೆಂಡು ಮಾತ್ರ ಸುಕ್ಕಿ ಆಗ್ತಾ ಇದೆ. ಪ್ರಥಮ ಚೆಂಡು ಮುಕ್ತ ಖಾತೆಯಲ್ಲಂತೂ 3 ಓಟಗಳು ಜಮೆಗೊಳ್ತಾ ಇದೆ. ಕರಾರುವತ್ತಾದ ದಾಳಿಯನ್ನು ಸಂಘಟಿಸುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ದ್ವಿತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ದ್ವಿತೀಯ ಓವರಿನ ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಸಮೀರ್ ತನ್ನ ಕುಡಿದ 2ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ದಾಂಡುಗಾರಿಕೆ ಭಾಗದಲ್ಲಂತೂ ವಿಕ್ಕಿ ಆರಂಭಿಕರಾಗಿ ಬಂದಂತ ವಿಕ್ಕಿಯನ್ನು ಕೂಡ ಕ್ರೀಸ್ನಲ್ಲಿ ಕಚ್ಚಿ ನಿಲ್ಲುತ್ತಾ ದ್ವಿತೀಯ ದಾಳಿಯನ್ನು ಎಸೆಯಬೇಕಾಗಿದೆ. ಸಮೀರ್ ಸಮಯ ಮೀರ್ತಾ ಇದೆ. ಸಮಾರೋಪ ಸಮಾರಂಭ ಕಾರ್ಯಕ್ರಮ ಬಾಕಿ ಉಳಿತಾ ಇದೆ. ದ್ವಿತೀಯ ದಾಳಿಯನ್ನು ಸಂಘಟಿಸಬೇಕಾಗಿದೆ. ಫುಲ್ ಟಾಸ್ ಆಗಿ ಬಂದಂತ ಚೆಂಡಿಗೆ ಬಿತ್ತು ಬಾಸುಂಡೆ. 1 ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 4 ಓಟಗಳು ಜಮೆಗೊಳ್ತಾ ಇದೆ. 2 ಚೆಂಡುಗಳು ಮುಕ್ತಾಯದಿದ್ದ ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಲಾಲಿಪಾಪ್ ಆಗಿ ಬಂದ ಚೆಂಡು ಬಿತ್ತು. 6 ಓಟದ ಸೇರ್ಪಡೆ ಮುಖೇನ ಖಾತೆಯಲ್ಲಂತೂ 10ರ ಗಳಿಕೆ. 3 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 10 ಓಟಗಳು ಗಳಿಕೆ ಆಗ್ತಾ ಇದೆ. 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಸಮೀರ್ ತನ್ನ ಕುಡಿದ 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಸಿಕ್ಸರ್ ವೀರ ಇನ್ನು ಕೂಡ ಕ್ರೀಸಿನಲ್ಲಿ ಕಚ್ಚಿ ನಿಲ್ಲುತ್ತಾ ಚತುರ್ಥನೇ ದಾಳಿ ಮತ್ತೆ ಬಲೆದ ಹೊಡೆತ ಕ್ಯಾಚ್ ಔಟ್ ಆಗಿ ಅವಕಾಶವಿತ್ತು. ಕ್ಯಾಚ್ ಔಟ್ ಅನ್ನು ಕೈ ಚೆಲ್ತಾ ಇದ್ದಾರೆ. ಒಂಟಿ ಓಟದ ಲಾಭದ ಮುಖೇನ ಖಾತೆಯಲ್ಲಂತೂ 11ರ ಗಳಿಕೆ. 4 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಪಂಚಮನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಸಮೀರ್ ತನ್ನ ಕುಡಿದ 5ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ವಿಶ್ವ ಎದುರಿಸಲು
ಅಲ್ಲಿ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. 12ರ ಗಳಿಕೆ. ಅಂತಿಮ ದಾಳಿ, ಸಮೀರ್ ರವರ ಕೂಡಿದ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಚುಕ್ಕಿ ಚೆಂಡಿನ ಮುಖೇನ ದ್ವಿತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 12ರ ಗಳಿಕೆಯಾಗಿದೆ. ತೃತೀಯ ಓವರ್ ಆರಂಭಗೊಳ್ಳಬೇಕಾಗಿದೆ. ತೃತೀಯ ಓವರ್ ಅನ್ನು ಎಸೆಯಲು ಆ ಜವಾಬ್ದಾರಿಯನ್ನು ಹೊತ್ತಿಕೊಂಡು ಬರುವಂತೆ ಎಸ್ತಗಾರ ಯಾರು ಕಾದು ನೋಡಬೇಕಾಗಿದೆ. ಕಿರಿಯ ಆಟಗಾರನಿಗೆ ಅವಕಾಶವನ್ನು ಲಭಿಸಿಕೊಡ್ತಾ ಇದ್ದಾರೆ. ಯಶ್ವರಾಜ್ ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ಯಾವ ರೀತಿ ಎದುರಾಳಿ ಬಲಿಷ್ಠ ವಿಕ್ಕಿ ದಾಂಡುಗಾರಿಕ ಪಡೆಯನ್ನು ಕಟ್ಟಿ ಹಾಕುವಲ್ಲಿ ಯಶಸ್ಸನ್ನು ಕಾಣುತ್ತಾರೆ, ಕಾದು ನೋಡಬೇಕಾಗಿದೆ. ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಯಶ್ವರಾಜ್ ರವರ ಕುರಿತ ಪ್ರಥಮ ದಾಳಿ. ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಸೊಗಸಾದ ಚೆಂಡಾಗಿತ್ತು. ಸೊಗಸಾದ ಚೆಂಡು ಇದು. ದಾಂಡಿಗನನ್ನು ಕಟ್ಟಿ ಹಾಕುವಲ್ಲಿ, ವಂಚಿಸುವಲ್ಲಿ ಯಶಸ್ಸನ್ನು ಪಡೆದುಕೊಳ್ತಾ ಇದ್ದಾರೆ. ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ಯಶ್ವರಾಜ್. ನೆಲವನ್ನು ಕಾಚಿ ಬಂದ ಚೆಂಡು, ಬಲವಾದ ಮನವಿ. ಮನವಿಗೆ ತಕ್ಕ ಪುರಸ್ಕಾರವಿಲ್ಲ. ಅವಲಿ ಚೆಂಡುಗಳು ಚುಕ್ಕಿ ಆಗ್ತಾ ಇದೆ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಯಶ್ವರಾಜ್ ತನ್ನ ಕುಡಿದ 3ನೆಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ದಾಂಡುಗಾರಿಕೆ ವಿಭಾಗದಲ್ಲಿ ಬಲಿಷ್ಠ ದಾಂಡಿಗ, ಒಂದು ಸಿಕ್ಸರ್ನ ವೀರ ವಿಕ್ಕಿ ಸ್ಟ್ರೈಕರ್ ವಿಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಶರವೇಗದ ದಾಳಿಯಾಗಿತ್ತು. ಅಡ್ಡ ಚೆಂಡು, ಕ್ರಮವಲ್ಲದ ಎಸೆತವಿದು. ಖಾತೆಯಲ್ಲಂತೂ 13ರ ಗಳಿಕೆ. 2 ಚೆಂಡುಗಳು ಮುಕ್ತಾಯದ ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಯಶ್ವರಾಜ್. ಲಾಲಿಪಾಪ್ ಆಗಿ ಬಂದ ಚೆಂಡು ನೇರ ಗೂಟವನ್ನು ಸ್ಪರ್ಶಿಸ್ತಾ ಇದೆ. ಬಲಿಷ್ಠ ಬಲಾಢ್ಯ ದಾಂಡಿಗಳನ್ನು ಕಿರಿಯ ಆಟಗಾರ ಉದ್ದರಿಯನ್ನು ನೆಲ ಕುರಿತಾ ಇದೆ. 3 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 13ರ ಗಳಿಕೆ. ಎಸೆಬೇಕಾಗಿದೆ ಕುಡಿದ 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಸೊಗಸಾದ ದಾಳಿ. ಲೀಗ್ ಹಂತದಲ್ಲಿ ಅಂತೂ ಮೇಡನ್ ಓವರ್ ಅನ್ನು ಎಸೆದಂತ ಯಶ್ವರಾಜ್ ಇದೀಗ ಫೈನಲ್ ಹಂತದ ಪಂದ್ಯ ಕೂಟದಲ್ಲಿ ಕೂಡ ಮಿಂಚುತ್ತಿದ್ದಾರೆ. ಪಂಚಮನೇ ದಾಳಿ, ತನ್ನ ಕುಡಿದ 5ನೇ ದಾಳಿ ಬಲವಾದ ಹೊಡೆತವಾಗಿತ್ತು. ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 14ರ ಗಳಿಕೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ಲಾಲಿಪಾಪ್ ಆಗಿ ಬಂದ ಚೆಂಡು ಬಲವಾದ ಬಡಿತ ಬಿತ್ತು. ಅವಳಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಅವಳಿ ಓಟದ ಸೇರ್ಪಡೆ ಮಕ್ಕಿನ ದ್ವಿತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 16ರ ಗಳಿಕೆಯಾಗಿದೆ. ಅಂತಿಮ ಓವರ್ ಎಸೆಯಬೇಕಾಗಿದೆ. ಪ್ರಥಮ ಇನ್ನಿಂಗ್ಸ್ನ ಅಂತಿಮ ಓವರ್ ಎಸೆಯಲಿಸ್ತಗಾರ ಸಂಪತ್ ರವರ ಕೈಯಲ್ಲಿ ಚೆಂಡು ಕಾಣಸಿಗ್ತಾ ಇದೆ. ದಾಂಡುಗಾರಿಕೆ ವಿಭಾಗದಲ್ಲಂತೂ ವಿಶ್ವ ಸ್ಟ್ರೈಕರ್ ವಿಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ರಮೇಶ್. ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಮುನ್ನುಗ್ಗಿ ಬಾರಿಸಿದ್ರು ಬರ್ತಾ ಇದೆ ಸಿಕ್ಸರ್. ಅಂತಿಮ ಕ್ಷಣದಲ್ಲಿ ಫೈನಲ್ ಪಂದ್ಯ ಕೂಟದಲ್ಲಿ ಗುಡುಕ್ತಾ ಇದ್ದಾರೆ ವಿಶ್ವ. ಖಾತೆಯಲ್ಲಂತೂ 22ರ ಗಳಿಕೆ. ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಪ್ರಥಮ ಇನ್ನಿಂಗ್ಸ್ನ ಅಂತಿಮ ದ್ವಿತೀಯದಲ್ಲಿ ಮುನ್ನುಗ್ಗಿ ಬಾರಿಸುವ ಪ್ರಯತ್ನ. ಅಲ್ಲಿ ಬಲವಾದ ಮನವಿಗೆ ತಕ್ಕ ಪುರಸ್ಕಾರ. ಎಸೆತಗಾರಿಕೆ ವಿಭಾಗದಲ್ಲಿ ಸಹಿ, ಗೂಟ ರಕ್ಷಣೆ ವಿಭಾಗದಲ್ಲಿ ಸಹಿ. ಯಶ್ವರಾಜ್ ಗೂಟ ರಕ್ಷಣೆ ವಿಭಾಗದಲ್ಲಿ 2 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 22ರ ಗಳಿಕೆ.
ಎಸಬೇಕಾಗಿ ತಂದುಕೊಡಿದ ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ಸಂಪತ್. ಜಾನ್ಮೆಯ ಓಟ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 23ರ ಗಳಿಕೆ. 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಸಂಪತ್ತನ್ನು ಕುಡಿದ 4ನೆಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ದಾಂಡಿಗಾರಿಕೆ ಭಾಗದಲ್ಲಂತೂ ಯಾವುದೇ ಸಮಯದಲ್ಲೂ ಬೇಕಾದರೂ ಗುಡುಗಬಲ್ಲಂತ ದಾಂಡಿಗ ರಮೀಜ್ ಸ್ಟ್ರೈಕರ್ ವಿಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಫೈನಲ್ ಹಂತದ ಪಂದ್ಯಕೂಟ. ಯಾರು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಳುವಂತ ತಂಡ ಕಾದು ನೋಡಬೇಕಾಗಿದೆ. ಉಲ್ಟಾಸಾಗಿ ಬಂದಂತ ಚೆಂಡು ಬಲವಾದ ಹೊಡೆತವಾಗಿತ್ತು. ಒಂಟಿ ಸಂಪೂರ್ಣ ಅವಳಿಗಾಗಿ ಓಡಾಟವಿತ್ತು. ಅಲ್ಲಿ 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 ಮತ್ತೊಂದು ರನ್ ಔಟಿಗೆ ಅವಕಾಶ. ಅದ್ಭುತ ಶೈಲಿಯ ಗೂಟ ರಕ್ಷಣೆ. ಎಸೆತಗಾರಿಕೆಯಲ್ಲೂ ಸಹಿ, ಗೂಟ ರಕ್ಷಣೆ ವಿಭಾಗದಲ್ಲಿ ಕೂಡ ಸಹಿ. ಕಿರಿಯ ಪ್ರತಿಭೆ ಪಡ್ಪೋ ಪ್ರೀಮಿಯರ್ ಲೀಗ್ ನಲ್ಲಿ ಮಿಂಚ್ತಾ ಇದ್ದಾರೆ. ಕಳೆದ ಆಶೀರ್ವಾದ್ ಪ್ರೀಮಿಯರ್ ಲೀಗ್ ನಲ್ಲಿ ಎಮರ್ಜಿಂಗ್ ಪ್ಲೇಯರ್ ಅವಾರ್ಡ್ ಅನ್ನು ಪಡೆದುಕೊಂಡಂತೆ ಶಿವರಾಜ್ ಇದೀಗ ಪಡ್ಪೋ ಪ್ರೀಮಿಯರ್ ಲೀಗ್ ನ ಎಮರ್ಜಿಂಗ್ ಪ್ಲೇಯರ್ ಅವಾರ್ಡ್ಗೆ ಕಣ್ಣಿಟ್ಟಿದ್ದಾರೆ. ಪಂಚಮಣಿ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಸಂಪತ್. ಬಲವಾದ ಮನವಿ ಮನವಿಗೆ ತಕ್ಕ ಇಲ್ಲಿ ಪುರಸ್ಕಾರ ದೊರೆತಿದೆ. ರಾಜೂರವರ ನಿರ್ಗಮನ ಕಾಣಸಿಗ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ನ ಅಂತಿಮ ಒಂದು ಚೆಂಡು ಬಾಕಿ ಹಿಡಿತಾ ಇದೆ ತೀರ್ಪುಗಾರರೇ. ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಅಶ್ವಿನ್ ದಂಡಿನ ಮುಖೇನ ಬರಬಹುದು ಸಿಕ್ಸರ್, ಕಾದು ನೋಡಬೇಕಾಗಿದೆ. ಅಂತಿಮ ದಾಳಿ, ಪ್ರಥಮ ಇನ್ನಿಂಗ್ಸ್ನ ಅಂತಿಮ ದಾಳಿ. ಖಾತೆಯಲ್ಲಿ 24ರ ಗಳಿಕೆ. ಅಂತಿಮ ದಾಳಿ ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನ, ಬಲವಾದ ಹೊಡೆತ, ಒಂಟಿ ಸಂಪೂರ್ಣ ಅವಳಿಗಾಗಿ ಓಡಾಟ. ರನ್ ಔಟ್ಗೆ ಬಲಿಯಾಗ್ತಾ ಇದ್ದಾರೆ ಮುಖೇನ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಿ 25ರ ಗಳಿಕೆ. ಎದುರಾಳಿ ತಂಡಕ್ಕೆ 24 ಚೆಂಡುಗಳ ಮುಂದೆ 26ರ ಸವಾಲು. ಪಡ್ಪು ಪ್ರೀಮಿಯರ್ ಲೀಗ್ 2026 ಪಂದ್ಯಕೂಟಕ್ಕೆ ಸುದರ್ಶನ್ ಮಜೀರ್ ಅವರ ಆಗಮನ ಕಾಣಸಿಗ್ತಾ ಇದೆ. ತಮ್ಮನ್ನು ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರಿಕೊಳ್ತಾ ಇದ್ವಿ. ವೇದಿಕೆ ಬಳಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ವಿ. ರಶೀದಿ ತಮಗಾಗಿ ಕಾಯ್ತಾ ಇದೆ. ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ತಾ ಇದೆ. ಅದ್ದೂರಿ ಫೈನಲ್ ಪಂದ್ಯಕೂಟ. 24 ಚೆಂಡುಗಳ ಮುಂದೆ 26ರ ಸವಾಲು. ಈ ಸವಾಲನ್ನು ಬೆನ್ನಟ್ಟಬಲ್ಲರೆ ಕಾದು ನೋಡಬೇಕಾಗಿದೆ. ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಳುವಂತ ತಂಡ ಯಾವುದು? 7 ಅಡಿ ಎತ್ತರದ ಟೋಪಿಯನ್ನು ಎತ್ತುವಂತ ತಂಡ ಯಾವುದು? ಕಾದು ನೋಡಬೇಕಾಗಿದೆ. ಪ್ರಥಮ ದಾಳಿ, ಒಂಟಿಯ ಸೇರ್ಪಡೆ, ಒಂಟಿ ಅಂಕದೊಂದಿಗೆ ಖಾತೆ ಆರಂಭಗೊಳ್ತಾ ಇದೆ.
ದ್ವಿತೀಯ ದಾಳಿ ಬಲಭಾಗಿ ದಂಡಿಸುವ ಪ್ರಯತ್ನ, ಗಾಳಿಯಲ್ಲಿ ಚೆಂಡು ನೇರ ನೇರ ಕೈಗೆ ಸೇರಿಕೊಳ್ತಾ ಇದೆ. ಆಧಾರ ಸ್ತಂಭದ ಆಟಗಾರನ ಉದ್ದರಿ ನೆಲ ಕುರಿತಾ ಇದೆ. ಅವಲಿ ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಿ ಒಂದರ ಗಳಿಕೆ, ಒಂದು ಬಲಿಷ್ಠ ಉದ್ದರಿ ನೆಲ ಕುರಿತಾ ಇದೆ. ಮತ್ತೊಮ್ಮೆ ನೆನಪಿಸಿಕೊಳ್ತಾ ಇದ್ದೀನಿ, ತೀರ್ಪುಗಾರಿಕೆ ವಿಭಾಗದಲ್ಲಿ ಸೈಡ್ ಎಂಪೈರ್ ಆಗಿ ವಿನೋದ್ ಬಲ್ಲಾರಿ, ಅದೇ ರೀತಿ ಮೈನ್ ಎಂಪೈರ್ ಆಗಿ ಸುನಿಲ್ ತುಂಬೆ ನಮ್ಮೊಂದಿಗೆ ಸಹಕರಿಸಿಕೊಳ್ತಾ ಇದ್ದಾರೆ. ಖಂಡಿತ ಬೆಳಗಿನಿಂದ ಯಾವುದೇ ವಿಶ್ರಾಮವನ್ನು ತೆಗೆದುಕೊಳ್ಳದೆ ಸುನಿಲ್ ಬೊಲ್ಲಾರಿ ಅವರು ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ತಮಗೆ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೀನಿ. ಇದೀಗ ಪ್ರಥಮ ಓವರಿನ ಮೂರನೇ ಚೆಂಡು ದಾಳಿಗೊಳಗಾಗ್ತಾ ಇದೆ. ಖಾತೆಯಲ್ಲಿ ಒಂದರ ಗಳಿಕೆಯಾಗಿದೆ. ನೂತನ ದಾಂಡಿಗರನಾಗಿ ತಂಡದ ಮಾಲಕ ಸಂಪತ್ ರವರ ಆಗಮನವಾಗಿದೆ. ಯಾವ ರೀತಿ ತಂಡವನ್ನು ಗೆಲುವಿನತ್ತ ಕೊಂಡೊಯ್ಯುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಯಾವ ರೀತಿ ವಿಕ್ಕಿ ದಾಂಡುಗರರ ಪಡೆಯನ್ನು ಕಟ್ಟಿ ಹಾಕುವಲ್ಲಿ ಯಶಸ್ಸನ್ನು ಕಾಣುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಎಸೆಯಬೇಕಾಗಿ ತಂದುಕೊಂಡಿದ್ದ ಮೂರನೆಯ ದಾಳಿ ಲಾಲಿಪಾಪ್ ಚೆಂಡಾಗಿತ್ತು. ಒಂಟಿಯ ಗಳಿಕೆ, ಒಂಟಿ ಓಟದ ಸೇರ್ಪಡೆ ಮುಖ್ಯದ ಖಾತೆಯಲ್ಲಂತೂ 2 ಓಟಗಳು ಕಾಣಸಿಗ್ತಾ ಇದೆ. 3 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 2 ಓಟಗಳು. 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ವಿಕ್ಕಿ ತಂದುಕೊಂಡಿದ್ದ 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಲಾಲಿಪಾಪ್ ಆಗಿ ಬಂದ ಚೆಂಡು ಬಿತ್ತು ಒಂದರ ಗಳಿಕೆ. ಖಾತೆಯಲ್ಲಂತೂ 3 ಓಟ, 4 ಚೆಂಡುಗಳು ಮುಕ್ತಾಯಗೊಂಡಿದ್ದಂತೆ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ತೀರ್ಪುಗಾರರ ಪ್ರಥಮ ಓವರಿನ ಪಂಚಮನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ವಿಕ್ಕಿ. 5ನೆಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ವಿಕ್ಕಿ. ಸೊಗಸಾದ ದಾಳಿ ಇದು. ದಾಂಡಿಗನನ್ನು ಕಟ್ಟಿ ಹಾಕುವಲ್ಲಿ ಯಶಸ್ಸಾಗ್ತಾ ಇದ್ದಾರೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ. ತೀರ್ಪುಗಾರರೇ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ವಿಕ್ಕಿ. ಲಾಲಿಪಾಪ್ ಆಗಿ ಬಂದ ಚೆಂಡಿಗೆ ಬಿತ್ತು ರಾಕೆಟ್ ಮಾದರಿಯ ಹೊಡೆತ. ಒಂಟಿಯ ಲಾಭವಿದು. ಬಲಿಷ್ಠ ಹೊಡೆತವಾಗಿತ್ತು. ಕೊಂಚ ಅಂಚಿನಲ್ಲಿ ಸಿಕ್ಸರ್ ಮಿಸ್ ಆಗ್ತಾ ಇದೆ. ಪ್ರಥಮ ಓವರ್ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 4ರ ಗಳಿಕೆ, 26ರ ಗುರಿಯನ್ನು ಬೆನ್ನಟ್ಟುತ್ತಾ 18 ಚೆಂಡುವಿದೆ, 22 ಬೇಕಾಗಿದೆ. ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಳುವಂತ ತಂಡ ಯಾವುದು? 7 ಅಡಿ ಎತ್ತರದ ಮಿನುಗುವ ಟ್ರೋಫಿಯನ್ನು ಎತ್ತುಕೊಳ್ಳುವಂತ ತಂಡ ಯಾವುದು? 1 ಲಕ್ಷ ಬಹುಮಾನವನ್ನು ಪಡೆದುಕೊಳ್ಳುವಂತ ತಂಡ ಯಾವುದು? ಕಾದು ನೋಡಬೇಕಾಗಿದೆ. ಹದಿನೆಂಟು ಚೆಂಡುಗಳ ಮುಂದೆ 22ರ ಸವಾಲು. ದ್ವಿತೀಯ ಓವರನ್ನು ಎಸೆಯಲು ಭರವಸೆಯ ಎಸೆಗಾರ ಪ್ರಮೋದ್ ರವರು ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ಯಾವ ರೀತಿ ತಂಡವನ್ನು ಮುನ್ನಡೆಸುತ್ತಾರೆ? ಪ್ರಥಮ ದಾಳಿ ಶರವೇಗದ ದಾಳಿಯಾಗಿದ್ದು, ಶರವೇಗದ ದಾಳಿ ಇದು. ದಾಂಡಿಗನನ್ನು ವಂಚಿಸುವಲ್ಲಿ ಎಸೆದು ಚೆಂಡು ಮಾತ್ರ ಚುಕ್ಕಿಯಾಗ್ತಾ ಇದೆ. ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಪ್ರಮೋದ್ ಕುಡಿದ ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಮತ್ತೆ ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಖಾತೆಯಲ್ಲಂತೂ 5ರ ಗಳಿಕೆ, 2 ಚೆಂಡುಗಳು ಮುಕ್ತಾಯಗೊಳ್ತಾ ಇದೆ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಕತ್ತಲಾವರಿಸ್ತಾ ಇದೆ. ಆದಷ್ಟು ಬೇಗ ಪಂದ್ಯಕೂಟ ನಡೆಸಿಕೊಡಿ. 3ನೇ ದಾಳಿಯನ್ನು ನಡೆಸಿಕೊಡುತ್ತಾ ಮತ್ತೆ ಒಂಟಿಯ ಲಾಭ. ಖಾತೆಯಲ್ಲಿ 6 ಓಟಗಳು ಕಾಣಸಿಗ್ತಾ ಇದೆ. 3 ಚೆಂಡುಗಳು ಮುಕ್ತಾಯಗೊಂಡಿದೆ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಪ್ರಮೋದ್ ತನ್ಕೂಡದ 4ನೇ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಲಾಲಿಪಾಪ್ ಆಗಿ ಬಂದ ಚೆಂಡಿಗೆ ಬಿತ್ತು ನೇರ ಕೈಗೆ ರಮೀಸ್ ರವರ ಕೈಯಲ್ಲಿ ಸೇರಿಕೊಳ್ತಾ ಇದೆ. 14 ಚೆಂಡುವಿದೆ, 20 ಬೇಕಾಗಿದೆ. 14 ಚೆಂಡುವಿದೆ, 20 ಬೇಕಾಗಿದೆ. ಯಾರು ಚಾಂಪಿಯನ್ ಪಟ್ಟ? ಯಾರಿಗೆ ಚಾಂಪಿಯನ್ ಪಟ್ಟ? ಯಾರಿಗೆ ಮಿನುಗುವ ಟ್ರೋಫಿ? ಕಾದು ನೋಡಬೇಕಾಗಿದೆ. ಎಸೆಬೇಕಾಗಿದೆ ಕುಡಿದ ಪಂಚಮಣಿ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಪ್ರಮೋದ್
ತನ್ನ ಕುಡಿದ 5ನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತ ಖಾತೆಯಲ್ಲಿ 6 ಓಟಗಳಿಗೆ ಸ್ಥಗಿತಗೊಳ್ತಾ ಇದೆ. 2 ಉದ್ದರಿನಷ್ಟಕ್ಕೆ ಪಂಚಮನೆ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ನೂತನ ದಾಂಡಿಗರ ಪ್ರಶಾಂತ್ ಸ್ಟ್ರೈಕರ್ ಭಾಗದಲ್ಲಿ ಕಾಣಸಿಗ್ತಾ ಇದ್ದಾರೆ. ಶರವೇಗದ ದಾಳಿಯಾಗಿತ್ತು, ಶರವೇಗದ ದಾಳಿ ಇದು. ಚೆಂಡು ಮಾತ್ರ ಚುಕ್ಕಿ ಆಗ್ತಾ ಇದೆ. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ ತೀರ್ಪುಗಾರರೆ. ದ್ವಿತೀಯ ಓವರಿನ ಅಂತಿಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ಒಂಟಪಾಗಿ ಬಂದ ಚೆಂಡು ಮತ್ತೆ ಶರವೇಗದ ದಾಳಿ. ಭೂಮಿ ತಾಯಿಯನ್ನೇ ಮುತ್ತಿಟ್ಟು ಬಂದಂತ ಚೆಂಡು ನೇರ ಗುಟ್ಟ ರಕ್ಷಕನ ಕೈಯಲ್ಲಿ ಸರಿಗೊಳ್ತಾ ಇದೆ. ದ್ವಿತೀಯ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಖಾತೆಯಲ್ಲಂತೂ 6 ಓಟಗಳಲ್ಲಿ ಸ್ಥಗಿತಗೊಳಿಸ್ತಾ ಇದೆ. ಕರಾರುವತ್ತಾದ ದಾಳಿಯನ್ನು ನಡೆಸ್ತಾ ಇದೆ. 12 ಚೆಂಡುವಿದೆ, 20 ಓಟ ಬೇಕಾಗಿದೆ. 12 ಚೆಂಡುವಿದೆ, 20 ಓಟ ಬೇಕಾಗಿದೆ. 12 to go, 20 to get. ತೃತೀಯ ಓವರಿನ ಎಸೆಯಲ್ಲಿ ಎಸೆಗಾರ ನಾಯಕನ ಭರವಸೆಯ ಎಸೆಗಾರ ರಮೇಶ್ ರವರು ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ಯಾವ ರೀತಿ ದಂಡುಗರ ಪಡೆಯನ್ನು ಕಟ್ಟಿ ಹಾಕುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಶರವೇಗದ ಹೊಡಿತವಾಗಿತ್ತು. ಒಂಟಿ ಸಂಪೂರ್ಣ ಅವಲಿಗಾಗಿ ಪ್ರಯತ್ನವಿತ್ತು. ಕೊಂಚ ಮಟ್ಟಿನ ವಿಫಲತೆ ಫೀಲ್ಡಿಂಗ್. ಅವಲಿ ಓಟವನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಖಾತೆಯಲ್ಲಂತೂ 8 ಓಟಗಳ ಗಳಿಕೆ. ಪ್ರಥಮ ಚೆಂಡು ಮುಕ್ತಾಯದತ್ತ 11 ಚೆಂಡುವಿದೆ, 18 ಓಟ ಬೇಕಾಗಿದೆ. ಬೆನ್ನಟ್ಟ ಬಲ್ಲರೆ ಕಾದು ನೋಡಬೇಕಾಗಿದೆ. ದ್ವಿತೀಯ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ರಮೇಶ್ ತನ್ನ ಕುಡಿದ 2ನೇ ದಾಳಿ. ಒಂಟಪಾಗಿ ಬಂದ ಚೆಂಡು ಶರವೇಗದ ದಾಳಿಯಾಗಿತ್ತು. ಅಡ್ಡ ಚೆಂಡು. ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರ ಅಡ್ಡ ಚೆಂಡು ಘೋಷಣೆ. ಖಾತೆಯಲ್ಲಂತೂ 9 ಗಳಿಕೆ. 11 ಚೆಂಡುವಿದೆ, 17 ಬೇಕಾಗಿದೆ. ಮತ್ತೆ ಚುರುಕಿನ ಓಡಾಟ. ಒಂಟಿ ಸಂಪೂರ್ಣ ಅವಲಿಗಾಗಿ ಪ್ರಯತ್ನವಿತ್ತು. ಒಂಟಿಗೆ ತೃಪ್ತಿ ಬರ್ತಾ ಇದ್ರೆ ಮುಖೇನ ಅವಲಿ ಚೆಂಡುಗಳು ಮುಕ್ತಿದ್ದ. ಖಾತೆಯಲ್ಲಂತೂ 10 ಓಟಗಳು ಕಾಣಸಿಗ್ತಾ ಇದೆ. ತೃತೀಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ರಮೇಶ್ ತನ್ನ ಕುಡಿದ 3ನೆಯ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ. ದಂಡುಗಾರಿಕೆ ಭಾಗದಲ್ಲಂತೂ ಪ್ರಶಾಂತ್ ಶರವೇಗದ ದಾಳಿ. ರನ್ ಔಟ್ಗಾಗಿ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ವಿಕ್ಕಿರವರು. ರನ್ ಔಟ್ಗೆ ಬಲಿಯಾಗ್ತಾ ಇದ್ದಾರೆ. ಸುಸೈಡ್ ಕೇಸ್. ನೂತನ ದಾಂಡಿಗರನಾಗಿ ಸಾತ್ವಿಕ್ ರವರ ಆಗಮನ ಕಾಣಸಿಗ್ತಾ ಇದೆ. ನೀಲಕಾಯದ ಮೈಕಟ್ಟನ್ನು ಹೊಂದಿರುವಂತ ಆಟಗಾರ ಯಾವ ರೀತಿ ಚೆಂಡನ್ನು ಎದುರಿಸುತ್ತಾರೆಂದು ಕಾದು ನೋಡಬೇಕಾಗಿದೆ. 3 ಚೆಂಡುಗಳು ಮುಕ್ತಾಯಗೊಂಡಿದೆ. ಚತುರ್ಥನೇ ದಾಳಿಯನ್ನು ಸಂಘಟಿಸಿಕೊಳ್ಳುತ್ತಾ ಸಾತ್ವಿಕ್ ಬಲವಾಗಿ ದಂಡಿಸಿದರು. ಚುರುಕಿನ ಓಡಾಟ. ಒಂಟಿ ಸಂಪೂರ್ಣಗೊಳ್ತಾ ಇದೆ. ಶ್ರೇಷ್ಠ ಮಟ್ಟದ ಕ್ಷೇತ್ರ ರಕ್ಷಣೆ. ಶರಣ್ ಜೆರ್ಸಿ ನಂಬರ್ ಆಟಗಾರ. ಪಂಚಮಣಿ ದಾಳಿ. ರಮೇಶ್ ಟು ಪ್ರಶಾಂತ್. ನೇರ ಗುಟ್ಟವನ್ನು ಸ್ಪರ್ಶಿಸ್ತಾ ಇದೆ. ಕರಾರುವತ್ತಾದಂತ ದಾಳಿ. ಅಂತಿಮ 1 ಚೆಂಡು ಬಾಕಿ ಇಳಿತಾ ಇದೆ. ಯಾವ ರೀತಿ ಬೆನ್ನಟ್ಟುತ್ತಾರೆ, ಯಾರು ಹೀರೋ ಆಗಬಲ್ಲರು, ಕಾದು ನೋಡಬೇಕಾಗಿದೆ. ಏಳು ಚೆಂಡುವಿದೆ, 15 ಓಟ ಬೇಕಾಗಿದೆ. ಲೋಕೇಶ್ ಈ ಪಂದ್ಯಾಕೂಟದ ಹೀರೋ ಆಗಬಲ್ಲರೆ, ಕಾದು ನೋಡಬೇಕಾಗಿದೆ. 7 ಚೆಂಡುವಿದೆ, 15 ಬೇಕಾಗಿದೆ. ಒಂಟಿಯ ಲಾಭವನ್ನು ಪಡೆದುಕೊಳ್ತಾ ಇದೆ. ಈ ಮುಖೇನ ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಅಂತಿಮ 6 ಚೆಂಡು ಬಾಕಿ ಇಳಿತಾ ಇದೆ. 14 ಓಟಗಳು ಬೇಕಾಗಿದೆ. 2 ಸಿಕ್ಸರ್ ಬಂದಲ್ಲಿ ರಾಯಲ್ ಚಾಲೆಂಜರ್ಸ್ ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಳಬಹುದು. ಬೆನ್ನಟ್ಟ ಬಲ್ಲರೆ, ಕಾದು ನೋಡಬೇಕಾಗಿದೆ. 6 ಚೆಂಡುವಿದೆ, 14 ಬೇಕಾಗಿದೆ. ಈ ಜವಾಬ್ದಾರಿಯನ್ನು ಒತ್ತಿಕೊಂಡು ಬರುವಂತೆ ಎಸ್ತಗಾರ ಯಾರು, ಕಾದು ನೋಡಬೇಕಾಗಿದೆ. ಕೊಂಚ ಮಟ್ಟಿನ ಚರ್ಚೆಯೊಂದಿಗೆ ವಿಶ್ವಾರವರ ಕೈಯಲ್ಲಿ ಚೆಂಡು ಕಾಣಸಿಗ್ತಾ ಇದೆ. 6 ಚೆಂಡುವಿದೆ, 14 ಬೇಕಾಗಿದೆ. ಸ್ಟ್ರೈಕರ್ ಭಾಗದಲ್ಲಿ ನೀಲಕಾಯದ ಆಟಗಾರ ಸಾತ್ವಿಕ್ ರವರನ್ನು ಕಾಣಸಿಗ್ತಾ ಇದೆ. ಬಲಿಷ್ಠ ಹೊಡೆತಗಳು ಬಂದಲ್ಲಿ ರಾಯಲ್ ಚಾಲೆಂಜರ್ಸ್ ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಳಬಹುದು. 6 ಚೆಂಡುವಿದೆ, 14 ಬೇಕಾಗಿದೆ. ಪ್ರಥಮ ದಾಳಿಯನ್ನು ಸಂಘಟಿಸಿಕೊಳ್ಳಬೇಕಾಗಿದೆ ವಿಶ್ವ.
ಎದುರಿಸಲು ಸಾತ್ವಿಕ್. ಸಾತ್ವಿಕ್ ತಮಗಿದು ಸುವರ್ಣ ಅವಕಾಶ ದೊರೀತಾ ಇದೆ. ಪ್ರತಿ ಸಿಕ್ಸರ್ಗೆ 1,000 ಘೋಷಣೆ ಆಗ್ತಾ ಇದೆ. ಸುಶಾನ್ ಆಚಾರ್ಯರೊಂದಿಗೆ ಪ್ರತಿ ಸಿಕ್ಸರ್ಗೆ 1,000 ಘೋಷಣೆ ಆಗ್ತಾ ಇದೆ. 6 ಚೆಂಡು ಇದೆ, 14 ಬೇಕಾಗಿದೆ. ಬಲಾಢ್ಯ ಹೊಡೆತ ನೇರ ಕೈಗೆ ಸೇರಿಕೊಳ್ತಾ ಇದೆ. ಸುಶಾನ್ ಆಚಾರ್ಯರಿಂದ 1,000 ಜೇಬಿನಿಂದ ಕಸಿದು ಹೋಗುವಷ್ಟರಲ್ಲಿ ಪ್ರಮೋದ್ ರವರು ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. 5 ಚೆಂಡುವಿದೆ, 14 ಬೇಕಾಗಿದೆ. ಆಟೋ ಕೀ ಒಂದು ಕಳೆದು ಹೋಗಿದೆ. ದಯಮಾಡಿ ಯಾರಿಗಾದರೂ ದೊರಕಿದ್ದಲ್ಲಿ ದಯಮಾಡಿ ಮೈಕ್ ಪಾಯಿಂಟ್ ಬಳಿ ಬಂದು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ವಿ. ಅಡ್ಡ ಚೆಂಡು ಎಂಬ ತೀರ್ಪು ಬರ್ತಾ ಇದೆ. 5 ಚೆಂಡುವಿದೆ, 13 ಬೇಕಾಗಿದೆ. ಯಶ್ವರಾಜ್ ನೇರ ಗೂಟವನ್ನು ಸ್ಪರ್ಶಿಸ್ತಾ ಇದೆ. ಮತ್ತೊಂದು ಉದ್ದರಿ ನಷ್ಟ. 4 ಚೆಂಡುವಿದೆ. ಸನತ್ ರವರ ಆಗಮನ ಕಾಣಸಿಗ್ತಾ ಇದೆ. ದೈತ್ಯ ಆಟಗಾರ, ಬಲಾಢ್ಯ ಬಲಿಷ್ಠ ಹೊಡೆತಗಳಿಗಂತೂ ಈ ಭಾಗದಲ್ಲಿ ಹೆಸರುವಾಸಿಯಾದಂತ ಸನತ್ ಹಲವಾರು ವೈಯಕ್ತಿಕ ಬಹುಮಾನಗಳನ್ನು ಬಾಚಿದಂತ ಆಟಗಾರ. ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್, ಮ್ಯಾನ್ ಆಫ್ ದ ಸೀರೀಸ್, ಮ್ಯಾನ್ ಆಫ್ ದಿ ಮ್ಯಾಚ್ ಎಲ್ಲ ಪ್ರಶಸ್ತಿಗಳಿಗೂ ಕೂಡ ಬಾಜಿನರಾದಂತ ಸನತ್ ಬರಬಹುದೇ? ಬಂತು ನೇರ ಕೈಗೆ ಸೇರಿಕೊಳ್ತಾ ಇದೆ. ಬಲಿಷ್ಠ ಹೊಡೆತಗಳಿಗಂತೆ ಹೆಸರುವಾಸಿಯಾಗಿತ್ತು. ಒಂದಂತದಲ್ಲಿ ಎದುರಾಳಿ ತಂಡಕ್ಕೆ ಬೆವರನ್ನು ಇಳಿಸಿದಂತ ಆಟಗಾರ. ಮೂರು ಚೆಂಡುವಿದೆ, 13 ಬೇಕಾಗಿದೆ. 3ರ ಮುಂದೆ 13 ಬೇಕಾಗಿದೆ. ಒಂದಂತದಲ್ಲಿ ಗಮನಿಸುವುದಾದರೆ ಸನತ್ ರವರು ಕೊಂಚ ಮಟ್ಟಿನಲ್ಲಿ ಬೇಗ ಬಂದಿದ್ದಲ್ಲಿ ಪಂದ್ಯದ ಸ್ಥಿತಿ ಬದಲಾಗುತ್ತಿತ್ತು. 2 ಚೆಂಡುವಿದೆ, 12 ಬೇಕಾಗಿದೆ. 2 ಚೆಂಡುವಿದೆ, 12 ಓಟ ಬೇಕಾಗಿದೆ. ಲೋಕೇಶ್ ಪಂದ್ಯಕೂಟದ ಹೀರೋ ಆಗಬಲ್ಲರೆ. 2 ಸಿಕ್ಸರ್ ಬಂದಲ್ಲಿ ಚಾಂಪಿಯನ್ ಪಟ್ಟ, ಇಲ್ಲವಾದಲ್ಲಿ ರನ್ನರ್ಸ್ ಅಪ್ ಪಟ್ಟ. ಚೆಂಡು ಚುಕ್ಕಿ ಆಗ್ತಾ ಇದೆ. ಚಾಂಪಿಯನ್ ಪಟ್ಟಕ್ಕೆ ಲಗ್ಗೆ ನೀಡ್ತಾ ಇದೆ. ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ತಾ ಇದೆ ಆಶೀರ್ವಾದ್ ಪಡ್ಪೋ ಸ್ಟ್ರೈಕರ್ಸ್ ತಂಡ.
ಹಲೋ 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 ಬ್ರದರ್ಸ್ ಪಡ್ಪು ಅಂಚನೆ ಪಡ್ಪು ಸಿಸ್ಟರ್ಸ್ ಪ್ರೆಸೆಂಟ್ಸ್ ಮಂತನ ಪಡ್ಪು ಪ್ರೀಮಿಯರ್ ಲೀಗ್ 2026 ಸೀಸನ್ 3 ಒಂದೆತ್ತ ಸಮಾರೋಪ ಸಮಾರಂಭ ಇತ್ತೆ ಸಂಪನ್ನಗೊಳ್ಳರುಂಡು ಮಾತೆರ್ಲ ಬತ್ತಿನಂಚಿನ ಕ್ರೀಡಾಭಿಮಾನಿಗಳು ಬಂದು ಬಗೆನ ಆತ್ಮೀಯವಾದ ಎಂಕಲ್ನ ಈ ಬ್ರದರ್ಸ್ ಪಡ್ಪು ಸ್ವಾಗತ ಮಂತೊಂದುಂಡು ಬ್ರದರ್ಸ್ ಪಡ್ಪು ಅರ್ಪಿಸುವಂತಹ ಪಡ್ಪು ಪ್ರೀಮಿಯರ್ ಲೀಗ್ 2026ರ ಸಮಾರಂಭ ಕಾರ್ಯಕ್ರಮಕ್ಕೆ ನಾವೆಲ್ಲ ಅಣಿಯಾಗಿದ್ದೇವೆ. ಈ ಸಮಾರಂಭದಲ್ಲಿ ನಮ್ಮ ಜೊತೆ ಇದ್ದಾರೆ ಆದಮ್ ಸಲಾಂ ಇವರು ವೇದಿಕೆ ಬರಬೇಕು. ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಗೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಗಣೇಶ್ ಸುವರ್ಣ ಅಧ್ಯಕ್ಷರು ಶ್ರೀ ಶಾರದಾ ಸೇವಾ ಪ್ರತಿಷ್ಠಾನ, ಅದೇ ರೀತಿ ಗೌರವಾಧ್ಯಕ್ಷರು ಆಶೀರ್ವಾದ ಸೇವಾ ಸಂಘ ಇವರು ಕೂಡ ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ರಾಘವ ಬಂಗೇರ ಅಧ್ಯಕ್ಷರು ಶ್ರೀ ಶಾರದಾ ರಜತ ಮಹೋತ್ಸವ ಸಮಿತಿ ಇವರು ಕೂಡ ವೇದಿಕೆ ಬರಬೇಕು. ರಾಘವ ಬಂಗೇರ ಇವರು ಕೂಡ ವೇದಿಕೆ ಬರಬೇಕು. ಅದೇ ರೀತಿ ಜಲಜಾಕ್ಷಿ ಕೋಟ್ಯಾನ್ ಅಧ್ಯಕ್ಷರು ಆಶೀರ್ವಾದ ಮಹಿಳಾ ಸೇವಾ ಸಂಘ ಇವರು ಕೂಡ ವೇದಿಕೆ ಬರಬೇಕು. ಅದೇ ರೀತಿ ವಸಂತ ಮುದಲ್ಮೆ ಇವರು ಕೂಡ ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ಹಿರಿಯರಾದಂತಹ ಸಂಜೀವ ಪೂಜಾರಿ ಮತ್ತು ವಿಮಲಾ ಪೇರ್ಲಬೈಲ್ ಇವರಿಬ್ಬರು ಕೂಡ ವೇದಿಕೆ ಬರಬೇಕು. ಸಂಜೀವ ಪೂಜಾರಿ ಮತ್ತು ವಿಮಲಾ ಪೇರ್ಲಬೈಲ್ ಇವರು ಕೂಡ ವೇದಿಕೆ ಬರಬೇಕು. ಹಿರಿಯರಾದಂತ ನಾರಾಯಣ್ ಕಿರೋಡಿಯನ್ ಮುದಲ್ಮೆ ಇವರು ಕೂಡ ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಬಂಧುಗಳೇ, ಬೆಳಗಿನಿಂದ ಇಂದಿನವರೆಗೆ ನಡೆದಂತಹ ಪಡ್ಪು ಪ್ರೀಮಿಯರ್ ಲೀಗ್ 2026 ಕ್ರೀಡಾಕೂಟದ ಸಮಾರಂಭ ಈಗಾಗಲೇ ವೇದಿಕೆಯಲ್ಲಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ನಡೆಯಲಿಕ್ಕಿದೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಶ್ರೀ ಶಾರದಾ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದಂತಹ ಗಣೇಶ್ ಸುವರ್ಣ ಇವರು ಇಂದಿನ ಪಡ್ಪು ಪ್ರೀಮಿಯರ್ ಲೀಗ್ 2026ರ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಇವರಿಗೆ ಪಡ್ಪು ಪ್ರೀಮಿಯರ್ ಲೀಗ್ 2026ರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಅನಂತ ವಿಜಯ ಇವರು ವೇದಿಕೆ ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶಾಲು ಹಾಕಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
ದಯಾನಂದ ಬಳ್ಳಾರಿ ಇವರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಬೆಳಗಿನಿಂದ ಸಂಜೆವರೆಗೆ ನಮ್ಮ ಜೊತೆ ಸಹಕಾರ ನೀಡಿದಂತ ದಯಾನಂದ ಬಳ್ಳಾರಿ ಇವರು ವೇದಿಕೆ ಬರಬೇಕು. ಅದೇ ರೀತಿ ಮತ್ತೋರ್ವ ಅತಿಥಿ ಶ್ರೀ ಶಾರದಾ ರಜತ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದಂತ ರಾಘವ ಬಂಗೇರ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶರಣ್ ಪಡಪು ಇವರು ಬಂದು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಶರಣ್ ಪಡಪು ಅದೇ ರೀತಿ ನಮಗೆ ಇಲ್ಲಿ ಸ್ಥಳ ಅವಕಾಶವನ್ನು ಮಾಡಿಕೊಟ್ಟಂತ ಆದಮ್ ಸಲಾಂ ಸಾಮಾಜಿಕ ಕಾರ್ಯಕರ್ತರು ಕೂಡ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಈಗಾಗಲೇ ನಾವು ಸಂಜೆ 4 ಗಂಟೆಯಿಂದ ಇಲ್ಲಿಯವರೆಗೆ ನಮ್ಮ ಜೊತೆ ಇದ್ರು. ಅವರನ್ನು ಕೂಡ ಈಗಾಗಲೇ ನಾವು ಪ್ರೀತಿಪೂರ್ವಕವಾಗಿ ಶಾಲು ಹಾಕಿ ಸ್ವಾಗತ ಮಾಡಿದ್ದೇವೆ. ಅವರನ್ನು ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ವಸಂತ ಮುದಲ್ಮೆ, ಇವರು ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಅತಿಥಿಯಾಗಿ ವಸಂತ ಮುದಲ್ಮೆ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರಿಗೆ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ. ಇವರಿಗೆ ಲೋಕೇಶ್ ಪಡಪು ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಬೆಳಿಗ್ಗೆ ಕೂಡ ನಮ್ಮ ಜೊತೆ ಇದ್ದು ಇಡೀ ಕ್ರೀಡಾಕೂಟವನ್ನು ವೀಕ್ಷಿಸಿ ನಮ್ಮ ಜೊತೆ ಹುರುಪಿನಿಂದ ಇದ್ದಂತಹ ವಸಂತ ಮುದಲ್ಮೆ ಇವರಿಗೆ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ನಾರಾಯಣ್ ಕಿರೋಡಿಯನ್, ಇವರಿಗೆ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಸಂಪತ್ ಪಡಪು ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕು. ಇವರನ್ನು ನಾರಾಯಣ್ ಕಿರೋಡಿಯನ್ ಇವರಿಗೆ ಕೂಡ ಸ್ವಾಗತ. ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ಹಿರಿಯರಾದಂತಹ ಸಂಜೀವ ಪೂಜಾರಿ ಪೇರ್ಲಬೈಲ್. ನಮ್ಮ ಈ ಕ್ರೀಡಾಕೂಟದ ಯಶಸ್ವಿಗೆ ಅವರ ಮಕ್ಕಳಾದಂತಹ ಸಜಿತ್ ರಾಜ್ ಮತ್ತು ಸಂದೀಪ್ ಅವರ ತುಂಬಾ ಕೊಡುಗಿದೆ. ಈ ಹೊತ್ತಲ್ಲಿ ಅವರನ್ನಿಬ್ಬರನ್ನು ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಅವರ ಮನೆಯವರು ಕೂಡ ನಮ್ಮ ಜೊತೆ ಇದ್ದಾರೆ. ಸಂಜೀವ ಪೂಜಾರಿ, ಅದೇ ರೀತಿ ಅವರ ತಾಯಿಯಾದಂತಹ ವಿಮಲಾ ಪೇರ್ಲಬೈಲ್ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಂಜೀವ ಪೂಜಾರಿ ಇವರಿಗೆ ಸನತ್ ಪಡಪು ಇವರು ಶಾಲು ಹಾಕಿ ಅದೇ ರೀತಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ವಿಮಲಾ ಪೇರ್ಲಬೈಲ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಶ್ರುತಿ ಶ್ರೀನಿವಾಸ್ ಇವರು ಶಾಲು ಹಾಕಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ವಿಮಲಾ ಪೇರ್ಲಬೈಲ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಮ್ಮ ಈ ಕ್ರೀಡಾಕೂಟದ ಯಶಸ್ಸಿಗೆ ಸಹಕಾರ ನೀಡಿದವರು ಸಂದೀಪ್ ರಾಜ್ ಮತ್ತು ಸಜಿತ್ ರಾಜ್ ಅವರ ತಾಯಿ ವಿಮಲಾ ಪೇರ್ಲಬೈಲ್ ಅವರಿಗೆ ಕೂಡ ಸ್ವಾಗತವನ್ನು ಬಯಸಿದ್ದೇನೆ. ಅದೇ ರೀತಿ ಆಶೀರ್ವಾದ ಮಹಿಳಾ ಸೇವಾ ಸಂಘದ ಅಧ್ಯಕ್ಷರಾದಂತ ಜಲಜಾಕ್ಷಿ ಕೋಟ್ಯನ್ ನಮ್ಮ ಜೊತೆ ಇದ್ದಾರೆ. ಇವರಿಗೆ ಕೂಡ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಲತಿಕಾ ಸಜಿತ್ ಇವರು ವೇದಿಕೆ ಬಂದು ಜಲಜಾಕ್ಷಿ ಕೋಟ್ಯನ್ ಇವರಿಗೆ ಶಾಲೆ ಹಾಕಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸ್ಮರಣಿಕೆಯನ್ನು ನೀಡಿ ಅವರು ಕೂಡ ಬೆಳಗ್ಗೆಯಿಂದ ಸಂಜೆವರೆಗೆ ನಮ್ಮ ಜೊತೆ ಬೆಳಗಿನ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಸಮಾರಂಭದಲ್ಲಿ ನಮ್ಮ ಜೊತೆ ಇದ್ರು. ಇವರಿಗೆ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಭಾಗದ ಹಿರಿಯರಾದಂತ ದಯಾನಂದ ಬಳ್ಳಾರಿ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಉಮೇಶ್ ಕುಚ್ಚಿಗುಡ್ಡೆ ಇವರು ಶಾಲು ಹಾಕಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಬಂಧುಗಳೇ, ಬೆಳಗಿನಿಂದ ಈ ಹೊತ್ತಿನವರೆಗೆ ನಡೆದಂತಹ ಪಡಪು ಪ್ರೀಮಿಯರ್ ಲೀಗ್ 2026 ಸೀಸನ್ 3 ಎಲ್ಲರೂ ಕೂಡ
ಸಾಕ್ಷೀಕರಣಿ ಆಗಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಬಂದಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಇದೀಗ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಬಹುಮಾನ ವಿತರಣೆ ನಡೆಯಲಿಕ್ಕಿದೆ. ಅದಕ್ಕಿಂತ ಮೊದಲು ಈ ಪಡ್ಪು ಪ್ರೀಮಿಯರ್ ಲೀಗ್ 2026 ಅರ್ಥ ಪೂರ್ಣವಾಗಿ ನಡಿಬೇಕಾಗಿ ಈ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಪುಸ್ತಕ ವಿತರಣೆ ಮತ್ತೆ ಬ್ಯಾಗ್ ವಿತರಣೆಯನ್ನು ಮಾಡ್ತಾ ಬಂದಿದ್ದೇವೆ. ಕಳೆದ 3 ವರ್ಷಗಳಿಂದ ಈ ಭಾಗದಲ್ಲಿ ನಾವು ಅರ್ಹ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಅದೇ ರೀತಿ ಬ್ಯಾಗ್ ವಿತರಣೆ ಮಾಡ್ತಾ ಬಂದಿದ್ದೇವೆ. ಈಗಾಗಲೇ ಸೆಮಿಫೈನಲ್ ಹಂತದಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಣೆ ಮಾಡಿ ಆಗಿದೆ. ಉಳಿದಂತ ಬ್ಯಾಗ್ ವಿತರಣೆ ಮತ್ತು ಪುಸ್ತಕ ವಿತರಣೆಯನ್ನು ಮಾಡಲಿಕ್ಕಿದ್ದಾರೆ ಇಂದಿನ ವೇದಿಕೆಯಲ್ಲಿರುವಂತಹ ಅತಿಥಿಗಳು. ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ಮೋನಿಶಾ ಪ್ರಮೋದ್ ಪಡ್ಪುಯವರು. ಈಗ ನಡೆಯುವಂತಹ ಪುಸ್ತಕ ವಿತರಣೆ ಮತ್ತೆ ಬ್ಯಾಗ್ ವಿತರಣೆಯನ್ನು ಶ್ರೀಯುತ ಗಣೇಶ್ ಸುವರ್ಣ ಇವರು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮೋಕ್ಷಿತ್ 8ನೇ ತರಗತಿ. ಮೋಕ್ಷಿತ್ 8ನೇ ತರಗತಿ. ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಗೆ ಬಂದು ಪುಸ್ತಕ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಆದಷ್ಟು ಬೇಗ. ಮೋಕ್ಷಿತ್ 8ನೇ ತರಗತಿ. ವರ್ಷ 7ನೇ ತರಗತಿ. ವರ್ಷ 7ನೇ ತರಗತಿ. ಪ್ರಾಪ್ತಿ 6ನೇ ತರಗತಿ. 7. ಪ್ರಾಪ್ತಿ 6ನೇ ತರಗತಿ. ಭಾನ್ವಿ 5ನೇ ತರಗತಿ. ಭಾನ್ವಿ 5ನೇ ತರಗತಿ. ಶಾನ್ವಿ 5ನೇ ತರಗತಿ. ಶಾನ್ವಿ 5ನೇ ತರಗತಿ. ಶಾನ್ವಿ 4ನೇ ತರಗತಿ. ಶಾನ್ವಿ 4ನೇ ತರಗತಿ. ಧನ್ಯವಾದಗಳು 4ನೇ ತರಗತಿ. ಗಣೇಶ್ ಸುವರ್ಣ ಇವರಿಗೆ. ಇದೀಗ ಮುಂದಿನ ಪುಸ್ತಕ ವಿತರಣೆಯನ್ನು ಶ್ರೀ ಶಾರದಾ ರಜತ ಮಹೋತ್ಸವ ಸಮಿತಿ ಅಧ್ಯಕ್ಷರಾದಂತಹ ರಾಘವ ಬಂಗೇರ ಇವರು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ತನ್ವೀಶ್ 4ನೇ ತರಗತಿ. ತನ್ವೀಶ್ 4ನೇ ತರಗತಿ. ವಿದ್ಯಾರ್ಥಿಗಳು ಇಲ್ಲದಿದ್ರೆ ಅವರ ಮನೆಯವರು ಬಂದು ಪುಸ್ತಕ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲು ಪಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. 3ನೇ ತರಗತಿ. ಜೀವಿತ್ 3ನೇ ತರಗತಿ. ಮೂರನೇ ತರಗತಿ. ಜೀವಿತ್. ದಿಶಾ 1ನೇ ತರಗತಿ. ದಿಶಾ 1ನೇ ತರಗತಿ. ರುಬೀನಾ 7ನೇ ತರಗತಿ. ರುಬೀನಾ 7ನೇ ತರಗತಿ. ಧನ್ಯವಾದಗಳು ರಾಘವ ಬಂಗೇರ ಪೇರ್ಲಬೈಲ ಇವರಿಗೆ. ಇದೀಗ ಮುಂದಿನ ಪುಸ್ತಕ ವಿತರಣೆಯನ್ನು ವಸಂತ ಮುದಲ್ಮೆ ಇವರು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವಸಂತ ಮುದಲ್ಮೆ ಇವರು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸುಹೇಲ್ 5ನೇ ತರಗತಿ. ಸುಹೇಲ್ 5ನೇ ತರಗತಿ. ಮಜಮ್ಮಿಲ್ 3ನೇ ತರಗತಿ. ಮುಜಮ್ಮಿಲ್
ಮೂರನೇ ತರಗತಿ. ಧನ್ಯವಾದಗಳು ವಸಂತ ಮೊದಲನೇ ಇವರಿಗೆ. ಮುಂದಿನ ಪುಸ್ತಕ ವಿತರಣೆಯನ್ನು ಸಂಜೀವ ಪೂಜಾರಿ ಪೇರ್ಲಬೈಲ್ ಇವರು ನಡೆಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ರಾಹಿಲ 6ನೇ ತರಗತಿ. ರಾಹಿಲ 6ನೇ ತರಗತಿ. ದೀಕ್ಷಿತ್ ಬಳ್ಳಾರಿ ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ದೀಕ್ಷಿತ್ ಬಳ್ಳಾರಿ. ದಿಶಾಂತ್ 4ನೇ ತರಗತಿ. ದಿಶಾಂತ್ 4ನೇ ತರಗತಿ. ಮುಂದಿನ ಪುಸ್ತಕ ವಿತರಣೆಯನ್ನು ನಾರಾಯಣ್ ಕಿರೋಡನ್ ಮೊದಲ್ಮೆ ಇವರು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಲಿಖಿತ್ ಜಿ 6ನೇ ತರಗತಿ. ಲಿಖಿತ್ ಜಿ 6ನೇ ತರಗತಿ. ಧನ್ಯವಾದಗಳು ನಾರಾಯಣ್ ಕಿರೋಡಿಯನ್ ಮೊದಲ್ಮೆ ಇವರಿಗೆ. ಮುಂದಿನ ಪುಸ್ತಕ ವಿತರಣೆಯನ್ನು ದಯಾನಂದ ಬಳ್ಳಾರಿ ಇವರು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಯಶು ಬಳ್ಳಾರಿ 8ನೇ ತರಗತಿ. ಧನ್ಯವಾದಗಳು ದಯಾನಂದ್ ಬಳ್ಳಾರಿ ಇವರಿಗೆ. ಮುಂದಿನ ಪುಸ್ತಕ ವಿತರಣೆಯನ್ನು ವಿಮಲ ಪೇರ್ಲಬೈಲ್ ಇವರು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವಿಹಾನ್ 7ನೇ ತರಗತಿ. ಯವಿನ್ 4ನೇ ತರಗತಿ. ಯವಿನ್ 4ನೇ ತರಗತಿ. ಧನ್ಯವಾದಗಳು ವಿಮಲ ಪೇರ್ಲಬೈಲ್ ಇವರಿಗೆ. ಮುಂದಿನ ಪುಸ್ತಕ ವಿತರಣೆಯನ್ನು ಜಲಜಾಕ್ಷಿ ಕೋಟ್ಯಾನ್ ಇವರು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಯಶವಂತ್ 7ನೇ ತರಗತಿ. ಯಶವಂತ್ 7ನೇ ತರಗತಿ. ಯಶವಂತ್ 7ನೇ ತರಗತಿ. ಕೃತಿ 7ನೇ ತರಗತಿ. ಕೃತಿ 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 ವಿದ್ಯಾರ್ಥಿಗಳ ಮನೆಯವರು ಯಾರಾದಿದ್ರು ಬಂದು ಈ ಪುಸ್ತಕ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಪಡಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಯಾರಾದರೂ ಮನೆಯವರಿದ್ರು ಕೂಡ ವೇದಿಕೆ ಬರ್ಬೋದು. ಉತ್ತಮಿ 8ನೇ ತರಗತಿ. ಉತ್ತಮಿ. ಧನ್ಯವಾದಗಳು ಜಲಜಾಕ್ಷಿ ಕೋಟ್ಯನ್ ಅವರಿಗೆ. ಮುಂದಿನ ಪುಸ್ತಕ ವಿತರಣೆಯನ್ನು ಆದಮ್ ಸಲಾಂ ಈಗಾಗಲೇ ಸೆಮಿಫೈನಲ್ ಹಂತದಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಅವರು ಪುಸ್ತಕ ವಿತರಣೆ ಮಾಡಿದ್ರು. ಇದೀಗ ಉಳಿದ ವಿದ್ಯಾರ್ಥಿಗಳಿಗೆ ಆದಮ್ ಸಲಾಂ ಇವರು ಪುಸ್ತಕ ವಿತರಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ರೋಹನ್ 10ನೇ ತರಗತಿ. ರೋಹನ್. ರೋಹನ್. ಹರ್ಷಿಯಾ 7ನೇ ತರಗತಿ. ಹರ್ಷಿಯಾ. ಅಸೀಬ್ 5ನೇ ತರಗತಿ. ಅಸೀಬ್. ಮೋಕ್ಷಿತ್ 8ನೇ ತರಗತಿ. ಮೋಕ್ಷಿತ್.
ಯಶವಂತ್ 7ನೇ ತರಗತಿ. ಯಶವಂತ್ 7ನೇ ತರಗತಿ. ಕೃತಿ 7ನೇ ತರಗತಿ. ಧನ್ಯವಾದಗಳು. ಪುಸ್ತಕ ವಿತರಣೆ ಮಾಡಿದಂತ ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಬಂಧುಗಳೇ, ಕೊನೆಯ ಹಂತದಲ್ಲಿ ಪಡಪು ಪ್ರೀಮಿಯರ್ ಲೀಗ್ನ 2026ರ ಅಂತಿಮ ಹಂತದಲ್ಲಿ ನಾವೆಲ್ಲ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳು ಮೌನದೊಂದಿಗೆ ನಮ್ಮ ಈ ಕ್ರೀಡಾಕೂಟಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಆದಮ್ ಸಲಾಂ ಅವರು ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿ ಆಗಿದೆ. ನಮ್ಮನ್ನು ಉದ್ದೇಶಿಸಿ ಆದಮ್ ಸಲಾಂ ಇವರು 2 ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ಬಯ್ಯದ ಹೊರತುಗು ಎನ್ನ ಮಾತೆರೆಗಲ ಪ್ರೀತಿದ ನಮಸ್ಕಾರ. ಯಾನ್ ದಾನೆ ಪಣಂದುಲ್ಲ ಪಂಡಂದಾಂಡ ಇತ್ತೆ ನಮ್ಮ ಪಡ್ಪುದ 4 ಟೀಮಾದ ಗೊಬ್ಬೊಂದುಲ್ಲ. ಒಂಜು ವೇಳೆ ನಿಕುಲು ಪಿದೆಯೂರಿಗೆ ಪೋದು ಗೊಬ್ಬರುಂದಾಂಡ ಬೇತೆ ಬೇತೆ ಪ್ರದೇಶ ಹೋದರುಂದಾಂಡ ಯಾನ್ ಐತ ಸ್ಪಾನ್ಸರ್ ಮಲ್ಪ ರೆಡಿ ಉಲ್ಲೆ. ನಿಕುಲು ಇತ್ತೆ ಆಲ್ರೆಡಿ ಬ್ರದರ್ಸ್ ಪಡ್ಪು ಒಂದುಂಡು, ಎನ್ನ ಸಂಸ್ಥೆ ಉಂಡು ರಾಯಲ್ ಗ್ರೂಪ್ ಬ್ಯಾಂಗ್ಳೂರ್. ರಾಯಲ್ ಬ್ರದರ್ಸ್ ಪಡ್ಪು ಪಂಡದ ನಿಕುಲು ಹೊಸ ಜೆರ್ಸಿ ಮಲ್ಪಾದ ಕೊರ್ಪೆ ಒಕ್ಕ ನಿಖಿಲೆಗೆ ಒಲ್ಪ ಗೊಬ್ಬರ ಪಾರಿ ತಿಂದಾಡಲ್ಲ. ನಿಕುಲು ಎನಿ ಟೈಮ್ ಎನ್ನ ಕೈತಲ್ಲಿ ಬರೋಲಿ ಐಕಿಯಾನ ಸ್ಪಾನ್ಸರ್ ಮಲ್ತೊಂದುಲ್ಲೆ. ಐಡ್ದು ಬೊಕ್ಕ ಗ್ರೌಂಡುದ ವಿಷಯ ನಿಖಿಲೆಗೆ ಯಾನು ಎಕಡೋರ ಪಂದಿತ್ತೆ ಇತ್ತೆಲ್ಲ ಪಣಂದುಲ್ಲೆ. ದೇವೇನ ದಯಟ್ ಒಂಜು ವೇಳೆ ಈ ಗ್ರೌಂಡ್ ಉಂಡುಂದಾಂಡ ಏಪಲ ಗೊಬ್ಬಲಿ, ಒಂಜು ವೇಳೆ ಇಜ್ಜಿಂದಾಂಡಲ 3-2 ಗ್ರೌಂಡ್ ಉಂಡು. ಐಟ್ ಎಂಕುಲು ಬರ್ಪಿನ ವರ್ಷ ಯಶಸ್ವಿಯಾದ ಗೊಬ್ಬಲಿ ಎಂಕ್ಲೆಗ್ ಆಂಡ ಯಾನ್ ಪಣ್ಪುಣು ದಾನ ಪಂಡದಾಂಡ ನಿಕುಲು ಏಪಗಲ ಈ ಮ್ಯಾಚಿನ ಉಂತಾಯರ ಬಲ್ಲಿ ಒಂದು ಯಶಸ್ವಿಯಾದ ದುಂಬು ಪೋವಡು ಅಂಚನೆ ನಿಖಿಲ್ನ ಸಹಾಯಲ ಪೂರಕ್ಲೆಗ್ಲ ತಿಕ್ಕೊಡು. ಐದು ಬೊಕ್ಕ ಎಂಕುಲು ಬ್ರದರ್ಸ್ ಪಡ್ಪುದಕ್ಲೆಗ್ ವಿಶೇಷ ಆದ ಯಾನ್ ಆಲ್ರೆಡಿ ಉಮೇಶ್ ಅಡ ಪಾತೆರಿಯೆ ಆಯ್ನಾತ್ ಬೇಗ ಎಂಕುಲು ಒಂಜಿ ಭೋಜನ ವ್ಯವಸ್ಥೆ ಯಾನ್ ನಿಖಿಲೆಗಾದ ಮಲ್ಪೆ ನಿಕುಲು ಮಾತೆರ್ಲ ಬರೋಡು ಐತ ಟೈಮನ್ನು ನಿಖಿಲೆಗೆ ಎಂಕುಲು ಪಣ್ಪ ಮೂಲು ಏರ್ಪೂರ ಸೇರಿದೇರು ನಿಖುಲು ಬೊಕ್ಕ ನಿಖಿಲ್ ನೊಟ್ಟುಗು ಏರ್ಪೂರ ಬರ್ಪೇರು ಅಕ್ಕಲೆಗ್ ಪೂರ ಸ್ವಾಗತ ಮಲ್ತೊಂದು ಯಾನ್ ಎನ್ನ ಈ ಪಾತೆರನ್ನು ಉಂತ ಒಂದುಲ್ಲೆ. ಜೈ ತುಳುನಾಡು, ಜೈ ಕ್ರಿಕೆಟ್. ಧನ್ಯವಾದಗಳು. ನಮ್ಮ ಈ ಕ್ರೀಡಾಕೂಟಕ್ಕೆ ನಮ್ಮೊಂದಿಗೆ ಸಹಕಾರ ನಿರಂತರ ಎಂದು ಘೋಷಣೆ ಮಾಡಿದಂತಹ ಆದಮ್ ಸಲಾಂ ಇವರಿಗೆ ಧನ್ಯವಾದಗಳು. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳು ಮೌನ ಸಮ್ಮುಖದೊಂದಿಗೆ ಈ ಕ್ರೀಡಾಕೂಟಕ್ಕೆ ನಮಗೆ ಶುಭವನ್ನು ಹಾರೈಸಿದ್ದಾರೆ. ಅವರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಾ, ಪಡ್ಪು ಪ್ರೀಮಿಯರ್ ಲೀಗ್ 2026 ಈ ಕ್ರಿಕೆಟ್ ಕೂಟ ಅತ್ಯಂತ ಯಶಸ್ವಿಯಾಗಿ ನಡೀಬೇಕಾದ್ರೆ ಅದಕ್ಕೆ ಅತ್ಯಂತ ಸಹಕಾರ ನೀಡಿದವರು ಅಂಪೈರ್ ಆಗಿ ಬೆಳಗಿನಿಂದ ಸಂಜೆವರೆಗೆ ನಮ್ಮೊಂದಿಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಮಾಡಿ ಯಾವುದೇ ವಿವಾದ ಇಲ್ಲದೆ ಯಾವುದೇ ಜಾಗರೂಕತೆಯಿಂದ ತೀರ್ಪನ್ನು ನೀಡುತ್ತಾ ನಮ್ಮೊಂದಿಗೆ ಸಹಕಾರ ಮಾಡಿದಂತ ಸುನಿಲ್ ಬೊಳ್ಳಾರಿ ಇವರು ವೇದಿಕೆ ಬರಬೇಕು. ಬ್ರದರ್ಸ್ ಪಡ್ಪು ತಂಡದ ವತಿಯಿಂದ ಕಿರು ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ಆದಮ್ ಸಲಾಂ ಇವರು ಈ ಸ್ಮರಣಿಕೆಯನ್ನು ಮತ್ತು ಕಿರು ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬೆಳಗಿನಿಂದ ಸಂಜೆವರೆಗೆ ಯಾವುದೇ ವಿವಾದ ಇಲ್ಲದೆ ಅತ್ಯಂತ ಜಾಗರೂಕತೆಯಿಂದ ತೀರ್ಪು ನೀಡಿ ಅತ್ಯಂತ ಯಶಸ್ವಿಯಾಗಿ ಪ್ರೀಮಿಯರ್ ಲೀಗ್ ನಡೆಸಿಕೊಟ್ಟಂತಹ ಸುನಿಲ್ ಬೊಳ್ಳಾರಿ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಬ್ರದರ್ಸ್ ಪಡ್ಪುನ ಪರವಾಗಿ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮಗೆ ಇಂದಿನ ಕ್ರೀಡಾಕೂಟಕ್ಕೆ ಚೆಂಡೆಯ ವ್ಯವಸ್ಥೆ ಶ್ರೀದುರ್ಗ ಚೆಂಡೆ ಬಿಸಿ ರೋಡ್ ಅದರ ಮಾಲಕರು ವೇದಿಕೆ ಬರಬೇಕು. ಅವರಿಗೆ ಕಿರು ಕಾಣಿಕೆಯನ್ನು ನಾರಾಯಣ್ ಕಿರೋಡಿಯನ್ ಇವರು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀದುರ್ಗ ಚೆಂಡೆ ಬಿಸಿ ರೋಡ್ ಇವರಿಗೆ ಕಿರು ಕಾಣಿಕೆಯನ್ನು ನಾರಾಯಣ್ ಕಿರೋಡಿಯನ್ ಮೊದಲ್ಮೆ ಇವರು ನೀಡಿ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಚಿಲಿಪಿಲಿ ಗೊಂಬೆ ವ್ಯವಸ್ಥೆ ಮಾಡಿದಂತಹ
ವ್ಯವಸ್ಥೆ ಮಾಡಿದವರು ಕೂಡ ವೇದಿಕೆ ಬರಬೇಕು. ಅವರು ಕೂಡ ಈ ಒಂದು ವಿಕ್ರಮ್ ಮತ್ತು ಯಶ್ಮಿತ್ ಇಬ್ರು ಕೂಡ ವೇದಿಕೆ ಬರಬೇಕು. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಗೆ ಸ್ವಾಗತ ಮಾಡೋಣ. ಅವರಿಗೆ ರಾಘವ ಬಂಗೇರ ಪೇರ್ಲಬೈಲು ಇವರು ಕಿರು ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇಂದಿನ ಕ್ರೀಡಾಕೂಟದ ನೇರ ಪ್ರಸಾರ ಮಾಡಿದಂತಹ ನಮ್ಮ ಮೀಡಿಯಾ ತಂಡ, ಈ ತಂಡದ ಯಾರಾದ್ರೊಬ್ರು ವೇದಿಕೆಗೆ ಬಂದು ಕಾಣಿಕೆಯನ್ನು ಪಡೆದುಕೊಳ್ಬೇಕಂತ ಕೇಳ್ತಾ ಇದ್ದೇನೆ. ಇವರಿಗೆ ಗಣೇಶ್ ಸುವರ್ಣ ತುಂಬೆ ಇವರು ಈ ಕಾಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅತ್ಯಂತ ಉತ್ತಮ ರೀತಿಯಲ್ಲಿ ನೇರ ಪ್ರಸಾರವನ್ನು ಮಾಡಿದಂತಹ ನಮ್ಮ ಮೀಡಿಯಾ ಇವರಿಗೆ ಕೂಡ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಇದುವರೆಗೆ ನಡೆದ ಪಡ್ಪು ಪ್ರೀಮಿಯರ್ ಲೀಗ್ 2026 ಸೀಸನ್ ಪಡ್ಪು ಪ್ರೀಮಿಯರ್ ಲೀಗ್ 2026 ಸೀಸನ್ 3 ಈ ಕ್ರಿಕೆಟ್ ಪಂದ್ಯಾಟದ ಪ್ರಶಸ್ತಿ ಪ್ರದಾನ ಈ ವೇದಿಕೆಯಲ್ಲಿ ಈಗ ನಡೀತಾ ಇದೆ. ಪಂದ್ಯದ ಪವರ್ ಹಿಟ್ಟರ್ ಆಫ್ ಪಡ್ಪು ಪ್ರೀಮಿಯರ್ ಲೀಗ್ 2026 ಯಾರಿರಬಹುದು? ಪವರ್ ಹಿಟ್ಟರ್ ಆಫ್ ಪಡ್ಪು ಪ್ರೀಮಿಯರ್ ಲೀಗ್ 2026 ವಿಕಿಲ್ ರಾಯಲ್ ಸ್ಟ್ರೈಕರ್ಸ್ ಪಡ್ಪು ತಂಡದ ವಿಕಿಲ್ ಪವರ್ ಹಿಟ್ಟರ್ ಆಫ್ ಪಡ್ಪು ಪ್ರೀಮಿಯರ್ ಲೀಗ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ವಿಕಿಲ್ ಈ ಪ್ರಶಸ್ತಿಯನ್ನು ಸಂಜೀವ ಪೂಜಾರಿ ಪೇರ್ಲಬೈಲ್ ಇವರು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಪಡ್ಪು ಪ್ರೀಮಿಯರ್ ಲೀಗ್ 2026 ಎಮರ್ಜಿಂಗ್ ಪ್ಲೇಯರ್ ಆಗಿ ಮೂಡಿ ಬಂದಿದ್ದಾರೆ. ಯಾರಿರಬಹುದು ಎಮರ್ಜಿಂಗ್ ಪ್ಲೇಯರ್? ಯಶು ರಾಯಲ್ ಚಾಲೆಂಜರ್ಸ್ ಪಡ್ಪು ತಂಡದ ಯಶು ಇವರಿಗೆ ದಯಾನಂದ ಬಳ್ಳಾರಿ ಇವರು ಪ್ರಶಸ್ತಿ ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಎಮರ್ಜಿಂಗ್ ಪ್ಲೇಯರ್ ಪ್ರಶಸ್ತಿಯನ್ನು ಪಡೆದಂತ ಯಶು ಅವರಿಗೆ ಧನ್ಯವಾದಗಳು. ಅದೇ ರೀತಿ ಪಡ್ಪು ಪ್ರೀಮಿಯರ್ ಲೀಗ್ 2026 ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡೆದವರು ಯಾರಿರಬಹುದು? ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ವಿಶ್ವ ರಾಯಲ್ ಸ್ಟ್ರೈಕರ್ಸ್ ತಂಡದ ವಿಶ್ವ ಬೆಸ್ಟ್ ಬೌಲರ್ ಆಗಿ ಮೂಡಿ ಬಂದಿದ್ದಾರೆ. ಅವರಿಗೆ ಆದಮ್ ಸಲಾಂ ಇವರು ಪ್ರಶಸ್ತಿ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬೆಸ್ಟ್ ಬೌಲರ್ ಆಫ್ PPL. ಅದೇ ರೀತಿ ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ PPL, ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ಪಡ್ಪು ಪ್ರೀಮಿಯರ್ ಲೀಗ್ 2026 ಯಾರಿರಬಹುದು? ಬೆಸ್ಟ್ ಬ್ಯಾಟ್ಸ್ಮನ್ ಕೌಶಿಲ್ ರಾಯಲ್ ಚಾಲೆಂಜರ್ಸ್ ಪಡ್ಪು ತಂಡದ ಕೌಶಿಲ್ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಆಯ್ಕೆಯಾಗಿದ್ದಾರೆ. ಇವರಿಗೆ ರಾಘವ ಬಂಗೇರ ಪೇರ್ಲಬೈಲ್ ಇವರು ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ಬೆಸ್ಟ್ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಯಾರು ಪಡೆದಿರಬಹುದು? ಮ್ಯಾನ್ ಆಫ್ ದಿ ಮ್ಯಾಚ್ ಆಫ್ ಫೈನಲ್ PPL 2026 ವಿಶ್ವ ರಾಯಲ್ ಸ್ಟ್ರೈಕರ್ಸ್ ಪಡ್ಪು ಇದನ್ನು ವಸಂತ ಮುದಲ್ಮೆ
ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವಸಂತ ಮೊದಲ್ಮೆ. ಅದೇ ರೀತಿ ಮ್ಯಾನ್ ಆಫ್ ದಿ ಸೀರೀಸ್ ಸರಣಿ ಶ್ರೇಷ್ಠ ಪ್ರಶಸ್ತಿ PPL 2026 ಸೀಸನ್ 3 ಇದರ ಸರಣಿ ಶ್ರೇಷ್ಠ ಪ್ರಶಸ್ತಿ ಯಾರ ಪಾಲಾಗಿರಬಹುದು? ಯಾರ ಪಾಲು? ವಿಕಿಲ್, ರಾಯಲ್ ಸ್ಟ್ರೈಕರ್ಸ್ ಪಡ್ಪು ತಂಡದ ವಿಕಿಲ್. ಜಲಜಾಕ್ಷಿ ಕೋಟ್ಯಾನ್ ಇವರು ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಧನ್ಯವಾದಗಳು. ಸರ್ವಾಂಗೀಣ ಪ್ರದರ್ಶನ ನೀಡಿದಂತಹ ವಿಕಿಲ್ ಅವರಿಗೆ ಅಭಿನಂದನೆಗಳು. ಇದೀಗ ಬೆಳಗಿನಿಂದ ಸಂಜೆವರೆಗೆ ನಡೆದಂತಹ ಕ್ರಿಕೆಟ್ ಪಂದ್ಯಾಟದಲ್ಲಿ 4 ತಂಡಗಳು, ರಾಯಲ್ ಚಾಲೆಂಜರ್ಸ್ ಪಡ್ಪು, ರಾಯಲ್ ಸ್ಟ್ರೈಕರ್ಸ್ ಪಡ್ಪು, ತುಳುನಾಡು ವಾರಿಯರ್ಸ್ ಮತ್ತು ಪಡ್ಪು ಗ್ಲಾಡಿಯೇಟರ್ಸ್, ಈ ತಂಡ 4 ತಂಡಗಳು 14 ಪಂದ್ಯಗಳಲ್ಲಿ ಭಾಗವಹಿಸಿತ್ತು. ಈ ತಂಡದಲ್ಲಿ ಒಂದು ತಂಡ ಅತ್ಯಂತ ಶಿಸ್ತಿನ ತಂಡ, ಡಿಸಿಪ್ಲಿನ್ ತಂಡವಾಗಿ ಒಂದು ತಂಡ ಆಯ್ಕೆಯಾಗಿದೆ. ಯಾವ ತಂಡವಾಗಿರಬಹುದು ಡಿಸಿಪ್ಲಿನ್ ಟೀಮ್? ಯಾರಿರಬಹುದು? ಒಂದು ಯಾನ ಎಕಡ ಪಂಡಿ ಲೆಕ್ಕನೆ ಒಂದು ಬರ್ಪಿ ತಿಂಗಳು ಫೆಬ್ರವರಿ 8 ತಾರೀಕು ಐತಾರದ ನ್ಯಾಪಡು ನಿಕುಲು ಮಾತೆರ್ಲ ಎಂಕಲ್ನ ಮೂಲ ರೆಸಾರ್ಟ್ಗೆ ಬರೋಡು. ನಿಕುಲು 4 ಗಂಟೆಗೆ 4 ಗಂಟೆ ಹಣ್ಣಗೆ ಬತ್ತಾರಂದಾಂಡ ಒಂಜಿ 7 ಗಂಟೆ ಹಣ್ಣಗೆ ಬರೋ ಒಣಸ್ಬರ ಮಲ್ತದ್ದು ಎನ್ಮ ಅವ್ರಮಾಂಡಣ ಪೂರಕ್ಲೆಲ್ಲ ಪೀರ ಬರೋಳಿ. ಈ ಡೇಟ್ ನಿಕುಲ್ ಪೂರ ನೋಡ್ ಮಲ್ತದ್ದು ಇಲ್ಲಿ ಏರ್ಲ ಮಿಸ್ ಮಲ್ಪರ ಬರಲಿ ಅವ ನಿಕುಲ್ಲ ಬರೋಡು. ನಿಕುಲ್ ನೋಟಕ್ಕೆ ಏರ್ ಬೋರ ಉಲ್ಲೇರು ಅಕ್ಕಲ್ನ ಪೂರೇರಲ್ಲ ಲೆತ್ತೊಂದು ಬರೋಡು. ಬೊಕ್ಕ ಟೋಟಲ್ 7 ಜನ ಪಂಡದು ಒಂಜಿ ಉಮೇಶ್ ಅಡ ಒಂಜಿ ತೆರಿಪಾವಡು. ಈ ಜನ ಸಂದೀಪ್ ಒಂಜಿ ಪಣ್ಣಾಂಡ್ ಅವ ಸಂದೀಪ್ ಪಣ್ಣಾಂಡ್ 7 ಜನ ಪಂಡ ಸಂಪತ್ರ. ಓಕೆ, ಧನ್ಯವಾದಗಳು ಆದಮ್ ಸಲಾಂ ಅವರಿಗೆ. ಯಾರಿರಬಹುದು ಡಿಸಿಪ್ಲಿನ್ ಟೀಮ್? ಪಡ್ಪು ಗ್ಲಾಡಿಯೇಟರ್ಸ್ ತಂಡ ಅತ್ಯಂತ ಶಿಸ್ತಿನ ಪ್ರಶಸ್ತಿ. ಧನ್ಯವಾದಗಳು ಪಡ್ಪು ಗ್ಲಾಡಿಯೇಟರ್ಸ್ ತಂಡ. ಇದೀಗ ಅಂತಿಮ ಹಂತದ ಪ್ರಶಸ್ತಿ ವಿತರಣೆ ಬಂಧುಗಳೇ. ಪಡ್ಪು ಪ್ರೀಮಿಯರ್ ಲೀಗ್ 2026 ಫೈನಲ್ ಹಣಾಹಣಿ ನಡೆದಂತಹ ರಾಯಲ್ ಚಾಲೆಂಜರ್ಸ್ ಪಡ್ಪು ಮತ್ತು ರಾಯಲ್ ಸ್ಟ್ರೈಕರ್ಸ್ ತಂಡಗಳ ನಡುವೆ ನಡೆದಂತಹ ರೋಮಾಂಚಕಾರಿ ಪಂದ್ಯಾಟದಲ್ಲಿ ರನ್ನರ್ಸ್ ಆಗಿ ಮೂಡಿ ಬಂದಂತಹ ರಾಯಲ್ ಚಾಲೆಂಜರ್ಸ್ ಪಡ್ಪು ಈ ತಂಡದ ಕಪ್ತಾನ ಮತ್ತು ಎಲ್ಲ ಸದಸ್ಯರು ಕೂಡ ವೇದಿಕೆ ಬರಬೇಕು. ರನ್ನರ್ಸ್ ಆಗಿ ಮೂಡಿ ಬಂದಂತಹ ರಾಯಲ್ ಚಾಲೆಂಜರ್ಸ್ ಪಡ್ಪು ತಂಡದ ಎಲ್ಲ ಆಟಗಾರರು ವೇದಿಕೆ ಬರಬೇಕು. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ಅವರಿಗೆ ರನ್ನರ್ಸ್ ಆಗಿ ಮೂಡಿ ಬಂದಂತಹ ರಾಯಲ್ ಚಾಲೆಂಜರ್ಸ್ ಪಡ್ಪು ತಂಡದ ಪ್ರತಿಯೊಬ್ಬ ಆಟಗಾರರು ವೇದಿಕೆ ಕಡೆ ಬರಬೇಕು. ಇವರಿಗೆ ಗಣೇಶ್ ಸುವರ್ಣ ತುಂಬೆ ಸೇರಿದಂತೆ ಎಲ್ಲ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು
ಪಡ್ಪು ಪ್ರೀಮಿಯರ್ ಲೀಗ್ 2026ರ ಸೀಸನ್ 3 ಇದರ ರನ್ನರ್ ಆಗಿ ಮೂಡಿ ಬಂದಿದ್ದಾರೆ ರಾಯಲ್ ಚಾಲೆಂಜರ್ಸ್ ಪಡ್ಪು. ಅಭಿನಂದನೆಗಳು, ಅಭಿವಂದನೆಗಳು ರಾಯಲ್ ಚಾಲೆಂಜರ್ಸ್ ಪಡ್ಪು ತಂಡಕ್ಕೆ. ಅದೇ ರೀತಿ ಪಡ್ಪು ಪ್ರೀಮಿಯರ್ ಲೀಗ್ 2026 ಚಾಂಪಿಯನ್ ಆಗಿ ಮೂಡಿ ಬಂದಿದ್ದಾರೆ ರಾಯಲ್ ಸ್ಟ್ರೈಕರ್ಸ್ ಪಡ್ಪು. ಎಲ್ಲರೂ ಜೋರಾಗಿ ಚಪ್ಪಾಳೆಯೊಂದಿಗೆ ರಾಯಲ್ ಸ್ಟ್ರೈಕರ್ಸ್ ಪಡ್ಪು ತಂಡದ ಆಟಗಾರರು ವೇದಿಕೆಗೆ ಬರಬೇಕು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳು ಈ ಪ್ರಶಸ್ತಿ ವಿತರಣೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪಡ್ಪು ಪ್ರೀಮಿಯರ್ ಲೀಗ್ 2026ರ ಚಾಂಪಿಯನ್ ರಾಯಲ್ ಸ್ಟ್ರೈಕರ್ಸ್ ಪಡ್ಪು. ಅಭಿನಂದನೆಗಳು, ಅಭಿನಂದನೆಗಳು ರಾಯಲ್ ಸ್ಟ್ರೈಕರ್ಸ್ ಪಡ್ಪು ತಂಡಕ್ಕೆ. ಅಭಿನಂದನೆಗಳು, ಅಭಿವಂದನೆಗಳು ರಾಯಲ್ ಸ್ಟ್ರೈಕರ್ಸ್ ಪಡ್ಪು ತಂಡಕ್ಕೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಾ ಬಂಧುಗಳೇ, ಬೆಳಗಿನಿಂದ ಸಂಜೆವರೆಗೆ ನಡೆದಂತಹ ಪಡ್ಪು ಪ್ರೀಮಿಯರ್ ಲೀಗ್ 2026 ಈ ಯಶಸ್ಸಿಗೆ ಕಾರಣೀಕರ್ತರಾದವರು ಪಡ್ಪು ಸಿಸ್ಟರ್ಸ್. ಪಡ್ಪು ಸಿಸ್ಟರ್ ತಂಡದ ಎಲ್ಲ ಸದಸ್ಯರು ಕೂಡ ವೇದಿಕೆಯ ಮೇಲೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಪಡ್ಪು ಸಿಸ್ಟರ್ ತಂಡದ ಎಲ್ಲರೂ ಕೂಡ ವೇದಿಕೆ ಬರಬೇಕು. ಇವರಿಗೆ ವಿಮಲಾ ಪೇರ್ಲಬೈಲ್ ಇವರು ಮತ್ತು ಜಲಜಾಕ್ಷಿ ಕೋಟ್ಯಾನ್ ಇಬ್ಬರು ಸೇರಿ ಈ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲ ಸದಸ್ಯರು ಪಡ್ಪು ಪ್ರೀಮಿಯರ್ ಲೀಗ್ 2026 ಈ ಕ್ರೀಡಾಕೂಟದ ಯಶಸ್ಸಿಗೆ ಸಂಪೂರ್ಣ ಸಹಕಾರ ನೀಡಿದಂತ ಪಡ್ಪು ಸಿಸ್ಟರ್ಸ್ ಅವರಿಗೆ ಅಭಿನಂದನೆ ಮತ್ತು ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಈ 2026 ಪಡ್ಪು ಪ್ರೀಮಿಯರ್ ಲೀಗ್ ಈ ಕಾರ್ಯಕ್ರಮಕ್ಕೆ ನಮಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದಂತ ಎಲ್ಲರಿಗೂ ಕೂಡ ಬ್ರದರ್ಸ್ ಪಡ್ಪು ತಂಡದ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ.
ಬ್ರದರ್ಸ್ ಪಾಟ್ ಅಂಜನೆ ಸಿಸ್ಟರ್ ಪಾಟ್ ಮಕ್ಕಳ ಪರವಾದ ಇನಿ ಕಾಣಿದಿಂಚ ನಮ್ಮ ಕಾರ್ಯಕ್ರಮ ಪೊರ್ಲು ಕಟ್ಟಾದ ನಿರೂಪಣೆ ಮಂಜನಂಚನ ನಮ್ಮ ಸುಶಾನ್ ಆಚಾರ್ಯ ಮೆರೆಗ್ಲ ಎಂಕಲ್ನ ಪಡ್ಪು ಬ್ರದರ್ಸ್ ಪರವಾದ ಆತ್ಮೀಯ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.